ದಯಮಾಡಿ ಯಾರು ಇದ್ದೀರಾ, ಮಧ್ಯದಲ್ಲಿ ಯಾರು ಇದ್ದಾರೆ ಎಲ್ಲ ಕೂತ್ಕೊಂಬಿಡಿ. ದಯಮಾಡಿ ಅವ್ರವ್ರ ಜಾಗದಲ್ಲಿ ಕೂತ್ಕೊಂಬಿಡಿ ಪ್ಲೀಸ್. ಇನ್ನೇನು ಕೆಲವೇ ನಿಮಿಷಗಳ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯಮಾಡಿ ತಿಂಡಿ ಆದವ್ರು ಎಲ್ಲ ಒಳಗಡೆ ಬಂದ್ಬಿಟ್ಟು ಆಡಿಟೋರಿಯಂ ಒಳಗಡೆ ಬಂದ್ಬಿಡಿ. ಯಾರು ಆಚೆ ಬೇಡಿ. ನೋಂದಣಿ ಆಗಿದ್ದವ್ರು ಎಲ್ಲ ಬಂದ್ಬಿಡಿ. ಎಲ್ಲ ಕೂತ್ಕೊಂಡ್ರೆ ಇನ್ನೇನು ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ.
ಹಲೋ, ಮಧ್ಯ ಯಾರಿದ್ದಾರೆ ದಯವಿಟ್ಟು ಆ ಜಾಗ ಬಿಟ್ಬಿಟ್ಟು ಯಾವ ಜಾಗ ಇದೆ ಕೂತ್ಕೊಂಬಿಡಿ ಪ್ಲೀಸ್. ಯಾರ್ಯಾರು ನೋಂದಣಿ ಆಗಿದೆ ಅವರೆಲ್ಲ ಬಂದು ಈ ಕಡೆ ಕೂತ್ಕೊಂಬಿಡಿ ದಯಮಾಡಿ. ಅಲ್ಲೊಂಚೂರು ಹಿಂದ್ಗಡೆ ಒಂದು ಸ್ವಲ್ಪ ಜಾಗ ಖಾಲಿ ಇದೆ ನೋಡಿ. ದಯಮಾಡಿ ಮಧ್ಯದಲ್ಲಿ ಯಾರೇ ಇದ್ದಾರೆ, ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ. ದಯಮಾಡಿ ಮಧ್ಯ ಯಾರೇ ಇದ್ದಾರೆ ಎಲ್ಲ ಕೂತ್ಕೊಂಡ್ಬಿಡಿ ಈ ಕಡೆ ಪ್ಲೀಸ್. ದಯವಿಟ್ಟು ರುದ್ರೇಶ್, ಸಂತೋಷ್ ಜಿ ಅವರು ಬಂದರು, ಮಧ್ಯದಲ್ಲೆಲ್ಲ ಕುಂಟಿಸ್ಬಿಡಿ, ಕ್ಲಿಯರ್ ಮಾಡ್ಕೊಂಬಿಡಿ. ಸರ್ ಇಲ್ಲೊಂದು ಸ್ವಲ್ಪ ಚೇರ್ ಹಾಕ್ತಾ ಇದ್ರಲ್ಲ, ಅವ್ರ ಚೇರ್ ಮತ್ತೆ ಚೇರ್ ಹಾಕಕ್ಕೆ ಹೇಳ್ಬಿಡಿ. ಆಚೆ ಯಾರಿದ್ದಾರೆ ದಯಮಾಡಿ, ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯಮಾಡಿ ಎಲ್ಲ ಆಡಿಟೋರಿಯಂ ಒಳಗಡೆ ಬಂದ್ಬಿಡಿ. ಹಲೋ, ಶುಭೋದಯ, ನಮಸ್ಕಾರ. ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತೇವೆ. ಯಾ ದೇವಿ ಸರ್ವಭೂತೇಷು ನಮಸ್ತಸ್ಯೈ ನಮಸ್ತಸ್ಯೈ
ಶಕ್ತಿ ರೂಪೇಣ ಸಂಸ್ಥಿತ. ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ, ದಯವೇ ಧರ್ಮದ ಮೂಲ ತರಂಗ, ವಿಶ್ವ ಭಾರತಿಗೆ ಕನ್ನಡದ ಆರತಿ, ಮೊಳಗಲಿ ಮಂಗಳ ಜೈಬೇರಿ. ನಮಸ್ಕಾರ. ನಾನು ವತ್ಸಲ ಮೋಹನ್, ಮೈಂಡ್ಫುಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಬೆಂಗಳೂರು ನಾಗರಿಕ ಹಕ್ಕು ಹೋರಾಟ ಸಮಿತಿ ಮತ್ತು ಶ್ರೀಯುತ ಎನ್.ಆರ್. ರಮೇಶ್ ಅವರು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹೋರಾಟಗಾರರು, ಇವರ ಪರವಾಗಿ ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು, ಅಭ್ಯಾಗತರನ್ನು, ಪ್ರೀತಿಪಾತ್ರರನ್ನು, ಬಂಧುಗಳನ್ನು ನಾನು ವತ್ಸಲ ಮೋಹನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸ್ಪಿರಿಟ್ ಆಫ್ ಇಂಡಿಯಾ ಹೆಮ್ಮೆಗೆ ಎಷ್ಟೊಂದು ಕಾರಣಗಳು. ಒಂದು ಸಂವಾದ ಈ ದಿನ ಇಲ್ಲಿ ನಡೆಯುತ್ತೆ. ಇಂತಹ ಒಂದು ಅಭೂತಪೂರ್ವವಾದಂತಹ, ಅದರಲ್ಲೂ ದಕ್ಷಿಣ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ BL ಸಂತೋಷ್ ಜಿಯವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ ಆತ್ಮೀಯವಾದಂತಹ, ಗೌರವಯುತವಾದಂತಹ ಚಪ್ಪಾಳಿಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಶ್ರೀಯುತ ಎನ್.ಆರ್. ರಮೇಶ್ ಅವರು ದಯಮಾಡಿ ಇಲ್ಲಿ ಬರಬೇಕು ಅಂತ ವಿನಂತಿಸ್ಕೊಳ್ತೇನೆ. ಮೈಂಡ್ಫುಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಶ್ರೀಮತಿ ಕಾವ್ಯ ಅವರು, ಶ್ರೀಯುತ ಚಂದ್ರಶೇಖರ್ಯ ಅವರು, ಶ್ರೀ ರಾಜು ಅವರು ಸನ್ಮಾನ್ಯರನ್ನ ವೇದಿಕೆಗೆ ಕರೆತರ್ತಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಅನಿಲ್ ಸಹಸ್ರಬುದ್ಧೆ ಸರ್, ಅಧ್ಯಕ್ಷರು, ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿ ಫೋರಂ, ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದಾರೆ ಶಿಕ್ಷಕರ ಕ್ಷೇತ್ರದಿಂದ. ಹಾಗೆ ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರುವಂತಹ ಸಾಂಸ್ಕೃತಿಕ ಚಿಂತಕರು ಆಗಿರುವಂತಹ ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಸಾಂಸ್ಕೃತಿಕ ಪ್ರಕೋಷ್ಠದ ಮೂಲಕ ಅವರನ್ನ ವೇದಿಕೆಗೆ ಕರೆತರ್ತಾ ಇದ್ದಾರೆ. ಹಾಗೆ ಇಂದಿನ ವಿಶೇಷ ಅತಿಥಿಗಳಾಗಿರುವಂತಹ GM ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ GM ಲಿಂಗರಾಜ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತೇವೆ. ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಕ್ಷೇತ್ರದಿಂದ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಹಾಗೆ ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಘುನಾಥ್ S ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತೇವೆ. ವಕೀಲರ ಕ್ಷೇತ್ರದಿಂದ ಅವರನ್ನ ವೇದಿಕೆಗೆ ಕರೆತರ್ತಾ ಇದ್ದಾರೆ. ಮತ್ತೊಮ್ಮೆ ನಾವು ಜೋರು ಚಪ್ಪಾಳಿ ಮೂಲಕ ಇವತ್ತಿನ ಈ ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮದ ಜೊತೆಯಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ಸಂವಾದ ನಡೆಯುತ್ತೆ. ಈ ಸಂವಾದವನ್ನ ನಡೆಸಿಕೊಡೋರು ಶ್ರೀಯುತ ಪ್ರಕಾಶ್ ಬೆಳವಾಡಿಯವರು. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಅವರನ್ನ ನಾವು ವಿನಂತಿಸ್ಕೊಳ್ತೇವೆ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಭಾರತದ ಪ್ರಸಿದ್ಧ ಸಾಹಿತಿಗಳವರು, ಇವಾಗ ಇತಿಹಾಸಕಾರರು ಶ್ರೀಯುತ ವಿಕ್ರಮ್ ಸಂಪತ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಮಾನ್ಯ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಆಗಮಿಸಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ನಾವು ವಿನಂತಿಸ್ಕೊಳ್ತೇವೆ. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರುವವರು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹೋರಾಟಗಾರರಾಗಿರುವಂತಹ, ಜನನಾಯಕರಾಗಿರುವಂತಹ ಶ್ರೀ ಎನ್.ಆರ್. ರಮೇಶ್ ಅವರು, ಅವರನ್ನು ಸಹ ನಾವು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮದ ಜೊತೆಗೆ ಮೈಂಡ್ಫುಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಖ್ಯಾತ ಪತ್ರಕರ್ತರು ಆಗಿರುವಂತಹ ಶ್ರೀಯುತ ಅನಂತ ಚಿನಿವಾರ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ನಾನಾಗಲೇ ಹೇಳಿದೆ,
ಒಂದು ಅಭೂತಪೂರ್ವವಾದಂತಹ ವಿಶಿಷ್ಟವಾದಂತಹ ಕಾರ್ಯಕ್ರಮ. ನಾವೆಲ್ಲರೂ ನಮ್ಮ ಭಾರತೀಯತೆಯನ್ನ, ನಮ್ಮ ತನವನ್ನ, ನಮ್ಮ ಚೈತನ್ಯವನ್ನ, ನಮ್ಮ ಅಂತಸ್ತತ್ವವನ್ನ ಹೆಮ್ಮೆಯಿಂದ, ಖುಷಿಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಆಚರಿಸೋದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅಂತ. ಹಾಗಾಗಿ ಸ್ಪಿರಿಟ್ ಆಫ್ ಇಂಡಿಯಾ ಹೆಮ್ಮೆಗೆ ಎಷ್ಟೊಂದು ಕಾರಣಗಳು. ಒಂದು ಸಲ ನಾವೆಲ್ಲರೂ ಪ್ರೀತಿಯಿಂದ, ಗೌರವದಿಂದ, ಜೋರಾಗಿ ಚಪ್ಪಾಳೆ ತಟ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಅಭಿನಂದನೆಯನ್ನ, ಶುಭಕಾಮನೆಗಳನ್ನ ಸಲ್ಲಿಸೋಣ. ನಮ್ಮ ಕುಮಾರವ್ಯಾಸ ತನ್ನ ಕಾವ್ಯದಲ್ಲಿ ಹೇಳ್ತಾನೆ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾ ಪರಿಣಿತರ ಅಲಂಕಾರ, ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ. ಮಹಾಭಾರತ ಭಾರತದ ಮಹಾಕಾವ್ಯ, ಪ್ರಪಂಚದ ಅದ್ಭುತಗಳಲ್ಲಿ ಇದು ಒಂದು. ಇಂತಹ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಜೆ ಅಲ್ಲ, ಸಣ್ಣ ಕ್ರಿಮಿಕೀಟಗಳು ಸಹ ಎಷ್ಟೋ ವರ್ಷದ ಒಂದು ಪುಣ್ಯ ಮಾಡಿರುವಂತಹ ಒಂದು ಪವಿತ್ರವಾದಂತಹ ಭೂಮಿ. ಇಂಥ ನಾಡಿನಲ್ಲಿ ಹುಟ್ಟಿರುವಂತಹ ನಾನು, ಪಂಪ ಒಂದು ಮಾತು ಹೇಳ್ತಾನೆ, ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂತಹ ನಾನು ಮುಂದೆ ಒಂದು ಜನ್ಮ ಅಂತ ಒಂದು ಇರೋದಾದ್ರೆ ಒಂದು ಮೇನ್ ದುಂಬಿಯಾಗಿ ನಾನು ಹುಡ್ತೀನಿ ಅಂತ. ಇಂತಹ ಪವಿತ್ರವಾದಂತಹ ಭಾರತದಲ್ಲಿ ಹುಟ್ಟಿರುವಂತಹ ನಾವು ಹಲವಾರು ಸಂಸ್ಕೃತಿ, ಹಲವಾರು ಧರ್ಮಗಳು, ಹಲವಾರು ಭಾಷೆಗಳು ಎಲ್ಲವನ್ನೂ ಇಟ್ಕೊಂಡು, ಡೈವರ್ಸಿಟಿ ಅಂಡ್ ಇಂಟಿಗ್ರಿಟಿ ಇಸ್ ದ ಸ್ಪಿರಿಟ್ ಆಫ್ ಅವರ್ ಗ್ರೇಟ್ ಕಂಟ್ರಿ. ಭಾರತದ ಒಂದು ದೊಡ್ಡಸ್ತಿಕೆ ಅಂದ್ರೆ ಇದೆ. ಇಂತಹ ಭಾರತದಲ್ಲಿ ಹುಟ್ಟಿರುವಂತಹ ನಾವು ಮಹನೀಯರು, ನಮ್ಮ ಹೆಮ್ಮೆ. ಆದ್ರೆ ಕಳೆದ ಹಲವಾರು ವರ್ಷಗಳಿಂದ ಏನೇನೋ ಕಾರಣಗಳಿಂದ, ಬೇರೆ ಏನೇನೋ ಕಾರಣಗಳು ಅನ್ನೋದನ್ನ ಬೇಡ, ಆದ್ರೆ ಈ ಕಳೆದ 3 ವರ್ಷದ ಈ ಒಂದು ಪ್ಯಾಂಡಮಿಕ್ ಪೀರಿಯಡ್ ಇದೆಯಲ್ಲ, ನಾವು ಅನುಭವಿಸಿದೀವಲ್ಲ, ಈ 3 ವರ್ಷದ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ನಮ್ಮ ಈ ಸ್ಮೃತಿ ಸಂಸ್ಕೃತಿ ಇದೆಯಲ್ಲ, ಈ ನೆನಪಿನ ಸಂಸ್ಕೃತಿ ಇದೆಯಲ್ಲ, ಕೊಂಚ ವಿಸ್ಮೃತಿಗೆ ಹೊರಟೋಗಿದೆ. ಆ ವಿಸ್ಮೃತಿಯಿಂದ ಸ್ಮೃತಿಗೆ ಬರೋದೇ, ನಮ್ಮನ್ನ ಗಟ್ಟಿಗೊಳಿಸೋದೇ ಈ ಸ್ಪಿರಿಟ್ ಆಫ್ ಇಂಡಿಯಾ. ಇಂತಹ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ, ಇದಕ್ಕೆ ಕಾರಣಕರ್ತರಾದಂತಹ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನು ಶುಭಕಾಮನೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡೋಣ. ಸೌಮ್ಯ ಅವರು ಇವಾಗ ಒಂದೇ ಮಾತನ್ನು ಹಾಡ್ತಾರೆ. ಕ್ಷಮಿಸಿ, ಕುಮಾರಿ ನಿಶಾ ಅವರು. भारत माता की। ಕುಮಾರಿ ನಿತ್ಯ ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ
ಸ್ವಾಗತಿಸ್ತಾ ಇದ್ದಾರೆ ಮೈಂಡ್ಫುಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಶ್ರೀಯುತ ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀಯುತ ಅನಂತ ಚಿನಿವಾರ ಅವರು. ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷದ ದಿನ ಇದು. ಒಂದೇ ವಾರದಲ್ಲಿ ಸ್ಪಿರಿಟ್ ಆಫ್ ಇಂಡಿಯಾದ 2ನೇ ಸಂಚಿಕೆ ಕಳೆದ ಭಾನುವಾರ ಮುಖ್ಯಮಂತ್ರಿಗಳು ಇದರ ಮೊದಲ ಸಂಚಿಕೆಯನ್ನು ಆರಂಭ ಮಾಡಿದ್ರು, ಉದ್ಘಾಟನೆ ಮಾಡಿದರು. ಇವತ್ತು ಶ್ರೀ ವಿ ಎಲ್ ಸಂತೋಷ್ ಅವರು ಸೇರಿದ ಹಾಗೆ ಒಂದು ಅತಿಗಣ್ಯ ವಿದ್ವಾಂಸರ ತಾವೆಲ್ಲರೂ ನಮ್ಮನ್ನು ಸೇರ್ಕೊಂಡಿದ್ದೀವಿ. ಹೀಗಾಗಿ ಸ್ಪಿರಿಟ್ ಆಫ್ ಇಂಡಿಯಾಕ್ಕೆ ಒಂದು ದೊಡ್ಡ ಧ್ವನಿ ಬಂದಿದೆ, ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತ ನಾನು ಇದು ಹೇಗೆ ಶುರುವಾಯಿತು ಅನ್ನೋದಕ್ಕೆ ಒಂದು 2 ಪುಟ್ಟ ಘಟನೆಗಳನ್ನ ನಾನು ಹೇಳಬೇಕು. ಗೆಟ್ಸ್ ಹೇಳ್ತೇನೆ. ಕಳೆದ ವಾರ ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಇದನ್ನು ಪ್ರಸ್ತಾಪ ಮಾಡಿದೆ. ಇಲ್ಲಿ ಚುಟುಕಾಗಿ ಆ್ಯಕ್ಚುಲಿ 3 ಘಟನೆ. ಒಂದು ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ದ ಕಾಲದಲ್ಲಿ, ಆಗ ನಾನು ಉದಯ ಟಿವಿಯಲ್ಲಿ ವರದಿಗಾರ ಆಗಿದ್ದೆ. ಆವಾಗ ಮಾಧ್ಯಮಗಳನ್ನು ಕೆಲವೇ ಮಾಧ್ಯಮಗಳು ಸಿ ಎಂ ಅವರು ಐ ಥಿಂಕ್ ಇಟ್ ವಾಸ್ ಇನ್ 2000 ಒಂದು ವರ್ಲ್ಡ್ ಬ್ಯಾಂಕ್ ಡೆಲಿಗೇಷನ್ ಬಂದಿತ್ತು. ಅವ್ರ ಹತ್ರ ಸಭೆ ಮಾಡಿಕೊಂಡು ಒಂದು ಕೃಷ್ಣ ಅವರು ನಮ್ಮ ಕಚೇರಿಯಲ್ಲಿ ಕೃಷ್ಣದಲ್ಲಿ ನಾವೊಂದು 3-4 ಜನ ಪತ್ರಕರ್ತರು ಹೋಗಿ ಮಾತಾಡ್ತಾ ಇದ್ವಿ. ಲೋಕಾಭಿರಾಮ ಅವರು ಮಾತಾಡ್ತಾ he seemed to have been puzzled by one thing. He said, how passionate is that woman about her country? He was talking about Japanese woman who was a part of the delegation. ಆ ಹೆಣ್ಣು ಮಗಳು ತನ್ನ ದೇಶದ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡ್ತಿಲ್ಲಂತೆ. ತನ್ನ ಇತಿಹಾಸದಲ್ಲಿ ಅಚೀವ್ಮೆಂಟ್ಗಳು, ಈ ನ್ಯೂಕ್ಲಿಯರ್ ಬಾಂಬ್ ದಾಳಿ ಆದಮೇಲೆ ಜಪಾನ್ ಚೇತರಿಸಿಕೊಂಡ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು. ಮೈ ಆಫೀಸರ್ಸ್ ನನ್ ಆಫ್ ದೆಮ್ ಸ್ಪೋಕ್ ಎನಿಥಿಂಗ್ ಗ್ರೇಟ್ ಅಬೌಟ್ ಅವರ್ ಕಂಟ್ರಿ. ಅವಳು ಮಾತಾಡ್ತಾ ಇದ್ರು. Where did they get it from? How did it come to Cut to 10 years later, 10 ವರ್ಷದ ನಂತರ 2010ರಲ್ಲಿ ನಾವು ಒಂದಿಷ್ಟು ಜನ ಸೇರ್ಕೊಂಡು ಜನಶ್ರೀ ಚಾನಲ್ನ ಕಟ್ತಾ ಇದ್ವಿ. ಆಗ ಅಲ್ಲಿಗೆ ಟೆಕ್ನಿಕಲ್ ಇನ್ಸ್ಟಾಲೇಷನ್ಗೆ ಒಂದು ಇಸ್ರೇಲಿ ಟೀಮ್ ಬಂದಿತ್ತು. ಬ್ರಾಡ್ಕಾಸ್ಟ್ ಟೆಕ್ನಾಲಜಿನಲ್ಲಿ ಇಸ್ರೇಲ್ ಅವ್ರು ಬಂದಿದ್ರು. ಇನ್ಸ್ಟಾಲೇಷನ್ ನಡೀತಾ ಇತ್ತು. ಒಂದಿನ ಹೀಗೆ ಊಟ ಮಾಡ್ತಾ ಕೂತ್ಕೊಂಡಾಗ ನಾ ಹೇಳಿದೆ, ಅಲ್ಲರಿ ವಿ ಸೆಲೆಬ್ರೇಟ್ ಮೈಟಿ ಹೆವಿಲಿ whenever India wins a match against Pakistan. What are you talking about? That's not what I'm talking about. I'm talking about your roads. I'm talking about your buildings. I'm talking about your system. If you were to love your country, you would have been keeping your country like this. ಅದು ನನಗೆ ಬಾಯಿ ಕಟ್ತಾರೆ. ಅದಾದ ನಂತರ ಶಶಿ ತರೂರ್ ಅವರದ್ದು ಒಂದು ಭಾಷಣ ತಾವೆಲ್ಲ ಕೇಳಿದ್ದೀವಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಮಾತಾಡಿದ್ರು. ಬ್ರಿಟಿಷರ ಪರಿಷತ್ ಇಂಡಿಯಾ ಬಗ್ಗೆ ಮಾತಾಡಿದ್ರು. ಅಲ್ಲಿ it was a very powerful speech. One element in that speech was about India's contribution to world. ಬ್ರಿಟಿಷ್ನವರು ಬರೋದಕ್ಕೆ ಮುಂಚೆ 23% ಇತ್ತು. ಬ್ರಿಟಿಷ್ನವರು ಹೋಗೋ ಹೊತ್ತಿಗೆ it had slipped down to single digits ಅಂತ ಹೇಳಿದ್ರು. ಅದಾಗಿ ಫಾರ್ಚುನೇಟ್ಲಿ ಕೆಲವು ತಿಂಗಳ ಹಿಂದೆ ಐ ಹ್ಯಾಡ್ an opportunity to meet him and talk to him. ಮಾತಾಡುವಾಗ ಕೇಳಿದೆ, ಬ್ರಿಟಿಷರು ಬರೋದಕ್ಕೆ ಮುಂಚೆ 23% ಇತ್ತು. ಬಟ್ ಅದಕ್ಕೆ ಮುಂಚೆ ವಿಜಯನಗರ ಸಾಮ್ರಾಜ್ಯ ಇತ್ತು, ಅದಕ್ಕೆ ಮುಂಚೆ ಚೋಳ ಸಾಮ್ರಾಜ್ಯ ಇತ್ತಲ್ಲ, ನಮ್ಮ ರಾಷ್ಟ್ರಕೂಟರಿದ್ರಲ್ಲ, ಅಹೋಮ್ ಡೈನಾಸ್ಟಿ, ಇವ್ರುಗಳೆಲ್ಲ ಇದ್ದಾಗ ಎಷ್ಟಿತ್ತು ಪ್ರಪಂಚಕ್ಕೆ ಭಾರತದ BJP ಅಂತ ಕೇಳಿದರೆ he did not have an answer because he said ಬಹುಶಃ ಆಗಿನ ಕಾಲದಲ್ಲಿ GDP-ಯನ್ನು ಮೆಜರ್ ಮಾಡೋದಕ್ಕೆ ಇರಲಿಲ್ಲ. ಆಗ all these three put together it struck a chord. ಅಲ್ಲ, ನಮಗೆ ಇದೆಲ್ಲ ಗೊತ್ತಿಲ್ಲದೆ ಹೋದ್ರೆ ನಮ್ಮ ದೇಶ ಹೇಗಿತ್ತು ಅಂತ ಎಲ್ಲೋ ಒಬ್ಬ ಸುಂದರ ಪಿಚಾಯಿ ಅಥವಾ ಒಬ್ಬ ಋಷಿ ಸಿನಂಗೂ ಏನೋ ಅಚೀವ್ ಮಾಡಿದಾಗ ನಾವು ತುಂಬ ಹೆಮ್ಮೆಯಿಂದ ಬೀಗ್ತೀವಿ. ಅದು ಖುಷಿ ಹೆಮ್ಮೆ ಅಂತ ನಾವು ನಮ್ಮ ನೈಬರ್ಸನ್ನ ಪ್ರೀತಿಸ್ತೇವೆ, ನಮ್ಮ ಅಕ್ಕಪಕ್ಕ ಇರೋರನ್ನ ಪ್ರೀತಿಸ್ತೇವೆ, ನಮ್ಮ ರಸ್ತೆನ ಪ್ರೀತಿಸ್ತೇ ಹೋದರೆ ನಾವು ದೇಶ ಪ್ರೀತಿಸ್ತೀವಿ ಅಂತ ಹೇಳೋದು. ಸೊ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಅಂತಃಸತ್ವ, ಭಾರತದ ಅಂತಃಸತ್ವ. ಭಾರತದ ಭೂಪಟ ಇದು ನಿಮ್ಮ ಭೂಪಟ ಅಂತ ಬ್ರಿಟಿಷ್ನವರು ನಮ್ಮ ದೇಶವನ್ನು ಹೊಡೆದು ನಮಗೆ ಕೈಗೆ ಕೊಟ್ಟು ನಮ್ಮ ಭಾರತಕ್ಕೆ. ಬಟ್ ಅದಕ್ಕೆ ಮುಂಚೆ ಭಾರತಕ್ಕೊಂದು ಐಡೆಂಟಿಟಿ
ಬೇಕಾದ ಇನ್ಫಾರ್ಮೇಶನ್ ಸಿಗಲ್ಲ. ಎಲ್ಲರೂ ಬಾಯಿಗೆ ಬಂದ ಯಾವುದು ನಿಜ ಯಾವುದು ಸುಳ್ಳು ಯಾರಿಗೆ ಇದು ಒಂದು ಒಂದು ಸರಣಿ ಆಗಬೇಕು. ಎಲ್ಲ ತಿಳಿದವರು ವಿದ್ವಾಂಸರು ಎಲ್ಲ ಒಂದು ಕಡೆ ಸೇರಿಕೊಂಡು ನಮಗೆ ತಿಳಿ ಹೇಳಬೇಕು. ಓದಿರೋರು ನಾವು ಅಷ್ಟೇ ಓದಿರೋರು ರಿಸರ್ಚ್ ಮಾಡಿರೋರು ತುಂಬ ಜನ ಇದ್ದಾರೆ. ಅವರುಗಳನ್ನ ಒಂದು ಕಡೆ ಸೇರಿಸಿ ಒಂದಿಷ್ಟು ಸಂವಾದಗಳನ್ನು ನಡೆಸಿ ನಾವೊಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳಿಕ್ಕಾದ್ರೆ ದಟ್ ವಿಲ್ ಬಿ ಎ ಕಾನ್ಫಿಡೆನ್ಸ್ ಬರೋದು ಯಾವಾಗ ಅಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ನಮಗೆ ಗೊತ್ತಾದಾಗ. ಆ ಥರದ ಕಾನ್ಫಿಡೆನ್ಸ್ ಬಂದಾಗ ಸಮಾಜದಲ್ಲಿ ದೇಶ ಕಾನ್ಫಿಡೆಂಟ್ ಮ್ಯಾನ್ ವಿಲ್ ನೆವರ್ ಬಿ ಇನ್ಸೆಕ್ಯೂರ್ ಅಬೌಟ್ ಆ ಥರದ ಒಂದು ಕಾನ್ಫಿಡೆನ್ಸ್ ಇವತ್ತು ಅಗತ್ಯ ಇದೆ. ಹಾಗಾಗಿ ಸ್ಪಿರಿಟ್ ಆಫ್ ಇಂಡಿಯಾದ ಒಂದು ಸರಣಿಯನ್ನು ನಡೆಸೋಣ ಅಂತ ಯೋಚನೆ ಮಾಡಿದಾಗ ಇದನ್ನು ಕೆಲವು ಗೆಳೆಯರ ಹತ್ರ ನಮ್ಮದು ಮೈಂಡ್ಫುಲ್ ಮೀಡಿಯಾ ಅಂತ ಒಂದು ಕಂಪ್ನಿ ಮಾಡ್ಕೊಂಡಿದ್ವಿ. ಆ ಕಂಪ್ನಿಯಿಂದ ಮಾಡೋಣ ಅಂತೇಳಿ ಮೊದಲು ಮುರಳಿ ಘಾಟೇಕರ್ ಅಂತ ಅವರು ಸ್ನೇಹಿತರು, ಆಮೇಲೆ ರಘುನಾಥ್ ಅವರು, ದಿಲೀಪ್ ಸತ್ಯ ಅವರು, ಹೀಗೆ ಗೆಳೆಯರ ಹತ್ರ ಮಾತಾಡ್ತಾ ಹೋದಾಗ ಅದಕ್ಕೊಂದು ಸ್ವಲ್ಪ ಬರ್ತಾ ಹೋಯಿತು. ಅದಾದಮೇಲೆ ರಮೇಶ್ ಅವರು ಸ್ವಯಂ ಇಚ್ಛೆಯಿಂದ ನಾನು ಮಾಡ್ತೀನಿ ರಮೇಶ್ ಅವರು ಮಾಧ್ಯಮದಲ್ಲಿ ಒಬ್ಬ ಹೋರಾಟಗಾರರಾಗಿ ಚೆನ್ನಾಗಿ ಪರಿಚಯ, ಒಬ್ಬ RTI ಆಕ್ಟಿವಿಸ್ಟ್ ಆಗಿ ಹೋರಾಟಗಾರರಾಗಿ ನಮಗೆ ತುಂಬ ಸುದ್ದಿಯ ಸರಕುಗಳನ್ನ ಕೊಡ್ತಿದ್ದಾರೆ. ಆದರೆ ಮೈಂಡ್ಫುಲ್ ಮೀಡಿಯಾ ಆಗಿದ್ದ ಈ ಕಾರ್ಯಕ್ರಮಕ್ಕೆ ಅವರು ನಮಗೆ ಕೈ ಜೋಡಿಸಿದ ಮೇಲೆ ನನಗೆ ಅವರು ಎಂಥ ಸಂಘಟಕ ಅಂತ ಸಂಘಟಕರಾಗಿ ತುಂಬ ತಿಳಿದಿದ್ದಾರೆ. ಈ ಕಾರ್ಯಕ್ರಮ ರಮೇಶ್ ಅವರು ಬಹುದೊಡ್ಡ ಕಾರಣ ಅಂತ ಅನ್ಕೊಳ್ತೀನಿ. ಹೀಗೆ ಈ ಕಾರ್ಯಕ್ರಮ ಇಲ್ಲಿಂದ ಶುರುವಾಯಿತು, ಬುಧವಾರ ಶುರುವಾಯಿತು, ಇವತ್ತಿಲ್ಲ ನಡೀತಿದೆ. ಇದನ್ನು ರಾಜ್ಯಾದ್ಯಂತ ತಗೊಂಡೋಗ್ಬೇಕು. ರಾಜ್ಯಾದ್ಯಂತ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬಂದು ಅಲ್ಲಿನ ಜನರನ್ನ ಉದ್ದೇಶಿಸಿ ಮಾತಾಡಬೇಕು, ತಿಳ್ಕೊಡ್ಬೇಕು, ನಮ್ಮ ಜ್ಞಾನವನ್ನು ಹರಿಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಈ ಕಾರ್ಯಕ್ರಮದ ಉದ್ದೇಶ. ಇದ್ರ ಬಗ್ಗೆ ನಾನು ಸಂತೋಷ್ ಅವರನ್ನ ಕೇಳಿದೆ, ಹೀಗೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವು ಬರಬೇಕು ಅಂತ. ಅವರು ಬಹಳ ಖುಷಿಯಿಂದ ಒಂದೇ ಒಂದು ಕ್ಷಣ ಆಯ್ತು ನಾನು ಬರ್ತೀನಿ, 31ನೇ ತಾರೀಕು ಬಂದಿದ್ದಾರೆ. ಸಂತೋಷ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ಸಂತೋಷ್ ಅವರು ರಾಜು ಮೈಂಡ್ಫುಲ್ ಮೀಡಿಯಾದ ನಿರ್ದೇಶಕಿ ಕಾವ್ಯ ಪಾಟೀಲ್ ಅವರು ಅವ್ರನ್ನ ಸತ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅನಿಲ್ ಸಹಸ್ರಬುದ್ಧಿ ಅವರು, ಇವರ ಹೆಸರು ಒಂದು ವಲಯದಲ್ಲಿ ತುಂಬ ಚೆನ್ನಾಗಿ ಪರಿಚಯ, ವಿದ್ವಾಂಸರ ವಲಯದಲ್ಲಿ. ಯಾಕಂದರೆ ಅವರು ಈ ನಾಡು ಕಂಡ ಅತಿ ಶ್ರೇಷ್ಠ ವಿದ್ವಾಂಸರುಗಳ ಪೈಕಿ ಒಬ್ಬರು. ಮೊನ್ನೆ ತನಕ AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ನಮ್ಮ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ಅಪೆಕ್ಸ್ ಬಾಡಿ ಏನಿದೆ ಅದರ ಚೇರ್ಮನ್ ಆಗಿದ್ದರು. ಅದರಿಂದ ರಿಟೈರ್ ಆದಮೇಲೆ ಸರ್ಕಾರದವರಿಗೆ ಅವರನ್ನು ಬಿಡಲಿಕ್ಕೆ ಇಷ್ಟ ಇಲ್ಲದೆ UGCನಲ್ಲಿ ಇನ್ನೊಂದು ಬಾಡಿಯನ್ನು, ಹೊಸ ಬಾಡಿಯನ್ನು ಕ್ರಿಯೇಟ್ ಮಾಡಿ ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿ ಫರ್ಮ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದರ ಚೇರ್ಮನ್ ಮಾಡಿದ್ದಾರೆ. ಸೊ ಇಟ್ ಶೋಸ್ ದಟ್ ಇಸ್ ಗ್ರೇಟ್ ವ್ಯಾಲ್ಯೂ ದಟ್ ಈ ಬ್ರಿಂಗ್ಸ್ ಟು ದ ಟೇಬಲ್. ಅನಿಲ್ ಸಹಸ್ರಬುದ್ಧಿ ಅವರ ಹತ್ರ ಮಾತಾಡಬೇಕು ಕೂಡ. ಅವರು ಒಂದೇ ಕ್ಷಣಕ್ಕೆ ನಾನು ಬರ್ತೀನಿ ಅಂತ ಒಪ್ಕೊಂಡು ದೆಹಲಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಶಿಕ್ಷಕರ ಕ್ಷೇತ್ರದಿಂದ ರವಿ ರೆಡ್ಡಿ ಅವರು ಸ್ವಾಗತಿಸಬೇಕು, ಸತ್ಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೊಬ್ಬರಿದ್ದಾರೆ, ಅವ್ರನ್ನ ಕಂಡ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಅವರಷ್ಟು ಸ್ಫುಟವಾಗಿ, ಸ್ಪಷ್ಟವಾಗಿ, ಅಸ್ಖಲಿತವಾಗಿ ಕನ್ನಡವನ್ನ ಮಾತಾಡೋರು ಬಹಳ ಅಪರೂಪ. ನಾನು ಹಾಗೆ ಮಾತಾಡೋಕೆ ಹೋದ್ರೆ ನಾನು ತುಂಬ ಅಡಿಕ್ಷನ್ ಆಗಿಬಿಡ್ತೀನಿ ಅಂತ ಅವ್ರಿಗೆ ಅನೇಕ ಸಲ ಹೇಳಿದ್ದೀನಿ. ಬರೀ ಕನ್ನಡ ಮಾತಾಡೋದಷ್ಟೇ ಅಲ್ಲ, ಮಾತಾಡೋ ವಿಷಯಗಳು ಕೂಡ ಎಷ್ಟೊಂದು ಓದ್ಕೊಂಡಿದ್ದಾರಲ್ಲ ಈ ಮನುಷ್ಯ ಅಂತ ಅನ್ಸುತ್ತೆ. ನಾವು ಅವ್ರನ್ನ ಬರೀ ನಟ ಆಗಿ, ನಿರ್ದೇಶಕ ಆಗಿ ನೋಡಿರ್ತೀವಿ. ಬಟ್ ನಟ ನಿರ್ದೇಶಕ ಆದಮೇಲೆ ಇನ್ನೊಂದು ದೊಡ್ಡ ಸಾಂಸ್ಕೃತಿಕವಾದ ವಿದ್ವತ್ಪೂರ್ಣವಾದ ಮುಖ ಸುಚೇಂದ್ರ ಪ್ರಸಾದ್ ಅವ್ರಿಗಿದೆ. ಅವರು ಕೂಡ ತುಂಬ ಖುಷಿಯಿಂದ ಬಂದಿದ್ದಾರೆ. ಅವರಿಗೆ
ಸಾಂಸ್ಕೃತಿಕ ಕ್ಷೇತ್ರದಿಂದ ಸನ್ಮಾನ ಮಾಡಬೇಕು, ಸತ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ರವಿಶಂಕರ್ ಅವರು, ರಂಗನಾಥ್ ಅವರು. ನಮ್ಮ ಮೈಂಡ್ಫುಲ್ ಮೀಡಿಯಾ ಸಂಸ್ಥೆಗೆ ಒತ್ತಾಸೆಯಾಗಿರೋರು GM ಲಿಂಗರಾಜ್ ಅವರು. ಇವರು GM ಗ್ರೂಪ್ ಆಫ್ ಕಂಪನಿಯ ಚೇರ್ಮನ್ ಮತ್ತು ಅಧಿಕಾರದ ಕೇಂದ್ರಕ್ಕೆ ತುಂಬ ಹತ್ತಿರದಲ್ಲಿರೋರು, ಅಧಿಕಾರದ ತುದಿಯಲ್ಲಿರೋರು ಎಲ್ಲರೂ ತುಂಬ ಹತ್ತಿರ ಇದ್ದಾರೆ ಇವರಿಗೆ. ಆದರೆ ಎಂದೂ ಅವರ ನಡವಳಿಕೆಯಲ್ಲಿ ಇದು ಕಾಣೋದಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಾರೆ ಮತ್ತು ನನಗೆ ನಾನು ಕಂಡ ಮಟ್ಟಿಗೆ ನೇರ ಮಾತಾಡುವಂಥ ಟಿಪಿಕಲ್ ದಾವಣಗೆರೆಯ ಉದ್ಯಮಿ. ಟಿಪಿಕಲ್ ದಾವಣಗೆರೆ ಅಂತ ಕೇಳ್ತಿದ್ರೆ ದಾವಣಗೆರೆಯವರು ಸಾಮಾನ್ಯವಾಗಿ ಮುಖ ಕೊಡ್ದಂಗೆ ಹೇಳಿಬಿಡ್ತಾರೆ. ಹಾಗೆ ಬಹಳ ನೇರವಾಗಿ ಮಾತಾಡುವಂಥವರು GM ಲಿಂಗರಾಜ್ ಅವರು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರನ್ನು ಅಸಂಘಟಿತ ಕಾರ್ಮಿಕರ ಕ್ಷೇತ್ರದಿಂದ ಸ್ವಾಗತಿಸಬೇಕು ಅಂತ, ಸತ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಯೋಚನೆ ಬಂದಾಗ ನಾನು ಮೊದಲು ಮಾತಾಡಿದ ವ್ಯಕ್ತಿಗಳ ಪೈಕಿ ರಂಗನಾಥ್ ಅವರು ಅವತ್ತಿನಿಂದ ಇವತ್ತಿನ ತನಕ ಈ ಕಾರ್ಯಕ್ರಮಕ್ಕೆ ಪೂರ್ತಿಯಾಗಿ ಬೆಂಬಲವಾಗಿ ನಮ್ಮ ಜೊತೆ ನಿಂತಿದ್ದಾರೆ. ವಿಶ್ವ ವಿಪ್ರ ಪರಿಷತ್ತಿನ ಅಧ್ಯಕ್ಷರು, ರಾಜಾಜಿನಗರದ ರಘು ಅಂತಲೇ ಪ್ರಸಿದ್ಧರಾಗಿರೋರು. ರಘು ಅವರಿಗೆ ನಾವೆಲ್ಲರೂ ಋಣಿ ಅಂತ ಹೇಳ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರನ್ನು ವಕೀಲರ ಕ್ಷೇತ್ರದಿಂದ ಸತ್ಕರಿಸಬೇಕು ಅಂತ ಹೇಳ್ತೀನಿ. ಯಾರು ಅಂತ ಹೆಸರು ಹೇಳಬೇಕಾಗಿದೆ. ನಮ್ಮ ಕರ್ನಾಟಕದವರಂತೂ ಕರ್ನಾಟಕ ಭಾರತದಲ್ಲಿ ಗೊತ್ತಾಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರದ್ದು ನನಗೆ ಸುಮಾರು ಒಂದು 10-12 ವರ್ಷಗಳ ನಂಟು. 2010ರಲ್ಲಿ ನಾವು ಜನಶ್ರೀ ಚಾನಲ್ ನಡೆಸಿದಾಗ ಅಲ್ಲಿ ತುಂಬ ಉತ್ಸಾಹದಿಂದ ಬಂದು ಅನೇಕ ಕಾರ್ಯಕ್ರಮಗಳಿಗೆ ಅವರೇ ಐಡಿಯಾಗಳನ್ನು ಕೊಟ್ಟು ಆ ಕಾರ್ಯಕ್ರಮ ನಡೆಯುವಾಗ ಮಾಡಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಬೆಳವಣಿಗೆಗೂ ಕಾರಣಾಗಿ ಅವು ಬೆಳೆದವರು ಈಗ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಆತ್ಮೀಯ ಗೆಳೆಯರು ತೇಜಸ್ವಿ ಸೂರ್ಯ ಅವರು ಕೂಡ ಆ್ಯಕ್ಚುಲಿ ಅವರು ಇವತ್ತು ಬೇರೆ ಕಾರ್ಯಕ್ರಮ ಇತ್ತು, ಬೇರೆ ಎಲ್ಲ ಹೋಗಲಿತ್ತು, ಅದನ್ನು ಬಿಟ್ಟು ಇದಕ್ಕೋಸ್ಕರ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಸ್ವಾಗತ. ಮಾಧ್ಯಮ ಕ್ಷೇತ್ರದಲ್ಲಿ ಹಾಗೆ ಪ್ರಕಾಶ್ ಬಳ್ವಾಡಿ ಅವರು ಕೂಡ 8 ವರ್ಷಗಳಿಂದ ನಾನು ಯಾವತ್ತೂ ಹೇಳ್ತಿದ್ದೆ ಮಾತು 2014 ಎಲೆಕ್ಷನ್ ಟೈಮ್ನಲ್ಲಿ ನಾನು ಸುವರ್ಣ ಚಾನಲ್ನಲ್ಲಿದ್ದಾಗ ಅವರು ಅನೇಕ ಜನತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು. ಬಂದಾಗ ಮೊತ್ತ ಮೊದಲು ಕನ್ನಡ ಮಾಧ್ಯಮದ ಪ್ರಕಾರ ನನಗೆ ಗೊತ್ತಿರೋಂಗೆ ಮೊತ್ತ ಮೊದಲು ಮೋದಿಯವರ ಅಲೆ ಬೀಸ್ತಾ ಇದೆ ಅಂತೇಳಿ ಕಾಂಗ್ರೆಸ್ನವರನ್ನ ಪದೇ ಎಚ್ಚರಿಸಿದ್ರು ಪ್ರಕಾಶ್ ಬಳ್ವಾಡಿಯವರು. ಯಾರು ಏನು ಅಲೆ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ರಾಜಕಾರಣವನ್ನು ಮುಂಗಾಣುವ ಒಂದು ಅಪರೂಪದ ಶಕ್ತಿ ಪ್ರಕಾಶ್ ಬಳ್ವಾಡಿ ಅವರಿಗೆ. ನಟರು, ನಿರ್ದೇಶಕರು, ಏನೇನೆಲ್ಲ ಅವರ ವ್ಯಕ್ತಿತ್ವದ ಆಯಾಮಗಳಿವೆ ಅದನ್ನು ಹೇಳ್ತಾ ಅವರ ದೊಡ್ಡ ಪಟ್ಟಿ ಆಗುತ್ತೆ. ಬಳ್ವಾಡಿಯವರು ಪ್ರೀತಿಯಿಂದ ಇವತ್ತಿನ ಸಂವಾದ ನಡೆಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಬಳ್ವಾಡಿಯವರನ್ನು ಸಾಮಾಜಿಕ ಜಾಲತಾಣದ ತಂಡದವರು ಸತ್ಕರಿಸಬೇಕು ಅಂತ ಹೇಳಿದರು.
ಬಗ್ಗೆ ಬರೆದ 2 ವಾಲ್ಯೂಮ್ ಪುಸ್ತಕ, ಸುಮಾರು 1000 ಪುಟಗಳಷ್ಟು ದೊಡ್ಡ ವಾಲ್ಯೂಮ್. ಅದನ್ನು ಓದಿದಾಗ ನಮಗೆ ಗೊತ್ತಾಗುತ್ತೆ ಇದು ಅಧ್ಯಯನ ಎಷ್ಟು ಆಳವಾದ್ದು ಅಂತ, ಎಷ್ಟೊಂದೆಲ್ಲ ಓದಿದ್ದಾರೆ, ಎಷ್ಟೊಂದೆಲ್ಲ ಸಂಶೋಧನೆ ಮಾಡಿದ್ದಾರೆ, ಎಷ್ಟು ಅಥೆಂಟಿಕ್ ಆಗಿ ಬರೆದಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಆ ಪುಸ್ತಕ ಓದಬೇಕು. ಈಗ ಇನ್ನೊಂದು ಬ್ರೇವ್ ಹಾರ್ಟ್ಸ್ ಆಫ್ ಭಾರತ ಅಂತ ಹೇಳಿ ನಮ್ಮ ಇವತ್ತಿನ ವಿಷಯಕ್ಕೆ ಹೊಂದುವಂಥದ್ದು. ನಾವು ಮಾತಾಡ್ತಿರೋದು ಕೂಡ ದ ಲೆಸ್ ಸೆಲೆಬ್ರೇಟೆಡ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ. ಅವರು ಬರೆದಿರೋದು ಅನೇಕ ಪುಸ್ತಕಗಳನ್ನು ಲೆಸ್ ಸೆಲೆಬ್ರೇಟೆಡ್ ಹಿಸ್ಟ್ರಿ ಆಫ್ ಇಂಡಿಯಾ ಬಗ್ಗೆ ಬರೆದಿದ್ದಾರೆ. ವಿಕ್ರಮ್ ಸಂಪತ್ ಅವರು ನಾನು ಫೋನ್ ಮಾಡಿದಾಗ ತುಂಬ ಒತ್ತಡದಲ್ಲಿದ್ದು ಅವರ ಪುಸ್ತಕದ ಕಡೆಗೆ ಇಡೀ ದೇಶ ಸುತ್ತಾ ಇದ್ರು, ತಾಯಿಯಿಂದ ಕರ್ಕೊಂಡು ಸುತ್ತಾ ಇದ್ರು. ಬಟ್ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ತಕ್ಷಣ ಒಪ್ಕೊಂಡು ಬಂದಿದ್ದಾರೆ. ಸಂಪತ್ ಅವರಿಗೆ ಋಣಿ. ವಿಕ್ರಮ್ ಸಂಪತ್ ಅವ್ರನ್ನ ವೈದ್ಯಕೀಯ ಕ್ಷೇತ್ರದವರು ಸತ್ಕರಿಸಬೇಕು ಅಂತ ಹೇಳ್ತಾರೆ. ಈ ಕಾರ್ಯಕ್ರಮದ ಯೋಚನೆ ನಮ್ಮದಾದರೂ ಯೋಜನೆ ರಮೇಶ್ ಅವ್ರದ್ದು. ನಾನು ಅವಾಗಲೇ ಹೇಳಿದೆ, ಒಬ್ಬ ಸಂಘಟಕನಾಗಿ ತುಂಬ ರಮೇಶ್ ಅವರು ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ರಮೇಶ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಟ್ಟ ಪ್ರಬುದ್ಧರ ಪ್ರಶಸ್ತಿದವರು ಅವ್ರನ್ನ ಸತ್ಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಸಾವರ್ಕರ್ ಪುಸ್ತಕ ಅಂತ ಹೇಳ್ತಾ ಇದ್ದೆ, ಅದು ಬಂದಿದೆ. ಪೆಂಗ್ವಿನ್ ಅವರು ಹೊರಗಡೆ ಒಂದು ಸ್ಟಾಲ್ ಇಟ್ಕೊಂಡಿದ್ದಾರೆ, ಆಸಕ್ತಿ ಇದ್ದವರು ತಗೊಳ್ಳಿ. ವಿಕ್ರಮ್ ಸಂಪತ್ ಅವರ ಎಲ್ಲ ಪುಸ್ತಕಗಳು ಅಲ್ಲಿ ಸಿಗ್ತಾ ಇವೆ. ಸೊ ಇಲ್ಲಿಂದ ಶುರುವಾದ ಜರ್ನಿ ಇಡೀ ರಾಜ್ಯಾದ್ಯಂತ ಮುಂದುವರಿಯುತ್ತೆ. ಇವತ್ತಿನ ಕಾರ್ಯಕ್ರಮದ ಮೊದಲ ಭಾಗವಾಗಿ ಶ್ರೀ BL ಸಂತೋಷ್ ಅವರು ಸ್ಪಿರಿಟ್ ಆಫ್ ಇಂಡಿಯಾದ ಲೋಗೋವನ್ನು ಅನಾವರಣ ಮಾಡಬೇಕು. ಆನಂತರ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಸರ್ ಬನ್ನಿ. ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಲ್ಲಿ ಭಾರತಾಂಬೆಯ ಚಿತ್ರಪಟಕ್ಕೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಜ್ಞಾನದ ಸಂಕೇತ, ಅಭಿವೃದ್ಧಿಯ ಸಂಕೇತ ದೀಪವನ್ನ ಬೆಳಗೋದ್ರ ಮೂಲಕ ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮಕ್ಕೆ ಮಾನ್ಯ BL ಸಂತೋಷ್ ಅವರು ಮುಖ್ಯ ಅತಿಥಿಗಳಾಗಿ ಶ್ರೀ ಅನಿಲ್ ಸಹಸ್ರಬುದ್ಧಿ ಅವರು, ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರು, ಶ್ರೀ GM ಲಿಂಗರಾಜ್ ಅವರು, ಶ್ರೀ ರಘುನಾಥ್ S ಅವರು, ಶ್ರೀ ವಿಕ್ರಮ್ ಸಂಪತ್ ಅವರು, ಶ್ರೀಯುತ ಪ್ರಕಾಶ್ ಬೆಳವಾಡಿ ಅವರು, ಇವರ ಜೊತೆಯಲ್ಲಿ ಶ್ರೀ NR ರಮೇಶ್ ಅವರು ಮತ್ತು ಅನಂತ ಶನಿವಾರ ಅವರು ಎಲ್ಲರೂ ಸೇರಿ ಈ ಪವಿತ್ರವಾದ ಜ್ಯೋತಿಯನ್ನ ಬೆಳಗೋದ್ರ ಮೂಲಕ ಈ ಸ್ಪಿರಿಟ್ ಆಫ್ ಇಂಡಿಯಾ ಹೆಮ್ಮೆಗೆ ಎಷ್ಟೊಂದು ಕಾರಣಗಳು ಅದ್ಭುತವಾದಂತಹ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ನಮ್ಮೆಲ್ಲರ ಗೌರವ ನಮನದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಶುಭಕಾಮನೆಗಳನ್ನ ಸಲ್ಲಿಸೋಣ.
ಪರಿಕಲ್ಪನೆಯೊಂದಿಗೆ ಅನಂತ ಚಿನಿವಾರ ಅವರು ಸ್ವಾಗತವನ್ನು ಮಾಡ್ತಾ ಆಶಯದ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು ಈ ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಉದ್ಘಾಟನೆ ಮಾಡೋದು, ಇದು 2ನೇ ಕಾರ್ಯಕ್ರಮ ಅಂತ ಹೇಳಿ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಶ್ರೀಯುತ NR ರಮೇಶ್ ಅವರು ಮತ್ತು ಅನಂತ್ ಶನಿವಾರ ಅವರು ಮೈಂಡ್ಫುಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಾನು ಅನಂತ್ ಶನಿವಾರ ಅವರನ್ನು ವಿನಂತಿಸ್ಕೊಳ್ತೇನೆ, ದಯಮಾಡಿ ವೇದಿಕೆಗೆ ಬಂದು ನಮ್ಮೆಲ್ಲರ ಶುಭಕಾಮನೆಗಳನ್ನು ತಾವು ಸ್ವೀಕರಿಸಬೇಕು ಅಂತ. ವ್ಯಾಪಾರದ ಕ್ಷೇತ್ರದವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಶುಭಾಶಯವನ್ನು ಹೇಳ್ತಾ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಸ್ಪಿರಿಟ್ ಆಫ್ ಇಂಡಿಯಾದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯಲಿ, ದೇಶದಾದ್ಯಂತ ಸಂಚರಿಸಲಿ ಅನ್ನುವಂತಹ ಶುಭಕಾಮನೆಯೊಂದಿಗೆ ಅವರಿಗೆ ನಾವು ಶುಭಾಶಯಗಳನ್ನು ಹೇಳೋಣ. ಅನಂತ ಶನಿವಾರ ಅವರಿಗೆ ಶ್ರೀಯುತ BL ಸಂತೋಷ್ ಸರ್ ಅವರೇ ಅವರಿಗೆ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಮುಖ್ಯವಾಗಿ ಸಾಥ್ ನೀಡಿರುವಂತಹ ಇವತ್ತಿನ ವಿಶೇಷ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ ರಘುನಾಥ್ S ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ, 2 ಶುಭಾಶಯದ ಮಾತುಗಳನ್ನು ತಾವು ಆಡಬೇಕು ಅಂತ. ಒಂದು ದೊಡ್ಡ ಸಮಾರಂಭದಲ್ಲಿ ಮೊದಲನೇ ಓಪನಿಂಗ್ ಬ್ಯಾಟ್ಸ್ಮನ್ನೇ ನನಗೆ ಕೊಟ್ಬಿಟ್ಟಿದ್ದಾರೆ. ಐ ಡೋಂಟ್ ನೋ ವೆದರ್ ಐ ಆಮ್ ಕಾಂಪಿಟೆಂಟ್ ಇನಫ್ ಟು ಸ್ಪೀಕ್ ಆನ್ ದಿಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸ್ಪಿರಿಟ್ ಆಫ್ ಇಂಡಿಯಾ 2ನೇ ಸಮಾವೇಶವನ್ನು ಈಗ ತಾನೇ ಉದ್ಘಾಟಿಸಿದ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ BL ಸಂತೋಷ್ ಅವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಶ್ರೀ NR ರಮೇಶ್ ಅವರೇ, ಮುಖ್ಯ ಅತಿಥಿಗಳಾದ ಶ್ರೀ ಅನಿಲ್ ಸಹಸ್ರಬುದ್ಧೇರವರೇ, ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ಗೌರವಾನ್ವಿತ ಶ್ರೀ ತೇಜಸ್ವಿ ಸೂರ್ಯರವರೇ, ಶ್ರೀ ಸುಚೇಂದ್ರ ಪ್ರಸಾದ್ರವರೇ, ಶ್ರೀ ಲಿಂಗರಾಜರವರೇ, ಶ್ರೀ ಪ್ರಕಾಶ್ ಬೆಲ್ವಾಡಿರವರೇ, ಶ್ರೀ ವಿಕ್ರಮ್ ಸಂಪತ್ರವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮೈಂಡ್ಫುಲ್ ಮೀಡಿಯಾ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಅನಂತ್ ಚಿನಿವಾರವರೇ ಹಾಗೂ ಈ ಸಭಾಂಗಣದಲ್ಲಿ ಉಪಸ್ಥಿತಿರುವ ಎಲ್ಲ ಆಹ್ವಾನಿತ ಬಂಧುಗಳೇ, ಸ್ಪಿರಿಟ್ ಎಂಬ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಅನೇಕ ಅರ್ಥಗಳಿವೆ. ಈಗ ಅದರ ಬಗ್ಗೆ ವೇದಿಕೆಯಲ್ಲಿ ಒಂದು ಸೆಕೆಂಡ್ ಚರ್ಚೆ ಆಯಿತು. ಯಾಕೆಂದರೆ 31st ಈವ್ನಿಂಗ್ ಇವತ್ತು ನ್ಯೂ ಇಯರ್ಸ್ ಡೇ, ಅದು ಅವತ್ತಿನ ದಿನ ಭಾಳ ಸ್ಪಿರಿಟ್ ಬಗ್ಗೆ ಚರ್ಚೆ ಆಗುತ್ತೆ ಅಂತ. ಸ್ಪಿರಿಟ್ ಈಸ್ ಆ್ಯಡೆಡ್ ಟು ಸೋ ಮೆನಿ ವರ್ಡ್ಸ್ ಆ್ಯಂಡ್ ಇಟ್ ಆ್ಯಡ್ಸ್ ಟು ಡಿಫರೆಂಟ್ ಲೈನ್ಸ್ ಸಚ್ ಆಸ್ ಸ್ಪಿರಿಟ್ ಆಫ್ ಗಾಡ್, ಸ್ಪಿರಿಟ್ ಆಫ್ ಲೈಫ್, ಸ್ಪಿರಿಟ್ ಆಫ್ ಕಾನ್ಫಿಡೆನ್ಸ್, ಸ್ಪಿರಿಟ್ ಆಫ್ ಲಾ, spirit of working. Sometimes it is also used as devil spirit, evil spirit also. ನಮ್ಮಲ್ಲಿ ಸೋಡಾ ಸ್ಪಿರಿಟ್ ಅಂತಾನು ಕರೀತಾರೆ, ಕೆಲವು ಕಡೆ ಅತಿ ಉತ್ಸಾಹ ಇರ್ತಾರೆ. ಹೀಗೆ ಸ್ಪಿರಿಟ್ ಬಗ್ಗೆ ಇಂಗ್ಲೀಷ್ನಲ್ಲಿ ಇದ್ದರೆ ಕನ್ನಡದಲ್ಲಿ ಇದಕ್ಕೆ ಒಂದು ವಿಶೇಷ ಅರ್ಥ ಬರ್ತದೆ. ಸ್ಪಿರಿಟ್ ಎಂಬ ಶಬ್ದವನ್ನು ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಳಸಲಾಗುತ್ತದೆ. ಕನ್ನಡದಲ್ಲಿ ಸ್ಪಿರಿಟ್ ಅಂದರೆ ಆತ್ಮ ಅಂತಲೂ ಅರ್ಥ ಬರುತ್ತೆ. ಹಾಗಾಗಿ ಈ ಸ್ಪಿರಿಟ್ ಆಫ್ ಇಂಡಿಯಾ ಅಥವಾ ಭಾರತದ ಆತ್ಮ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಾಟ್ ವಾಸ್ ದಿ ಸ್ಪಿರಿಟ್ ಬಿಹೈಂಡ್ ದಿ ಫ್ರೀಡಮ್ ಮೂವ್ಮೆಂಟ್? ವಾಟ್ ವಾಸ್ ದಿ ಸ್ಪಿರಿಟ್ ಆಫ್ ವಾಟ್ ವಾಸ್ ದಿ ಸ್ಪಿರಿಟ್ ಆಫ್ ಕಾನ್ಫಿಡೆನ್ಸ್ ಇನ್ ದ ಫ್ರೀಡಮ್ ಮೂವ್ಮೆಂಟ್?
ಈಸ್ ಆಲ್ವೇಸ್ ವರ್ತ್ ಡಿಸ್ಕಸಿಂಗ್ ಆ್ಯಂಡ್ ಡಿಬೇಟಿಂಗ್ ಅಂತ. ಜೀವನ ನಡೆಸುವುದೇ ಕಷ್ಟಕರವಾದ ಪರಿಸ್ಥಿತಿಯಲ್ಲೂ ಸಹಜ, ಒಂದು ರೀತಿಯಲ್ಲಿ ಕಷ್ಟಕರವಾದ ಪರಿಸ್ಥಿತಿ ಇದ್ದಾಗಲೂ ಕೂಡ ಆಗಿನ ಕಾಲದಲ್ಲಿ ಜನರ ಸಮೂಹ ತಂಡವಾಗಿ ಅತಿ ಉತ್ಸಾಹದಿಂದ ಬ್ರಿಟಿಷರನ್ನು ದೇಶ ಬಿಟ್ಟು ತೊಲಗಿಸಲು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಆದ್ದರಿಂದ ಆಗಿನ ಕಾಲದಲ್ಲೇ ಸ್ಪಿರಿಟ್ ಆಫ್ ಇಂಡಿಯಾ ಕೆಲಸ ಮಾಡಲು ಶುರು ಮಾಡಿತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ, ಮನೆ ಮಠ ಸಂಸಾರವನ್ನು ಕಳೆದುಕೊಂಡ, ನಾನಾ ರೀತಿಯ ಹೋರಾಟವನ್ನು ಮಾಡಿದ ಅನೇಕರನ್ನು ಪರಿಚಯಿಸಲು ಸ್ಪಿರಿಟ್ ಆಫ್ ಇಂಡಿಯಾ ಹೆಸರಿನಲ್ಲಿ ಶ್ರೀ ಅನಂತ ಚೀನಿವಾರ್ ಅವರು ಹೊರಟಿದ್ದಾರೆ. ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮಗಳು ಕರ್ನಾಟಕದ ಎಲ್ಲ 28 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಅವಕಾಶ ನೀಡಿದ ಆಯೋಜಕರಿಗೆ ವಂದನೆಗಳು. ಜಿಎಂ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಿಎಂ ಲಿಂಗರಾಜ್ ಅವರು, ಅವ್ರ ಬಗ್ಗೆ ಅನಂತ ಚಿನಿವಾರ ಅವರು ಹೇಳಿದ್ರು. ಈಗ ದಾವಣಗೆರೆಯಿಂದ ಬಂದಿದ್ದಾರೆ. ನೇರ ದಿಟ್ಟ ನಿರಂತರ ಮಾತು ಅಂತ ತಮ್ಮ ಶುಭಕಾಮನೆಯ 2 ಮಾತುಗಳು. ಈ ಒಂದು ಕಾರ್ಯಕ್ರಮ ಅನಂತ್ ಚಿನಿವಾರ್ ಅವರು ಹಮ್ಮಿಕೊಂಡು ಇಡೀ ರಾಜ್ಯದ ತುಂಬ ಕಾರ್ಯಕ್ರಮ ಮಾಡಿ ನಮ್ಮ ಭಾರತದ ಸಂಸ್ಕೃತಿಯನ್ನು ಪ್ರಚಾರ ಮಾಡುತ್ತಾ ಈಗಿನ ಯುವಜನ ಪೀಳಿಗೆಗೆ ಹೆಚ್ಚಿನದಾಗಿ ಪ್ರಚಾರ ಮಾಡ್ತಾ. ಯಾಕೆಂದರೆ ಕಳೆದ ಇಡೀ ನಮ್ಮ ಸಂಸ್ಕೃತಿ ವಿಶ್ವದಲ್ಲೇ ಪುರಾತನ, ಆದರೆ ಪಾಶ್ಚಿಮಾತ್ಯಗಳಲ್ಲಿ ನಮಗಿಂತ ಭಾಳ ಪುರಾತನವಾದ ಅಂತ ಹೇಳ್ತಾರೆ. ಆದ್ದರಿಂದ ಇತ್ತೀಚಿನ ಕಳೆದ ಒಂದು 6-7 ವರ್ಷದಲ್ಲಿ ನಮ್ಮ ಪ್ರಧಾನಿಗಳು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ವಿಶ್ವದಲ್ಲಿ ನಮ್ಮ ಭಾರತದ ಹಿರಿಮೆ ಹೆಚ್ಚಿಸಿ ಈಗ ಭಾರತದ ಕಡೆ ನೋಡೋಂಗಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಭಾರತದ ಬಗ್ಗೆ ಹೆಮ್ಮೆ ಮತ್ತು ಪುರಾತನವಾದ ನಮ್ಮ ಇತಿಹಾಸವನ್ನು ಮೆಲುಕಾಗ್ತಾ ನಮ್ಮ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳತಕ್ಕಂಥ ಒಂದು ಕಾಲ ಬಂದಿದೆ. ಈಗಿನ ಯುವಕರು ಮತ್ತು ಜನತೆ ಎಲ್ಲರೂ ನಮ್ಮ ಭಾರತದ ಬಗ್ಗೆ ಒಂದು ಹೆಮ್ಮೆಯ ಹೇಳಿಕೊಂಡು ನಮ್ಮ ದೇಶವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸೋಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕಂತ ಹೇಳ್ತಾ, ಇನ್ನೂ ಹೆಚ್ಚಿನ ಜನರು ಚಿಂತಕರು ಮತ್ತು ಬಹಳ ಮಾತಾಡ್ತಾರೆ. ನಾನೊಂದು ಹೇಳಿ ಈ ಒಂದು ಸಂದರ್ಭದಲ್ಲಿ ಕೋಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೂ ಮತ್ತು ಇವರಿಗೂ ವಂದನೆ ತಲುಪುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ GM ಲಿಂಗರಾಜು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ,
ತುಂಬ ಜನ ಮಕ್ಕಳು ಇಲ್ಲಿದ್ದೀರಾ. ಆಗಲೇ ಒಂದು ಸ್ವಲ್ಪ ಜೋರಾಗಿ ಚಪ್ಪಾಳೆ ಬಂದಿದ್ದು ಯಾರಿಗೆ ಹೇಳಿ ಮಕ್ಕಳೇ? ಹಾಂ, ನಾವೆಲ್ಲರೂ ಅದರಲ್ಲೂ ಈ ದಕ್ಷಿಣ ನಮ್ಮ ಬೆಂಗಳೂರಿನ ಭಾಗದ ಅಷ್ಟೇ ಇಲ್ಲ, ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಭಾರತದ ಜನರು ಅವರನ್ನು ಪ್ರೀತಿಸ್ತಿದ್ದಾರೆ. ಯುವಕರು ಮುಂದಿನ ನಮ್ಮ ಈ ಸ್ಪಿರಿಟ್ ಆಫ್ ಇಂಡಿಯಾ ಅಂತ ನಾವೇನು ಮಾಡ್ತಿದ್ದೀವೋ, ಇದರ ನಾವೇನು ಹೇಳ್ತೀವಿ ಪಾಠ ಮಾಡಬೇಕಾದ್ರೆ ಟೀಚರ್ಸ್, ಇಂದಿನ ಪ್ರಜೆಗಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಹಾಗೆ ನಿಮ್ಮೆಲ್ಲರನ್ನ ಉತ್ತೇಜಿಸುವಂತೆ ನಿಮಗೆ ಒಂದು ಸ್ಪಿರಿಟನ್ನು ಕೊಡೋದಕ್ಕೆ ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ, ಸಂಸದರು. ಅವರ ಶುಭಕಾಮನೆಗಳು ಈ ಕಾರ್ಯಕ್ರಮಕ್ಕೆ. ಸರ್, ಎಲ್ರಿಗೂ ನಮಸ್ಕಾರ. ರಘುನಾಥ್ ಅವರು ಮಾತನಾಡಬೇಕಾದ್ರೆ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳಿದ್ರು. ಬ್ಯಾಟಿಂಗ್ ಲೈನಪ್ ಇವತ್ತು ಬಹಳ ದೊಡ್ಡದಿರೋದ್ರಿಂದ ನಾನು ಬಹಳ ಸಂಕ್ಷಿಪ್ತವಾಗಿ ಶುಭಕಾಮನೆಗಳನ್ನು ನನ್ನ 2 ಮಾತುಗಳನ್ನು ಹೇಳ್ತೀನಿ. 10 ನಿಮಿಷ ಕೊಟ್ಟಿದ್ದಾರೆ, ನಾನು 2 ನಿಮಿಷದಲ್ಲಿ ಮುಗಿಸ್ತೇನೆ. ವೇದಿಕೆ ಮೇಲೆ ಇವತ್ತು ನನ್ನಂತಹ ಕೋಟ್ಯಾಂತರ ಕಾರ್ಯಕರ್ತರಿಗೆ ಅವರ ಕೃತಿ, ಮಾತು ಮತ್ತು ಬದ್ಧತೆಯ ವಿಚಾರಗಳಲ್ಲಿ ಪ್ರೇರಣೆಯಾಗಿರುವಂಥ ಮಾನ್ಯ ಸಂತೋಷ್ ಅವರಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ವಿಚಾರಗಳನ್ನು ತಿಳಿಸಿ. ಅನಿಲ್ ಸಹಸ್ರಬುದ್ಧಿಯವರು AICTಯಲ್ಲಿ ಬಹಳ ಇಂಪ್ಯಾಕ್ಟ್ಫುಲ್ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಗೆ ಒಂದು ಬಾರಿ ನಾನು ಕಾರ್ಯಕ್ರಮದಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿದಾಗ ಆಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ನಿಶಾಂತ್ ಅವ್ರ ಜೊತೆಗೆ ಭಾರತೀಯ ಜ್ಞಾನ ಪರಂಪರೆಗಳನ್ನು ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ತಿಳಿಸಬೇಕು ಅಂತ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಅಧಿಕಾರಿಗಳು, ಹಿರಿಯರ ಜೊತೆಗೆ ಚರ್ಚೆಗಳು ಈ ಥರದ್ದು ಆಗ್ತಿರ್ತವೆ, ಆದರೆ ಅದು ಕಾರ್ಯರೂಪಕ್ಕೆ ಬರೋದು ಬಹಳ ಕಡಿಮೆ. ಐಡಿಯಾಸ್ ಆರ್ ಚೀಪ್, ಎಕ್ಸಿಕ್ಯೂಷನ್ ಇಸ್ ಎಕ್ಸ್ಪೆನ್ಸಿವ್ ಅನ್ನೋ ರೀತಿ. ಆದರೆ ಆ ಚರ್ಚೆ ಆದ ಒಂದು 15-20 ದಿವಸದ ಒಳಗಡೆ ಅನಿಲ್ ಸಹಸ್ರಬುದ್ಧಿ ಅವರು ನನಗೆ ಫೋನ್ ಮಾಡಿದ್ರು. ಅವತ್ತು ನಿಮ್ಮ ಜೊತೆಗಾಗಿದ್ದಂಥ ಡಿಸ್ಕಷನ್ನ ರೀತಿಯಲ್ಲಿ ಇವತ್ತು ನಾವು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಸ್ನ ಬಗ್ಗೆ ಒಂದು ನ್ಯಾಷನಲ್ ಲೆವೆಲ್ ಸೆಮಿನಾರನ್ನು ಆಯೋಜಿಸ್ತಾ ಇದ್ದೀವಿ. ದೇಶದಾದ್ಯಂತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅದ್ರ ಬಗ್ಗೆ ಒಂದು ವಿಶೇಷವಾದಂಥ ಕ್ಲಾಸಸ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಒನ್ ಆಫ್ ದಿ ಫೋರ್ಮೋಸ್ಟ್ ಥಿಂಕರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಹೂ ಇನ್ಸ್ಟಿಲ್ಡ್ ದ ಸ್ಪಿರಿಟ್ ಆಫ್ ಇಂಡಿಯಾ ಈವನ್ ಇನ್ ಇಂಜಿನಿಯರಿಂಗ್ ಎಜುಕೇಷನ್ ನಮ್ಮ ಅನಿಲ್ ಸಹಸ್ರಬುದ್ಧಿ ಅವರು ಇವತ್ತವರು ನಮ್ಮ ಜೊತೆಗೆ ಬಂದಿರುವಂಥದ್ದು, ನಿಮ್ಮ ಯುವಕರನ್ನ ಉದ್ದೇಶಿಸಿ ಇವತ್ತು ಮಾತನಾಡಿ ಬಂದಿರುವಂಥದ್ದು ಬಹಳ ಸಂತೋಷ. ಹಿರಿಯರಾಗಿರುವಂಥ ಪ್ರಕಾಶ್ ಬೆಳವಾಡಿ ಅವರು, ಸುಚೇತನ್ ರಂಗಸ್ವಾಮಿ ಅವರು, ನಾನು ಬಹಳ ಪ್ರೀತಿ ಮಾಡುವಂಥ ವಿಕ್ರಮ್ ಸಂಪತ್ ಅವರು, ನಮ್ಮ ಆತ್ಮೀಯರಾಗಿರುವಂಥ ಲಿಂಗರಾಜು ಅವರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ NR ರಮೇಶ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಜನ ನಾವು ಯುವಕರಿರೋದ್ರಿಂದ ಒಂದೇ ಒಂದು ನಿಮ್ಮಲ್ಲಿ ನನ್ನ ಮನವಿ, ನಮ್ಮೆಲ್ಲರ ಜೀವನದ ಬೆಳವಣಿಗೆಯಲ್ಲಿ ಸಾಕಷ್ಟು ಜನರ ಪಾತ್ರ ಇರುತ್ತೆ. ನಾವು ಒಮ್ಮೆಲೆ ಯಾರೂ ಕೂಡ ಸೆಲ್ಫ್ ಮೇಡ್ ಅಂತ ಯಾರೂ ಕೂಡ ಇರಲ್ಲ. ಸಮಾಜ ಆಗಲಿ, ಮೆಂಟರ್ಸ್ ಆಗಲಿ, ಕೋಚಸ್ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಬಂದು ದಿಕ್ಕು ತೋರಿಸಿ ಅವಕಾಶಗಳನ್ನು ನೀಡಿ ಈ ಥರ ಬೆಳೆಸಿದವ್ರು ಬಹಳ ಜನ ಇರ್ತಾರೆ. ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಂತಹ ಏಕೈಕ ಕಾರಣ ಅಂತಂದರೆ, ನಾನು 4 ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಾಗಿದ್ದರೆ, ಸಂಘಟನೆಯಲ್ಲಿ ಪಾರ್ಟಿಯಲ್ಲಿ ನನ್ನದು ಏನಾದರೂ ಒಂದು ಅವಕಾಶಗಳು ಬಂದಿದ್ದರೆ ಅದರಲ್ಲಿ ಬಹಳ ಜನ ಹಿರಿಯರ ಆಶೀರ್ವಾದ ಇದೆ. ಅದರಲ್ಲಿ ಅನಂತ ಚಿನಿವಾರ್ ಅವರು ಕೂಡ ಬಹಳ ಮುಖ್ಯವಾಗಿ ನನ್ನ ಜೀವನದಲ್ಲಿ ಪಾತ್ರ ವಹಿಸಿದ್ರು. ನಾನಿನ್ನೂ ಕಾಲೇಜ್ನಲ್ಲಿರಬೇಕಾದ್ರೇ ಆಗಿನ್ನೂ ಹೊಸದಾಗಿ ಶುರುವಾಗಿದ್ದಂಥ ಜನಶ್ರೀ ಚಾನೆಲ್ನಲ್ಲಿ ನನ್ನನ್ನು ಕಾರ್ಯಕ್ರಮದ ಡಿಬೇಟ್ಗಳಿಗೆ ಕರೀತಾ ಇದ್ರು. ಆವಾಗ ನನ್ನ ಹತ್ರ ಯಾವುದೇ ಪಾರ್ಟಿಯ ಜವಾಬ್ದಾರಿನೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಸುಮ್ಮನೆ ನನ್ನನ್ನು ಕರೆಯುತ್ತಿದ್ರು. ಕೆಳಗಡೆ ಹೆಸರಿಗೆ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ಟೈಟಲ್ ಕೊಡ್ತಾ ಇದ್ರು. ಒಂದು ದಿವಸ ವಿದ್ಯಾರ್ಥಿ ನಾಯಕ ಅಂತ ಕೊಡೋರು, ಇನ್ನೊಂದರಲ್ಲಿ ಯುವ ಚಿಂತಕ ಅಂತ ಕೊಡೋರು, ಇನ್ನೊಂದರಲ್ಲಿ ಯುವ ಬರಹಗಾರ ಅಂತ ಕೊಡೋರು. ಹೀಗೆ ಹೊಸ ಹೊಸ ಟೈಟಲ್ಗಳನ್ನು ಕೊಟ್ಟು ನನಗೆ ಕಾರ್ಯಕ್ರಮದಲ್ಲಿ ಕರೆದು ನನ್ನ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಹೆಚ್ಚಾಗಿ ನಿಮ್ಮಲ್ಲೂ TV ಡಿಬೇಟ್ಗಳಲ್ಲಿ ಯಾರಾದರೂ ಭಾಗವಹಿಸಕ್ಕೆ ಇಲ್ಲಿ ಹೋಗಿದ್ರೆ ಗೊತ್ತಿರುತ್ತೆ, ನಮ್ಮ ಇಂಟರಾಕ್ಷನ್ಸ್ ಬಹಳ ಲಿಮಿಟೆಡ್ ಇರುತ್ತೆ ಅಲ್ಲಿರುವಂಥ ಎಡಿಟರ್ಸ್ಗಳ ಜೊತೆಗೆ ಇದಕ್ಕೆ. ಆದರೆ ಪ್ರತಿ ಸತಿ ಅವ್ರು ನನ್ನನ್ನು ಕರೆದು ಈ ಪುಸ್ತಕ ಓದು ಅಥವಾ ಈ ಪರ್ಸ್ಪೆಕ್ಟಿವಿಂದ ಈ ವಿಚಾರನ ಓದ್ಲಿಕ್ಕೆ ಅಪ್ರಿಷಿಯೇಟ್ ಮಾಡು, ಈ ರೀತಿಯ ಸಣ್ಣ ಸಣ್ಣ ಮೆಂಟರ್ಶಿಪ್ಗಳನ್ನು ಕೊಡೋರು.
ನಾನು ಅವ್ರ ಜೊತೆಗೆ ಕೆಲವು ಸತಿ ಸರ್ ಈ ಥರದ ಕಾರ್ಯಕ್ರಮ ಮಾಡ್ಬೋದಲ್ಲ, ಹೀಗೆ ಮಾಡ್ಬೋದಲ್ಲ ಅಂತ ಐಡಿಯಾಸ್ ಕೊಟ್ಟಾಗ ನಾನು ಸುಮ್ಮನೆ ಪಾರ್ಟಿಸಿಪೇಷನ್ನಲ್ಲಿ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೋಗಿದ್ದಂಥ ವ್ಯಕ್ತಿಯನ್ನು ನಾನು ಕೊಟ್ಟಂಥ ಕಾಲೇಜ್ ಹುಡುಗ ಕೊಟ್ಟಂಥ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತಂದರು, ವಿಶೇಷ ಕಾರ್ಯಕ್ರಮಗಳನ್ನು ಮಾಡೋದಂಥ ದೊಡ್ಡ ಮನಸ್ಸನ್ನು ಇಟ್ಕೊಂಡಿದ್ದಂಥವ್ರು ಅನಂತ ಚಿನಿವಾರ್ ಅವರು. ಅವ್ರ ಜೊತೆಗೆ ಆ ಸಂಬಂಧ ಆಗಿಂದ ಹೀಗೆ ಇದೆ. ನಿಮ್ಮೆಲ್ಲರ ಜೀವನದಲ್ಲೂ ಈ ರೀತಿ ಸಾಕಷ್ಟು ಜನ ಮೆಂಟರ್ಸ್ಗಳು ನಿಮಗೆ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇರ್ತಾರೆ. ನಾವು ಮೇಲ್ಮೇಲೆ ಹೋಗ್ತಾ ಯಾರು ನಮ್ಮನ್ನ ಮೇಲ್ಮೇಲಿಗೆ ತಗೊಂಡು ಹೋಗ್ಲಿಕ್ಕೆ ಮೆಟ್ಲುಗಳಾಗಿದ್ರು ಅವರನ್ನ ನಾವು ಕೃತಜ್ಞತೆಯಿಂದ ನೆನಪಿಟ್ಕೊಳ್ಬೇಕಾಗಿರೋದು ಭಾರತದ ಸ್ಪಿರಿಟ್ ಆಫ್ ಇಂಡಿಯಾ. ಆ ಕಾರಣಕ್ಕೋಸ್ಕರನೇ ನಾನು ಇವತ್ತು ಅವರಿಗೆ ಧನ್ಯವಾದ ತಿಳಿಸ್ಲಿಕ್ಕೆ ಅವ್ರು ಮಾಡಿರುವಂಥ ಈ ಹೊಸ ಪ್ರಯತ್ನಕ್ಕೆ ಸ್ಪಿರಿಟ್ ಆಫ್ ಇಂಡಿಯಾ ಬಹಳ ಒಳ್ಳೆ ಯೋಜನೆ ಮತ್ತು ಅದರ ಹಿಂದಿರುವಂಥ ಉದ್ದೇಶ ಕೂಡ ಇವತ್ತಿನ ತಲೆಮಾರಿನ ಭಾರತದ ಯುವಕರಿಗೆ ಭಾರತದ ಅಂತಃಸತ್ವ, ಭಾರತದ ಅಂತರಾಳ ಇದರ ಬಗ್ಗೆ ತಿಳಿಸುವಂಥ ಉದ್ದೇಶ. ನಾವೆಲ್ಲರೂ ಕೂಡ ಹೆಚ್ಚಾಗಿ ಭಾರತ 1947 15th of August ಪ್ರಾರಂಭ ಆದ ರಾಷ್ಟ್ರ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಭಾರತ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ, ನಿರಂತರವಾಗಿ ಜೀವಿಸಿರುವಂಥ ಒಂದು ಪರಂಪರೆ, ಒಂದು ಸಂಸ್ಕೃತಿ. ಆ್ಯಂಡ್ ದ ಸ್ಪಿರಿಟ್ ಆಫ್ ಇಂಡಿಯಾ ಈಸ್ ಇಟರ್ನಲ್. ಯಾಕೆಂದರೆ ಭಾರತಕ್ಕಾಗಲಿ ಭಾರತದ ಪರಂಪರೆಗಾಗಲಿ ಒಂದು ಡೇಟ್ ಆಫ್ ಬರ್ತ್ ಇಲ್ಲ. ಯಾವ ಒಂದು ಸಂಸ್ಕೃತಿಗೆ, ಇತಿಹಾಸಕ್ಕೆ, ಜನಾಂಗಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಅಂಥ ಒಂದು ಸಂಸ್ಕೃತಿಗೆ ಡೇಟ್ ಆಫ್ ಡೆತ್ ಕೂಡ ಇಲ್ಲ, ಡೇಟ್ ಆಫ್ ಎಂಡ್ ಕೂಡ ಇಲ್ಲ. ವಿಚ್ ಇಸ್ ವೈ ಇಂಡಿಯಾ ವಿಲ್ ರಿಮೈನ್ ಇಟರ್ನಲ್ ಆ್ಯಂಡ್ ಇಂಡಿಯಾ ವಿಲ್ ರಿಮೈನ್ ದ ಸ್ಪಿರಿಟ್ ದಟ್ ವಿಲ್ ಗೈಡ್ ದ ವರ್ಲ್ಡ್. 2014 ನಂತರ ದೇಶದಾದ್ಯಂತ ವಿಶೇಷವಾಗಿ ಯುವ ಪೀಳಿಗೆಯಲ್ಲಿ ಒಂದು ರೀಡಿಸ್ಕವರಿ ಆಫ್ ಇಂಡಿಯಾ ಒಂದು ಪ್ರಾರಂಭ ಆಗಿದೆ. ಭಾರತವನ್ನು ಮತ್ತೆ ನಾವು ತಿಳ್ಕೊಳ್ಬೇಕು. ನಮ್ಮ ಭಾಷೆಗಳು, ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಪ್ರಮುಖವಾಗಿ ಗಾಂಧೀಜಿ ಇರ್ಬೋದು, ಪಂಡಿತ್ ಮದನ್ ಮೋಹನ್ ಮಾಳವೀಯರ್ ಇರ್ಬೋದು, ಅರವಿಂದರ್ ಇರ್ಬೋದು, 4-5 ಪ್ರಮುಖ ಅಂಶಗಳ ಬಗ್ಗೆ ಅವರು ಗಮನವನ್ನು ಹರಿಸಿದ್ರು. ಸ್ವಧರ್ಮ, ಸ್ವಭಾಷೆ, ಸ್ವದೇಶಿ, ಮತ್ತು ಸ್ವರಾಜ್ಯ. ಈ 4 ಅಂಶಗಳ ಬಗ್ಗೆ ಇಡೀ ಒಂದು ಫ್ರೀಡಮ್ ಮೂವ್ಮೆಂಟ್ ಹೊರಟಿತ್ತು. 75 ವರ್ಷಗಳ ಕಾಲ ಒಂದು ರೀತಿಯ ಕಾಲನೈಸೇಷನ್ನಿಂದ ದೇಶ ಇವತ್ತು ಹೊರಗಡೆ ಬಂದು ಮತ್ತೊಂದು ಸಾತಿ ತಮ್ಮನ್ನ ತಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳುವಂಥ, ರೀಡಿಸ್ಕವರ್ ಮಾಡ್ಕೊಳ್ಳುವಂಥ ಒಂದು ಹೊಸ ಪಯಣದಲ್ಲಿ ಇವತ್ತು ಭಾರತ ಇದೆ. ಮತ್ತೊಮ್ಮೆ ನಾವು ಈ ಸ್ವದೇಶಿ, ಸ್ವಧರ್ಮ, ಸ್ವಭಾಷಾ, ಸ್ವರಾಜ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಾವು ಸ್ಪಿರಿಟ್ ಆಫ್ ಇಂಡಿಯಾದ ರೀಡಿಸ್ಕವರಿ ಆಗುವಂಥ ಪುಸ್ತಕಗಳು ಬರ್ತಾ ಇದೆ, ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಆಂದೋಲನಗಳು ದೇಶದಾದ್ಯಂತ ನಡೀತಾ ಇದೆ. ಅದರ ಸರಣಿಯಲ್ಲಿ ಸ್ಪಿರಿಟ್ ಆಫ್ ಇಂಡಿಯಾ ಕೂಡ ರಾಜ್ಯದ ಎಲ್ಲ ಯುವ ಜನತೆಗೆ ಭಾರತದ ಅಂತಃಸತ್ವವನ್ನು ತೆಗೆದುಕೊಂಡು ಹೋಗುವಂಥ ಬಹಳ ಅನಿವಾರ್ಯ ಮತ್ತು ಮುಖ್ಯವಾದಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದೆ. ಇದರ ನೇತೃತ್ವ ವಹಿಸಿರುವಂಥ, ಸಾರಥ್ಯ ವಹಿಸಿರುವಂಥ, ನಾನು ಬಹಳ ಗೌರವಿಸುವಂಥ ಅನಂತ ಚಿನಿವಾರ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಶುಭಾಶಯ ಕೋರ್ತಾ ಇದ್ದೀನಿ. ನಮಸ್ಕಾರ. ತೇಜಸ್ವಿ ಸೂರ್ಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವೆಲ್ಲರೂ ಇವಾಗ ಕಾತರದಿಂದ ಅವರ ಮಾತನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀವಿ. ಶ್ರೀಯುತ ಡಾಕ್ಟರ್ ಅನಿಲ್ ಸಹಸ್ರ ಬುದ್ಧೆ, ಅಧ್ಯಕ್ಷರು, ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿ ಫೋರಂ. ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡ ನಾಡಿನಲ್ಲೇ ಓದಿದವರು, ಬೆಂಗಳೂರಿನಲ್ಲೇ ಇದ್ದವರು. ಅವ್ರ ಮಾತನ್ನು ಇವಾಗ ಕೇಳೋಣ. ಸರ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ BL ಸಂತೋಷ್ ಅವರು ಮಾಡಿದರು. ಸಂತೋಷ್ ಜಿ ಅವರು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲೇ ಸಂತೋಷ ಇದೆ, ನಮಗೆಲ್ಲರಿಗೂ ಸಂತೋಷ ಪಡಿಸಿದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಡಯಾಸ್ನಲ್ಲಿ ಇರುವಂಥ ಪ್ರತಿಯೊಬ್ಬರು ಹೆಸರು ನೋಡಿದರೆ ನಮ್ಮ ಭಾರತೀಯ ಪರಂಪರೆ ಬಗ್ಗೆ ನಮಗೆ ಜ್ಞಾಪಕ ಆಗುತ್ತೆ. ನೋಡಿ, ಸುಚೇಂದ್ರ ಪ್ರಸಾದ್, ಸುಚ ಮತ್ತು ಇಂದ್ರ ಒಟ್ಟಿಗೆ ಇರೋರು. ಲಿಂಗರಾಜು, ನಮ್ಮ ಲಿಂಗ ಅಂದರೆ ಶಿವನ ಜೊತೆಗೆ ಜೋಡಿಸಿರೋ ರಘುನಾಥ ಎರಡೂ ಒಟ್ಟಿಗೆ ಸೇರುವವರು. ವಿಕ್ರಮ್, ಈ ಕಾರ್ಯಕ್ರಮಕ್ಕೆ ವಿಕ್ರಮ आगे बढ़ाने के लिए विक्रम करने वाले विक्रम संपत्ति है. उन्होंने सावरकर जी के बारे में तो लिखा ही है. ಅವರು ನಮಗೆ ನಮ್ಮ ಜೊತೆಗೆ ಇಲ್ಲಿ ಇರೋದ್ರಿಂದ ನಮಗೆ ಒಂದು ವಿಕ್ರಮ ಪ್ರಾಪ್ತ ಆಗುತ್ತೆ ಅಂತ ಅನಿಸ್ತದೆ.
ಪ್ರಕಾಶ್ ಬೆಳವಡಿಯವರು. ಪ್ರಕಾಶ್ ಅಂದರೆ ಪ್ರಕಾಶ್ ಇದು ನಮಗೆ ಲೈಟ್ ಕೊಡುವಂಥ ಒಂದು ವ್ಯಕ್ತಿ ಪ್ರಕಾಶ. ಶ್ರೀ ರಮೇಶ, ಅದರಲ್ಲಿ ರಾಮ ಮತ್ತು ಈಶಾ ಒಟ್ಟಿಗೆ ಸೇರುವವರು ರಮೇಶ. ಅನಂತ ಚಿನಿವಾರ ಅವರು, ಇವರು ಅನಂತ ಇಲ್ಲಿ ಸ್ಟೇಜ್ನಲ್ಲಿಲ್ಲ, ಆದ್ರೆ ಎಲ್ಲ ಕಡೆನೂ ಇದ್ದಾರೆ, ಇನ್ಫೈನೈಟ್ ಇದ್ದಾರೆ, ಆ ಥರದ್ದು ಅವರು ಅನಂತ. ಮತ್ತೆ ಮುಖ್ಯವಾಗಿ ತೇಜಸ್ವಿ ಸೂರ್ಯ ಈ ಪ್ರಾಂತದಲ್ಲಿ ಯುವ ನೇತಾರರಿದ್ದಾರೆ. ಅವರ ಹೆಸರಿನಲ್ಲಿ ಕೂಡ ಎರಡು ತೇಜಸ್ವಿ ಇದ್ದಾರೆ. ಮತ್ತೆ ಸೂರ್ಯ ಅಂತಂದ್ರೆ ನಮ್ಮ ಸೂರ್ಯ ದೇವತಾ ಅಲ್ಲಿ ಇದ್ದಾರೆ. ಹೀಗಾಗಿ ಈ ಪರ್ಟಿಕ್ಯುಲರ್ ಕಾರ್ಯಕ್ರಮದಲ್ಲಿ ಮೈಂಡ್ಫುಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂಡ್ ವಿಶ್ವ ವಿಪ್ರತ್ರಿಯ ಪರಿಷತ್ನವರು ಮಾಡಿರೋ ಈ ಕಾರ್ಯಕ್ರಮಕ್ಕೆ ಜನ ಎಲ್ಲ ಆಡಿಟೋರಿಯಂನಲ್ಲಿ ಯುವಕರು ಬಂದಿದ್ದಾರೆ. ಈ ಮಹತ್ವಪೂರ್ಣ ಒಂದು ಕಾರ್ಯಕ್ರಮ. ಎಲ್ಲರೂ ಹೇಳಿದರು ನಮ್ಮ ಭಾರತೀಯ ಸ್ಪಿರಿಟ್ ಬಗ್ಗೆ, ಸ್ಪಿರಿಟ್ ಆಫ್ ಇಂಡಿಯಾ. ಇದನ್ನ ನಾವು ಮುಂದೆ ಕರ್ಕೊಂಡು ಹೋಗಬೇಕಾಗಿದೆ. ಯಾಕೆ ಅಂತ ಹೇಳಿ ತಿಳ್ಕೋಬೇಕು. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ ನಮ್ಮ ಶಿಕ್ಷಾ ಪದ್ಧತಿಯಲ್ಲಿ 1835 ನಂತರ ಮೆಕಾಲೆನಿಂದ ಇಂಗ್ಲಿಷ್ ಎಜುಕೇಷನ್ ಪದ್ಧತಿ ನಮ್ಮ ಗುರುಕುಲನ್ನ ನಾಶ ಮಾಡಿಬಿಟ್ಟು ಬೇರೆ ಪದ್ಧತಿಯನ್ನ ಇಲ್ಲಿ ತಂದುಬಿಟ್ಟು ನಮಗೆ ವಿಸ್ಮರಣೆ ಆಗುವ ಹಾಗೆ ಮಾಡಿರುವ ಈ ಶಿಕ್ಷಾ ನೀತಿಯನ್ನ 185 ವರ್ಷದ ನಂತರ 2020ನಲ್ಲಿ ಇದೇ ಬೆಂಗಳೂರಿನ ಇಸ್ರೋ ಫಾರ್ಮರ್ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಕಸ್ತೂರಿ ರಂಗನ್ ಅವರಿಂದ ಶಿಕ್ಷಾ ನೀತಿ ಬಂದಿದೆ. ಈ ಹೊಸ ಶಿಕ್ಷಾ ನೀತಿ, ಭಾರತೀಯ ಶಿಕ್ಷಾ ನೀತಿನಲ್ಲಿ ಅನೇಕ ಜಗದಲ್ಲಿ ಬೇರೆ ಬೇರೆಗಳನ್ನು ಹೇಳಿದೆ. ಇದನ್ನು ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ಮುಂದುವರಿಸ್ತಾ ಇದ್ದಾರೆ. ಅಂದರೆ ಮೆಕಾಲೆನಿಂದ ಶುರು ಆಗಿರೋದು ಮೋದಿನಿಂದ ಕಂಪ್ಲೀಟ್ ಆಗುವ ಥರ ಮಾಡ್ತಾ ಇದ್ದೇವೆ. ಅದಕ್ಕೆ ಇದು ಬಹುತ್ ಮಹತ್ವಪೂರ್ಣ ಒಂದು ಕಾರ್ಯಕ್ರಮ. ರಮೇಶ್ ಅವರು ಮತ್ತು ಅನಂತನವರು ಸೇರಿ ಈ ಕಾರ್ಯಕ್ರಮನ ಇಲ್ಲ ಯೋಜನೆ ಮಾಡಿದ್ದಾರೆ. ಇದರಲ್ಲಿ ಸ್ಪಿರಿಟ್ ಆಫ್ ಇಂಡಿಯಾ ಬಗ್ಗೆ ಸ್ವಲ್ಪ ನೋಡಬೇಕು. ಸ್ಪಿರಿಟ್ ಆಫ್ ಇಂಡಿಯಾ ಇಂಡಿಯಾ ಮಾತಾಡ್ತಾ ಇದ್ದೇವೆ, ಆದರೆ ಸ್ಪಿರಿಟ್ ಆಫ್ ಇಂಡಿಯಾ ಈಸ್ ಇನ್ ಭಾರತ್. ಭಾರತದಲ್ಲಿ ಈ ಸ್ಪಿರಿಟ್ ಇದೆ. ಭಾರತದ ಕೊನೆಯಲ್ಲಿ ನಾನು ನೋಡ್ತಾ ಇದ್ದೆ, ಫಾರ್ದೆಸ್ಟ್ ಪ್ಲೇಸ್ ಇನ್ ಅರುಣಾಚಲ್ ಪ್ರದೇಶ್ ಅಂಡ್ ನಾಗಾಲ್ಯಾಂಡ್, ಡೋಂಗ್ ಮತ್ತು ಚೋಕ್ಲಾಗನ್, ಅಲ್ಲಿಂದ ಹಿಡಿದ್ಬಿಟ್ಟು ವೆಸ್ಟ್ನಲ್ಲಿ ಘೋರ್ಮೋಟಾ ಮತ್ತು ದ್ವಾರಕಾ ಗುಜರಾತ್ನಲ್ಲಿ, ಕನ್ಯಾಕುಮಾರಿ ದಕ್ಷಿಣದಿಂದ ಲಡಾಖ್ನಲ್ಲಿ, ಅಲ್ಲಿವರೆಗೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಎಲ್ಲ ಕಡೆನೂ ಇದೆ. ಸಿಂಪಲ್ ಥಿಂಗ್ಸ್. ಮನೆಯಲ್ಲಿ ಬಂದವ್ರಿಗೆ ಅತಿಥಿ ದೇವೋಭವ, ನಾವು ಮುಂಚೆ ಊಟ ಕೇಳ್ತೇವೆ, ತಿಂಡಿ ಕೊಡ್ತೇವೆ. ಇದು ಬೇರೆ ದೇಶದಲ್ಲಿ ಎಲ್ಲೂ ಮಾಡೋದಿಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಇದು ಕಲ್ಚರ್, ಇದು ಸ್ಪಿರಿಟ್ ಆಫ್ ಇಂಡಿಯಾ. ನೀವು ಬೇರೆ ಯಾವುದೇ ಪ್ರಾಂತದಲ್ಲಿ ಹೋದರೂ ಕೂಡ, ಎಲ್ಲ ಪ್ರಾಂತಗಳಲ್ಲೂ ಕೂಡ ಅವರವ್ರ ಭಾಷೆ ಬೇರೆ ಬೇರೆ ಇರ್ಬೋದು. India is a very diverse country in terms of climate, in terms of our clothes that we wear, in terms of our festivals, in terms of our other various parts, including food habits, the kind of crops, the biodiversity, but we are all united. How are we united? We are united through our cultural moorings. We all have the same philosophy, that of Vasudhaiva Kutumbakam. Entire world is one, and we all together talk about the whole world as one family, Vasudhaiva Kutumbakam. We also talk about Sarve Janaha Sukhino Bhavantu. We want welfare of all people. We don't want welfare of only us. The last man, Antyodaya, whether it is in India or in South Africa, we will always consider the well-being of everyone. ಈ 2 ವರ್ಷದಲ್ಲಿ ಕೊರೋನಾ ಕಾಲದಲ್ಲಿ ಫಸ್ಟ್ ವ್ಯಾಕ್ಸಿನ್ ಡೆವಲಪ್ ಮಾಡಿದ ನಂತರ ನಮ್ಮ ದೇಶದಿಂದ 100 ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಫ್ರೀಯಾಗಿ ಕೊಟ್ಟಿದ್ದೇವೆ, ಆಮೇಲೆ ದುಡ್ಡಿನಿಂದನೂ ಕೊಟ್ಟಿದ್ದೇವೆ. ಆದರೆ ಅವ್ರಿಗೆ ಎಲ್ಲರಿಗೂ ತಲುಪಿಸುವಂಥ, ಎಲ್ಲರದ್ದು ಹೆಲ್ತ್ ಸರಿಯಾಗಿರ್ಬೇಕು ಅನ್ನುವಂಥ ವಿಚಾರ ಮಾಡುವಂಥ ವಸುಧೈವ ಕುಟುಂಬಕಂ, ಅದೇ ಥರ ಸರ್ವೇ ಜನಃ ಸುಖಿನೋ ಭವಂತು ಇರೋ ನಮ್ಮ ಕಲ್ಚರ್. ಎಲ್ಲರಿಗೂ ಅನ್ನಿಸ್ತದೆ ಸೈನ್ಸ್ ಹೊರಗಡೆಯಿಂದ ಬಂದಿದೆ. ಈಗ ತೇಜಸ್ವಿ ಅವರು ಹೇಳ್ತಾ ಇದ್ರು, ನಮ್ಮ ದೇಶ ಎಕನಾಮಿಕಲಿ ವೆರಿ ಪವರ್ಫುಲ್ ಇತ್ತು. ಶುರುವಾತಿನಲ್ಲಿ ನಮ್ಮ ಅನಂತನವರು ಹೇಳಿದರು, ಬೇರೆ ಬೇರೆ ಭಾಷಣದಲ್ಲಿ ಅವ್ರು ಕೇಳಿದ್ರಿಂದ ಇಂಡಿಯಾಸ್ GDP
GDP was around 35% at the time of the beginning of the first millennium, 180. ಅದರಲ್ಲಿ ನಮ್ಮದು ನಿಯರ್ಲಿ 35%. China was second. Subsequently, ನಾವು ಇಂಡಿಪೆಂಡೆಂಟ್ ಇಂಡಿಯಾ ಆಗುವವರೆಗೆ ಅದು ಕಡಿಮೆ 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 ಆಗ್ತಾ ಸಿಂಗಲ್ ಡಿಜಿಟ್ನಲ್ಲಿ ಬಂದಿರೋದು ಇವಾಗ ಮತ್ತೆ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿನಿಂದ ಸ್ಲೋಲಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಟು ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ನಾವು ಆಗ್ತಾ ಇದ್ದೇವೆ. 3.5 ಟ್ರಿಲಿಯನ್ ಎಕಾನಮಿನಿಂದ 5 ಟ್ರಿಲಿಯನ್ ಎಕಾನಮಿ. ಬಟ್ ನಮ್ಮ ಸ್ಪಿರಿಟ್ ಆಫ್ ಇಂಡಿಯಾದಲ್ಲಿ ನಮ್ಮ ಬೇರೆ ಬೇರೆ ಜನದಲ್ಲಿ ಇರುವಂಥ ವಿಚಾರಗಳನ್ನು ನಾವು ತಿಳ್ಕೊಬೇಕಾದರೆ ನಾವು ಹಳ್ಳಿಯಲ್ಲಿ ಹೋಗಬೇಕು, ಟ್ರೈಬಲ್ ಏರಿಯಾನಲ್ಲಿ ಹೋಗಬೇಕು. ಆವಾಗ ರಿಯಲ್ ಸ್ಪಿರಿಟ್ ಆಫ್ ಇಂಡಿಯಾ ಸಿಗುತ್ತೆ. ಸ್ಲೋಲಿ ಆ್ಯಂಡ್ ಸ್ಟಡಿಲಿ, ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ದಟ್ ಮೆಕಾಲೆ ಎಜುಕೇಷನ್, ನಮ್ಮ ಸಿಟೀಸ್ನಲ್ಲಿ ಸ್ವಲ್ಪ ಸ್ವಲ್ಪ ನಾವು ವಿಸ್ಮರಣೆ ಜಾಸ್ತಿ ಆಗಿದೆ. ಆದರೆ ಊರಲ್ಲಿ ಈಗೂ ಕೂಡ ಅದೇ ಕಲ್ಚರು, ಅದೇ ಸ್ಪಿರಿಟ್ ಇವಾಗಲೂ ಇದೆ. ಅದಕ್ಕೋಸ್ಕರ ನಮಗೆ ಇನ್ನೊಂದು ಸರಿ ರೀಇನ್ವೆಂಟಿಂಗ್ ದ ವೀಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಮಹತ್ವದಂದರೆ ನಮಗೆಲ್ಲರಿಗೂ ಅನ್ನಿಸ್ತದೆ ಸೈನ್ಸ್ ಹ್ಯಾಸ್ ಕಮ್ ಫ್ರಮ್ ದ ವೆಸ್ಟ್. ಆದರೆ ಸೈನ್ಸ್ದು ಬಿಗಿನಿಂಗ್ ಇಲ್ಲೇ. ನಮ್ಮ ಋಷಿ ಮುನಿಯವರು ವೇದ ಕಾಲದಿಂದ ಅಂದರೆ ಒಂದು 8,000 ವರ್ಷದ ರಿಟನ್ ಹಿಸ್ಟ್ರಿನಲ್ಲಿ ನಮಗೆ ಕಾಣಿಸ್ತದೆ. ಮಹಾಭಾರತ ಆಗಲಿ, ರಾಮಾಯಣ, ಅದಕ್ಕೂ ಮುಂಚೆ ಕೂಡ ವೇದಗಳನ್ನು ಬರೆದವರು ಎಲ್ಲರೂ they were all scientists. Through observation, through analysis, through critical thinking, through that ability, they were able to comprehend and give the theorems and various philosophies which were eternal. ಈಗ ತೇಜಸ್ವಿ ಹೇಳಿದರು ನಮ್ಮ ಸಂಸ್ಕೃತಿ ಇಟರ್ನಲ್. ಅದಕ್ಕೆ ಯಾವಾಗ ಸ್ಟಾರ್ಟ್ ಆಗೋದು ಗೊತ್ತಿಲ್ಲ, ಯಾವಾಗ ಎಂಡ್ ಆಗುತ್ತೆ ಇಲ್ಲೇ ಇಲ್ಲ. ಹೀಗಾಗಿ ದ್ಯಾಟ್ ಅನಂತ ಇನ್ಫೈನೈಟ್ ನಮ್ಮ ಸಂಸ್ಕೃತಿ ಇರೋದು. ಇದನ್ನು ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜುಗಳಲ್ಲಿ ನಮಗೆ ಯಾರೂ ಹೇಳಿಲ್ಲ. ನಮ್ಮ ಸಂಸ್ಕೃತ ಭಾಷೆ ಬಗ್ಗೆ, ನಮ್ಮ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ನಿರ್ಮಾಣವಾಗೋ ಥರ ಈ 75 ವರ್ಷ ಕಾಲದಲ್ಲಿ ಆಗಿರಲಿಲ್ಲ. ಹೀಗಾಗಿ 2020ರಲ್ಲಿ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದ ನಂತರ ಎಲ್ಲ ಶಿಕ್ಷಣವನ್ನು ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೆ ತಮ್ಮ ತಮ್ಮ ಮಾತೃಭಾಷೆಯಲ್ಲಿ ಆಗಬೇಕು ಅಂಥೇಳಿ ಆಗ್ರಹ ಪ್ರಧಾನಮಂತ್ರಿನವರು ಮಾಡಿದ್ದಾರೆ. ಹೀಗಾಗಿ ನಾನು AICTನಲ್ಲಿ ಇರುವಾಗ 2 ವಿಷಯದಲ್ಲಿ ವಿಶೇಷವಾಗಿ ನಾವು ಕೆಲಸ ಮಾಡೋದಂದರೆ, ನಮಗೆ ಹೇಳಿದಂಥ ತೇಜಸ್ವಿ ಸೂರ್ಯ ಅವರು ಒಂದು ಸರಿ ಪಾರ್ಲಿಮೆಂಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು. ನಾವು ಇಂಡಿಯನ್ ನಾಲೆಜ್ ಸಿಸ್ಟಮ್ ನಂತರ ಡಿವಿಷನ್ ಮಿನಿಸ್ಟ್ರಿನಲ್ಲಿ ಮಾಡಿಬಿಟ್ಟು IIT ಇಂದೋರ್ನಿಂದ ಒಬ್ಬರು ಫುಲ್ ಟೈಮ್ ಇದಕ್ಕೋಸ್ಕರ ಕೆಲಸ ಮಾಡೋಕ್ಕೋಸ್ಕರ ನಮ್ಮ ಜೊತೆಗೆ ಬಂದಿದ್ದಾರೆ. ಅದೇ ಥರ ಭಾರತೀಯ ಭಾಷೆಗಳಲ್ಲಿ ಇಂಜಿನಿಯರಿಂಗ್ ಶಿಕ್ಷಾ, ಅದೇ ಥರ ಈ ವರ್ಷ ಮೆಡಿಕಲ್ ಲಾ ಎಜುಕೇಷನ್ ಆಲ್ಸೋ ಹ್ಯಾಸ್ ಸ್ಟಾರ್ಟೆಡ್. ಅದಕ್ಕೋಸ್ಕರ ನಾವು AICTನಿಂದ ನಮ್ಮ ಪುಸ್ತಕಗಳು ಮುಂಚೆ ತಮ್ಮ ಭಾಷೆಗಳೇ ಬೇಕು. ಪುಸ್ತಕಗಳೇ ಇಂಗ್ಲೀಷ್ನಲ್ಲಿದ್ದರೆ ನಮಗೆ ಮತ್ತೆ ಇಂಗ್ಲೀಷ್ನಲ್ಲೇ ಓದಬೇಕಾಗತ್ತೆ. ಹೀಗಾಗಿ ಒಂದು ಸ್ಪೆಷಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರಾನ್ಸ್ಲೇಷನ್ ಟೂಲ್ ಇಂಡಿಜಿನಸ್ಲಿ ಡೆವಲಪ್ ಮಾಡಿಬಿಟ್ಟು ನಮ್ಮ ಇಂಗ್ರಜಿನಲ್ಲಿ ಇರುವಂಥ ಒಳ್ಳೆ ಪುಸ್ತಕಗಳನ್ನು 12 ಭಾರತೀಯ ಭಾಷೆಗಳಲ್ಲಿ ಈಗ ಟ್ರಾನ್ಸ್ಲೇಟ್ ಮಾಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪುಸ್ತಕಗಳನ್ನು ನಾವು ವಿತರಿಸಿದ್ದೇವೆ. ಆಮೇಲೆ ವೆಬ್ಸೈಟ್ನಲ್ಲಿ ಫ್ರೀ ಆಫ್ ಕಾಸ್ಟ್ ಎಲ್ಲರಿಗೂ ಡೌನ್ಲೋಡ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಹೀಗಾಗಿ ಯಾವುದೇ ಹಳ್ಳಿಯಲ್ಲಿ ಯಾವುದೂ ಜಗದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಅಂದರೆ ಅವ್ರಿಗೆ ತಮ್ಮ ಮಾತೃಭಾಷೆಯಲ್ಲಿ ಇಂಜಿನಿಯರಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿದೆ. ಈ ವರ್ಷದಿಂದ ಮೆಡಿಕಲ್ ಹಾಗೂ ಲಾ ಎಜುಕೇಷನ್ ಆಲ್ಸೋ ಆಗ್ತಾ ಇದೆ. ನಮಗೆಲ್ಲರಿಗೂ ಅದೇ ಥರ ಗುರುತಿರಬೇಕು. ನಮ್ಮ ಪುಸ್ತಕಗಳಲ್ಲಿ, ಹಿಸ್ಟ್ರಿ ಪುಸ್ತಕಗಳಲ್ಲಿ ಸ್ಕೂಲ್ ಎಜುಕೇಷನ್ನಿಂದ ನಮಗೆ ತಿಳಿಸಬೇಕಾಗಿದೆ ಗಣಿತಶಾಸ್ತ್ರ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, science, entire philosophy, psychology, economics, you name the subject, whatever is in the modern era, everything is part of our Indian ethos and culture. Technologically we were advanced. Look at our temples. Brodeshwara temple, grand old temple which is standing for 1000 years. Which concrete building of the modern era can stand more than 100 years? Whereas our temples have been standing for 1000 years.
We have our Ayurveda, which was very useful during COVID times. It has cure for many of the diseases. It is actually more preventive than after taking care of the medicine afterwards. And therefore, our whole philosophy itself is based on the ethos of one with the nature, and therefore talks about sustainable development, whether it is in our festivals, Tulsi Puja Mandali, athwa namma using of turmeric. This is all part of our culture. Other nations are trying to do investigation and try to patent it and take away the knowledge which we had created. India is the most richest knowledge traditions of the whole world. The amount of knowledge that was there. You all remember when the Nalanda library was burnt, it remained burning for 6 long months. It was an 8-story building. Today also no university in India has a 8-story library building. Can you imagine? And therefore we have such rich heritage. Unless we tell all of this to our youth, right from school time, from our families, from home, until the higher education, I think we cannot revive. And that's why the whole history which has begun from Macaulay education system in 1835 to 2020, when Modi ji has brought in the new national education policy, one M to the other M is going to create a great nation which was a Vishwa Guru at one time, and we will again become Vishwa Guru within no other time other than maybe 5 years, 10 years. And that is the spirit of India which we have to do it. My congratulations to the Mindful Media Private Limited and Vishwa Vipratriya Parishad who organized this event on this dental college premises. And we all should remember not only our ancient scientists, but I would like to just mention about 5. Our little earlier C.V. Raman, J.C. Bose and S.N. Bose, despite all difficulties they came out. And then Dr. Homi Bhabha and Dr. Vikram Sarabhai for our nuclear and space science. I think this is the true spirit of India. Let us take the spirit of India to the villages, to the schools, to the colleges, to the families, and in the next 5 years, rise again as a Vishwa Guru. Thank you. Namaskara. ನಮ್ಮೆಲ್ಲ ಕಾಲೇಜು ವಿದ್ಯಾರ್ಥಿಗಳಲ್ಲಿ ವಿನಂತಿ, ಈಗ ಡಾಕ್ಟರ್ ಅನಿಲ್ ಸಹಸ್ರಬುದ್ಧೆ ಅವರು ಮಾತಾಡಿದ್ರು. ಯಾರಿಗೋಸ್ಕರ ಮಾತಾಡ್ತಿದ್ದಾರೆ, ಇಲ್ಲಿರೋರೆಲ್ಲ ಯಾರಿಗೋಸ್ಕರ ಸೇರಿದ್ದಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ವಿದ್ಯಾರ್ಥಿಗಳೇ, ತಮ್ಮಲ್ಲಿ ಒಂದು ವಿನಂತಿ, ದಯಮಾಡಿ ನಿಮ್ಮ ಮೊಬೈಲ್ಗಳನ್ನು ಈ ಸಮಯದಲ್ಲಾದರೂ ಒಳಗಡೆ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ. ಇವರುಗಳ ಮಾತುಗಳನ್ನು ದಯಮಾಡಿ ಕೇಳಿಸ್ಕೊಳ್ಳಿ. ಈ ಅವಕಾಶಗಳು ನಮಗೆ ಪದೇ ಪದೇ ಸಿಗೋದಿಲ್ಲ. ಇದು ತಮ್ಮೆಲ್ಲರಲ್ಲಿ ಒಂದು ವಿನಂತಿ. ಅನಿಲ್ ಸರ್, ಎಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ನಾನು ಸಾಂಸ್ಕೃತಿಕ ಚಿಂತಕರು, ನಟರು, ರಂಗಭೂಮಿ, ಹಿರಿತೆರೆ, ಕಿರುತೆರೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿರರ್ಗಳವಾಗಿ ಕನ್ನಡ ಭಾಷೆಯನ್ನಾಗಲಿ ಇಂಗ್ಲೀಷ್ ಭಾಷೆಯನ್ನಾಗಲಿ ಸ್ವಚ್ಛವಾಗಿ ಮಾತನಾಡುವಂತಹ ಈ ಎಲ್ಲದರ ಒಂದು ಪ್ರಭಾವಳಿಯನ್ನು ತಮ್ಮ ಸುತ್ತ ಇಟ್ಕೊಂಡಿರುವಂತಹ ಸುಚೇಂದ್ರ ಪ್ರಸಾದ್ ಅವರು ತಮ್ಮ ಮಾತಿನ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದಾರೆ. ಸಭೆಗೆ ನಮಸ್ಕಾರ. ವೇದಿಕೆಯನ್ನು ನಿಜ ಅರ್ಥದಲ್ಲಿ ಅಲಂಕರಿಸಿರುವಂತಹ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿ ಗಣ್ಯರಿಗೆ ಬಾಗಿದ ಶಿರ ಮತ್ತೆ ಮುಗಿದ ಕರದೊಟ್ಟಿಗೆ ನಮನ. ನಮ್ಮ ಮಾತೆ ಭಾರತ ಮಾತೆ ಸರ್ವಲೋಕ ವಂದಿತೆ, ಜಗದ ಮನವ ಜಗದ ಜನರ ಮನವ ಸೆಳೆವ ಗೌರವಾನ್ವಿತೆ, ಆದಿ ಅಂತ್ಯವಿರಹಿತೆ ಸಾಧುರೂಪ ಸಂಹಿತೆ, ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರ್ಯಕ್ಕೆ.
ದೊಡ್ಡದಿದೆ. ಅವ್ರು ಹೇಳಿದ್ರು, ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ, ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ, ವ್ಯಕ್ತಿ ಆಗಲಿಂದು ನೈಜ ರಾಷ್ಟ್ರ ಸೇವಕ. ಇದನ್ನ ಎಷ್ಟು ಬಾರಿ ಹೇಳ್ಕೊಂಡ್ರು ಹಾಗೆ ನಾವು ಆಗಿದ್ದೇವೆಯೇ ಅಂತ ಒಂದು ಗುಮಾನಿ ನಮ್ಮನ್ನ ಕಾಡದೇ ಇರೋದು. ಮಾತಿಗೆ ನಿಂತು ಬಿಟ್ಟಿದ್ದೇವೆ, ಹಾಗಾಗಿ ಸಹಿಸಿಕೊಳ್ಳಿ. ವಿಷಯ ಭಾರತದ್ದಾದ್ದರಿಂದ ಪ್ರಜ್ಞಾ ಪ್ರವಾಹದಿಂದಾಗಿ ಕೊಂಚ ಆಚೀಚೆ ಹೊಯ್ದಾಟ ಆದರೆ ಅದು ಯಾವುದೇ ಭಾರತೀಯನ ತವಕ, ತಲ್ಲಣ, ತಹತಃ ಅಂತಲೇ ಯೋಚನೆ ಮಾಡಿ. ಇಂಡಿಯಾ ಅನ್ನೋ ಪದಕ್ಕೆ ಅನೇಕ ಅರ್ಥಗಳಿರೋ ಹಾಗೆ ದಾಸ್ಯ ಅಂತಲೂ ಇದೆ ಅಂತ ನಮ್ಮ ಸಂಸ್ಕೃತ ಭಾರತಿ ಹೇಳುತ್ತೆ. ನಮ್ಮ ಸಂಸ್ಕಾರ ಭಾರತಿಯಲ್ಲೂ ತತ್ಕರ್ಮ ಎನ್ನ ಬಂಧಾಯ ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತಲೇ ಹೇಳ್ತೇವೆ. ಯಾವಾಗ ಆರಂಭ ಮಾಡಬೇಕಾದಾಗಲೂ ಸಹ ಆತ್ಮ ಅಮರವಾದ್ದು, ದೇಹ ಅಜರವಾದ್ದು. ದೇಹ ಅಜರ, ಆತ್ಮ ಅಮರ ಅನ್ನೋ ನಂಬುಗೆ ಈ ನೆಲದ್ದು. ಭಾರತದ ಅಂತಃಸತ್ವ, ಭಾರತದ ಅಂತರಾತ್ಮ ಇವುಗಳು ಕುರಿತಾಗಿ ನಾವು ಮಾತಾಡ್ತಿದ್ದೀವಿ ಅಂತಂದಾಗ ಸಹಜವಾಗಿ ಮನಸ್ಸು ನಿಜವಾಗಿಯೂ ಪ್ರಫುಲ್ಲವಾಗುತ್ತೆ. ದುಗುಡ ಆವರಿಸಿ ಇನ್ನೇನಪ್ಪ ಭಾರತದ ಗತಿ ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿಯೂ ಇಂಥ ಸ್ತುತ್ಯ ಮತ್ತು ಶ್ಲಾಘ್ಯ ಆಯೋಜನೆಗಳು ಇಲ್ಲ ಬಾರಿಗೂ ನಮ್ಮ ಅಂತಃಸತ್ವವನ್ನು, ಭಾರತದ ಅಂತರಾತ್ಮವನ್ನು ಹೊಕ್ಕು ಬಳಸಿ ಬರುವಂಥದ್ದಕ್ಕೆ ಇದು ಸದವಕಾಶ ಅಂತ ಅನಿಸುತ್ತೆ. ಆದರೆ ಪ್ರಶ್ನೆ, ಎಷ್ಟು ಶತಮಾನಗಳು ನಾವಿನ್ನೂ ಹೊಕ್ಕಿ ಬಳಸಿ ಮಾಡ್ತೇವೆ? ಅಂತರಾತ್ಮವನ್ನಾಗಲಿ ಅಂತಃಸತ್ವವನ್ನಾಗಲಿ ಮಾಪಕಗಳೊಟ್ಟಿಗೆ, ಅಳತೆಗೋಲೊಟ್ಟಿಗೆ ಅಳೆಯುವುದೇ ನಮ್ಮ ಕೆಲಸವಾಗಬೇಕೇ? ಮುಂದಡಿ ಇಡೋದು ಬೇಡವೇ ಅಂತಲೂ ಹಿರಿಯರು ನಮ್ಮನ್ನು ಚುಚ್ಚಿ ಎಚ್ಚರಿಸಿದಾಗ ಅನಿಸುತ್ತೆ. ಅನೇಕ ಸುಭಾಷಿತಗಳು, ಶ್ಲೋಕಗಳು, ಶಾಸ್ತ್ರಗ್ರಂಥಗಳು, ಸ್ಮೃತಿ, ಶ್ರುತಿ ಇವೆಲ್ಲವೂ ನಮ್ಮನ್ನು ಬಾರಿ ಚುಚ್ಚಿ ಎಚ್ಚರಿಸುತ್ತೆ, ಹೇಳ್ತಲೇ ಇರುತ್ತೆ. ನೀ ಎಲ್ಲಿದ್ದಿ? ಕೋಹಂ, ಯಾರು ನೀನು? ಇಲ್ಲಿ ಯಾತಕ್ಕೆ ಬಂದಿದ್ದೆ? ಜನ್ಮ ಸಾರ್ಥಕ್ಯ ಮಾರ್ಗವ್ಯಾವುದು? ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವುದು ಯಾತಕ್ಕಾಗಿ, ಹೇಗೆ? ಇವೆಲ್ಲದರ ಕುರಿತಾಗಿ ನಿರಂತರವಾದ ಚರ್ಚೆಯನ್ನು ಶಾಸ್ತ್ರಗ್ರಂಥಗಳು ಮಾಡ್ತಾರೆ. ಶಾಸ್ತ್ರ ಸಮ್ಮತವೂ ಹೌದು. ಯಾವುದು ಮಂಡಿತವಾಗಿ, ಯಾವುದು ಮಂಡನೆಯಾಗಿ ಖಂಡನೆಯಾಗದೇ ಉಳಿದಿದೆಯೋ ಅದನ್ನೇ ಶಾಸ್ತ್ರ ಅಂತ ಯೋಚನೆ ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ಶಾಸ್ತ್ರಗ್ರಂಥಗಳು ಈಗಷ್ಟೇ ಸಹಸ್ರಬುದ್ಧಿಯವರು ಹೇಳಿದ್ರು 6 ತಿಂಗಳ ಪರ್ಯಂತ ನಮ್ಮ ಗ್ರಂಥಾಲಯವನ್ನು ಸುಡ್ತಾ ಇರೋದನ್ನು ನೋಡಿದೆವು. ಮೈಸೂರಿನ ಅಂಬಾವಿಲಾಸ ಅರಮನೆ 117 ವರ್ಷ ಅದಕ್ಕೆ ಆಯು. ಶಿಥಿಲಾವಸ್ಥೆಯಿಂದಾಗಿ ಈಗ ವಸ್ತು ಸಂಗ್ರಹಾಲಯವಾಗಿಯೂ ಮಾರ್ಪಟ್ಟಿರುವಂಥದ್ದನ್ನು ಹೊರದೇಶದ ಸ್ನೇಹಿತರು ಬಂದು ಅದನ್ನು ದುರಸ್ತಿ ಮಾಡಲಿ ಅಂತ ಕಾಯ್ತಿರುವಂಥ ಪ್ರವೃತ್ತಿಗಳು ನಾವು, ಬದ್ಧ ಭೃಗುಟಿಗಳು ನಾವು. ಯಾಕೆ ಅಂತ ನಾವು ಇಂಥ ವೇದಿಕೆಯಲ್ಲಿ ಯೋಚನೆ ಮಾಡಬೇಕು. ಇದು ಕೇವಲ ಸಂಭ್ರಮಾಚರಣೆಗೆ ವೇದಿಕೆ ಆಗುವುದಿಲ್ಲ. ಸಂಭ್ರಮಕ್ಕೆ ಹೇಗೆ ಕಾರಣಗಳಿರಬಾರದೋ ಅಥವಾ ಇರಬೇಕು ಅನ್ನೋ ಅಲಿಖಿತ ನಿಯಮವಿದೆಯೋ ಹಾಗೆ ವಿಭ್ರಮ ಸಹ ಒಳ್ಳೆಯದಲ್ಲ. ಹಂಪೆಯಲ್ಲಿ ಕುಂಚ ಹಿಡಿದು ಯಾರೋ ಸಹೋದರರು ಅಲ್ಲಿ ಅನ್ವೇಷಣೆಯ ಉತ್ಖನನವನ್ನು ನಿರಂತರ ಮೊಗೆದು ಮಾಡ್ತಾ ಇರ್ತಾರೆ. ಅವರಿಗೆ ನೀರು ಒದಗಿಸುವ ಊಟೋಪಚಾರ ವ್ಯವಸ್ಥೆಯನ್ನು ನಾವು ನಮ್ಮ ಭಾರತೀಯರು ವಹಿಸಿಕೊಂಡಿರ್ತೇವೆ. ಈ ಎಲ್ಲವನ್ನ ಯುವಾವಸ್ಥೆಯಲ್ಲಿರುವಂಥ ನನ್ನೆಲ್ಲ ಗೆಳೆಯ ಗೆಳತಿಯರಿಲ್ಲಿದ್ದೀರಿ. ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಹೇಳುತ್ತೆ ವಿಜ್ಞಾನ. ಗುಂಡಪ್ಪನವ್ರು ಹೇಳ್ತಾರೆ, ಪರಿಜ್ಞಾನ ಎಲ್ಲರಿಗೂ ಇದೆ, ನಿಮ್ಮ ಇಂಗಿತ ಜ್ಞಾನ ಎಲ್ಲಿದೆ ಅಂತ ಕೇಳ್ತಾರೆ. ಭಾಳ ಚೆನ್ನಾಗಿ ಹೇಳ್ತಿದ್ದಾರೆ ಅವರು. ಜ್ಞಾನ ಎಲ್ಲರಿಗೂ ಇದೆ, ನಿನಗೇನು ಬೇಕು ಅದು ನಿನಗೆ ಗೊತ್ತಿದೆ, ಹಾಗಾಗಿ ಅದು ಪರಿಜ್ಞಾನ. ಇತರರಿಗೇನು ಬೇಕು ಅನ್ನೋದೇ ಇಂಗಿತ ಜ್ಞಾನ ಅಂತ ಗುಂಡಪ್ಪನವರು ಸ್ಪಷ್ಟವಾಕ್ಯವಾಗಿ ಹೇಳಿದ್ದಾರೆ. ಮಾಡಿದನೆಂಬುದು ಮನದಲ್ಲಿಲ್ಲದಿರ್ದೊಡೆ ಬೇಡಿದ್ದ ನೀವ ಕಾಣ ಅಂತ ವಚನವಾಂಗ್ಮಯ. ದೇವ ನೀನೊಲಿದೆತ್ತಡೊಲ್ಲದೆ ಜೀವರಿಗೆ ಪರಮಾರ್ಥ ತತ್ವ ಪದವ, ಬೋಧವಿಹುದೇ ಮಾಯಾ ಗುಣ ವಿಮೂಢರಿಗೆ, ಆವನೈಕೃತವಿದನು ಮರೆವನು ದೇವ ಭವದಿಯಾಂಘ್ರಿ ಕಮಲ, ಕರಾವಲಂಬನದಲ್ಲಿ ತತ್ವಜ್ಞ
ಅಭಿಮಾನದಲ್ಲಿ ಎನ್ನುವುದು ನಮ್ಮ ಹಳಗನ್ನಡ. ದುರದೃಷ್ಟವಶಾತ್ ನಮಗೆ ಕನ್ನಡವೂ ಬರೋಲ್ಲ. ನಾವು ಆತುಕೊಂಡ ಸ್ವಭಾಷೆ ಎಲ್ಲ ನಾವು ಇಷ್ಟೇ ಮಾತಾಡ್ಕೊಂಡ್ವಿ. ಅಭಿಮಾನ ಶೂನ್ಯರು ಅನ್ನೋದಕ್ಕೆ ಬಾರಿ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದೇನು ಅಂದರೆ, ಕೇವಲ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಇದು ಭಾರತದ ಬಗ್ಗೆ ಮಾತಾಡ್ತಿದ್ದೇವೆ. ಸ್ವಭಾಷೆ, ಸ್ವರಾಷ್ಟ್ರ ಇದ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಳ್ಬೇಕಾದ್ದರಿಂದ ಹಿರಿಯರು ಹೇಳಿದ ಮಾತು, ಎಲ್ಲುಂಟು ಅಭಿಮಾನವು, ಅಭಿಮಾನ ಶೂನ್ಯರು ನೀವು, ತೇದು ಬಿಡಿ ನಿಮ್ಮ ಕನ್ನಡವನ್ನು, ಕನ್ನಡ ನಾಡನ್ನು, ಕನ್ನಡ ಸಂಸ್ಕೃತಿ ಆಚರಣೆಗಳನ್ನು, ಆಚೀಚೆ ಸಮುದ್ರಗಳಿವೆ ಚೆಲ್ಲಿಬಿಡಿ ಅಂತ ಹೇಳಿದರು. ಎಷ್ಟು ನೊಂದು ಹೇಳಿದ್ದಾರೋ ಆ ಹಿರಿಯರು. ಇದು ಖೇದ ವ್ಯಕ್ತಪಡಿಸುವ ಅಥವಾ ವಿಷಾದ ಯೋಗವನ್ನು ಹೇಳಿಕೊಳ್ಳುವಂಥ ಮಾತು ಅಥವಾ ಅಂಥ ವೇದಿಕೆ ಇದಲ್ಲ. ಅದರ ಅರಿವಿದೆ. ಆದರೆ ನಾವು ಸಂಭ್ರಮಕ್ಕೆ ಕಾರಣಗಳನ್ನ ಹುಡುಕ್ತಾ ಇರಬೇಕಾದಾಗಲೇ ವಿಭ್ರಮಕ್ಕೆ ಸರಿದನ್ನು ಯೋಚನೆ ಮಾಡಬೇಕಾಗಿದೆ. ಅನೇಕ ವಿಶ್ವವಿದ್ಯಾಲಯಗಳು ಬಂದವು ನಮಗೆ. ನಮ್ಮಲ್ಲೇ ಇದ್ದ 5 ವಿಶ್ವವಿದ್ಯಾಲಯದ ಸಹಸ್ರ ಬುದ್ಧಿಯವರು ಈಗಷ್ಟೇ ಪ್ರಸ್ತಾಪ ಮಾಡಿದ್ರು. 5 ವಿಶ್ವವಿದ್ಯಾಲಯಗಳಲ್ಲಿ ಒಂದಕ್ಕೆ ಈಗ ನಾವೊಂದು ರೂಪರೇಖೆ ಕೊಟ್ಟು ಅದರ ಪುನರುತ್ಥಾನಕ್ಕೆ, ಪುನರುಜ್ಜೀವನಕ್ಕೆ ಮುಂದಾಗಿದ್ದೇವೆ. ಅದು ನಿಜವಾಗಿಯೂ ಸ್ತುತ್ಯ ಕಾರ್ಯ, ಬಹಳ ಒಳ್ಳೆಯ ಕೆಲಸ. ಯಾರಾದರೂ ಇಷ್ಟು ವರ್ಷಗಳ ನಂತರ ಕನಿಷ್ಠ ಮಾಡಿದ್ದಾರೆಯಲ್ಲ ಅಂತ ಆಲೋಚನೆ. ಸಹಸ್ರಾರು ವರ್ಷಗಳ ಇತಿಹಾಸ, ಚರಿತ್ರೆ. ಯುನೆಸ್ಕೋ ಹೇಳಿದ ಹಾಗೆ 45 ನಾಗರಿಕತೆಗಳು, 46ನೇದಾಗಿ ನಮ್ಮ ಹಿಂದೂ ನಾಗರಿಕತೆ, ಎಲ್ಲವೂ ಅವಸಾನಕ್ಕೆ ಅಂಚು ಬಂದಾಯಿತು. ಆದರೆ ಉಳಿದು ಮುಂದುವರಿಯುತ್ತಿರುವ ಏಕೈಕ ನಾಗರಿಕತೆ ಹಿಂದೂ ನಾಗರಿಕತೆ ಅಂತ ಹೇಳಿ ಯುನೆಸ್ಕೋ ಹೇಳಿತು. ಸಹೋದರರು, ಪರಕೀಯರು ನಮ್ಮನ್ನು ಗುರುತಿಸಿ, ಇದರಲ್ಲಿ ಇದು ನಿನ್ನ ಶಕ್ತಿ, ಇದು ನಿನ್ನ ಅಂತಸ್ತತ್ವ, ಇದು ನಿನ್ನ ಕ್ಷಮತೆ, ಇದು ನಿನ್ನ ಪ್ರತಿಭೆ ಅಂತ ಹೇಳಬೇಕೆ? ಕನ್ನಡದಲ್ಲಿ ಯೋಚನೆ ಮಾಡಿದಂತೆ, ಕನ್ನಡ ನೆಲದಲ್ಲಿ ನಿಂತಿದ್ದೇವೆ ಅನ್ನೋ ಕಾರಣಕ್ಕಾಗಿ ಯೋಚನೆ ಮಾಡಿದ್ರೆ, ಮೊದಲ ನಿಘಂಟು, ಮೊದಲ ಪತ್ರಿಕೆ ಯಾವುವೂ ನಮ್ಮವಲ್ಲ. ನಾವು ಇಲ್ಲ ಅನ್ನೋದು ಬಹಳ ಮುಖ್ಯ ಅಲ್ಲ, ಆ ವಿವೇಚನೆ ಯಾಕೆ ಇಲ್ಲ ಅನ್ನೋದು ಬಹಳ ಮುಖ್ಯ ಅನ್ನೋ ಕಾರಣಕ್ಕಾಗಿ ಈಗಷ್ಟೇ ನಾವು ಹೇಳ್ಕೊಂಡ್ವಿ. ಇಂದಿನ ಪೌರರು ಅಥವಾ ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸುಳ್ಳು, ತಪ್ಪು. ಜನ್ಮತಃ ಹುಟ್ಟಿದಾರಭ್ಯ ಪ್ರತಿಯೋರ್ವ ವ್ಯಕ್ತಿ ಆ ನಾಡಿನ, ಆ ದೇಶದ ಪ್ರಜೆಯೇ ಆಗಿರುತ್ತಾನೆ. ಹಾಗಾಗಿ ಇಂದಿನ ಪ್ರಜೆ ನಾಳಿನ ಪ್ರಜೆಯಾಗಿ ಮುಂದುವರಿತಾನೆ. 18 ವರ್ಷದ ಪ್ರಾಯದವರೆಗೆ ನಾವು ಪ್ರಜೆಗಳಲ್ಲ ಅಂತ ಅಲ್ವೇ ಇಲ್ಲ. ಹಾಗಾದರೆ ಅಲ್ಲಿವರೆಗೆ ಅವರು ಯಾವ ದೇಶದ ನಾಗರಿಕರಾಗ್ತಾರೆ? ಇಂದಿನ ಪ್ರಜೆ ಮುಂದಿಗೂ ಪ್ರಜೆ. ಹಾಗಾಗಿ ಇಲ್ಲೆಲ್ಲ ಯುವಾವಸ್ಥೆಯಲ್ಲಿದ್ದು ಬಹಳ ಒಳ್ಳೆಯ ವೇದಿಕೆ ಇದಾಗಿರೋದ್ರಿಂದ ನಾವು ಇಂಥ ಪ್ರಶ್ನೆಗಳನ್ನು ಎತ್ಕೊಳ್ಳುವಂಥದ್ದು ಸೂಕ್ತ ಅಂತ ನನಗನ್ಸುತ್ತೆ. ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳವ ಹೊಣೆಯೂ ನಮ್ಮದೇ. ಇದು ವಾಕ್ಯ. ಗುಡಿಯಾಚೆ, ಗಡಿಯಾಚೆ, ಗಿಡದಾಚೆ ಅಂತೆಲ್ಲ ಹೇಳ್ಕೊಂಡಿದ್ದೇವೆ. ಎಲ್ಲವನ್ನೂ ಸಹಿಸಿಕೊಂಡಿದ್ದೇವೆ. ಎಲ್ಲ ಸಹಿಷ್ಣುತಾ ಭಾವ ನಮ್ಮಲ್ಲಿ ಇಷ್ಟಿದೆ ಅಂತ ಹೇಳಿದ್ರೆ ಅದೆಷ್ಟು ದೂರ ಈ ನಾಗರಿಕತೆಯನ್ನು ಹೇಗೆ ಮುನ್ನಡೆಸಿದ್ವಪ್ಪ ನಮ್ಮ ಹಿರಿಯರು ಅಂತಲೇ ನಮಗೆ ಅನುಮಾನ ಬರುವ ರೀತಿಯಲ್ಲಿದೆ. ಎಷ್ಟು ಸಹಿಷ್ಣುತೆ ಇದೆ. ಸಾಮರಸ್ಯದ ಬಗ್ಗೆ ಮಾತಾಡ್ತೇವೆ, ಸಾಹಚರ್ಯದ ಬಗ್ಗೆ ಮಾತಾಡ್ತೇವೆ. ಆದರೆ ಸಮತೆ ಕುರಿತಾದಂಥ ಇರೋ ಸಿದ್ಧಾಂತಗಳಲ್ಲಿ ಅದು ಪಾರಸ್ಪರಿಕ ಅನ್ನೋದನ್ನು ನಾವು ಹೇಳೋದೇ ಇಲ್ಲ. ಅದೊಂದು ತಲೆಬರಹ ಅಥವಾ ಅಡಿಬರಹ, ಅಡ್ಡಿ ಟಿಪ್ಪಣಿ ಆಗಬೇಕಾಗಿತ್ತು. ಸಾಮರಸ್ಯ ಇದೆ, ಸಾಹಚರ್ಯ ಇದೆ. ಆದರೆ ಈ ಸಮತಾ ಸಿದ್ಧಾಂತ ಹೇಳಬೇಕಾದಾಗ ಅದು ಪಾರಸ್ಪರಿಕವಾಗಿರಬೇಕು ಅನ್ನೋ ಮಾತನ್ನು ಎಲ್ಲಿಯೂ ಟಿಪ್ಪಣಿ ಮಾಡೋದೇ ಇಲ್ಲ. ಇದು ಪ್ರಾಯ ಒಂದು ದೋಷವಿದ್ದಿತ್ತು. ಇಂತಹ ವೇದಿಕೆಗಳ ಮುಖಾಂತರ ನಮಗೆ ಶೀತಲ ತಾಟಸ್ಥ್ಯ ಯಾಕೆ ಇಂಥ ಶೀತಲ ತಾಟಸ್ಥ್ಯ ಅಂತ ಯೋಚನೆ ಮಾಡಕ್ಕೆ ಹೋದಾಗ ಪ್ರಾಯ ನಮಗೆ ಗುಂಡಪ್ಪನವರು ಮತ್ತೆ ನೆನಪಾಗುವಂಥದ್ದು, ಇರುವ ಭಾಗ್ಯವನ್ನೆನ್ನದು ಬಾರನೆಂಬುದು ಬಿಡು, ಹರುಷಕ್ಕೆ ಇದೇ ದಾರಿ. ಪಾಪ ಗುಂಡಪ್ಪನವರು ಅದು ಹೇಳಿಲ್ಲ, ಹರುಷಕ್ಕೆ ಇದೇ ದಾರಿ ಎಂದರು. ಒಂದು ದೀರ್ಘ ಸೇರಿಕೊಂಡಾಗ, ಅಂದರೆ ಉಚ್ಛ್ವಾಸ ನಿಶ್ವಾಸಗಳಲ್ಲೂ ದೀರ್ಘ ಎಷ್ಟು ಮುಖ್ಯ ಅನ್ನೋದನ್ನು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಹರುಷಕ್ಕೆ ಇದೇ ದಾರಿ. ಆದರೆ ಇದೇ ದಾರಿ ಅನ್ನೋ ರೀತಿಯಲ್ಲಿ ನಮ್ಮ ದುಂಡಾವರ್ತಿ ಇದೆಯಲ್ಲ, ಅಟಾಟೋಪಗಳಿವೆಯಲ್ಲ, ಇವು ನಮ್ಮನ್ನು ಮಾಗಿಸೀತೆ ಗಾಬರಿಯಾಗೋ ನಿಟ್ಟಿನಲ್ಲಿ ಬರುವ ತಲೆಮಾರುಗಳು ಕಷ್ಟಪಡ್ತೀವಲ್ಲ. ಆದರೆ ಅದಕ್ಕೆಲ್ಲದಕ್ಕೂ ಪರಿಹಾರವಾಗಿ ಅಪರಿಹಾರ್ಯ ಅನ್ನೋ ರೀತಿಯಲ್ಲಿ, ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅನೇಕ ಒಳ್ಳೆ ಕೆಲಸಗಳು ಈ ರೀತಿ ಆಗ್ತಾ ಇವೆಯಲ್ಲ, ಅದಕ್ಕೆಲ್ಲ ನಾವೆಲ್ಲ ಕಿವಿ ಆಗ್ತೇವಲ್ಲ. ಸಜೀವದಿಂದಿರುವಾಗೆ ಇಂಥ ಎಲ್ಲ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಸಾಧ್ಯವಾಗ್ತಾ ಇದೆಯಲ್ಲ, ಇದೆಲ್ಲವೂ ನಮಗೆ ಪುಣ್ಯಪ್ರದ ಮತ್ತು ಪುಣ್ಯಶೇಷ ಕೆಲಸ ಅಂತಲೇ ಭಾವಿಸ್ತೇನೆ. ಕನ್ನಡ ಜ್ಞಾನದಲ್ಲಿ, ಭಾರತದಲ್ಲಿ ಇಂಡಿಯಾಗೆ ಒತ್ತು ಕೊಟ್ಟ ಹಾಗೆ ಭಾರತಕ್ಕೆ ಕೊಡಲ್ಲ. ಭಾರತ ಎಂಥ ಒಳ್ಳೆಯ ಪದವಿಭಾಗ, ಪದಚ್ಛೇದ, ಎಂಥ ಒಳ್ಳೆಯ ಅರ್ಥ. ಆದರೆ
ಅನೇಕ ನನ್ನ ಮಿತ್ರರು ನಮ್ಮ ದಾಸ್ಯದ ಸಂಕೇತವಾಗಿ ಅದನ್ನು ಯಾವಾಗಲೂ ಹೇಳ್ತೇವೆ, ಹೇಳಬಾರ್ದು ಅಂತಿಲ್ಲ. ನಮ್ಮದು ಗೀತೆಯನ್ನು ನಾವು ಆತುಕೊಂಡಂಥದ್ದು. ಮಾಮೇಕಂ ಶರಣಂ ವ್ರಜ ಅಂತಲೂ ಭಗವಂತ ಹೇಳಿದ್ದಾನೆ. ವಿಮೃಶ್ಯೆ ತದಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತಲೂ ಹೇಳಿದಂಥವು. ಇನ್ಯಾವ ಧರ್ಮಗ್ರಂಥಗಳಲ್ಲೂ ಸಿಗದೇ ಇರುವಂಥ ಅದ್ಭುತವಾದಂಥ ವಾಕ್ಯ. ವಿಮೃಶ್ಯೆ ತದಶೇಷೇಣ ಯಥೇಚ್ಛಸಿ ತಥಾ ಕುರು. ನಾನು ಹೇಳಿದ ಅಂತಿಮ ಅಲ್ಲಪ್ಪ, ವಿಮರ್ಶಿಸು, ವಿಮರ್ಶಿಸಿ ಅದರ ಉಳಿಕೆ ಶೇಷ ಅಂತೇನಿದೆ ಅದನ್ನು ಇಟ್ಟುಕೊಂಡು ನಿನಗೆ ಹೇಗೆ ಇಚ್ಛೆಯೋ, ನಿನಗೆ ಹೇಗೆ ಬೇಕೋ ಹಾಗೆ ನೀನು ಅದನ್ನು ಅನುಷ್ಠಿಸು ಅಂತ, ಅನುಷ್ಠಾನ ಮಾಡು ಅಂತ ಹೇಳಿರುವಂಥದ್ದು ಇದೆಯಲ್ಲ, ಅದು ಗೀತೆಯ ಹೆಗ್ಗಳಿಕೆಯಾಗಿದೆ. ನಾವುಗಳು ನಮ್ಮ ಶಾಸ್ತ್ರಗ್ರಂಥಗಳನ್ನಾಗಲಿ ಅಥವಾ ನಮ್ಮ ಹಿರಿಯರನ್ನಾಗಲಿ ನೆನೆಯುವುದು ಬಹಳ ಕಡಿಮೆ. ಯಾಕೆಂದರೆ ನಮಗೆ ಅದರ ಆ ವಿಚಾರವಾಗಿ ಬೋಧನೆಯೇ ಆಗಿಲ್ಲ. ಬೋಧನೆ ಇರದ ರೋದನೆಯೇ ದೊಡ್ಡ ಸಾಧನೆ ಆಗಿಬಿಟ್ಟಿರೋದ್ರಿಂದ ವಿಶ್ವವಿದ್ಯಾಲಯಗಳಲ್ಲೂ ಅನೇಕರನ್ನು ನಾವು ಗಮನಿಸಿಕೊಂಡಾಗ ಪ್ರೌಢ ಪ್ರಬಂಧ ಅಂತ ಬರ್ಕೊಂಡವರು ಸಹ ನಾನು ಗಮನಿಸುವಂಥದ್ದು ಪ್ರೌಢ ಇಲ್ಲ ಅಂತನ್ನೋದೆ. ಇವೆಲ್ಲವನ್ನು ನಾವು ಇಂಥ ವೇದಿಕೆಯಲ್ಲದೆ ಇನ್ನೆಲ್ಲಿ ಚರ್ಚೆ ಮಾಡಿಕೊಳ್ಳೋಣ? ಸಂಭ್ರಮಕ್ಕೆ ಕಾರಣಗಳಿದೆ ಅಥವಾ ಕಾರಣಗಳೇ ಇಲ್ಲ? ವಿಶ್ವವಿದ್ಯಾಲಯದ ಮಟ್ಟದಲ್ಲಿಯೂ ಒಬ್ಬ ಮಹಂತರೊಬ್ಬರು ಹೇಳಿದ ಮಾತು, ಏನು ಕೊರತೆ ಅಂತ ಅನಿಸುತ್ತೆ ನಿಮಗೆ? ನಮ್ಮ ಭಾರತದಲ್ಲಿ ಈಗಿರುವಂಥ ಈ ಕಾಲಘಟ್ಟದಲ್ಲಿ ಸ್ಥಿತ್ಯಂತರ ಕಾಲಘಟ್ಟ, ಒಂದು ಸ್ಥಿತಿಯಿಂದ ಮತ್ತೋರ್ವ ಸ್ಥಿತಿಯೆಡೆಗೆ ದಾಪುಗಾಲಿಡ್ತಾ ಇದ್ದೇವೆ ನಾವು. ಹಾಗಾಗಿ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಏನು ನಿಮಗೆ ಕೊರತೆ ಅಂತ ಅನಿಸುತ್ತೆ, ಕೊರೆ ಏನು ಅಂತ ಅನಿಸುತ್ತೆ ಅಂತ ಹೇಳಿದಾಗ ಮಹಮೀರ್ ಹೇಳಿದ್ದು, ವಿದ್ವಾಂಸರ ದಂಡೊಂದನ್ನು ಸೃಷ್ಟಿ ಮಾಡಲಿಲ್ಲ. ಈಗ ನಾವೆಲ್ಲ ವಿದ್ವತ್ತೆಯ ಹೊರೆಯನ್ನು ಹೊತ್ತಂಥ ಮಂದಿಯನ್ನೇ ಜಾಸ್ತಿ ನೋಡ್ತೇವೆ. ಆದರೆ ನಿಜವಾದ ನೈಜ ವಿದ್ವಾಂಸ ಎಂದು ತನ್ನನ್ನು ತಾನು ಪ್ರಕಾಶಮಾನವಾಗಿ ಬೆಳಗೋಕ್ಕೆ ಅವಕಾಶ ಕೊಡೋದಿಲ್ಲ. ತಾನೆಂದು ಹೊರೆಯನ್ನು ಹೊರದಂಥ ವಿದ್ವಾಂಸನಾಗಿ ತೆರೆ ಮರೆಯಲ್ಲಿಯೇ ಇದ್ದು ಕೆಲಸ ಮಾಡಿಬಿಡುವಂಥದ್ದೇ ಒಂದು ಬಹಳ ದೊಡ್ಡ ದೋಷ ಆಗಿದ್ದಿರಬಹುದು ಈ ನೆಲದ್ದು ಅಂತ ನನಗನ್ನಿಸಿದೆ. ಹಾಗಾಗಿ ವಿದ್ವಾಂಸರು, ಅಳಿದುಳಿದ ವಿದ್ವಾಂಸರು ನಮ್ಮಲ್ಲಿ ಅಂತ ಏನು ಉಳಿದಿದ್ದಾರೆ ಅಥವಾ ಉಳಿದಿರಬಹುದು, ಆ ಎಲ್ಲರನ್ನೂ ಹೆಕ್ಕಿ ತೆಗೆಯುವಂಥ ಕೆಲಸ ಈ ವೇದಿಕೆ ಮಾಡಬೇಕಾಗಿದೆ. ಅವರೆಲ್ಲರನ್ನೂ ಒಂದು ಕಡೆ ಸೇರಿಸುವ, ಅವರ ಮಾತುಗಳಿಗೆ ನಾವು ಕಿವಿಯಾಗುವ, ಆ ಎಲ್ಲರನ್ನ ಅವರ ಮೇಧಾಶಕ್ತಿಯನ್ನು, ಓಜಸ್ಸನ್ನು, ತೇಜಸ್ಸನ್ನು ನಮ್ಮದಾಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದಾಗ ಪ್ರಾಯ ಜಗತ್ತು ಜರಡಿಯ ಹಾಗೆ ಜೊಳ್ಳೆಲ್ಲ ಉದುರಿ ಕಾಳು ಮಾತ್ರವೇ ಉಳಿಯುತ್ತೆ ಅನ್ನೋ ತತ್ವ ಅಥವಾ ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಇಂಬು ಸಿಕ್ಕೀತು. ಎಷ್ಟು ಚೆಂದ ಇದೆ ನೋಡಿ, ಹಸಿದ ಹೊಟ್ಟೆ ತೋರಿಸಿದರೆ ಮಸದ ಕತ್ತಿ ತೋರಿಸ್ತು ಅಂತ ಒಂದು ಗಾದೆ ಮಾತು. ಎಷ್ಟು ಅಪ್ಯಾಯಮಾನ ಈ ಗಾದೆ ಮಾತು, ನುಡಿಗಟ್ಟು. ಯಾರಾದರೂ ಹಸಿದ ಹೊಟ್ಟೆ ತೋರಿಸಿದ್ರೆ ಮಸೆದ ಕತ್ತಿ ಯಾರಾದರೂ ತೋರಿಸ್ತಾರೆಯೇ? ಇಂಥ ನುಡಿಗಟ್ಟು ನಮ್ಮ ಜಾನಪದದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಆಚರಣೆಗಳಲ್ಲಿ ಅವಿಚ್ಛಿನ್ನವಾಗಿ ಉಳಿದಿರುವಂಥದ್ದೇ ನಿಜವಾದ ಶಕ್ತಿ ಈ ದೇಶದ ಅನೇಕ ಜ್ಞಾನಧಾರೆಗಳದು ಅಂತ ಅನಿಸುತ್ತೆ. ನಮ್ಮದನ್ನು ನಾವು ಕಾಪಾಡಿಕೊಳ್ಬೇಕು. ಅನ್ಯಾನ್ಯರಾಗಿ ಉಳಿಯುವ ಬದಲಿಗೆ ಅನ್ಯೋನ್ಯವಾಗಿ ಬದುಕಿ ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ರು. ಅನ್ಯೋನ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಅನ್ಯರೇ ಆಗಿಬಿಡ್ತೇವಲ್ಲ ನಾವು. ಯಾಕೆ ಹೀಗೆ ಅನ್ಯರಾಗಬೇಕು? ಹಾಗಾದರೆ ಸಮತಾ ಸಿದ್ಧಾಂತ ಯಾವುದು? ಸಹಿಷ್ಣುತೆಗಳಾಗಿದ್ದು ಎಲ್ಲವನ್ನೂ ಇದು ನಮಗಾಗಿಯೇ ಅಂತ ನಮ್ಮ ಹಣೆ ಬರಹ, ಇದು ವಿಧಿಲಿಖಿತ ಪೂರ್ವ ನಿಯೋಜಿತ ಅಂತ ಹೇಳ್ತಲೇ ಹೋಗೋದೆ. ಇಲ್ಲಿಗೆ ಕೊನೆ ಇದು. ಹಾಗಾಗಿ ನಾವು ಕೇವಲ ಎಚ್ಚರಗೊಳ್ಳಿ, ಏಳಿ ಇಷ್ಟು ಸಾಕಾಗೋಲ್ಲ. ಎದ್ದ ನಂತರ ಮಾಡಬೇಕಾದ ಕೆಲಸಗಳ ದೊಡ್ಡ ಪಟ್ಟಿಯನ್ನು ಮಾಡಿಕೊಳ್ಬೇಕಾಗಿದೆ. ಆ ಪಟ್ಟಿ ಭಾಳ ದೊಡ್ಡದಿದೆ. ಅಂಥ ಪಟ್ಟಿಗೆ ನಾವು ಇಂಥ ವೇದಿಕೆಗಳ ಮುಖಾಂತರವಾದ್ರೂ ನಮ್ಮನ್ನು ನಾವು ಸಜ್ಜಾಗಿಸ್ಕೊಳ್ಳೋಣ. ಕನ್ನಡದ ದುರ್ಗತಿ, ತುಂಬ ಜನ ಕನ್ನಡ ಹೇಳಬೇಕಾದಾಗ ಅದು ಸ್ಫುಟವಾದ ಕನ್ನಡ, ಕನ್ನಡಿಗನೋರ್ವನ್ನ ಸ್ಫುಟವಾದ ಕನ್ನಡ, ಸ್ಪಷ್ಟ ಕನ್ನಡ ಅಂತ ಹೇಳಿದಾಗ ಸನ್ಮಾನವೇನಾಗೋಲ್ಲ, ಅವಮಾನವೇ ಬಹಳ. ಏಕೆಂದರೆ ಕನ್ನಡ ನೆಲ ಇದು. ಕನ್ನಡ ನೆಲದಲ್ಲಿ ನಿಂತು ನನಗೆ ಕನ್ನಡ ಬರೋಲ್ಲ ಅಥವಾ ಕನ್ನಡ ಸರಿಯಾಗಿ ಅರ್ಥವಾಗೋಲ್ಲ ಅಂತ ಅನ್ನೋದನ್ನು ನಾವೆಲ್ಲರೂ ಒಪ್ಕೊಳ್ತಿದ್ದೇವೆ. ಆದ್ದರಿಂದ ಅಂಥ ದುರ್ಗತಿಯೂ ಸಹ ನಮ್ಮ ಈ ನೆಲಕ್ಕೆ ನಾವು ತಂದೊಟ್ಟಿದ್ದೇವೆ ಅನ್ನೋ ಕಾರಣಕ್ಕೆ ಮೊದಲು ಇರಲಿಲ್ಲ. ಕೇವಲ 50 ವರ್ಷಗಳ ಹಿಂದೆ ಯಾವುದೇ ಕಲಾ ಪ್ರಕಾರ ತೆಗೆದು ನೋಡಿ ನೀವು, ನಮ್ಮ ಸಂಸ್ಕಾರ ಭಾರತಿಯಲ್ಲಂತೂ ಅಷ್ಟವಿಧ ಉಪಕ್ರಮ. ಅದು ಎಷ್ಟು ಚೆಂದ ಹಿರಿಯರು ಜೋಡಿಸ್ಕೊಟ್ಟಿದ್ದಾರೆ. ಸಂಗೀತ, ಸಾಹಿತ್ಯ, ನಾಟಕ, ಭೂ ಅಲಂಕರಣ, ರಂಗವಲ್ಲಿಯನ್ನು ಭೂ ಅಲಂಕರಣ ಅಂತ ಕರಿತೇವೆ ಅಂತ ಗೊತ್ತಿರಲಿಲ್ಲ ನಮಗೆ. ಭೂ ಅಲಂಕರಣ, ವಾಸ್ತುಶಿಲ್ಪ, ಜಾನಪದ ಕಲೆ, ಎಂಥ ಒಳ್ಳೆಯ ಉಪಕ್ರಮ ಅದು. 64 ಚತುಷ್ಷಷ್ಟಿ ಕಲೆಗಳು ಅಂತ ಹೇಳ್ತೇವೆ ನಾವು. 64 ಕಲೆಗಳಲ್ಲಿ 8ನ್ನು ಹಾಗೆ ವಿಂಗಡಿಸಿ ಪೃಥಕ್ಕರಣಗೊಂಡಂಥ ಈ ಅಷ್ಟವಿಧ ಉಪಕ್ರಮ ನೀವು ಮಾಡಿ ಅಂತ ಹೇಳಿದರು. ಈ ಎಲ್ಲ ಸಂಗತಿಗಳನ್ನು ಇಂಥ ವೇದಿಕೆಯಲ್ಲೇ ಮಾತಾಡ್ಕೊಳ್ಬೇಕಾಗಿದೆ ನಾವು. ಕೇವಲ ಮಾತಾಡ್ಕೊಳ್ಳೋದಷ್ಟೇ ಅಲ್ಲದೆ ಅದನ್ನು ಮುಂದುವರೆದು ಅನುಷ್ಠಿಸಿಯೂ ಗೆಲ್ಲಬೇಕಿದೆ. ಬರುವ ತಲೆಮಾರುಗಳನ್ನು
ಇದಕ್ಕಾಗಿ ಅವರ ಆತ್ಮಸ್ಥೈರ್ಯವನ್ನು, ಅವರಂಥ ಸತ್ವವನ್ನು ಸಂವರ್ಧಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಆಗಾಗ ನಾನು ಇದನ್ನು ನೋಡ್ತಲೇ ಇದ್ದೇನೆ. ಯಾಕೆಂದರೆ ಈಗ ವಾಟ್ಸಾಪ್ನ ಒಂದು ದೊಡ್ಡ ವಿಶ್ವವಿದ್ಯಾಲಯ ಬಂದುಬಿಟ್ಟಿದೆ. ಅದರಲ್ಲಿರುವಂಥ ಕಸದೊಟ್ಟಿಗೆ ಕೆಲವು ರಸವೂ ಇದೆ. ನಮ್ಮ ಗುರುಕುಲ ಪದ್ಧತಿ ನಾಶವಾಯಿತು. ಅದಕ್ಕೆ ಕಾರಣಭೂತರು ಅನೇಕರು. ಆ ಎಲ್ಲರೂ ಪ್ರಾತಸ್ಮರಣೀಯರು ಮತ್ತು ಸಂಧ್ಯಾ ವಂದನೀಯರಿದ್ದರಲ್ಲ, ಅವರೆಲ್ಲರಿಗೂ ಮುಗಿದ ಕರ ಮತ್ತು ಬಾಗಿದ ಶಿರದೊಟ್ಟಿಗೆ ನಮಸ್ತೆ ಮಾಡಬೇಕೇ ಇಲ್ವೇ? ಆದರೂ ಮಾಡ್ತಾ ಇದ್ದೇವೆ. ನಾವು ಗುರುಕುಲ ಪದ್ಧತಿಯಲ್ಲಿ ಮೊದಲು ಗುರುಕುಲ, ಅದಾದ ಮೇಲೆ ಇರುವಂತಹ ಅಗ್ರಹಾರ, ಅದಾದಮೇಲೆ ಘಟಿಕ, ಮಹಾಘಟಿಕ, ಈ ವ್ಯವಸ್ಥೆಯನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ. ಸಮಯ ಆಯಿತಾ? ಸಮಯ ಆಗಿದೆ ಏನು ಅನ್ನಿಸ್ತಿದೆ. ಇದು ಭಾಳ ಒಳ್ಳೆಯ ನಮ್ಮೆಲ್ಲ ಈ ಸಭೆಗೆ ಆಗೋದಾದಂಥ ಕೆಲವು ಮಾತು ಆಂಗ್ಲದಲ್ಲಿದೆ. ಎಲ್ಲರ ಸೌಕರ್ಯಕ್ಕೆಲ್ಲ ಸಹೋದರ ಭಾಷೆಯ ಸ್ನೇಹಿತರಿದ್ದಾರೆ, ಅವರ ಸೌಕರ್ಯಕ್ಕಾಗಿ ಅಂತ ಓದಿಬಿಡ್ತಾನೆ. Dear friends, people have been seduced for long by complaining about foreign rule, looting of our wealth and subjugation to foreign system of learning. However, since all the foreigners left us to rule ourselves, we've been free to do whatever is good to ourselves. There was an attempt in the beginning of our freedom. After a few years, there has been profound gradual degradation of morality, and today corruption and exploitation and self-aggrandization by few and educated is ruining the country of its development. A girl walking home is fearful of violence day or night. Nation promoting peace is in pieces as far as harmony in society. We have the best of our philosophy, but very little of it is practiced by a few good ones. We pour all scriptures to some of so-called educated and retired folks in the cities mainly, to the audience who have no intention to put into practice anything heard. One of the Swami clans, Vivekananda clans, he says, we have scriptural diarrhea and spiritual constipation. I repeat, we have scriptural diarrhea and spiritual constipation, cause of our degradation in societal upliftment and paucity of patriotism in the people. We need workers who have imbibed the values and want honest implementation of the spirit of our great teachings. We have 40% criminal politicians, 99% corrupt government scoundrels. This is his view. Illiteracy and poverty cannot find a place in their heart. We have statistics unreliable. Today, there are many adults in villages of North Karnataka who put left-hand thumb impression for any document. Education without spirituality, we will have educated brutes, is what Swami Vivekananda has said. The present education is for growth of these leeches in the nation who suck the blood and wealth of our people and impoverish them. In 12 years of my experience in this country dealing with government agencies to do some good services to the needy gave me the truth of our intellectuals and educated. They're happy that they get what they want. People have lost hope in any changes in the near future of our nation. We must give good, wholesome education to the children of schools. Best brains must teach primary and secondary schools. Best pay should go to these school teachers. In 50 years, we may have a better nation. Higher education for only interested ones, for not any bigger income than our school teachers. Blood-sucking doctors and incompetent engineers are trained by many money-making industries. Alas, our freedom fighter patriots would cry to see the present criminality in the administration and their agencies who have hijacked our spiritual nation into greedy, brutal system of a fearful society. May Mother India bring wisdom to live the values the humanity aspires to see practiced. This is not a desperation of negative mind, but an aspiration for correction. There will be a better future for our Bharata, a nation of people who reveal in the light of wisdom. Swami Vivekananda ji predicted this. It will be a reality one day. ನಾನು ಹೀಗೆ ಬರೆದಂಥವರ ಹೆಸರನ್ನು ಹೇಳಿ ಅವ್ರು ಯಾರು ಎಲ್ಲಿ ಹೇಳೋಕ್ಕೆ ಬಹಳ ಸುಲಭ. ಆದರೆ ವಾಟ್ಸಾಪ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿರೋದ್ರಿಂದ ಜನಮಾನಸ ಪ್ರಾಯ ಬಹಳ ಮುಖ್ಯವಾದೀತು. ನನ್ನ ನೆಲದಲ್ಲಿ ನಾನಾದರೆ ಅನ್ಯ, ಬೇರೆಲ್ಲಿ ಆಗುವೆ ಮಾನ್ಯ. ಒಂದೇ ಮಾತ್ರ. ಸುಚೀಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ
ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಹೆಮ್ಮೆಯ ಕನ್ನಡಿಗರು ಬೊಮ್ಮರಬೆಟ್ಟು ಲಕ್ಷ್ಮೀ ಜನಾರ್ದನ ಸಂತೋಷ್ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ಆತ್ಮೀಯ ಸ್ವಾಗತದೊಂದಿಗೆ ಅವರ ಮಾತಿಗಾಗಿ ಕರೆ. ತುಂಬ ಘನವಾಗಿರ್ತಕ್ಕಂಥ ವೇದಿಕೆ, ಮೌಲ್ಯಯುತವಾಗಿರ್ತಕ್ಕಂಥ ಸಭಾಂಗಣ, ಇವೆರಡು ಕೂಡಿರ್ತಕ್ಕಂಥ ಒಂದು ಸಭೆಯಲ್ಲಿ ನಾನು ಮತ್ತು ನನ್ನಂಥ ಕೆಲವರು ಭಾಗವಹಿಸ್ತಾ ಇದ್ದೀವಿ. ಡಿ ವಿ ಗುಂಡಪ್ಪನವರು ನಮ್ಮ ರಾಜ್ಯಕ್ಕೆ ಸುಪರಿಚಿತರು. ಇಲ್ಲಿರ್ತಕ್ಕಂಥ ಸಣ್ಣ ವಯಸ್ಸಿನ ಕೆಲವು ವಿದ್ಯಾರ್ಥಿಗಳಿಗೆ ಕೆಲವ್ರಿಗೆ ಅವರ ಹೆಸರು ಗೊತ್ತಿರಲಿಕ್ಕಿಲ್ಲ, ಆದರೆ ಅವ್ರ ವಾಕ್ಯಗಳು ಎಲ್ಲ ಕಡೆಯೂ ಗೊತ್ತಿರುತ್ತೆ ಅನ್ಸದೆ. ಯಾಕಂದರೆ ನಮ್ಮ ದೇಶದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳಿರ್ತಕ್ಕಂಥ ವಾಕ್ಯ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ತಿಲಕರು ಹೇಳಿರ್ತಕ್ಕಂಥ ವಾಕ್ಯ, ಈ ಥರದ ಅನೇಕ ವಾಕ್ಯಗಳು ಒಳ್ಳೆಯದೇನು ಅಂತ ಹೇಳಿದ್ರೆ ವಾಕ್ಯ ಗೊತ್ತಿರುತ್ತೆ, ಆದರೆ ಕೆಲವು ಕಾರಣಗಳಿಗೆ ವ್ಯಕ್ತಿ ಹೆಸರು ಬಿಟ್ಟೋಗ್ಬಿಟ್ಟಿರುತ್ತೆ. ಆ ಕಾರಣಕ್ಕೆ ನಾನು ಆಮೇಲೆ ಬರ್ತೀನಿ. ಆ ಕಾರಣವನ್ನು ಚೆನ್ನಾಗಿ ತಿಳಿಸಿ ಹೇಳೋದ್ರಲ್ಲಿ ವಿಕ್ರಮ್ ಸಂಪತ್ ಎಕ್ಸ್ಪರ್ಟು, ಆದರೆ ನಾನು ಕೂಡ ಒಂಚೂರು ಹೇಳ್ತೀನಿ ಅದನ್ನು. ಹಾಗೆ ಡಿ ವಿ ಗುಂಡಪ್ಪನವ್ರದ್ದು ಅನೇಕ ಕವನಗಳು ನಮಗೆ ಚೆನ್ನಾಗಿ ಪರಿಚಯ, ಅನೇಕ ಪದ್ಯಗಳು ನಮಗೆ ಚೆನ್ನಾಗಿ ಪರಿಚಯ, ಆದರೆ ಅವ್ರ ಹೆಸರು ಕೆಲವು ಸಲ ಗೊತ್ತಿರಲಿಕ್ಕಿಲ್ಲ. ಅವರು ಒಂದು ಪದ್ಯದಲ್ಲಿ ಸುಂದರವಾಗಿ ಹೇಳ್ತಾರೆ, ಇವತ್ತಿನ ಕಾರ್ಯಕ್ರಮಕ್ಕೆ 100ಕ್ಕೆ 100 ಅನ್ವಯ ಆಗ್ತಕ್ಕಂಥ, ಅಪ್ಲೈ ಆಗ್ತಕ್ಕಂಥ ಪದ್ಯವನ್ನು ಅವ್ರು ಬರೀತಾರೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಇಲ್ಲಿ ತುಂಬ ತೇಜಸ್ವಿ ಸೂರ್ಯ ಇದ್ದಾರೆ, ಅವ್ರನ್ನ ಹಳೆ ಬೇರು ಅಂತ ಕರೆಯೋಕ್ಕಾಗಲ್ಲ, ಆದರೆ ಅವ್ರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಹಳೆ ಬೇರುಗಳು, ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ದೇ ಆರ್ ಜೈಂಟ್ಸ್ ಅಲ್ಲ, ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ. ಇವತ್ತು ನಾನು ಮಾತಾಡೋಕ್ಕೆ ಅಂತ ಹೋಗಬೇಕಾದ್ರೆ ಏನಾದರೂ ಇತಿಹಾಸದ ಬಗ್ಗೆ ಮಾತಾಡೋಣ, ಒಂದು ಸ್ವಲ್ಪ ಡೇಟ್ ಹೇಳೋಣ ಅಂದರೆ ವಿಕ್ರಮ್ ಸಂಪತ್ ಮುಖ ನೆನಪಾಗುತ್ತೆ, ಹೆದರಿಕೆ ಆಗುತ್ತೆ, ತಪ್ಪಾಗ್ಬಿಟ್ರೆ ಅಥಾರಿಟಿ ಅವರು ಅನ್ನು. ಕಲೆ ಬಗ್ಗೆ ಏನಾದರೂ ಮಾಡೋಣ, ಭಾರತದ ಕಲೆ ಬಗ್ಗೆ ವಿಮರ್ಶೆ ಮಾಡೋಣ ಅಂತ ಹೇಳಿದರೆ ಇಬ್ಬಿಬ್ಬರು ಪ್ರಕಾಶ್ ಬೆಳವಾಡಿ ಅವರು ಇದ್ದಾರೆ, ಅನೇಕರಿಗೆ ಕನ್ನಡಿ ತೋರಿಸಿದವರು ಅವರು. ಕಳೆದ 8-10 ವರ್ಷಗಳಲ್ಲಿ ನಮ್ಮ ದೇಶದ ಅನೇಕ ಪ್ರಮುಖರುಗಳಿಗೆ ಕನ್ನಡಿ ತೋರಿಸಿ ಸುಮ್ಮನೆ ಆಗಿದ್ದವ್ರು, ಬೈದಲ್ಲ. ನಮ್ಮ ದೇಶದಲ್ಲಿ ಬೈದು ಸುಮ್ಮನೆ ಹಾಕ್ಸೋರು ಸುಮಾರು ಜನ ಇದ್ದಾರೆ, ಆದರೆ ಇಂಥವ್ರು ಕೆಲವರು ಇದ್ದಾರೆ ಕನ್ನಡಿ ತೋರಿಸಿ ಸುಮ್ಮನೆ ಹಾಕ್ಸೋರು, ಭಾಳ ಜನರಿಗೆ ಕನ್ನಡಿ ತೋರಿಸಿದ್ದಾರೆ ಅವರು. ಹಾಗೆ ಸುಚೇಂದ್ರ ಪ್ರಸಾದ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸುಮಾರು 30-35 ವರ್ಷಗಳ ಕಾಲ ನಮ್ಮದೇ ರಾಜ್ಯದವರಾಗಿ ಇಲ್ಲೇ ಬೆಳೆದು ಇಲ್ಲೇ ಓದಿ ದೂರದ ಉತ್ತರ ಪೂರ್ವದಲ್ಲಿ, ನಾರ್ತ್ ಈಸ್ಟ್ನ ಅಸ್ಸಾಂನಲ್ಲಿ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನ ಹೆಡ್ ಮಾಡಿರ್ತಕ್ಕಂಥ, ಈಗಲೂ ಕೂಡ ಭಾರತ ಸರ್ಕಾರದಲ್ಲಿ AICTE ಇದಾದಮೇಲೆ ಇವತ್ತು ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ತರಲಿಕ್ಕೆ ಇರ್ತಕ್ಕಂಥ ಫೋರಮ್, ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿಕಲ್ ಫೋರಮ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಸಹಸ್ರಬುದ್ಧಿ ಅವರು ಇದ್ದಾರೆ. 8 ಶಬ್ದಗಳನ್ನ ಹೇಳಿದ್ದಾರೆ. ಆ 8 ಶಬ್ದ ಕಲೀಲಿಕ್ಕೆ ನಮ್ಮ ಬದುಕು ಸವಿಸ್ತಾ ಇದ್ದೀವಿ. ಆ ಥರ ಶಬ್ದಗಳನ್ನ ಅವ್ರು ಅರ್ದು ಕುಡಿಸ್ಕೊಂಡಿರ್ತಕ್ಕಂಥವ್ರು. ಸಾಮಾಜಿಕ ಜೀವನದಲ್ಲಿ ತಮ್ಮದೇ ಹೆಸರು ಮಾಡಿರ್ತಕ್ಕಂಥ ರಘುನಾಥ್ ಅವರಿದ್ದಾರೆ, ಲಿಂಗರಾಜ್ ಅವರಿದ್ದಾರೆ. ಹಾಗೆ ಶುದ್ಧ ಮತ್ತು ಅಭಿವೃದ್ಧಿ ರಾಜಕಾರಣದಲ್ಲಿ ಹೆಜ್ಜೆ ಇಡ್ತಾ ಇರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಕೂಡ ಇದ್ದಾರೆ. ಹಾಗಾಗಿ ನಾನು ಹೇಳಿದೆ ಇದೊಂದು ಘನವಾಗಿರ್ತಕ್ಕಂಥ ವೇದಿಕೆ ಅಂತ ನಾನು ಹೇಳ್ತಾ ಇರ್ತೇನೆ. ಹಾಗೆ ಒಂದು ವ್ಯಾಲ್ಯೂಡ್ ಆಗಿರ್ತಕ್ಕಂಥ ಆಡಿಯನ್ಸ್ ಕೂಡ ಮುಂದ್ಗಡೆ ಒಂದಷ್ಟು ಜನ ಪ್ರಮುಖರಿದ್ದಾರೆ ಒಂದ್ಸಲಿ, ಅವರು ಘನವಾಗಿರ್ತಕ್ಕಂಥ ವೇದಿಕೆಯ ಪಾರ್ಟು, ಆದರೆ ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿಗಳು, ಸ್ಟೂಡೆಂಟ್, ಯು ಆರ್ ವ್ಯಾಲ್ಯೂಡ್ ಆಡಿಯನ್ಸ್ ಆಫ್ ಟುಡೇಸ್ ಮೀಟಿಂಗ್. ಯಾಕಂದರೆ ಯಾವುದೇ ವಿಚಾರ ಕೂಡ ಎಷ್ಟು ಹಳತು ಮತ್ತು ಎಷ್ಟು ಆಳ ಅನ್ನೋದ್ರಿಂದ, ಹೌ ಏನ್ಷಂಟ್ ದ ಥಾಟ್ ಈಸ್ ಆರ್ ಹೌ ಡೀಪ್ ದ ಥಾಟ್ ಈಸ್ ಅನ್ನೋದಕ್ಕಿಂತ ಜಾಸ್ತಿ ಅದರ ನೆರಳು ಎಷ್ಟು ವರ್ಷ ಇರುತ್ತೆ, ರೀಚ್ ಎಷ್ಟು ವರ್ಷ ಇರುತ್ತೆ ಅನ್ನೋದ್ರ ಮೇಲೆ ಅದರ ಮಹತ್ವ ತುಂಬ ತಲೆ ನಿರ್ಧಾರ ಆಗುತ್ತೆ. ನಮ್ಮೊಬ್ಬರು ಕಾರ್ಯಕರ್ತರು ಇದ್ರು ಮೈಸೂರಿನಲ್ಲಿ, ತುಂಬ ದೊಡ್ಡ ಜನ, ಹೆಸರು ಹೇಳಲ್ಲ, ಅದೊಂದು ಮಾತ್ರ ಹಾಸ್ಯಕ್ಕೆ ಹೇಳಿದ್ರೆ ಅವರು. ಪುಸ್ತಕ ಅನೇಕ ಸಲ ಖರೀದಿ ಮಾಡ್ತಾ ಇರುವಾಗ ಯಾವಾಗ ಓದ್ತೀರಿ ಸರ್ ಅಂತ ಕೇಳಿದೆ ನಾನೇ ಕೇಳಿದೆ ಅವ್ರಿಗೆ. ಅವ್ರು ಹೇಳಿದ್ರು ರಿಟೈರ್ ಆದಮೇಲೆ ಪೂರ್ತಿ ಸಮಯ ಇರುತ್ತೆ, ಅವಾಗ ಬುಕ್ ಸಿಗಲ್ಲ, ಅದಕ್ಕೆ ಈಗಲೇ ಸ್ಟೋರ್ ಮಾಡಿ ಇಡ್ತೀನಿ ಅಂತ. ಆ ಥರ ನಮ್ಮ ದೇಶದಲ್ಲಿ ಪುಸ್ತಕದ ಶೆಲ್ಫ್ನಲ್ಲಿ ಇರ್ತಕ್ಕಂಥ ಸಾಹಿತ್ಯ, ಜ್ಞಾನ ಭಂಡಾರ ತುಂಬ ಇದೆ ಅನ್ನ. ಏನು ಉಪಯೋಗ ಆಗೋದಿಲ್ಲ ಅದರಿಂದ. ಇದೆ ಅದು, ಅದರ ಬೆಲೆ ಕಡಿಮೆ ಆಗುತ್ತೆ ಅಂತ ಏನಿಲ್ಲ. ಯುಟಿಲಿಟಿ ಇದೆಯಾ ಅಂತ ಕೇಳಿದ್ರೆ ಆ ಥರ ಇಲ್ಲ. ಆದರೆ ಯಾವಾಗ ಆ ವಿಚಾರವನ್ನು, ಆ ಲೈಫ್ ಸೈನ್ಸನ್ನು, ಆ ಬಿಹೇವಿಯರಲ್ ಇದನ್ನು ಮುಂದಿನ ಜನ್ರೇಷನ್ನು ತನ್ನದಾನಗಾಗಿಸ್ಕೊಂಡು ಅದು ಮುಂದೆ ತಗೊಂಡು ಹೋಗುತ್ತೋ, ಆಗ ಆ ವಿಚಾರಕ್ಕೆ ತೂಕ ಬರುತ್ತೆ, ಆ ವಿಚಾರಕ್ಕೆ ಬೆಲೆ ಬರುತ್ತೆ ಅಂತಾರೆ.
ಇವತ್ತು ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರುವಂಥ ಪ್ರಮುಖರು ಹೇಳಿರುವಂಥ ಅನೇಕ ವಿಚಾರಗಳನ್ನ ಮುಂದೆ ತಮ್ಮ ಜೀವನದಲ್ಲಿ ಮುಂದೆ ತಗೊಂಡೋಗ್ಬೇಕಾಗಿರ್ತಕ್ಕಂಥ ಯಂಗ್ ಆಡಿಯನ್ಸ್ ಇವತ್ತೇನಿಲ್ಲಿದ್ದೀರಿ, ನಿಮಗೆ ನಾನು ಎಲ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸು ಕೂಡ ಹೇಳೋಕ್ಕೆ ಅಂತ ಬಯಸ್ತೀನಿ, ನಾನು ಥ್ಯಾಂಕ್ ಯು ಕೂಡ ಹೇಳೋಕ್ಕೆ ಅಂತ ಬಯಸ್ತೀನಿ. ಇವತ್ತು ಬಂದಿದ್ದೀರಿ, ನಿಮ್ಮ ಲೆಕ್ಚರರ್ಗಳ ಕಾರಣಕ್ಕೆ ಬಂದಿರ್ಬೋದು, ಅನೇಕರು ನಿಮ್ಮ ಮ್ಯಾನೇಜ್ಮೆಂಟ್ ಕಾರಣಕ್ಕೆ ಬಂದಿರ್ಬೋದು. ಬಟ್ ಒನ್ ಥಿಂಗ್ ಐ ವಿಲ್ ಗ್ಯಾರಂಟಿ, ವೈಲ್ ಗೋಯಿಂಗ್ ಬ್ಯಾಕ್ you will not be cursing your lecturers or you will not be cursing your management. Those who have come for the pressure of lecturers and ನಾನು ನರೇಂದ್ರ ಅವ್ರನ್ನ ನೋಡಿದೆ, ನಮ್ಮ ಹಳೆ ಕಾರ್ಯಕರ್ತರು ನಮ್ಮ ಕಾಲೇಜಿಂದ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರು. ತಪ್ಪೇನಿಲ್ಲ, ಒಂದ್ಸಲಿ ಅನೇಕ ಸಲ ಮಕ್ಕಳನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅನೇಕ ತಾಯಂದ್ರು ಇದ್ದಾರೆ, ಕಷಾಯ ಕುಡಿಸ್ಬೇಕಾದ್ರೆ, ಔಷಧಿ ಕುಡಿಸ್ಬೇಕಾದ್ರೆ ಮೂಗಿಡಿದು ಕುಡಿಸ್ತಾರೆ. ಬಟ್ ಇಟ್ ಈಸ್ ಫಾರ್ ಗುಡ್ ಹೆಲ್ತ್ ಅಂತ. ಕುಡಿದ ಮೇಲೆ ಮಗು ಗೊತ್ತಾಗುತ್ತೆ, ಇಟ್ ಈಸ್ ಫಾರ್ ಮೈ ಬೆಟರ್ ಹೆಲ್ತ್ ಅಂತ ಗೊತ್ತಾಗುತ್ತೆ, ಮೈ ಬೆಟರ್ ಲೈಫ್ ಅಂತ ಗೊತ್ತಾಗುತ್ತೆ. ಒನ್ ಥಿಂಗ್ ಐ ವಿಲ್ ಪ್ರಾಮಿಸ್, ವಿಶೇಷವಾಗಿ ಇದೆಲ್ಲ ಔಪಚಾರಿಕವಾಗಿರ್ತಕ್ಕಂಥ ಉದ್ಘಾಟನೆ ಆಗ್ತಾ ಇದೆ. ಅದಾದ ನಂತರ ಪ್ಯಾನಲ್ ಡಿಸ್ಕಷನಲ್ಲಿ ಪ್ರಕಾಶ್ ಬೆಳವಾಡಿಯವರು ಮತ್ತು ಡಾಕ್ಟರ್ ವಿಕ್ರಮ್ ಸಂಪತ್ ಅವರು ನಮ್ಮ ಎದುರಿಗೆ ವಿಚಾರ ಇಟ್ಟಾಗ, ವೈಲ್ ಗೋಯಿಂಗ್ ಬ್ಯಾಕ್ ಯು ವಿಲ್ ನಾಟ್ ಬಿ ಕರ್ಸಿಂಗ್ ಯುವರ್ ಲೆಕ್ಚರರ್ಸ್ ಆರ್ ಯು ವಿಲ್ ನಾಟ್ ಬಿ ಕರ್ಸಿಂಗ್ ಯುವರ್ ಮ್ಯಾನೇಜ್ಮೆಂಟ್. ದಟ್ ಮಚ್ ಐ ಕ್ಯಾನ್ ಅಶ್ಯೂರ್ ಯು, ಎವ್ರಿ ಸಿಂಗಲ್ ಪರ್ಸನ್ ಹೂ ಇಸ್ ಸಿಟಿಂಗ್ ಹಿಯರ್, ಎಸ್ಪೆಷಲಿ ಮೈ ಯಂಗ್ ಫ್ರೆಂಡ್ಸ್. ಅನಂತ್ ಚಿನಿವಾರವರು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಕರೆದ್ರು. ನನಗೇನು ಪರಿಚಯ ತುಂಬ ಇಲ್ಲ ಅವ್ರದ್ದು, ಅವರು ಮಾಧ್ಯಮ ಲೋಕದಲ್ಲಿದ್ದರು, ನಾನು ಸಾರ್ವಜನಿಕ ವ್ಯವಸ್ಥೆಯಲ್ಲಿದ್ದೀನಿ, ಇಷ್ಟೇ ಪರಿಚಯ ಇದ್ದಿತ್ತು. ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ವಿಷಯ ನನಗೆ ಆಪ್ಯಾಯಮಾನವಾಗಿರ್ತಕ್ಕಂಥ ವಿಷಯ ಆಗಿದ್ದರಿಂದ, ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವೋ ಅದೇ ವಿಷಯ ಆಗಿದ್ದರಿಂದ ನಾನು ಅದಕ್ಕೆ ಬರೋಕ್ಕೆ ಅಂತ ಒಪ್ಕೊಂಡೆ. ಟೈಟಲ್ ಸ್ಪಿರಿಟ್ ಆಫ್ ಇಂಡಿಯಾ ಅಂತ ಹೇಳಿದ್ರು. ಡೇಟ್ ಡಿಸೆಂಬರ್ 31 ಅಂದರು ಸ್ವಲ್ಪ ಪುಕ್ಕು ಅನ್ನೋಕ್ಕೆ ಶುರು ಆಯಿತು. ಸರ್ ಡಿಸೆಂಬರ್ 31ಕ್ಕೆ ಸ್ಪಿರಿಟ್ ಆಫ್ ಇಂಡಿಯಾ ಅಂತಿದ್ರೆ ಜನ ಏನು ಅರ್ಥ ಮಾಡ್ಕೊತಾರೆ ಸರ್ ಅಂತ ಕೇಳಿದೆ. ಅದಕ್ಕೆ ಅವ್ರು ಕೂಡಲೇ ಉತ್ತರ ಕೊಟ್ಟರು, ಅವ್ರ ತಾಕತ್ತಿನ ಕಾರಣಕ್ಕೆ ನಮ್ಮ ಕಾರ್ಯಕ್ರಮ ಬ್ರಿಗೇಡ್ ರೋಡ್ ಹತ್ರ ಅಲ್ಲ ಸರ್, ಇಲ್ಲೇ ವಿದ್ಯಾರ್ಥಿ ಭವನ ಹತ್ರ, ಅಳಿಗಾಸ್ ಹತ್ರ, ಮೈಯಾಸ್ ಹತ್ರ ಅಂತ ಹೇಳಿದ್ರು. ಹಾಗಾಗಿ ಧೈರ್ಯದಲ್ಲೂ ನಾನು 31ನೇ ತಾರೀಕು ಸ್ಪಿರಿಟ್ ಆಫ್ ಇಂಡಿಯಾಕ್ಕೆ ಬರೋಕ್ಕೆ ಅಂತ ಒಪ್ಕೊಂಡೆ. ಯಾಕಂದರೆ ಈ ಸ್ಪಿರಿಟು ಇದು ಮತ್ತಲ್ಲ, ಈ ಸ್ಪಿರಿಟ್ ಇದು ಉನ್ಮತ್ತತೆ ಅಲ್ಲ, ಈ ಸ್ಪಿರಿಟ್ ಇದು ಮದ ಅಲ್ಲ, ಈ ಸ್ಪಿರಿಟ್ ಇದು ಚೈತನ್ಯ. ಭಾರತದ ಚೈತನ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಈಗ ಮಾತಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಪ್ಯಾನಲ್ ಡಿಸ್ಕಷನಲ್ಲಿ ಅದೇ ಭಾರತದ ಚೈತನ್ಯದ ಬಗ್ಗೆ ಇವತ್ತು ನಮಗೆ ಇನ್ನೊಂದಷ್ಟು ಆಳವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳುವಂಥವ್ರು ಇದ್ದಾರೆ. ಹಾಗೆ ಭಾರತದ ಚೈತನ್ಯದ ಬಗ್ಗೆ, ಭಾರತದ ಕಲ್ಪನೆ ಬಗ್ಗೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ 2014 ಆದಮೇಲೆ ಅನೇಕರಿಗೆ ಬದುಕು ಸ್ವಲ್ಪ ತೊಂದರೆ ಬಂದುಬಿಟ್ಟಿರೋದ್ರಿಂದಾಗಿ ಅವ್ರು ಬೇರೆ ಯಾವುದಕ್ಕೂ ತೊಂದರೆ ಬರಲಿಲ್ಲ. ಅವ್ರ ಬದುಕಿಗೆ ಅವ್ರು ಅನೇಕ ಪಟ್ಟಿ ಕಟ್ಕೊಂಡ್ಬಿಟ್ರು. ಅವ್ರು ಬದುಕಬೇಕಾಗಿತ್ತು ಅದಕ್ಕೋಸ್ಕರ ಕಲೆ ಅಂತ ಹೇಳಿದ್ರು, ಅವ್ರು ಬದುಕಬೇಕಾಗಿತ್ತು ಅದಕ್ಕೆ ಪತ್ರಿಕೋದ್ಯಮ ಅಂತ ಹೇಳಿದ್ರು, ಅವ್ರು ಬದುಕಬೇಕಾಗಿತ್ತು ಅದಕ್ಕೆ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರು, ಅವ್ರು ಬದುಕಬೇಕಾಗಿತ್ತು ಅದಕ್ಕೆ ಸಂಗೀತ ಅಂತ ಹೇಳಿದ್ರು, ಅವ್ರು ಬದುಕಬೇಕಾಗಿತ್ತು ಅದಕ್ಕೆ ಇಂಟೆಲೆಕ್ಚುಯಲಿಸಮ್ ಅಥವಾ ವಿಚಾರವಾದ ಅಂತ ಹೇಳಿದ್ರು. ಅದರಲ್ಲಿ ವಿಚಾರನೂ ಇರಲಿಲ್ಲ, ಸಂಗೀತನೂ ಇರಲಿಲ್ಲ, ಪತ್ರಿಕೋದ್ಯಮನೂ ಇರಲಿಲ್ಲ, ಕಲೆನೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಇದ್ದಿದ್ದು ಅವ್ರು ಬದುಕಬೇಕಾಗಿತ್ತು, ಹೊಟ್ಟೆ ಹೊರಿಬೇಕಾಗಿತ್ತು. ಅದಕ್ಕೊಂದು ದೊಡ್ಡ ಹೆಸರಿಟ್ರು, ಭಾಳ ದೊಡ್ಡ ಹೆಸರಿಟ್ರು. ಯಾಕಂದರೆ ಹೆಸರು ಕೊಡೋದ್ರಲ್ಲಿ ಅವ್ರು ಭಾಳ ಅಗ್ರಗಣ್ಯರು. ಐಡಿಯಾ ಆಫ್ ಇಂಡಿಯಾ ಅಂತ ಹೆಸರಿಟ್ರು. ಅಂತಲೇ ಯಾವ ದೇಶಕ್ಕೆ ಆದಿಯೂ ಇಲ್ಲ ಅಂತ್ಯ ಇರೋದಿಲ್ವೋ, ಯಾವುದನ್ನು ಸನಾತನ ಅಂತ ಕರೆದುವ ನಾವು, ತೇಜಸ್ವಿ ಸೂರ್ಯ ಅವರು ಅದನ್ನು ಉಲ್ಲೇಖ ಮಾಡಿದ್ರು, ಉಳಿದ ಗಣ್ಯರು ಕೂಡ ಉಲ್ಲೇಖ ಮಾಡಿದ್ರು. ಆ ದೇಶಕ್ಕೆ ಐಡಿಯಾ ಆಫ್ ಇಂಡಿಯಾ ಅಂತ ಯಾರೋ 1947ನೇ ಇಸ್ವಿಯ ನಂತರ ದರ್ ಇಸ್ ನೋ ನೀಡ್ ಎಟ್ ಆಲ್. ಇದಕ್ಕೊಂದು ಐಡಿಯಾ ಆಫ್ ಇಂಡಿಯಾ ಅಂತ ಕೊಟ್ಬಿಟ್ಟು ಒಂದು ಹೊಸ ತಲೆಬರ ಕೊಡ್ತಕ್ಕಂಥ ಯಾವ ಅವಶ್ಯಕತೆನೂ ಇರಲಿಲ್ಲ. ಬಟ್ ದೇ ಡಿಡ್ ಇಟ್ ಬಿಕಾಸ್ ವೈ ಅಂತೆ, ಯಾಕಂದ್ರೆ ಅವ್ರು ಬದುಕಬೇಕಾಗಿತ್ತು. ಆ ಕಾರಣಕ್ಕೆ ಬದುಕಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಈ ಥರದ ಅನೇಕ ಕಾನ್ಸೆಪ್ಟ್ಗಳನ್ನ ತಗೊಂಡು ಬಂದರು. ಸಂಸ್ಥೆಗಳ ಮೇಲೆ ಹಿಡ್ತಾ ಸಾತಿದ್ರು. ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ಆರ್ಗನೈಸೇಷನ್, ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ಇನ್ಸ್ಟಿಟ್ಯೂಷನ್, ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ರಿಸರ್ಚ್, ದೇ ಸ್ಟಾರ್ಟೆಡ್ ಕಂಟ್ರೋಲಿಂಗ್ ದ ರೆಕಾಗ್ನಿಷನ್ ಆಲ್ಸೋ. ಈ ದೇಶದಲ್ಲಿ ಮೊದಲು ಆರ್ಗನೈಸೇಷನ್ಗಳನ್ನ ಹಿಡ್ಕೊಂಡ್ರವರು, ಈ ದೇಶದಲ್ಲಿ ಆನಂತರ ಇನ್ಸ್ಟಿಟ್ಯೂಷನ್ಗಳನ್ನ ಹಿಡ್ಕೊಳ್ಳಿಕ್ಕೆ ಅರಪರ ಮಾಡಿದ್ರು. ನಿಧಾನಕ್ಕೆ ಅದರ ಮೇಲೆ ಪಾರಮ್ಯ ಸಾಧಿಸುವಂಥ ಪ್ರಯತ್ನ ಮಾಡಿದ್ರು, ಸಫಲರು ಆದ್ರು ಅವರು. ಅದಾದಮೇಲೆ ರಿಸರ್ಚ್ನ ಮೇಲೆ, ನರೇಟಿವ್ನ ಮೇಲೆ ತಮ್ಮ ನಿಯಂತ್ರಣವನ್ನು ಹಿಡ್ಕೊಳ್ಳೋಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ಅಂತಲೇ ಹೇಗೆ ನರೇಟಿವ್ ಮೇಲೆ, ಹೇಗೆ ವಿಚಾರದ ಮೇಲೆ ಅಂತ ಕೇಳಿದ್ರೆ, ನಿನ್ನೆ ಎಲ್ಲ ಮೊನ್ನೆ ನಮ್ಮ ಕಾರ್ಯಕರ್ತರು ಒಂದು ಹೇಳಿದ್ರು, ಅರ್ಥ ಮಾಡಿಸ್ತೀನಿ ನಿಮಗೆ. ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ವಾದದ ಕಾರಣಕ್ಕೆ ವಿ ಆಲ್ಸೋ ಸಮ್ಟೈಮ್ಸ್ ವಿ ಗೆಟ್ ಇನ್ ಟು ಕನ್ಫ್ಯೂಷನ್. ಯಾಕಂದ್ರೆ ಅವ್ರು ದೊಡ್ಡವರು ಅಂತ ಅನ್ಕೊಂಡಿರ್ತೀವಿ, ಅವ್ರು ಹೇಳೋ ವಿಚಾರದಿಂದ ಕನ್ಫ್ಯೂಷನ್ ಶುರು ಆಗುತ್ತೆ. ದೊಡ್ಡವರು ಅಂತ ಅನ್ಕೊಂಡ್ಬಿಟ್ರು. ಅದರಿಂದಾಗಿ CBFC ಮೆಂಬರ್ ನಮ್ಮ ಕಾರ್ಯಕರ್ತೆ, ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಚಿತ್ರದಲ್ಲಿ ಒಂದು ಅನ್ಯಾಯ ದೌರ್ಜನ್ಯದ ದೃಶ್ಯ ಬರುತ್ತೆ. ಮಾಡ್ತಾ ಇರೋದು ಪೊಲೀಸ್ ಇನ್ಸ್ಪೆಕ್ಟರು. ಆದರೆ ಮಾಡೋ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೇಸರಿ ಶಾಲೆ ಹಾಕ್ಕೊಂಡಿದ್ದಾನೆ. ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಕೇಸರಿ ಶಾಲೆ ಹಾಕ್ಕೊಂಡಿರುವಂಥ ಪೊಲೀಸ್ ನಿಮಗೆ ಕಾಣಿಸ್ತಾರ? ಎಲ್ರಿಗೂ ಕೇಳ್ತಾ ಇದ್ದೀನಿ ನಾನು, ಐ ಆಮ್ ಆಸ್ಕಿಂಗ್ ಎವ್ರಿಬಡಿ. ಎಲ್ಲಾದರೂ ಕಾಣಿಸ್ತಾರ? ಒಂದ್ಸಲಿ ಎಲ್ಲೂ ಕಾಣಿಸೋದಿಲ್ಲ. ಒಂದ್ಸಲಿ
ನಮ್ಮ ಕಾರ್ಯಕರ್ತೆ CBFC ಮೆಂಬರ್ ಆಗಿರ್ತಕ್ಕಂಥವಳು ಜೊತೆಗೆ ಇನ್ನೊಂದಿಬ್ರು ಕಾರ್ಯಕರ್ತರು, ನೀವು ಅತ್ಯಾಚಾರ ಅನ್ಯಾಯ ಅದು ಬೇರೆ ಪ್ರಶ್ನೆ, ಅದು ನಿಮ್ಮ ಸಿನಿಮಾಕ್ಕೆ ಅವಶ್ಯಕತೆ ಇರ್ಬೋದು, ಆದರೆ ಕೇಸರಿ ಶಾಲೆ ಯಾಕೆ ಹಾಕಿದಿರಿ ಅಂತ ಡೈರೆಕ್ಟರ್ ಹೇಳ್ತಾನೆ, ಮತ್ತೊಬ್ಬ ಆಫೀಸರ್ ಹೇಳ್ತಾನೆ ಟೇಕ್ ಇಟ್ ಈಸಿ. ಏನು ಟೇಕ್ ಇಟ್ ಈಸಿ, ತುಂಬ ಹಾರ್ಡ್ ಆಗಬೇಡಿ, ತುಂಬ ಸ್ಟ್ರಾಂಗ್ ಆಗಬೇಡಿ, ಟೇಕ್ ಇಟ್ ಈಸಿ ಅಂತ. ಅದ್ಯಾಕೆ ಟೇಕ್ ಇಟ್ ಈಸಿ ಕೇಸರಿ ಬಗ್ಗೆನೇ ಹಾಕ್ಬೇಕು? ಯಾಕೆ ಟೇಕ್ ಇಟ್ ಈಸಿನಿ ಬಗ್ಗೆನೇ ಬೇಕು ಅನ್ಸಲಿ? ಒಬ್ಬ ಪೊಲೀಸ್ ಆಫೀಸರ್ಗೆ ಕೇಸರಿ ಶಾಲೆ ಹಾಕುವಂತ ಅವಶ್ಯಕತೆ ಆ ದೃಶ್ಯಕ್ಕೇನು ಸಂಬಂಧ ಇಲ್ಲ, ದೃಶ್ಯಕ್ಕೇನು ಸಂಬಂಧ ಇಲ್ಲ ಅನ್ಸಲೆ. ಆದ್ರೆ ಅವನ ಹೆಗಲಿಗೆ ಒಂದು ಕೇಸರಿ ಶಾಲೆ ಹಾಕ್ತಾರ ಅನ್ಸಲೆ. ಈ ತರ ನರೇಟಿವ್ ಅನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಪಟ್ರು ಅನ್ಸಲೆ. ಅಲ್ಲಿ ಪೊಲೀಸ್ನವರನ್ನ ದುಷ್ಟ ಅಂತ ತೋರ್ಸಕ್ಕಲ್ಲ, ಅವರು ಕೇಸರಿಗೆ ಒಂದು ಇನ್ನೊಂದು ಬಣ್ಣ ಹಂಚಕ್ಕೆ ಅಂತ ಪ್ರಯತ್ನ ಪಟ್ರು ಅಂತ. ಹೀಗೆ ಈ ದೇಶದಲ್ಲಿ ನರೇಟಿವ್ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನು ಪಟ್ಟರು. ಅದ್ರ ಜೊತೆಗೆ ರೆಕಾಗ್ನಿಷನ್ ಅನ್ನ, ಎಲ್ಲ ಅವಾರ್ಡ್ಗಳನ್ನ, ಎಲ್ಲ ಸೈಟೇಷನ್ಸ್ಗಳನ್ನ ಕೂಡ ಈ ದೇಶದಲ್ಲಿ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಪಟ್ಟರು. ಅದನ್ನ ಮಾಡ್ತಾ ಇರುವಾಗ ಡಾಕ್ಟರ್ ಅನಿಲ್ ಸಹಸ್ರಬುದ್ಧಿ ಅವರು ಹೇಳಿದ್ರಲ್ಲ, ಈ ದೇಶಕ್ಕೆ ಸೈಂಟಿಫಿಕ್ ಟೆಂಪರಾಮೆಂಟ್ ಇಲ್ಲ ಅಂತ ಹೇಳಿದ್ರು. 47ರವರೆಗೂ ಇತ್ತು, 50ರವರೆಗೂ ಇತ್ತು, 50 ಆದ್ಮೇಲೆ ಶುರು ಆಯ್ತಿದ್ದು. ಇದಕ್ಕೆ ವಿಕ್ರಮ್ ಸಂಪತ್ ಒಳ್ಳೆ ಹೆಸರು ಹೇಳ್ತಾರೆ, ನೆಹರುವಿಯಾನ್ ಲಿಗೆಸಿ ಅಂತ. ಒಳ್ಳೆ ಹೆಸರು ಹೇಳ್ತಾರೆ, ನೆಹರುವಿಯಾನ್ ಲಿಗೆಸಿ ಅಂತ. ವ್ಯಕ್ತಿ ಬಗ್ಗೆ ನಮ್ದೇನು ಬೇಜಾರಿಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಅನಿಮೋಸಿಟಿ ವಿತ್ ದ ಪರ್ಸನ್. ಹಿ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್, ವಿ ಡೋಂಟ್ ಹ್ಯಾವ್ ಥಿಂಗ್. ಬಟ್ ದ ಲಿಗೆಸಿ ದಟ್ ಹಿ ಹ್ಯಾಸ್ ಲೆಫ್ಟ್ ಅಂಡ್ ಗಾನ್, ವಿ ಹ್ಯಾವ್ ಎ ಪ್ರಾಬ್ಲಮ್, ವಿ ಹ್ಯಾವ್ ಎ ಸೀರಿಯಸ್ ಪ್ರಾಬ್ಲಮ್ ವಿತ್ ಇಟ್. ಅನ್ಕಾಂಪ್ರಮೈಸಬಲ್ ಸೀರಿಯಸ್ ಅಬ್ಜೆಕ್ಷನ್ ಟು ಇಟ್. ಹೇಗೆ ಆ ಲಿಗೆಸಿನ ಬಿಟ್ಟು ಹೋಗ್ಲಿಕ್ಕೆ ಅಂತ ಆರಾಮ ಮಾಡಿದ್ರು. ಸೈಂಟಿಫಿಕ್ ಟೆಂಪರಾಮೆಂಟ್ ಇಲ್ಲ ಅಂತ ಹೇಳಿದ್ರು ಅಂತ. ನಿಮಗೆ ಅನಾಲಿಟಿಕಲ್ ಕೆಪಬಿಲಿಟಿನೇ ಇಲ್ಲ ಭಾರತದವ್ರಿಗೆ ಅಂತ ಹೇಳಿದ್ರು. ನಿಮ್ಮ ಹತ್ರ ಹ್ಯುಮ್ಯಾನಿಟೀಸ್ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ನಾನೊಂದು 10 ನಿಮಿಷ ಅದ್ರ ಬಗ್ಗೆ ಮಾತಾಡ್ತೀನಿ, ನಾನು ಮುಗ್ಸಕ್ಕಿಂತ ಮುಂಚೆ. ನಮ್ಮ ಹತ್ರ ಹ್ಯುಮ್ಯಾನಿಟೀಸ್, ಮಾನವಿಕ ಶಾಸ್ತ್ರ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಅದೆಲ್ಲದರ ಜೊತೆಗೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ, ಇಲ್ಲಿಂದ ಕುತ್ಕೊಂಡು ಅಲ್ಲಿರ್ತಕ್ಕಂಥವ್ರವರೆಗೂ ಕೂಡ ನಮಗೆ ಮಾನವೀಯತೆನೇ ಇಲ್ಲ ಅಂತ ಕೂಡ ಹೇಳ್ಬಿಟ್ರು ಅಂತಾನೆ. ನಮಗೆ ಸರ್ವಿಸ್ ಮಾಡುವಂಥ ಯಾವ ಇದೆಲ್ಲವೂ ಪಶ್ಚಿಮದಿಂದ ಬಂತು ಅಂತ ಹೇಳಿದ್ರು. ಎಲ್ಲಿಂದ ಶುರು ಆಯಿತು? ನಿಮ್ಗೆ ಹಾಸ್ಯ ಅಂತ ಅನ್ಸ್ಬೋದು, ಯು ಮೈ ಟೇಕ್ ಇಟ್ ಆಸ್ ಎ ಜೋಕ್, ಬಟ್ ಐ ಡೋಂಟ್ ಮೈಂಡ್ ಇಟ್. ಮೊದಲನೇದು ಪ್ರತಿಷ್ಠಾಪಿಸಿದ್ರು ಇವರು, ಜಗತ್ತಲ್ಲಿ ಪ್ರತಿಷ್ಠಾಪಿಸಕ್ಕೆ ಅಂತ ಪ್ರಯತ್ನ ಪಟ್ಟರು. ಓನ್ಲಿ ವೈಟ್ ಈಸ್ ಬ್ಯೂಟಿ ಅಂತ ಕರೆದ್ರು ಅಂತಾನೆ. ಯಾರು ಬೆಳ್ಳಗಿದ್ದೀರೋ ಬೇಜಾರು ಮಾಡ್ಕೊಳಕ್ಕೆ ಅಂತ ಹೋಗ್ಬೇಡಿ ಅಂತಾನೆ. ಹಾಗಾದ್ರೆ ಕಪ್ನಲ್ಲಿ ಬ್ಯೂಟಿ ಇಲ್ವಾ? ಸುಮ್ಮನೆ ಮನೆಗೆ ಹೋಗ್ತಾ ಆಲೋಚನೆ ಮಾಡಿ ಒಂದ್ಸಲಿ. ಓನ್ಲಿ ವೈಟ್ ಈಸ್ ಬ್ಯೂಟಿ ಅಂತ ಹೇಳಿದ್ರು ಒಂದ್ಸಲಿ. ಯಾಕೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತಿದ್ರೆ ಅವ್ರದ್ದೊಂದಷ್ಟು ಕ್ರೀಮ್ಗಳು ತಯಾರಾಗಿತ್ತು, ಆ ಕ್ರೀಮನ್ನು ಮಾರಾಟ ಮಾಡಬೇಕಾಗಿತ್ತು. ಹಾಗಾಗಿ ಓನ್ಲಿ ವೈಟ್ ಈಸ್ ನಾಟ್ ಎ ಬ್ಯೂಟಿ ಅಂತ ಹೇಳ್ತಾ ಇಲ್ಲ ನಾನು. ಯಾರು ಬೆಳಗಿರೋರು ಬೇಜಾರು ಮಾಡ್ಕೋಬೇಡಿ ಅಂತಲೇ, ತೇಜಸ್ವಿಯಿಂದ ಹಿಡಿದು ಉಳಿದವರೆಲ್ಲರೂ ಕೂಡ ಅಂತಲೇ. ಬಟ್ ವೈಟ್ ಈಸ್ ಬ್ಯೂಟಿ ಅಂತ, ವೈಟ್ ಈಸ್ ಬ್ಯೂಟಿ ಇದೆ, ವೈಟ್ ಈಸ್ ಓನ್ಲಿ ವೈಟ್ ಈಸ್ ಎ ಬ್ಯೂಟಿ ಅಂತ ಕೇಳಿದ್ರೆ ಹಿಯರ್ ಕಮ್ಸ್ ನರೇಟಿವ್, ವೈ ಬ್ಲ್ಯಾಕ್ ಈಸ್ ನಾಟ್ ಎ ಬ್ಯೂಟಿ. ಕನ್ನಡ ಸಿನಿಮಾ ರಂಗದಲ್ಲಿ ಸರಿತಾ ತರದ ಅತ್ಯಂತ ಶ್ರೇಷ್ಠ ಹೀರೋಯಿನ್ಗಳು ಆಗೋಗ್ಬಿಟ್ಟಿದ್ದಾರೆ ಅಂತಾನೆ. ಒನ್ ಆಫ್ ದ ವಂಡರ್ಫುಲ್ ಆಕ್ಟ್ರೆಸ್. ಯಾಕೆ? ಇಸ್ ಇಟ್ ನಾಟ್ ಎ ಬ್ಯೂಟಿ ಒಂದ್ಸಲಿ ಈ ನರೇಟಿವ್ ಸೃಷ್ಟಿ ಮಾಡಕ್ ಶುರು ಮಾಡಿದ್ರು, ಓನ್ಲಿ ವೈಟ್ ಈಸ್ ಬ್ಯೂಟಿ ಅಂತೇಳಿ. ಯಾಕೆ? ದೇವೇರ್ ವೈಟ್ ಸನ್. ಮತ್ತು ಇಲ್ಲಿ ಕೆಲವರು ಅವ್ರನ್ನೇ ತಮ್ಮ ಪೂರ್ವಜರು ಅಂತ ಅನ್ಕೊಂಡಿದ್ರು. ನಾಟ್ ಬಯಾಲಜಿಕಲ್ ಫೋರ್ ಫಾದರ್ ಬಟ್ ಇಂಟೆಲೆಕ್ಚುಯಲ್ ಫೋರ್ ಫಾದರ್ಸ್ ಅಂತ ಅನ್ಕೊಂಡಿದ್ರು. ಹಾಗಾಗಿ ಇವರು ಅದನ್ನು ಮುಂದುವರಿಸುವಂತ ಪ್ರಯತ್ನ ಮಾಡಿದ್ರು. ನಿಮ್ಗೆ ಹಾಸ್ಯ ಅಂತ ಅನ್ಸುತ್ತೆ, ಯು ಮೇ ಟೇಕ್ ಇಟ್ ಆಸ್ ಎ ಜೋಕ್, ಬಟ್ ಟೇಕ್ ಇಟ್ ಆಸ್ ಎ ಜೋಕ್, ಬಟ್ ಕೀಪ್ ಇಟ್ ಇನ್ ಯುವರ್ ಮೈಂಡ್ ಅಂಡ್ ಗೋ ಥಿಂಕಿಂಗ್ ಅಬೌಟ್ ಇಟ್. ಗೋ ಥಿಂಕಿಂಗ್ ಅಬೌಟ್ ವೈ ನಾಟ್ ಬ್ಲ್ಯಾಕ್ ಇಸ್ ಎ ಬ್ಯೂಟಿ ಅಂತ ಯೋಚನೆ ಮಾಡಿದ್ರೆ ಒಂದ್ಸಲಿ ಈ ತರದ ತರ್ಕಗಳನ್ನ, ನರೇಟಿವ್ ಅನ್ನ ಹೇಗೆ ಹುಟ್ಟಾಕ್ತಾರೆ ಅನ್ನೋದು ನಮ್ಗೆಲ್ರಿಗೂ ಅರ್ಥ ಆಗುತ್ತೆ. ಲಾಯರ್ಗಳಿದ್ದೀರಿ, ಇಲ್ಲೊಂದು 4-6 ಜನ ಅಂತೂ ಲಾಯರ್ಗಳು ನನಗೆ ಪರಿಚಯ ಇರುವಂಥವ್ರು ಇದ್ದಾರೆ. ಲಾ ಸ್ಟೂಡೆಂಟ್ಸ್ ಕೂಡ ಇರಬಾರ್ದು. ಅಕಸ್ಮಾತ್ ಒಂದು ಲೀಗಲ್ ಸೈಜ್ ಅಂತ ಪೇಪರ್ ಬರುತ್ತೆ ಒಂದ್ಸಲಿ, ಲೀಗಲ್ ಸೈಜ್ ಅಂತ ಪೇಪರ್ ಬರುತ್ತೆ. ಯಾವ ಫೈಲಲ್ಲೂ ಕೂತ್ಕೊಳ್ಳಲ್ಲ ಆ ಸೈಜು. ಜಗತ್ತಿನಲ್ಲಿ ಸಿಗುವಂತ ಯಾವುದೇ ಫೈಲ್ನಲ್ಲೂ ಕೂಡ ಆ ಪೇಪರ್ ಸೈಜು ಕೂತ್ಕೊಳ್ಳಲ್ಲ. ಆದ್ರೆ ಬ್ರಿಟಿಷರು ಲೀಗಲ್ ಸೈಜ್ ಅಂತ ತಗೊಂಡ್ಬಂದ್ರು. ಈಗಲೂ ನಮ್ಮ ದೇಶದ 28 ರಾಜ್ಯಗಳಲ್ಲಿ ಅದೇ ಲೀಗಲ್ ಸೈಜ್ ಅನ್ನು ಉಪಯೋಗಿಸ್ತೀವಿ ನಾವು. ಯಾವುದೇ ಫೈಲ್ ಇಟ್ಟರು ಸ್ವಲ್ಪ ಮಡಿಸ್ಬಿಟ್ಟು ಒಳಗಡೆ ಇಡಬೇಕು. ಇಸ್ ಇಟ್ ನಾಟ್ ಇನ್ಕನ್ವೀನಿಯನ್ಸ್? ಇಸ್ ಇಟ್ ನಾಟ್ ಇನ್ಕನ್ವೀನಿಯನ್ಸ್? ಇದನ್ನ ಹೇಳಿದಾಗ ನಿಮಗೆ ಜೋಕು ಅಂತ ಅನ್ನಿಸ್ಬೋದು. ಬೆಳವಾಡಿಯವರು, ವಿಕ್ರಮ್ ಸಂಪತ್ ಅವರು ಕೂತ್ಕೊಂಡಿರ್ತಕ್ಕಂಥ ಸ್ಟೇಜಲ್ಲಿ ತುಂಬಾ ಹಗುರವಾಗಿರ್ತಕ್ಕಂಥ ವಿಷಯಗಳು, ಆದರೆ ಆಳವಾಗಿರೋದಕ್ಕೆ ಅವ್ರು ಇದ್ದಾರೆ. ಹಾಗಾಗಿ ನಾನು ಇದನ್ನ ಹೇಳ್ಬಿಡ್ತೀನಿ ಅಂತಾನೆ. ಈಗ 4 ಕೋರ್ಟ್ಗಳು ರೆಸೊಲ್ಯೂಷನ್ ಮಾಡಿದಾವೆ, ಇನ್ಕ್ಲೂಡಿಂಗ್ ಕರ್ನಾಟಕ ಕೋರ್ಟ್ ಕೂಡ ಗಜೆಟು ಆಗಿದೆ ಅಂತಾನೆ. ಇನ್ಮೇಲೆ ಕೋರ್ಟಲ್ಲಿ A4 ಸೈಜ್ ಉಪಯೋಗಿಸ್ತೀವಿ ಅಂತ. ಕನ್ವೀನಿಯನ್ಸ್. ನಾವು ಹೇಗೆ ಅನವಶ್ಯಕವಾಗಿರೋದ್ರಿಂದ ಹೌ ವಿ ಆರ್ ಕ್ಯಾರಿಯಿಂಗ್ ಎ ಬರ್ಡನ್. ನಮ್ಮನ್ನ ವೈಟ್ ಮೆನ್ಸ್ ಬರ್ಡನ್ ಅಂತ ಹೇಳಿದ್ರು ಅವರು. ಆಮೇಲೆ ನೆಹರು ಕೂಡ ಅದನ್ನೇ ಹೇಳಿದ್ರು, ಅವ್ರು ವಿವೇರ್ ದೇರ್ ಬರ್ಡನ್ ಅಂತ. ಬರಕ್ಕೆ ಯಾರು ಹೇಳಿದ್ರು ಸ್ವಾಮಿ ನಿಮ್ಮನ್ನ? ಇದ್ರು ಯುರೋಪ್ನಲ್ಲಿ, ಮಾಡಕ್ ನೌಕರಿ ಇರಲಿಲ್ಲ,
ತಿನ್ನಕ್ಕೆ ಅನ್ನ ಇರಲಿಲ್ಲ, ವ್ಯಾಪಾರ ಮಾಡಕ್ಕೆ ಚಿನ್ನ ಇರಲಿಲ್ಲ, ತಗೊಂಡೋಗಕ್ಕೆ ವಜ್ರ ಇರಲಿಲ್ಲ, ಜಗತ್ತಿಗೆಲ್ಲ ಬಂದರು ಅಂತಲೇ. ಎಲ್ಲರೂ ಹಿಸ್ಟ್ರಿನ ಅಧ್ಯಯನ ಮಾಡಿ ಓನ್ಲಿ ಮರ್ಚೆಂಟ್ ಡಿಡ್ ನಾಟ್ ಕಮ್ ಟು ಇಂಡಿಯಾ. ಜಗತ್ತಿನ ಯಾವ ದೇಶಕ್ಕೂ ಬರೀ ವ್ಯಾಪಾರಿಗಳು ಹೋಗಲಿಲ್ಲ. ಅದರ ಜೊತೆಗೆ 33% ಮಿಲಿಟರಿ ಇದ್ರೆ, 33% ರಾಜರಿದ್ರೆ, 33% ಪ್ಯಾಸ್ಟರ್ಸು ಇದ್ರು, ಪಾದ್ರಿಗಳು ಅವ್ರ ಜೊತೆಗೆ ಹೋದ್ರು. ಅದ್ರ ಜೊತೆಗೆ 33% ಆಂಥ್ರೋಪಾಲಜಿಸ್ಟ್ ಕೂಡ ಹೋಗ್ತಾರೆ ಪ್ರತಿ ದೇಶಕ್ಕೆ. ಆಂಥ್ರೋಪಾಲಜಿಸ್ಟ್ ಕೂಡ ಹೋಗ್ತಾರೆ. ನಾನು ವಿಕ್ರಮ್ ಸಂಪತ್ ಅವ್ರಿಗೆ ವಿನಂತಿ ಮಾಡ್ತೀನಿ, ಸ್ವಲ್ಪ ಈ ಸಬ್ಜೆಕ್ಟನ್ನು ಬೆಳೆಸಿ ಅಂತ. ಯಾಕಂದ್ರೆ ನನಗಿದು ಹೇಳೋ ಯೋಗ್ಯತೆ ಇದೆ, ಅಧ್ಯಯನ ಮಾಡೋ ಯೋಗ್ಯತೆ ಇಲ್ಲ. ಅವ್ರಿಗೆ ಅಧ್ಯಯನ ಮಾಡೋ ಯೋಗ್ಯತೆ ಕೂಡ ಇದೆ. ಐ ರಿಕ್ವೆಸ್ಟ್ ಹಿಮ್ ಅಂತ. 33% ಎಲ್ಲ ಕಡೆ ಆಂಥ್ರೋಪಾಲಜಿಸ್ಟಿನ ಹೋದ್ರು. ನಾನು ಇತಿಹಾಸದಲ್ಲಿ ಓದಿದ್ದೀನಿ, ಪ್ರವಾಸ ಮಾಡುವಂಥವ್ರು ಮಿಲಿಟರಿಯನ್ನ ಕಡಿಮೆ ಮಾಡಿ ಆಂಥ್ರೋಪಾಲಜಿಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ ಒಂದ್ಸಲಿ. ಆ ಆಂಥ್ರೋಪಾಲಜಿಸ್ಟ್ ಏನೇನು ಮಾಡಿದ್ರು ಅನ್ನೋದಕ್ಕೆ ಹೇಳ್ತೀನಿ. ಇತ್ತೀಚೆಗೆ ನಮ್ಮ ರಾಜ್ಯದ ಒಂದು ಜಾತಿಯವರು ಕೇಂದ್ರ ಸರ್ಕಾರದ ಒಬ್ಬ ಸಚಿವರ ಹತ್ರ, ಇದು ಅಧಿಕಾರಿ ಹತ್ರ, ನಮ್ಮ ಜಾತಿನೂ ಟ್ರೈಬಲ್ಗೆ ಎಷ್ಟಿಗೆ ಸೇರಿಸಿ ಅಂತ ಹೋಗ್ತಾರೆ, ಶೆಡ್ಯೂಲ್ ಟ್ರೈಬ್ ಲಿಸ್ಟಿಗೆ ಸೇರಿಸಿ ಅಂತ ಹೋಗ್ತಾರೆ. ಆ ಡಿಮಾಂಡ್ ಬೇರೆ. ಆ ಡಿಮಾಂಡಿನ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ, ಸರಿ ತಪ್ಪನ್ನು ಚರ್ಚೆ ಮಾಡ್ತಾ ಇಲ್ಲ. ಆದರೆ ಆ ಅಧಿಕಾರಿ ಇವ್ರಿಗೇನು ಹೇಳ್ತಾರೆ ಅಂತ ಕೇಳಿದ್ರೆ, ಸರ್ ನಿಮ್ಮ ಟ್ರೈಬ್, ನಿಮ್ದು ಕ್ಯಾಸ್ಟು ಶೆಡ್ಯೂಲ್ ಟ್ರೈಬ್ ಅಂತ 1905ನೇ ಇಸ್ವಿಲಿ ಮಾಡಿರೋ ಸೆನ್ಸಸ್ನಲ್ಲಿ ಇದೆಯಾ ಅಂತ ನೋಡ್ಕೊಂಬನ್ನಿ, ಬಂದರೆ ನಾನು ಫೈಲ್ ಪುಟಪ್ ಮಾಡ್ತೀನಿ ಅಂತ ಹೇಳ್ದ. ಯಾವ ವರ್ಷದಲ್ಲಿ? ವಿಚ್ ಇಯರ್? ಐ ಆಮ್ ಆಸ್ಕಿಂಗ್ ಎವ್ರಿಬಡಿ, ವಿಚ್ ಇಯರ್? 1905. 1905ನಲ್ಲಿ ಈ ದೇಶದ ವ್ಯಕ್ತಿಗಳನ್ನ SC ಅಂತ ST ಅಂತ ಕ್ಲಾಸಿಫೈ ಮಾಡಿದವ್ರು ಯಾರು? ಅವ್ರಿಗೆ ಯಾರನ್ನು ಬೇಕೋ ಅವ್ರನ್ನ ಮಾಡಿದ್ರು. ಆಂಥ್ರೋಪಾಲಜಿಸ್ಟ್ಗಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ, ಅವ್ರು ಹೆಜ್ಜೆ ಹೆಜ್ಜೆಗೆ ಈ ದೇಶದಲ್ಲಿ ಏನು ಡಾಕ್ಯುಮೆಂಟ್ ಮಾಡಿದ್ರು ಅದೇ ಡಾಕ್ಯುಮೆಂಟ್ಗಳನ್ನ ಇವತ್ತು ಕೂಡ ನಾವು ಆಡಳಿತಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಸ್ವಲ್ಪ ಅಲ್ಲಾಡ್ಸಕ್ಕೆ ಆರಂಭ ಮಾಡಿದ್ದಕ್ಕೆ ಐಡಿಯಾ ಆಫ್ ಇಂಡಿಯಾ ಇಸ್ ಅಂಡರ್ ಡೇ. ಇನ್ನೂ ಪೂರ್ತಿ ಅಲ್ಲಾಡ್ತಿಲ್ಲ, ಮರ ಭಾಳ ಬಲವಾಗಿದೆ ಅದು. ಪ್ರತಿ ಊರಲ್ಲಿದ್ದಾರೆ, ಪ್ರತಿ ಬೀದಿಲಿದ್ದಾರೆ, ಪ್ರತಿ ಯೂನಿವರ್ಸಿಟಿಲಿದ್ದಾರೆ, ಪ್ರತಿ ಸಂಸ್ಥೆಯಲ್ಲಿದ್ದಾರೆ, ಪ್ರತಿ ಅವಾರ್ಡ್ ಸೆರೆಮನಿಲಿದ್ದಾರೆ, ಎಲ್ಲದರಲ್ಲೂ ಇದ್ದಾರೆ. ಪ್ರತಿ ಸಲ ನಮ್ಮನ್ನು ಈ ಕಟ್ಟಿಗೆ ಸಿಕ್ತಾಕಿಸ್ತಾರೆ. ಅನೇಕರ ಹತ್ರ ಇಲ್ಲಿ ಕೂತ್ಕೊಂಡಿರೋರ ಹತ್ರ ಬೈತಕ್ಕೂ ವಿಕ್ರಮ ಸೇರಿಸಿ ಎಲ್ಲರ ಹತ್ರ ಬೈಸ್ತಾನೂ ಇರ್ತಾರೆ. ವಾರಕ್ಕೊಂದ್ಸಲಿ ಬೈತಿರ್ತಾರೆ ವಿಕ್ರಮ್, ಬೈಸ್ತಾನೂ ಇರ್ತಾರೆ. ಆದರೆ ಅಷ್ಟು ಆಳ ಗೊತ್ತೇ ಆಗೋದಿಲ್ಲ ನಮಗೆ. ಅಲ್ಲಿಗೆ ಬಂದ ಮೇಲೆ ಗೊತ್ತಾಗೋದು, ಓ ಇವ್ರದ್ದು ಬಣ್ಣ ಅದೇ ಅಂತ. 1905ರಲ್ಲಿ ಈ ದೇಶದ ಜಾತಿಗಳನ್ನ SC ಮತ್ತು ST ಅಂತ ಕ್ಲಾಸಿಫೈ ಮಾಡಿ ಅವ್ರೇನು ಡಾಕ್ಯುಮೆಂಟ್ ಮಾಡಿದಾರೋ ಆ ಡಾಕ್ಯುಮೆಂಟ್ನ ಆಧಾರದ ಮೇಲೆ ಇವತ್ತು ನಿರ್ಣಯ ಮಾಡುವಷ್ಟು ಬಲವಾಗಿ ಇವತ್ತು ಊರಿರುವಂಥ ದಿನದಲ್ಲಿ ನಾವು ಸ್ಪಿರಿಟ್ ಆಫ್ ಇಂಡಿಯಾದ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ, ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ನಾನು ಇಲ್ಲಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರು ಮತ್ತು ಸನ್ಮಿತ್ರಿಯರಿಗೆ ನಾನು ಒಂದೇ ಒಂದು ಹೇಳ್ತೀನಿ ಅಂದರೆ, ವೈ ಇಟ್ ಈಸ್ ಸೋ ಅಂತ ಒಂದ್ಸಲಿ ಯೋಚನೆ ಮಾಡಿ. ವೈ ಇಟ್ ಈಸ್ ಸೋ, ನಾನು ಮೊದಲೇ ಹೇಳಿದೆ ನಿಮಗೆ ಬೇಗ ಅರ್ಥ ಆಗುವಂಥದ್ದು. ವೈ ಇಟ್ ಈಸ್ ಬ್ಯೂಟಿಫುಲ್. ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತಿನಲ್ಲಿ 1000 ಬಣ್ಣಗಳಿದ್ದಾವೆ. ಆ 1000 ಬಣ್ಣಗಳಲ್ಲಿ ನೀವು ಹೊರಗಡೆ ನೇಚರಲ್ಲಿ ಹೋದ್ರೆ ಎಲ್ಲೂ ಕೂಡ ವೈಟ್ ಕಾಣಿಸಲ್ಲ ನಿಮಗೆ, ಎಲ್ಲೂ ಕೂಡ ವೈಟ್ ಕಾಣಿಸೋದಿಲ್ಲ. ಆದರೆ ಮನುಷ್ಯರಿಗೆ ಬಂದಾಗ ಓನ್ಲಿ ವೈಟ್ ಈಸ್ ಬ್ಯೂಟಿಫುಲ್ ಅಂತ ಒಂದು ನರೇಟಿವ್ ಕ್ರಿಯೇಟ್ ಮಾಡಿದ್ರು ಅಂತ. ಟೇಕ್ ಇಟ್ ವೆರಿ ಸೀರಿಯಸ್ಲಿ, ಯೋಚನೆ ಮಾಡಿ. ಸರಿ ಇಲ್ಲ ಅಂದರೆ ಬಿಟ್ಬಿಡಿ, ನನಗೇನು ತೊಂದರೆ ಇಲ್ಲ, ನಾನು ಕಮ್ಯುನಿಸ್ಟ್ ಅಲ್ಲ, ಇದೇ ಸತ್ಯ ಅಂತ ಹೇಳಕ್ಕೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇದಮಿತ್ತಮ್ ಅನ್ನೋ ಶಬ್ದನೇ ಇರಲಿಲ್ಲ, ಕಾನ್ಸೆಪ್ಟೇ ಇರಲಿಲ್ಲ. ಸಾರೆ ದಿಸ್ ಇಸ್ ಫೈನಲ್ ಅಂತ ಯಾವುದ್ರ ಬಗ್ಗೆನೂ ಹೇಳಲಿಲ್ಲ. ನಾನು ಇದನ್ನ ಹೇಳ್ತಾ ಇದ್ದೀನಿ, ನೀನು ಪರೀಕ್ಷೆ ಮಾಡು ಅಂತ ಹೇಳಿದ್ರು. ಅಂಥ ದೇಶಕ್ಕೆ ಸೈಂಟಿಫಿಕ್ ಟೆಂಪರಾಮೆಂಟ್ ಇಲ್ಲ ಅಂತ ಹಣೆಪಟ್ಟಿ ಆಯ್ತು. ನಮ್ಮ ಯಾವ ಗುರುಗಳು ಅಂತಿಮ ಸತ್ಯ ಅಂತ ಹೇಳಲಿಲ್ಲ, ನೋ ಬಡಿ ಟೋಲ್ಡ್ ದೇರ್ ಇಸ್ ಎ ಫೈನಲ್ ಟ್ರೂತ್ ಅಂತ. ಇವತ್ತು ಹೀಗಿದೆ. ನಾಳೆ ತಿಳ್ಕೊಳ್ಳೋರು ಇನ್ನೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಆರಂಭ ಮಾಡಿದಾಗ, ಎಕ್ಸ್ಪರ್ಟೈಸ್ ಇನ್ನೂ ಬೆಳೆದಾಗ, ಇನ್ಸ್ಟ್ರೂಮೆಂಟ್ಸ್ ಇನ್ನೂ ಬೆಳೆದಾಗ, ಟೆಕ್ನಾಲಜಿ ಇನ್ನೂ ಬೆಳೆದಾಗ, ಯು ಮೇ ಫೈಂಡ್ ಅದರ್ ಆನ್ಸರ್ಸ್ ಆಲ್ಸೋ. ಆದರೆ ಯಾವತ್ತವ್ರು ಮಾಡಿದ್ರೋ ಅವತ್ತವ್ರು ಅನೇಕ ಸತ್ಯಗಳನ್ನ ತಿಳ್ಕೊಂಡಿದ್ರು ಅಂತಲೇ. ಆ ಥರದ ಎರಡೇ ಸಂಗತಿಗಳನ್ನ ಹೇಳಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ ಅಂತ. ದಾಸರ ಪದಗಳಲ್ಲಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅನೇಕ ತಾಯಂದರು, ಅನೇಕ ಹಿರಿಯರು ಮತ್ತು ಮನೆಯಲ್ಲಿ ದಾಸರ ಪದಗಳನ್ನ ಹೇಳೋ ಅಭ್ಯಾಸ ಇರ್ತಕ್ಕಂಥ ಅನೇಕ ಮನೆಗಳಲ್ಲಿ ಯು ಮೈಟ್ ಹ್ಯಾವ್ ಹರ್ಡ್ ಎ ಸಿಂಗಲ್ ಕನ್ನಡ ಸೆಂಟೆನ್ಸ್. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ, ರಾಶಿಯನ್ನು ದಾಟಿ ಬಂದ ಈ ಶರೀರ. ನಾ ಇನ್ನೊಂದ್ಸಲಿ ಹೇಳ್ತೀನಿ, ಒಂದೊಂದೇ ಹೇಳ್ತೀನಿ. ಮನ್ಸಿರೋರು ದಯಮಾಡಿ ರಿಪೀಟ್ ಮಾಡಿ. ನಾನೇನು ಕಂಪೆಲ್ ಮಾಡೋಕ್ಕೆ ಅಂತ ಹೋಗಲ್ಲ. ನನ್ನದೇ ಆಡಿಯನ್ಸ್ ಆಗಿದ್ರೆ ಕಂಪೆಲ್ ಮಾಡ್ತಿದ್ದೆ. ಆಡಿಯನ್ಸ್ ಅನಂತ್ ಚಿನಿವಾರ್ ಅವ್ರದ್ದು, ಹೀಗಾಗಿ ನಂಗೆ ಕಂಪೆಲ್ ಮಾಡೋ ಹಕ್ಕಿಲ್ಲ. ನನ್ನದೇ ಆಡಿಯನ್ಸ್ ಆಗಿದ್ರೆ ನಾನು ಕಂಪೆಲ್ ಮಾಡ್ತಿದ್ದೆ. ನಾನು ಕನ್ನಡ ಹೇಳ್ತೀನಿ, ದಯವಿಟ್ಟು ರಿಪೀಟ್ ಮಾಡಿ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ, ರಾಶಿಯನ್ನು ದಾಟಿ ಬಂದ ಈ ಶರೀರ. ಯಾರ ಕನ್ನಡ ಬರಲ್ವೋ ಅವ್ರಿಗೆ ಹೇಳ್ತೀನಿ, ದಿಸ್ ಲೈಫ್ ಆರ್ ದಿಸ್ ಫಾರ್ಮ್
ಆರ್ ದಿಸ್ ಬಾಡಿ. ಇಟ್ ಇಸ್ ನಾಟ್ ಬಾಡಿ, ದಿಸ್ ಲೈಫ್ ಆ್ಯಂಡ್ ದಿಸ್ ಫಾರ್ಮ್. ಅಲ್ಲಿಗೆ ನಿಲ್ಬೇಕು. ನಾಟ್ ಬಾಡಿ ಇಸ್ ನಾಟ್, ಅಲ್ಲಿ ಕಾಯ ಅನ್ನೋದು ಬಾಡಿ ಅಲ್ಲ, ಅದು ಇಟ್ ಈಸ್ ಫಾರ್ಮ್ ಆ್ಯಂಡ್ ದಿಸ್ ಲೈಫ್. ಇದು ನಿರ್ಮಾಣ ಆಗಬೇಕಂದ್ರೆ ಫಾರ್ ಫಾರ್ಮೇಷನ್ ಆಫ್ ದಿಸ್ ಫಾರ್ಮ್ ಆ್ಯಂಡ್ ದಿಸ್ ಲೈಫ್ 84 lakh forms of life have elapsed. 84 lakh lives have elapsed. 84. ಒಂದು ಅಮೀಬಾಯಿಂದ ಹಿಡಿದು, ಮೊದಲನೇದು ಅಮೀಬಾ, ಎರಡನೇದು ಹೈಡ್ರಾ, ಗೊತ್ತು ನಿಮಗೆ, 1, 2 ಶುರು ಆಗುತ್ತೆ. ಹಾಗೆ ಬಯಾಲಜಿಯಲ್ಲಿ, ಜುವಾಲಜಿಯಲ್ಲಿ ಅಮೀಬಾದಿಂದ ಶುರು ಆಗುತ್ತೆ. ಅಮೀಬಾದಿಂದ ಮನುಷ್ಯನವರೆಗೆ ಬರೋದಕ್ಕೆ 450 ವರ್ಷಗಳ ಕೆಳಗೆ ಯಾವಾಗ ಜಗತ್ತಲ್ಲಿ ಬಯಾಲಜಿ ಅನ್ನೋ ಶಬ್ದನೇ ಇರಲಿಲ್ವೋ, ಜಿಯಾಲಜಿ ಅನ್ನೋ ಶಬ್ದನೇ ಇರಲಿಲ್ವೋ, ಬಾಟನಿ ಅನ್ನೋ ಶಬ್ದನೇ ಇರಲಿಲ್ವೋ, ಭಾಳ ಕಾನ್ಷಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾವಾಗ ಈ ಶಬ್ದಗಳೇ ಇರಲಿಲ್ವೋ ಆ ದಿನಗಳಲ್ಲಿ ನಮ್ಮ ದೇಶದಲ್ಲಿ ತಂಬೂರಿ ಮೀಡ್ತಾ ಇದ್ದಂಥ ಒಬ್ಬ ದಾಸರು ಅವರು ಆರಾಮಾಗಿ ಒಂದು ಹಾಡು ಹೇಳ್ತಾರೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತೇಳಿ. ಅಂದರೆ ಒಂದು ಅಮೀಬಾ, ಇಫ್ ಇಟ್ ಹ್ಯಾಸ್ ಟು ಟೇಕ್ ದ ಫಾರ್ಮ್ ಆಫ್ ಎ ಮ್ಯಾನ್ ಆರ್ ಎ ವುಮನ್ ಆರ್ ಎ ಹ್ಯೂಮನ್ ಬೀಯಿಂಗ್, ಇಟ್ ಹ್ಯಾಸ್ ಟು ಪಾಸ್ ಇಟ್ ಸೆಲ್ಫ್ ಥ್ರೂ 84 lakhs ಫಾರ್ಮ್ಸ್ ಆಫ್ ಲೈಫ್. ಇವತ್ತಿನ ಜಿಯಾಲಜಿ ಏನು ಹೇಳುತ್ತೆ ಅಂತ ನಾನು ಇಲ್ಲಿರೋ ಯಾವ ಸೈನ್ಸ್ ಸ್ಟೂಡೆಂಟ್ಸ್ಗೂ ಹೇಳೋದಿಲ್ಲ. ಇಟ್ ಟೆಲ್ಸ್ ಸಮ್ 85 lakh + 1000. 450-500 ವರ್ಷಗಳ ಕೆಳಗೆ ಈ ದೇಶದಲ್ಲಿ ಈ ಹಾಡನ್ನು ಹೇಳಿದರು, ಈ ಕೀರ್ತನೆಯನ್ನು ಹೇಳಿದರು, ಭಕ್ತಿಯ ರೂಪದಲ್ಲಿ ಹೇಳಿದರು. ಈಗ ನೀವು ಅನಿಲ್ ಸಹಸ್ರಬುದ್ಧಿ ಅವರು ಹೇಳಿರ್ತಕ್ಕಂಥ ಶಬ್ದ ಯೋಚನೆ ಮಾಡಿ, ಡಿಡ್ ಇಂಡಿಯಾ ಲ್ಯಾಕ್ ಸೈಂಟಿಫಿಕ್ ಟೆಂಪರಾಮೆಂಟ್? ಸೈಂಟಿಫಿಕ್ ಟೆಂಪರಾಮೆಂಟ್ ನಮ್ಮ ಹತ್ರ ಇರಲಿಲ್ವಾ ಅಂತ ಯೋಚನೆ. ಕಣ್ಣು ಮುಚ್ಕೊಂಡು ಏನನ್ನೋ ಬಿಲೀವ್ ಮಾಡಿ ಅಂತ ನಾನು ಹೇಳೋದಿಲ್ಲ. ಐ ಡೋಂಟ್ ಆಸ್ಕ್ ಎನಿಬಡಿ, I don't compel anybody to close your head and accept what I told or what is there in our scriptures. Just examine it. If you feel it is true, accept it. ಒಂದ್ಸಲಿ ಯೋಚನೆ ಮಾಡಿ ವೈ ಇಟ್ ಈಸ್ ಶೋ ಅಂತ. ಎರಡನೇ ಉದಾಹರಣೆ, ನಮ್ಮ ದೇಶದಲ್ಲಿ ವಿಜ್ಞಾನ ಅನ್ನೋದು, ಸೈನ್ಸ್ ಅನ್ನೋದು, ಸೈಂಟಿಫಿಕ್ ಟೆಂಪರಾಮೆಂಟ್ ಅನ್ನೋದು, ಲಾಜಿಕಲ್ ಥಿಂಕಿಂಗ್ ಅನ್ನೋದು ನಿಮಗೆ ಗೊತ್ತಿರುವಂಥ ಉದಾಹರಣೆ ಜೊತೆಗೆ ನಿಮ್ಮೆದುರಿಗೆ ನಾನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ವಿಲ್ ಯು ರಿಪೀಟ್ ಮಾಡ್ತೀರಾ? ಮುಂದ್ಗಡೆ ಅವರು ಅಂತ ಇದ್ದಾರೆ, ನನಗೆ ಅವ್ರ ಆಡಿಯನ್ಸೇ ಅಲ್ಲ, ದೊಡ್ಡವರವರೆಲ್ಲರೂ ನನಗೆ ಆಡಿಯನ್ಸೇ ಅಲ್ಲ, ನನಗೆ ಇವತ್ತು ಆಡಿಯನ್ಸ್ ನೀವೇ. ರಿಪೀಟ್ ಮಾಡ್ತೀರಾ? ನಾನು ಕನ್ನಡದ 10 ಅಕ್ಷರ ಹೇಳ್ತೀನಿ, ಎಲ್ಲ ಭಾರತದ ಭಾಷೆಯಲ್ಲೂ ಈ ಅಕ್ಷರಗಳಿದ್ದಾವೆ. ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಹ್ಯಾವ್ ದಿಸ್ ಆಲ್ಫಾಬೆಟ್, ಸೊ ಯು ವಿಲ್ ನಾಟ್ ಫೈಂಡ್ ಎನಿ ಡಿಫಿಕಲ್ಟಿ ಇನ್ ರಿಪೀಟಿಂಗ್ ವಾಟ್ ಐ ಟೆಲ್. ನಾನು ಕನ್ನಡದ ಅಕ್ಷರ ಹೇಳ್ತೀನಿ, ರಿಪೀಟ್ ಮಾಡಬೇಕು, ಬಾಯಿ ತೆಗೆದು ರಿಪೀಟ್ ಮಾಡಬೇಕು. ಮಾಡ್ತೀರಾ? ಸೈಲೆಂಟ್ಲಿ ಅಲ್ಲ, ಮನಸ್ಸಿನೊಳಗಲ್ಲ, ಬಾಯಿ ತೆಗೆದು ರಿಪೀಟ್ ಮಾಡಬೇಕು. ಅಬ್ಸರ್ವ್ ಅಂಡ್ ರಿಪೀಟ್ ಇಟ್. ಕ ಖ ಗ ಘ ङ ಹೇಳಿ. ಯು ಫೀಲ್, ಯು ಅಬ್ಸರ್ವ್ ವಾಟ್ ಈಸ್ ಹ್ಯಾಪನಿಂಗ್, ಹೌ ಇಟ್ ಈಸ್ ಗೆಟಿಂಗ್ ಪ್ರೊನೌನ್ಸ್ಡ್. ಯು ಫೀಲ್ ಅಂಡ್ ಯು ಅಬ್ಸರ್ವ್ ಹೌ ಇಟ್ ಈಸ್ ಗೆಟಿಂಗ್ ಪ್ರೊನೌನ್ಸ್ಡ್. ಕ ಖ ಗ ಘ ङ, ಚ ಛ ಜ ಝ ಞ. Do you feel a difference? Do you find some synchronity in it? You just feel it, and I will repeat it. You will understand yourself. There is no need for any narrative. There is no need for any scholar to make you understand how scientific Indians were. Cha cha ja ja nya. Even now some of my young friends are very hesitant. Then you will feel sorry after a little while. So repeat it. Ta tha da tha na. Did your tongue started twisting? Earlier it was not so in the first 10 letter, but the third panchama 5 letter, your tongue started twisting. Ta tha da tha na. Now you observe the best of it. Pa pha ba bha ma. What you started using? Lips you started using. From ka to na you didn't use the lips, but pa pha ba bha ma. Whatever doesn't come under this synchronity, it is avargiya vyanjana. Yara, lava, shasha, saha, la. It is miscellaneous. This doesn't fit into any of these groups. 5 into 5, 25. Is it not a square? It is a square. Vargiya vyanjana, classified consonant. Avargiya vyanjana, unclassified consonant. Perfect science, whether it is there or not. You decide it. ಇಂಗ್ಲೀಷು ಜಗತ್ತಿನ ಅತ್ಯಂತ ದೊಡ್ಡ ಸಂಪರ್ಕ ಭಾಷೆ, ಕಮ್ಯುನಿಕೇಶನ್ ಲ್ಯಾಂಗ್ವೇಜ್. ವಿ ಅಕ್ಸೆಪ್ಟ್ ಇಟ್, ವಿ ಯೂಸ್ ಇಟ್. ಐ ಆಮ್ ಆಲ್ಸೋ ಯೂಸಿಂಗ್ ಇಟ್. ನೋ ಬಾರ್, ನೋ ಹೇಟ್, ಬಟ್ ವೈ ಟೂ ಮಚ್ ಲವ್? ನೋ ಹೇಟ್, ಬಟ್ ವೈ ಟೂ ಮಚ್ ಲವ್ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಒಂದ್ಸಲ. ಮತ್ತೆ ರಿಪೀಟ್ ಮಾಡಿ. ABCDE. ಎನಿ ಗ್ರೂಪಿಂಗ್? ನೋ. ಎನಿ ಕ್ಲಾಸಿಫಿಕೇಶನ್? ನಥಿಂಗ್. EFGHI. ನೋ ಗ್ರೂಪಿಂಗ್.
XYZ ವರೆಗೆ ಹೋಗಿ ಯಾವ ಗ್ರೂಪಿಂಗು ಇಲ್ಲ. ಜಗತ್ತಿನಲ್ಲಿ ಸೈಲೆಂಟ್ ಅನ್ನೋ ಕಾನ್ಸೆಪ್ಟ್ ಇರೋದು ಇಂಗ್ಲೀಷಲ್ಲಿ ಮಾತ್ರ. ಯಾಕೆ ಬರೆದು ಬಿಟ್ಟು ಯಾಕೆ ಸೈಲೆಂಟ್ ಇಡಬೇಕು? ವೈ ಟು ರೈಟ್ ಆ್ಯಂಡ್ ಕೀಪ್ ಇಟ್ ಸೈಲೆಂಟ್? ವಾಟ್ ಸೈನ್ಸ್? ನೋ ಇಂಗ್ಲೀಷ್ ಎಲ್ಲ ಮಾತಾಡಿದ್ದೀವಿ. ತುಂಬ ಜನ ಇಂಗ್ಲೀಷ್ ಪ್ರೊಫೆಸರ್ಗಳ ಹತ್ರ ಮಾತಾಡಿದ್ದೀನಿ. ಅವ್ರ ಬಗ್ಗೆನೂ ನಮಗೇನು ಅನಾದರ ಇಲ್ಲ. ದೇ ಆರ್ ಪ್ರೊಫೆಸರ್, ದೇ ಆರ್ ವೆಲ್ ಲರ್ನೆಡ್ ಪೀಪಲ್ ಅಂಡ್ ಬಟ್ ನೋ ಬಡಿ ಹ್ಯಾಸ್ ಗಾಟ್ ಎ ಲಾಜಿಕ್. ವೈ ಸಮ್ ಆಲ್ಫಾಬೆಟ್ಸ್ ಆರ್ ಸೈಲೆಂಟ್? ಜಗತ್ತಿನ ಭಾರತದ ಯಾವ ಭಾಷೆಯಲ್ಲೂ ಸೈಲೆಂಟ್ ಅಂತಿಲ್ಲ. ನಮ್ಮ ಹತ್ರ ಹರಸ್ವ ಇದೆ, ದೀರ್ಘ ಇದೆ. ಆ ಆ ಲಘು ಇದೆ, ಗುರು ಇದೆ, ಕ ಖ. ಸೈಲೆಂಟ್ ಇಲ್ಲ. ಆ ಆ ಕ ಖ. ದರ ಹರಸ್ವ ಇದೆ, ದೀರ್ಘ ಇದೆ, ಲಘು ಇದೆ, ಗುರು ಇದೆ, ಸೈಲೆಂಟ್ ಇಲ್ಲ. ನಮಗೆ 7ನೇ ಕ್ಲಾಸ್ವರೆಗೂ ಕರ್ನಲ್ ಅಂತ ಹೇಳಿದ್ರೆ CO ಆರ್ ಬರೀಲೇಬೇಕು. ಆದರೆ ಟೀಚರ್ ಹೇಳಿದ್ಮೇಲೆ ಗೊತ್ತು ಕರ್ನಲಲ್ಲಿ ಆರ್ ಇಲ್ಲ, ಲೆಫ್ಟಿನೆಂಟಲ್ಲಿ ಎಫ್ ಇಲ್ಲ, ಇಂಗ್ಲೀಷಲ್ಲಿ ಲಾಜಿಕ್ಕೇ ಇಲ್ಲ. ಲೆಟ್ ಅಸ್ ಯೂಸ್ ಇಟ್. Let us use it. No problem. Let us use it. No problem. Let us get interested in it. No problem. But why love too much? ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿ ಒಂದ್ಸಲಿ. ಅದು ಒಂದು ಭಾಷೆ. ಅದನ್ನು ತಲೆ ಮೇಲೆ ಓದ್ಕೊಳ್ಳುವಂಥ ಅವಶ್ಯಕತೆ ಏನಿದೆ? ಅದನ್ನು ತಲೆ ಮೇಲೆ ಓದ್ಕೊಳ್ತಕ್ಕಂಥ ಅವಶ್ಯಕತೆ ಏನಿದೆ? ನಾನು 4 ಸಂಗತಿ ನಿಮ್ಗೆ ಹೇಳಿದ್ದೀನಿ ಇವತ್ತು. ನಮ್ಮ ದೇಶದಲ್ಲಿ ನಮ್ಮ ದೇಶದ ವ್ಯವಸ್ಥೆಗಳನ್ನ ಹೇಗೆ ಮಾಡ್ತಾ ಹೋದ್ರು ಅನ್ನೋದಕ್ಕೆ 4 ಹೇಳಿದೆ. ವೈ ಓನ್ಲಿ ಹೇಳ್ರಿ. ನೀವು ಹೇಳಿದ್ರೇ ಬೆಲೆ ಬರೋದು ಅದಕ್ಕೆ. ನಾನು ಹೇಳಿದ್ರೆ ಬೆಲೆ ಬರೋದಿಲ್ಲ. ವೈ ಓನ್ಲಿ ವೈಟ್ ಈಸ್ ಬ್ಯೂಟಿಫುಲ್. ವೈಟ್ ಬೆಳಗಿರೋರ ಮೇಲೆ ಏನೂ ದ್ವೇಷ ಇಲ್ಲ ನಮಗೆ. ಡೋಂಟ್ ಫೇರ್. ಇಂಗ್ಲೀಷ್ ಮೇಲೆ ಏನೂ ದ್ವೇಷ ಇಲ್ಲ ನಮಗೆ. ವಿ ಡೋಂಟ್ ಹೇಟ್ ಇಂಗ್ಲೀಷ್ ಅಟ್ ಆಲ್. ವಿ ಡೋಂಟ್ ಹೇಟ್. ಫಾರ್ ದ್ಯಾಟ್ ಮ್ಯಾಟರ್ ವಿ ಡೋಂಟ್ ಹೇಟ್ ಎನಿ ಕಲರ್. ಬಟ್ ಆದರೆ ಪೊಲೀಸ್ನವನ ಕೈ ಮೇಲೆ ಅವ್ನು ಅನ್ಯಾಯ ಮಾಡ್ದ, ಅವ್ನು ನ್ಯಾಯ ಕೊಡ್ತಾ ಇರುವಾಗ ಕೇಸರಿ ಯಾಕೆ ಹಾಕಲ್ಲ? ಅವ್ನು ಅನ್ಯಾಯ ಮಾಡ್ತಾ ಇರುವಾಗಲೇ ಕೇಸರಿ ಯಾಕೆ ಹಾಕ್ತೀರಿ ಒಂದ್ಸಲಿ? ದೆನ್ ದರ್ ಇಸ್ ಅನ್ ಎಜೆಂಡಾ ಬಿಹೈಂಡ್ ಇಟ್. ಆ ಎಜೆಂಡಾ ಯಾವುದು ಅಂತ ಕೇಳಿದ್ರೆ ಸ್ಪಿರಿಟ್ ಆಫ್ ಇಂಡಿಯಾಕ್ಕೆ ಧಕ್ಕೆ ತರ್ತಕ್ಕಂಥ ಎಜೆಂಡಾ. ನಮ್ಮನ್ನು ನಮ್ಮ ಸ್ವತ್ವದಿಂದ, ನಮ್ಮ ಸೆಲ್ಫ್ ಎಸ್ಟೀಮಿಂದ ಅದನ್ನು ನಮ್ಮ ದೂರ ತರುವಂಥ ಪ್ರಯತ್ನವನ್ನು ಕಳೆದ 70 ವರ್ಷಗಳಲ್ಲಿ ನೆಹರುವಿಯನ್ ಲಿಗೆಸಿ ಮಾಡ್ತು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎ ಪರ್ಸನ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಎ ಲಿಗೆಸಿ ದಟ್ ಹಿ ಹ್ಯಾಸ್ ಲೆಫ್ಟ್ ಬಿಹೈಂಡ್. ಇವತ್ತು ಯಾವ್ದ್ಯಾವುದು ನಮ್ಮ ದೇಶದ ಬಗ್ಗೆ ಆಗ್ರಹ ಮೂಡಿಸುತ್ತಾ ಅದೆಲ್ಲದರ ಬಗ್ಗೆ ಟೇಕ್ ಇಟ್ ಈಸಿ ಅಂತ ಇಷ್ಟ. ಸಿನಿಮಾ ಹಾಲ್ನಲ್ಲಿ ಐನಾಕ್ಸಲ್ಲೋ ಅಥವಾ ಇನ್ನೆಲ್ಲೋ ಜನಗಣ ಬನ ಬಂದರೆ ವಾಟ್ ಟೈಮ್ ವೇಸ್ಟ್ ಯಾರ್ ಅಂತೀವಿ ಅನ್ಸದೆ. ಅದೇ ಹೊರಗಡೆ ಬಂದು ಆ ದೊಡ್ಡ ಬಕೆಟ್ ತುಂಬ ಪಾಪ್ಕಾರ್ನ್ ತಿಂತಾ ಇರಬೇಕಾದ್ರೆ ನಮಗೆ ಟೈಮ್ ವೇಸ್ಟ್ ಅಂತ ಅನ್ಸೋದೇ ಇಲ್ಲ. ಇಟ್ ಇಸ್ ಓನ್ಲಿ 1 minute 10 seconds. ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ನನಗೆ. ಇಟ್ ಇಸ್ ಓನ್ಲಿ 1 minute 10 seconds. ದಟ್ ಇಸ್ ಆಲ್ಸೋ ದೇರ್ ಎ ಪಾರ್ಟ್ ಆಫ್ ಲೈಫ್. ಎ ಪಾರ್ಟ್ ಆಫ್ ಲೈಫ್. ದಿನಕ್ಕೆ 3 ಶೋ ಏನು ಸಿನಿಮಾ ನೋಡಲ್ಲ 3 ಸಲ ಹೇಳಕ್ಕೆ. ಯಾವಾಗಲೂ 1 ವಾರಕ್ಕೆ ಒಂದ್ಸಲಿ ಸಿನಿಮಾಕ್ಕೆ ಹೋಗೋದು, ಒಂದ್ಸಲಿ ಎದ್ದೆ ಟೇಕ್ ಇಟ್ ಈಸಿ. ವೈ ನ್ಯಾಷನಲ್ ಅಂತ? ವೈ ಹಾರ್ಡ್ ನ್ಯಾಷನಲಿಸಮ್? ದೆರ್ ಇಸ್ ನೋ ಹಾರ್ಡ್ ನ್ಯಾಷನಲಿಸಮ್ ಆ್ಯಂಡ್ ಸಾಫ್ಟ್ ನ್ಯಾಷನಲಿಸಮ್. ದೆರ್ ಇಸ್ ಓನ್ಲಿ ಒನ್ ಥಿಂಗ್, ದಟ್ ಇಸ್ ನ್ಯಾಷನಲಿಸಮ್, ಲವಿಂಗ್ ಒನ್ಸ್ ಕಂಟ್ರಿ. ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ಇನ್ ಇಟ್. ದೆರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್. ಹಾಗಾಗಿ ಇವತ್ತು ಅನಂತ್ ಚಿನಿವಾರ ಮತ್ತು ಅವ್ರ ತಂಡಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಪ್ಯಾನಲ್ ಡಿಸ್ಕಷನಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಿ ಅಂತಕ್ಕಂಥ ನಂಬಿಕೆಯ ಜೊತೆಗೆ, ಯಾಕಂದರೆ ನಾನು ಬರೀ ಒಗ್ಗರಣೆ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಾಂಬಾರು ಸಾರು ಅವರೇ ಬಡಿಸೋದು. ಒಗ್ಗರಣೆಯಿಂದ ಜೀವ ತುಂಬಾರ್ದು, ಮತ್ತು ಬರೀ ಒಗ್ಗರಣೆ ತಿನ್ನೋಕ್ಕೂ ಆಗೋದಿಲ್ಲ. ಜಸ್ಟ್ ತಡ್ಕ ಯು ಕಾಂಟ್ ಹ್ಯಾವ್ ಇಟ್. ತಡ್ಕ ವಿತ್ ಚಟ್ನಿ, ತಡ್ಕ ವಿತ್ ರಸಮ್, ತಡ್ಕ ವಿತ್ ಸಾಂಬಾರ್ ಈಸ್ ಯೂಸ್ಫುಲ್. ಓನ್ಲಿ ತಡ್ಕ ಯು ಕಾಂಟ್ ಈಟ್ ಇಟ್. What I have told is only a tadka. Let us all wait for the real rasam and real sambar under Prakash Balwadi and Dr. Vikram Sampath. Thank you. ವಿದ್ಯಾರ್ಥಿಗಳಿಗೆ ಮಾನ್ಯ ಸಂತೋಷ್ ಜಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳೇ, ಒಮ್ಮೆ ತಾವೆಲ್ಲ ಎದ್ದು ನಿಂತು ನಮ್ಮ ಸಂತೋಷ್ ಅವ್ರಿಗೆ ನಮ್ಮ ಭಕ್ತಿಪೂರ್ವಕ ಚಪ್ಪಾಳೆ ಮೂಲಕ ಅವರಿಗೆ ನಾವು ಗೌರವವನ್ನು ಸಲ್ಲಿಸೋಣ. ನಮ್ಮೆಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಸಂತೋಷ್ ಜಿ ಅವರಿಗೆ ಹೃದಯಪೂರ್ವಕ ಅಭಿನಂದನಾ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸರ್. ಈಗ ಹೆಚ್ಚು ಸಮಯವನ್ನು ಕಾಯೋದು ಬೇಡ, ಮಾನ್ಯ NR ರಮೇಶ್ ಅವರಲ್ಲಿ ವಿನಂತಿಸ್ಕೊಳ್ತೇನೆ.
ಒಗ್ಗರಣೆ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಹುಳಿ ಕುದಿಸಿ, ಸಾಂಬಾರ್ ಕುದಿಸಿ, ಅವ್ರ ಒಗ್ಗರಣೆಯನ್ನು ಹಾಕಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಶ್ರೀಯುತ ರಮೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಗುರುಗಳಾದ BL ಸಂತೋಷ್ ಜಿ ಅವರು ಸೇರಿದಾಗೆ ಎಲ್ಲ ಮಹನೀಯರಿಗೆ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಭಾರತದ ಅಂತಸತ್ವ ಅನ್ನೋ ಒಂದು ವಿಭಿನ್ನವಾದಂಥ ಪರಿಕಲ್ಪನೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರಿಗೆ ಹೃತ್ಪೂರ್ವಕವಾದಂಥ ಮತ್ತು ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ, ಈ ಭಾರತದ ಅಂತಸತ್ವ ಅನ್ನೋ ಒಂದು ಪರಿಕಲ್ಪನೆ ಅಂತಂದರೆ ಅದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಹರಿದು ಹಾಕಿರುವ ಇತಿಹಾಸದ ಪುಟಗಳು. ಈ ರೀತಿ ಕಳೆದ 185 ವರ್ಷಗಳ ಕಾಲದಿಂದ ಶೈಕ್ಷಣಿಕವಾಗಿ ಭವ್ಯ ಭಾರತದ ಇತಿಹಾಸವನ್ನು ನಮ್ಮಿಂದ ಮರೆಮಾಚಿ ನಮ್ಮ ಎಲ್ಲ ಭವ್ಯವಾದ ಇತಿಹಾಸ ಪುರುಷರ ಜೀವನವನ್ನು ನಮ್ಮಿಂದ ಮರೆಮಾಚೋದ್ರಲ್ಲಿ ಶೈಕ್ಷಣಿಕವಾಗಿ ಯಶಸ್ವಿಯಾಗಿ 1834ರಿಂದ ಈ ದೇಶದಲ್ಲಿ ಜಾರಿಗೆ ಬಂದಿರತಕ್ಕಂಥ ಮೆಕಾಲೆ ಶಿಕ್ಷಣ ಪದ್ಧತಿಯಲ್ಲಿ ಯಾವ ಯಾವ ಸತ್ಯಾಂಶಗಳನ್ನು ನಮ್ಮಿಂದ ಮರೆಮಾಚಿದ್ರು, ಆ ಎಲ್ಲ ಸತ್ಯಾಂಶಗಳನ್ನು ಈಗಿನ ಮತ್ತು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮವನ್ನು ಅನಂತ್ ಚಿನಿವಾರ್ ಅವರು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು 2ನೇ ಕಾರ್ಯಕ್ರಮ ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಷಯ ನಾನು ಹೇಳಿ ನನ್ನ ವಿಷಯ ಪ್ರಾರಂಭ ಮಾಡ್ತೀನಿ. 1834ರಲ್ಲಿ ಬ್ರಿಟಿಷ್ ಆಡಳಿತ ಬ್ಯಾಬಿಂಗ್ಟನ್ ಮೆಕಾಲೆ ಅವ್ರನ್ನ ನಮ್ಮ ದೇಶಕ್ಕೆ ಒಂದು ಶೈಕ್ಷಣಿಕ ಕಾರಣಗಳಿಗೆ ಅಂತ ಹೇಳಿ ಕರೆಸ್ಕೊಂಡಾಗ ಆತನ ಪತ್ನಿ ಜೀನ್ ಅವ್ರಿಗೆ ಮತ್ತು ಆತನ ಪ್ರಿಯತಮೆ ಮರಿಯಾ ಅವ್ರಿಗೆ 2 ಪತ್ರಗಳನ್ನು ಬರೀತಾರೆ. ಆ ಪತ್ರಗಳು ಇವತ್ತು ಕೂಡ ಬ್ರಿಟಿಷ್ ಮ್ಯೂಸಿಯಮಲ್ಲಿದೆ. ನಮ್ಮ ಸ್ನೇಹಿತರು ಕೂಡ ಒಂದು ಪತ್ರಗಳನ್ನು ವಾಟ್ಸಪ್ಪಲ್ಲಿ ಕಳಿಸಿದೆ. ಆತ ಮುಂದಿನ 4 ವರ್ಷಗಳಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾರತದ ಸಂಸ್ಕೃತಿಯನ್ನು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಅದನ್ನು ತಿರುಚಿ ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಬಿತ್ತಿ ಬರ್ತೀನಿ ಅನ್ನೋ ಒಂದು ಮಾತುಗಳನ್ನು ತನ್ನ ಪತ್ರದಲ್ಲಿ ಬರೆದಿದ್ದಾನೆ. ಆ ಪತ್ರಗಳು ಈಗಲೂ ಕೂಡ ನಾವು ಬ್ರಿಟಿಷ್ ಮ್ಯೂಸಿಯಮಲ್ಲಿ ಲಂಡನ್ನಲ್ಲಿ ನೋಡ್ಬೋದಾಗಿದೆ. ಅದರಲ್ಲಿ ಆತ ಬಹುತೇಕ ಯಶಸ್ವಿ ಕೂಡ ಆಗ್ತಾನೆ. ಕಳೆದ 10-12 ತಲೆಮಾರುಗಳಿಂದ ನಾವೇನು ಯಾವ ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸಗಳನ್ನು ಮುಗಿಸಿದ್ದೀವಿ, ಅವ್ರು ಹೇಳಿರ್ತಕ್ಕಂಥ ಮಿಥ್ಯಗಳನ್ನೇ ನಾವು ಸತ್ಯ ಅಂತ ಹೇಳಿ ಭಾವಿಸಿ ಅದನ್ನೇ ನಾವು ನಮ್ಮ ಮುಂದಿನ ಪೀಳಿಗೆಗೆ ಬೋಧನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಾವು ಕೂಡ ನಮ್ಮ ನಿಜವಾದ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಕಡೆ ಪ್ರಯತ್ನ ಮಾಡಲಿಲ್ವಾ ಅನ್ನೋ ಒಂದು ಸಂಶಯ ಕೂಡ ನಮಗೆಲ್ಲರಿಗೂ ಕಾಣುತ್ತೆ. ಆದರೂ ಕೂಡ ಹಲವಾರು ಸಂಶೋಧಕರು ಈ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ, ಇಡೀ ವಿಶ್ವಕ್ಕೆ ಸೌರ ಸಿದ್ಧಾಂತವನ್ನು ಕೊಟ್ಟಂಥ ನಮ್ಮ ಆರ್ಯಭಟ್ಟನ ಬಗ್ಗೆ ಬಹಳಷ್ಟು ನಾವು 2-3 ವಾಕ್ಯಗಳಲ್ಲಿ ತಿಳ್ಕೊಂಡಿದ್ದೇವೆ ಹೊರತು ಆತ ಮಂಡಿಸಿದಂಥ ಸೌರ ಸಿದ್ಧಾಂತ ಇಡೀ ಪ್ರಪಂಚಕ್ಕೆ ಮುಂದಿನ 5,000 ವರ್ಷಗಳ ಕಾಲದ ಸೂರ್ಯಗ್ರಹಣ ಚಂದ್ರಗ್ರಹಣಗಳ ಬಗ್ಗೆ ನಿಖರವಾಗಿ ಕ್ರಿಸ್ತಪೂರ್ವದಲ್ಲೇ ಆತ ಬರೆದಿಟ್ಟಂಥ ವಿಷಯಗಳನ್ನು ನಾವು ಯಾವತ್ತಾರು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವ? ಒಬ್ಬ ಕನ್ನಡಿಗನಾಗಿ ಬಿಜಾಪುರದಲ್ಲಿ ಹುಟ್ಟಿ 11ನೇ ಶತಮಾನದಲ್ಲಿ ಬದುಕಿ ಬಾಳ್ದಂಥ, ಅಲ್ಲಿ ತನಕ ಅಪೂರ್ಣವಾಗಿದ್ದಂಥ ಗಣಿತವನ್ನು ಶೂನ್ಯವನ್ನು ಕೊಡೋದ್ರ ಮೂಲಕ ಪರಿಪೂರ್ಣ ಮಾಡಿದಂಥ ಭಾಸ್ಕರಾಚಾರ್ಯನ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೀವಿ, ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ತಿಳಿಸಿದೆ. ಈ
ಈ ಸುಮಾರು 800 ವರ್ಷಗಳ ಹಿಂದೆ ನಮಗೆ ನಮ್ಮ ಮೇಲೆ ಧಾರ್ಮಿಕ ದಾಳಿಗಳು, ಸಾಂಸ್ಕೃತಿಕ ದಾಳಿಗಳು ಮಾಡಿದ್ರು ಕೂಡ ಯಾವತ್ತೂ ಭಾರತ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನು ಕಳ್ಕೊಳ್ಳೋವಂಥ ಕೆಲಸ ಮಾಡಲಿಲ್ಲ. ಆದರೆ ಈ ಮೆಕಾಲೆ ಶಿಕ್ಷಣ ಪದ್ಧತಿ ಬಂದ ನಂತರ ನಮ್ಮ ನಿಜವಾದ ಗುರುಕುಲ ಪದ್ಧತಿಯಲ್ಲಿ ನಾವು ಕಲಿಸ್ಕೊಡ್ತಾ ಇದ್ದಂಥ ಶಿಕ್ಷಣವನ್ನು ಮರೆತು ಆಂಗ್ಲರ ಶಿಕ್ಷಣ ಪದ್ಧತಿಗೆ ನಾವೆಲ್ಲ ದಾಸರಾಗಿರೋಂಥ ಮೂಲಕ ಇಡೀ ವಿಶ್ವಕ್ಕೆ 2600 ವರ್ಷಗಳ ಹಿಂದೆಯೇ ಇಡೀ ವಿಶ್ವ ನಾಗರಿಕತೆಯ ಮೆಟ್ಟಲನ್ನು ತುಳಿದೇ ಇರತಕ್ಕಂಥ ಸಮಯದಲ್ಲೇ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಅನ್ನೋ ಕಾನ್ಸೆಪ್ಟನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿ ಶ್ರೀರಾಮಚಂದ್ರನ ಸಹೋದರ ಕುಶ ನಿರ್ಮಾಣ ಮಾಡಿದ್ದಾನೆ ಅಂತ ನಂಬಲಾಗ್ತಾ ಇರ್ತಕ್ಕಂಥ ತಕ್ಷಶಿಲಾದಲ್ಲಿ ಒಂದು ಬೃಹತ್ತಾದಂಥ ವಿಶ್ವವಿದ್ಯಾಲಯ ಪ್ರಾರಂಭ ಆಗೋದ್ರ ಜೊತೆಗೆ ಹಲವಾರು ವಿಶ್ವವಿದ್ಯಾಲಯಗಳು ಭಾರತಾದ್ಯಂತ ತಲೆ ಎತ್ತಿ ಪ್ರತಿ ವರ್ಷ ಸಹಸ್ರಾರು ವಿದ್ಯಾರ್ಥಿನಿಯರಿಗೆ ಭಾರತದ ಸಂಪೂರ್ಣ ಇತಿಹಾಸವನ್ನು, ಖಗೋಳಶಾಸ್ತ್ರದ ಬಗ್ಗೆ, ಗಣಿತಶಾಸ್ತ್ರದ ಬಗ್ಗೆ, ವಿಜ್ಞಾನದ ಬೇರೆ ಬೇರೆ ವಿಭಾಗಗಳ ಬಗ್ಗೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ತಾ ಇದ್ದಂಥ ವಿಶ್ವವಿದ್ಯಾಲಯಗಳು ನಿರಂತರವಾಗಿ ಭಾರತದಲ್ಲಿ ತಲೆ ಎತ್ತೋದ್ರ ಮೂಲಕ ದೊಡ್ಡ ಪರಂಪರೆಗೆ ಭಾರತ ನಾಂದಿ ಆಡೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಭಾರತ ಯಾವತ್ತೂ ಮುಂಚೂಣಿಯಲ್ಲಿತ್ತು ಅನ್ನೋದನ್ನು ಮತ್ತೊಮ್ಮೆ ಜಗತ್ತಿಗೆ ನಿರೂಪಿಸ್ಕೊಳ್ತಾ ಬರುತ್ತೆ. ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಸುಮಾರು 1600 ವರ್ಷಗಳ ಹಿಂದೆಯೇ ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶವನ್ನು ಕೊಡೋದ್ರ ಮೂಲಕ ಸುಮಾರು 1500ಕ್ಕೂ ಹೆಚ್ಚು ಪ್ರಾಧ್ಯಾಪಕರನ್ನು ಹೊಂದಿದ್ದಂಥ ನಳಂದ ವಿಶ್ವವಿದ್ಯಾಲಯ 8ಕ್ಕೂ ಹೆಚ್ಚು ಸಭಾಂಗಣಗಳನ್ನು, ಆ ಕಾಲಕ್ಕೆ ಸುಮಾರು 80,000ಕ್ಕೂ ಹೆಚ್ಚು ಮಹಾನ್ ಗ್ರಂಥಗಳ ಭಂಡಾರವನ್ನು ಹೊಂದಿದ್ದಂಥ ನಳಂದ ವಿಶ್ವವಿದ್ಯಾಲಯ 3 ಹಂತಗಳ ಪ್ರವೇಶ ಪರೀಕ್ಷೆಯನ್ನು ತೇರ್ಗಡೆಯಾದಂಥ ವಿದ್ಯಾರ್ಥಿಗಳಿಗೆ ಮಾತ್ರ, ಇವತ್ತೇನು ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ, ಆ ಕಾಲದಲ್ಲಿ ಪ್ರವೇಶ ಪರೀಕ್ಷೆಯನ್ನು 3 ಹಂತಗಳಲ್ಲಿ ದಾಟಿ ಆ 3 ಪರೀಕ್ಷೆಗಳು ಉತ್ತೀರ್ಣರಾದಂಥವ್ರಿಗೆ ಮಾತ್ರನೇ ಅಲ್ಲಿ ಆ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಂಥ ಅತ್ಯಂತ ಉನ್ನತ ಮಟ್ಟದ ಶೈಕ್ಷಣಿಕ ಪದ್ಧತಿಯನ್ನು ಭಾರತ ದೇಶ ಹೊಂದಿತ್ತು ಅಂತಂದರೆ ನಾವು ಎಷ್ಟು ಶ್ರೀಮಂತವಾಗಿದ್ವಿ ಶೈಕ್ಷಣಿಕ ವಿಷಯದಲ್ಲಿ ಅಂತ ನಾವೆಲ್ಲ ಮನಗಾಣ್ಬೋದಾಗಿದೆ. ಕ್ರಿಸ್ತಪೂರ್ವ 300ರಲ್ಲೇ ಸುಮಾರು 350ಕ್ಕೂ ಹೆಚ್ಚು ಜನರಿಗೆ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥ ಆಚಾರ್ಯ ಸುಶ್ರುತ ವಿಶ್ವದ ಮೊಟ್ಟ ಮೊದಲ ಶಸ್ತ್ರಚಿಕಿತ್ಸಕ ಅಂತಂದರೆ ಮೊದಲನೇ ಸರ್ಜನ್ ಅನ್ನೋ ಖ್ಯಾತಿಗೆ ನಾವು ಪಾತ್ರರಾಗಿದ್ರು ಕೂಡ ಆ ಕಡೆ ಬಹಳಷ್ಟು ಜನರು ಆ ಗಮನ ಹರಿಸುವಂಥ ಕೆಲಸವನ್ನು ನಮ್ಮ ವಿಶೇಷವಾಗಿ ವೈದ್ಯರು ಇತ್ತೀಚೆಗಿನ ಆಲೋಪತಿ ಪದ್ಧತಿಯಲ್ಲಿ ಏನು ನಾವು ಹೆಚ್ಚು ಅವಲಂಬಿತರಾಗಿದ್ದೀವಿ, ನಾವು ವೈದ್ಯಕೀಯ ಪದ್ಧತಿಯಲ್ಲಿ ಎಷ್ಟು ಉನ್ನತಿಯನ್ನು ಸಾಧಿಸಿದ್ವಿ ಅನ್ನೋ ಒಂದು ವಿಷಯವನ್ನು ಕೂಡ ನಾವೆಲ್ಲ ಒಂದು ಕಡೆ ಮರೆತಿದ್ವಿ. ತನ್ನ ಚರಕ ಸಂಹಿತೆಯಲ್ಲಿ ಮನುಷ್ಯನಿಗೆ ಬರಬಹುದಾದಂಥ 1860ಕ್ಕೂ ಹೆಚ್ಚು ಬೇರೆ ಬೇರೆ ವಿಧದ ಕಾಯಿಲೆಗಳಿಗೆ ಪರಿಣಾಮಕಾರಿಯಾದಂಥ ಔಷಧಗಳ ಬಗ್ಗೆ ಬರೆದಿಟ್ಟಂಥ ಚರಕ ಮಹರ್ಷಿ ವಿಶ್ವದ ಮೊಟ್ಟ ಮೊದಲ ವೈದ್ಯ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ರು ಕೂಡ ಎಲ್ಲ ಒಂದು ಕಡೆ ನಾವು ಆ ವಿಷಯಗಳನ್ನು ತಿಳ್ಕೊಳ್ಳೋ ಅಂಥದ್ರಲ್ಲಿ ನಮಗೆ ನಮ್ಮ ಶಿಕ್ಷಕರು, ಆದರೆ ಇಂದಿನ ಶಿಕ್ಷಕರು ಅದನ್ನು ತಿಳಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ನನ್ನ ಅತ್ಯಂತ ಸ್ಪಷ್ಟವಾದಂಥ ಭಾವನೆ. ಅದೇ ರೀತಿ ಸ್ವಾತಂತ್ರ್ಯ ನಂತರದ ಶಿಕ್ಷಣ ಪದ್ಧತಿಗೆ ಹೇಳೋದಾದರೆ, ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ 6 ಶಿಕ್ಷಣ ಸಚಿವರ ಬಗ್ಗೆ ನೀವು ನೋಡಿದಾಗ, ಅವರ ಹಿನ್ನೆಲೆಯನ್ನು ಕೆದಕಿದಾಗ, ನಮ್ಮ ಮೊಟ್ಟ ಮೊದಲ ಶಿಕ್ಷಣ ಸಚಿವರೇ ಈ ದೇಶಕ್ಕೆ ಕೇವಲ ಸ್ವಾತಂತ್ರ್ಯಕ್ಕೆ 4 ವರ್ಷಗಳ ಮುಂಚಿತವಾಗಿ ಭಾರತಕ್ಕೆ ಕಾಲಿಟ್ಟಂಥ ಒಬ್ಬ ವ್ಯಕ್ತಿ, ನಮ್ಮ ಸಂಸ್ಕೃತಿಗೆ ಯಾವುದೇ ಸಂಬಂಧ ಇಲ್ಲದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಈ ಶಿಕ್ಷಣ ವ್ಯವಸ್ಥೆಯನ್ನು ಹೇಗೆ ನಿರೂಪಿಸೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಗಳನ್ನು ನಮಗೆ ನಾವೇ ಹಾಕ್ಕೋಬೇಕು. ಆದರೆ ಅತ್ಯಂತ ಷಡ್ಯಂತ್ರದಿಂದ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು, ನಮ್ಮ ಭವ್ಯವಾದಂಥ ಸಾಂಸ್ಕೃತಿಕ ಪರಂಪರೆಯನ್ನು ನಮ್ಮಿಂದ ಮರೆಮಾಚಲಿಕ್ಕೆ 1952ರಲ್ಲಿ ಪ್ರಾರಂಭ ಆದಂಥ ಮೊಟ್ಟ ಮೊದಲ ಸರ್ಕಾರ 1947 ಏನು ರಾಷ್ಟ್ರೀಯ ಸರ್ಕಾರ ಅಸ್ತಿತ್ವದಲ್ಲಿತ್ತು, ಅಲ್ಲಿನ ಪ್ರಧಾನಮಂತ್ರಿಗಳು ಬಹುತೇಕ ಯಶಸ್ವಿಯಾದರೂ ಕೂಡ ಕೇವಲ ಒಂದು 3-4 ಜನರನ್ನು ಮಾತ್ರ ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಬಿಂಬಿಸುವಂಥ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿ, ನಾವು ಕೂಡ ಒಂದು 4-5 ಜನ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ಒಂದು ಕಲ್ಪನೆಯಲ್ಲೇ, ನಾವು ಭ್ರಮೆಯಲ್ಲೇ ನಮ್ಮ ಜೀವನವನ್ನು ಕಳೆದಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ದುರಂತ ಅಂತ ನನ್ನ ಭಾವನೆ. ಕೇವಲ ತನ್ನ 12 ವರ್ಷ ವಯಸ್ಸಿಗೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಪ್ರಜಾಪ್ರತಿನಿಧಿ ಅನ್ನೋ ಒಂದು
ಸ್ವಾತಂತ್ರ್ಯ ಹೋರಾಟದ ಸಭೆಯನ್ನು, ಒಂದು ಸಮಿತಿಯನ್ನು ಸೇರಿಕೊಂಡು ಒರಿಸ್ಸಾದ ನೀಲಕಂಠಪುರದಲ್ಲಿ ತನ್ನ ಸದಸ್ಯತ್ವವನ್ನು ಆತ ಒಪ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದಂಥ ಒಬ್ಬ ಬಾಜಿ ರಾವತ್ ಬಗ್ಗೆ ನಾವ್ಯಾವತ್ತಾದರೂ ಓದಿದೀವ ಅಂತ ನೋಡಿದ್ರೆ ಬಹಳಷ್ಟು ಜನರ ಉತ್ತರ ಇಲ್ಲ ಅಂತ ಬರುತ್ತೆ. ತನ್ನ 12ನೇ ವಯಸ್ಸಿಗೆ ಬ್ರಿಟಿಷರ ಗುಂಡಿಗೆ ಬಲಿಯಾದಂಥ ಆ ಬಾಜಿ ರಾವತ್ ಇಡೀ ವಿಶ್ವದ ಯಾವುದೇ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಕಿರಿಯ ವಯಸ್ಸಿನ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಖ್ಯಾತಿಗೆ ಪಾತ್ರನಾಗಿದೆ. ತನ್ನ ಬರಿಗೈಯಿಂದ ಯಾವುದೇ ಆಯುಧ ಇಲ್ಲದೆ ಬ್ರಿಟಿಷ್ ಸೈನಿಕರನ್ನು, ಸುಮಾರು 230ಕ್ಕೂ ಹೆಚ್ಚು ಬ್ರಿಟಿಷ್ ಸೈನಿಕರನ್ನು ಹತ್ಯೆ ಮಾಡಿದಂಥ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ ಗಂಗಪ್ಪ ವಾಲ್ಮೀಕಿಯ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಈ ರೀತಿ ಅತ್ಯಂತ ಯಶಸ್ವಿಯಾಗಿ ಬ್ರಿಟಿಷರು ತಮ್ಮ ವಿರುದ್ಧ ಕ್ರಾಂತಿಕಾರಿಗಳಾಗಿ ದಂಗೆ ಎದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆಯನ್ನು ಒಂದೊಂದಾಗಿ ನಮ್ಮಿಂದ ಮುಚ್ಕೊಂಡು ಬರೋದ್ರಲ್ಲಿ ಅತ್ಯಂತ ಯಶಸ್ವಿಯಾದ. 7 ಬಾರಿ ತಮ್ಮನ್ನು ಸೋಲಿಸಿ ಕೊನೆಗೂ ಆಕೆಯನ್ನು ಗೆಲ್ಲಕ್ಕೆ ಆಗದೇ ಇದ್ದಂಥ ವೇಲು ನಾಚಿಯರ್ ಬಗ್ಗೆ, ಆಕೆಯ ಸಂಪೂರ್ಣ ಇತಿಹಾಸವನ್ನು ಒಂದು ಸಣ್ಣ ಅಕ್ಷರ ಕೂಡ ನಮಗೆ ತಿಳಿದರ ರೀತಿ ಮಾಡುವಂಥದ್ರಲ್ಲಿ ಬ್ರಿಟಿಷರು ಯಶಸ್ವಿಯಾದರು. ಅಂದರೆ ಯಾವ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣಗಳನ್ನು ಬಲಿದಾನ ಮಾಡಿದಂಥ ನಿಜವಾದ ಕ್ರಾಂತಿಕಾರಿಗಳ ಬಗ್ಗೆ ಈ ರೀತಿ ಮುಚ್ಚು ಮರೆ ಮಾಡಿ ನಮ್ಮಿಂದ ಆ ಎಲ್ಲ ಸತ್ಯಾಂಶಗಳನ್ನು ಮುಚ್ಚಿಟ್ಟಿದ್ರು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕಾಲ ಇದು. ಇಂತಹ ಹಲವಾರು ವಿಷಯಗಳನ್ನು ನಿಮಗೆ ತಿಳಿಸುವಂಥ ನಿಟ್ಟಿನಲ್ಲಿ ಇವತ್ತು ಅನಂತ್ ಚಿನಿವಾರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ರೀತಿಯ ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ, ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಈಗ ಸಂವಾದ ಕಾರ್ಯಕ್ರಮ ಬೇರೆ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ಅದ್ಭುತವಾದಂಥ ಸಂವಾದ ಕಾರ್ಯಕ್ರಮವನ್ನು ಇಬ್ಬರು ಮಹನೀಯರು ನಡೆಸ್ಕೊಡೋದ್ರಿಂದ ಅವರಿಗೆ ನಮ್ಮ ವೇದಿಕೆಯನ್ನು ಬಿಟ್ಕೊಡುವಂಥ ಸಮಯ ಬಂದಿರೋದ್ರಿಂದ ನನ್ನ 2 ಮಾತುಗಳನ್ನು ಮುಗಿಸಿ, ಈ ಸಂವಾದ ಕಾರ್ಯಕ್ರಮ ಪೂರ್ಣ ಆಗೋ ತನಕ ತಾವೆಲ್ಲ ಇದ್ದು ಆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಯಾರ್ಯಾರು ತಮ್ಮ ಪ್ರಶ್ನೆಗಳಿರುತ್ತೆ ತಮಗೆ ಸ್ಥಳದಲ್ಲೇ ತಂದುಕೊಡುವಂಥ ಒಂದು ಕೆಲಸವನ್ನು ನಮ್ಮ ಇಲ್ಲಿ ಪ್ರಬಂಧಕರು ಮಾಡ್ತಾರೆ. ನಿಮ್ಮ ಚೀಟಿಯಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಪ್ರಶ್ನೆಗಳನ್ನು ಬರೆದು ಇಲ್ಲಿ ಸಂಯೋಜಕರು ಕಳಿಸಿದ್ರೆ ಅದಕ್ಕೆ ಉತ್ತರವನ್ನು ಆ 2 ಮನೆಯರು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳ್ತಾ, ಈ ಒಂದು ವೇದಿಕೆಗೆ ನನ್ನ ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅನಂತ್ ಚಿನಿವಾರ್ ಅವರು ಸೇರಿದಾಗೆ ವೇದಿಕೆ ಮೇಲೆ ಎಲ್ಲರ ನಮ್ಮ ಆಹ್ವಾನವನ್ನು ಮನ್ನಿಸಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯ ಮಹೋದಯರಿಗೆ ನನ್ನ ಅನಂತ ಅಭಿನಂದನೆಗಳನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಸಾವಯವವಾಗಿ ಕೂತ್ಕೊಂಡು ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತಕ್ಕಂಥ ತಮಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ NR ರಮೇಶ್ ಅವರಿಗೆ ನಮ್ಮ ಪ್ರೀತಿಯ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರಿಗೆ ನಾವು ಗೌರವವನ್ನು ಸಲ್ಲಿಸೋಣ. ಆತ್ಮೀಯರೇ, ಅತ್ಯಂತ ಮುಖ್ಯವಾದಂತಹ ಒಂದು ಸನ್ನಿವೇಶಕ್ಕೆ ನಾವು ಈಗ ಕಾಯ್ತಾ ಇದ್ದೀವಿ. ಹೆಮ್ಮೆಗೆ ಎಷ್ಟೊಂದು ಕಾರಣಗಳು. ಇದೊಂದು ಸ್ಪಿರಿಟ್ ಆಫ್ ಇಂಡಿಯಾ ಒಂದು ಸಂವಾದ ಸರಣಿ. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಸಂವಾದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿ ವಿನಂತಿಸ್ಕೊಳ್ತೇವೆ, ಒಂದು 5 ನಿಮಿಷದ ಕಾಲ ವೇದಿಕೆ ಸಜ್ಜಾಗಬೇಕು, ತಾವೆಲ್ಲರೂ ಬಂದು ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತೇವೆ. ವೇದಿಕೆ ಸಜ್ಜಾಗೋದ್ರ ದಯಮಾಡಿ ಯಾರು ಎದ್ದೇಳಬಾರ್ದು. ಈಗೊಂದು ದೇಶಭಕ್ತಿ ಗೀತೆ ಇದೆ, ಅದಾದ ನಂತರ ಸಂವಾದ ಪ್ರಾರಂಭ ಆಗುತ್ತೆ. ಶ್ರೀಯುತ ಪ್ರಕಾಶ್ ಬೆಳವಾಡಿಯವರು ಮತ್ತು ಶ್ರೀ ವಿಕ್ರಮ್ ಸಂಪತ್ ಅವರು ವಿಷಯ ಮಸುಕಾದ ಇತಿಹಾಸದ ಪುಟಗಳು, ಮರೆಯಾದ ವಿಜಯಗಾಥೆಗಳು ಅನ್ನುವಂತಹ ಅತಿ ಮುಖ್ಯವಾದಂತಹ ವಿಷಯದ ಬಗ್ಗೆ ಸಂವಾದ ನಡೆಯುತ್ತೆ. ಈ ಸಂವಾದ ಹೇಗೆ, ಯಾವ ರೀತಿ ಅನ್ನೋದು ವಿಶೇಷವಾಗಿ ಈ ಇಡೀ ಕಾರ್ಯಕ್ರಮದ ಉದ್ದೇಶವೇ ಇದು. ಎಲ್ಲ ವಿದ್ಯಾರ್ಥಿಗಳ ಒಳಿತಿಗಾಗಿ, ತಿಳುವಳಿಕೆಗಾಗಿ ಆಗ್ತಿರುವಂತಹ ಒಂದು ಅತಿ ಮುಖ್ಯವಾದಂತಹ ಕಾರ್ಯಕ್ರಮ. ಈಗ ಸಬ್ನಳ್ಳಿ ರಾಜು ಮತ್ತು ತಂಡದವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಒಂದು ದೇಶಭಕ್ತಿ ಗೀತೆಯ ಮೂಲಕ ವೇದಿಕೆಗೆ ಬರ್ತಿದ್ದಾರೆ ಸಬ್ನಳ್ಳಿ ರಾಜು ಮತ್ತು ತಂಡದವರು.
ಹಲೋ ಹಲೋ ನಮಸ್ಕಾರ. ಹಲೋ ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ, ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಒಡಲಾಳದ ನೋವುಗಳ ಒಳಗೆ ಸಹಿಸಿಕೊಂಡು, ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಅಳಲಾರದೆ ಭೂತಾಯಿಯು ನಮ್ಮ ಸಾಕಿ ಸಲುವಿದಳು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಗಿಡ ಮರಗಳ ಬೆಳೆಸವೆಲ್ಲ, ಬೆಳೆದ ಮರಳ ಉಳಿಸಬೇಕು, ಗಿಡಗರನ್ನ ಬೆಳೆಸಿರಲ್ಲ, ಬೆಳೆದ ಮರವ ಉಳಿಸಬೇಕು. ತಾಯಿ ನೆಲವ ಕಾಯುವ ಮನವಾಸನು ಮಾಡಿರೆಲ್ಲ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರಿದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರಿದು. ಎಲ್ಲರೂ ಒಂದಾಗೋಣ, ಮಾನವ ಕುಲ ಉಳಿಸೋಣ, ಎಲ್ಲರೂ ಒಂದಾಗೋಣ, ಮಾನವ ಕುಲ ಉಳಿಸೋಣ. ಎಲ್ಲರೂ ಒಂದಾಗೋಣ, ಮಾನವ ಕುಲ ಉಳಿಸೋಣ. ಎಲ್ಲರೂ ಒಂದಾಗೋಣ, ಮಾನವ ಕುಲ ಉಳಿಸೋಣ. ನೆಲ ಜಲ ಉಳಿಸಿ ಈ ನೆಲದ ಋಣವ ತೀರಿಸೋಣ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. बोलो भारत माता की ಜೈ. ಥ್ಯಾಂಕ್ ಯು. ಆತ್ಮೀಯರೇ, ಸ್ಪಿರಿಟ್ ಆಫ್ ಇಂಡಿಯಾ ಹೆಮ್ಮೆಗೆ ಎಷ್ಟೊಂದು ಕಾರಣಗಳು. ಈ ಕಾರ್ಯಕ್ರಮ ಮುಂದುವರಿದ ಭಾಗವಾಗಿ ಅಥವಾ ಎರಡನೇ ಭಾಗವಾಗಿ ಸಂವಾದ ಪ್ರಾರಂಭ ಆಗ್ತಾ ಇದೆ. ಇದರ ವಿಷಯ ಮಸುಕಾದ ಇತಿಹಾಸದ ಪುಟಗಳು, ಮರೆಯಾದ ವಿಜಯಗಾಥೆಗಳು. ಮಾನ್ಯ BL ಸಂತೋಷ್ ಅವರು ತಮ್ಮ ಮಾತುಗಳಲ್ಲಿ ಹಲವಾರು ಹಿಂಟ್ಗಳನ್ನು ಕೊಟ್ಟಿದ್ದಾರೆ. ಶ್ರೀಯುತ ವಿಕ್ರಮ್ ಸಂಪತ್ ಅವರು ಮತ್ತು ಶ್ರೀಯುತ ಪ್ರಕಾಶ್ ಬೆಳವಾಡಿಯವರು ಈಗ ನಡೆಸಿಕೊಡುವಂತಹ ಸಂವಾದ ಏನಿದೆಯೋ ಅತಿ ಮುಖ್ಯವಾದದ್ದು ವಿದ್ಯಾರ್ಥಿಗಳಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರಿಗೂ ಅತಿ ಮುಖ್ಯವಾದಂತಹ ಒಂದು ಸಂವಾದ. ಈ ಸಂವಾದದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ ಅವರ ಜೊತೆಯಲ್ಲಿ. ಸಂವಾದದ ನಂತರ ಒಂದು ಹಂತಕ್ಕೆ ಸಂವಾದ ಮುಗಿದ ನಂತರ ಇಡೀ ಸಂವಾದವನ್ನು ಪ್ರಕಾಶ್ ಬೆಳವಾಡಿಯವರು ತಾವು ನಡೆಸ್ಕೊಡ್ತಾರೆ. ವಿಕ್ರಮ್ ಸಂಪತ್ ಅವರು ಮಾತನಾಡ್ತಾರೆ. ತಮಗೆ ಆ ಸಂವಾದದಲ್ಲಿ ಏನನ್ನು ತಿಳ್ಕೊಂಡಿದ್ದೀರೋ, ಏನು ಪ್ರಶ್ನೆಯನ್ನು ಕೇಳಬೇಕು ಅನಿಸುತ್ತೋ
ಅದನ್ನು ತಮ್ಮ ಹೆಸರು ಮತ್ತು ನಿಮ್ಮ ಪ್ರಶ್ನೆಯನ್ನು ಬರೆದು ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ಅವ್ರ ಕೈಲಿ ಕೊಡಬಹುದು. ತಾವು ಆ ಪ್ರಶ್ನೆಯನ್ನು ಪ್ರಕಾಶ್ ಬೆಳವಾಡಿಯವರಿಗೆ ನೀಡಲಾಗತ್ತೆ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಅಥವಾ ಸಮಂಜಸವಾದಂತಹ ಉತ್ತರವನ್ನು ಶ್ರೀಯುತ ವಿಕ್ರಮ್ ಸಂಪತ್ ಅವರು ಮತ್ತು ಪ್ರಕಾಶ್ ಬೆಳವಾಡಿಯವರು ನೀಡಲಿದ್ದಾರೆ. ಒಂದು ವಿಶೇಷವಾದಂತಹ ಸಂವಾದ ಕಾರ್ಯಕ್ರಮ. ಈಗ ನಾವು ಪ್ರೀತಿಯಿಂದ ಶ್ರೀಯುತ ಪ್ರಕಾಶ್ ಬೆಳವಾಡಿಯವರನ್ನು ಹಾಗೂ ಡಾಕ್ಟರ್ ವಿಕ್ರಮ್ ಸಂಪತ್ ಅವರನ್ನು ವೇದಿಕೆಗೆ ನಾವು ಬರಮಾಡಿಕೊಳ್ಳೋಣ. ಡಾಕ್ಟರ್ ವಿಕ್ರಮ್ ಸಂಪತ್, ಒಂದು ಚಪ್ಪಾಳೆ ಹೊಡೀರಿ, ಆಮೇಲೆ ಹೇಳ್ತೀನಿ ಮುಂದಕ್ಕೆ. ನೋಡಿ, ಒಂದು ರೀತಿಯ ಬೆಳಕನ್ನು ಚೆಲ್ಲುವಂತಹ, ಒಂದು ರೀತಿಯ ಭರವಸೆಯನ್ನು ಕೊಡುವಂತಹ ಆ ಕಣ್ಣುಗಳು. ನೀವೇನೇ ಪ್ರಶ್ನೆ ಕೇಳಿ ಫಸ್ಟ್ ಹಿಂಗೆ ನೋಡ್ತಾರೆ, ಆನಂತರ ಮಾತಾಡ್ತಾರೆ. ನಾನು ವಿಕ್ರಮ್ ಸಂಪತ್ ಅಂದರೆ ನೀವು ಬಹಳ ವಯಸ್ಸಾಗೋಗಿದೆ, ತುಂಬ ಹೇಗಪ್ಪ ಇವ್ರ ಮಾತು ಕೇಳೋದು, ಹೇಗೆ, ಏನು, ಎತ್ತ ಅಂತ. ಸಾವರ್ಕರ್ ಅವರ ಪುಸ್ತಕದ ಬಗ್ಗೆ ಭಾಳ ಗೊತ್ತಿತ್ತು, ಆದರೆ ನಿಮ್ಮನ್ನು ನೋಡ್ತಾ ಇರೋದು, ಇಲ್ಲಿ ಸಾಕಷ್ಟು ಜನ ತಮ್ಮನ್ನು ನೋಡಿದರೆ ಭೇಟಿ ಮಾಡಿರ್ಬೋದು, ಆದರೆ ನಾನು ತಮ್ಮನ್ನು ಮುಖತಃ ಭೇಟಿ ಆಗ್ತಿರೋದು ಈಗಲೇನೆ. ವಿಕ್ರಮ್ ಅವರೇ, ನಮ್ಮ ಬೆಂಗಳೂರು ಮೂಲದವರು, ನಮ್ಮ ಕನ್ನಡಿಗರು, ಅವರಿಗೆ ಈ ವೇದಿಕೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸೋಣ. ಹೆಚ್ಚಿಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಈ ಅವರ ಪುಸ್ತಕ ಇಡೀ ದೇಶದಾದ್ಯಂತ ಒಂದು ಸಂಚಲನ ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರಕಾಶ್ ಬೆಳವಾಡಿಯವರ ಕೈನಲ್ಲಿ ಮತ್ತೊಂದು ಪುಸ್ತಕ ಇದೆ, ನನ್ನ ಕೈನಲ್ಲಿ ಒಂದು ಪುಸ್ತಕ ಇದೆ. ಈ ಎಲ್ಲದರ ವಿಷಯದ ಬಗ್ಗೆ ನಾವು ಇವಾಗ ಅವರಿಬ್ಬರ ಸಂವಾದವನ್ನು ನಾವು ಖಂಡಿತವಾಗ್ಲೂ ಕೇಳ್ತೀವಿ. ಹಾಗಾಗಿ ಮತ್ತೊಮ್ಮೆ ಡಾಕ್ಟರ್ ವಿಕ್ರಮ್ ಸಂಪತ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಪ್ರಕಾಶ್ ಬೆಳವಾಡಿಯವ್ರನ್ನ ವಿದ್ಯಾರ್ಥಿಗಳೇ ನೀವೆಲ್ಲ ನೋಡಿದ್ದೀರಲ್ಲ, ಹೌದಲ್ವಾ? ಪುನೀತ್ ಅವರ ಪಿಕ್ಚರ್ ಯಾವುದದು, ನಟ ಸಾರ್ವಭೌಮ, ನೋಡಿದಿರಲ್ಲ ಅದ್ರಲ್ಲ ಅವ್ರನ್ನ. ಆದ್ರೆ ಪ್ರಕಾಶ್ ಬೆಳವಾಡಿ ಅವ್ರನ್ನ ನಾವು ನೋಡಿರೋದು ಕನ್ನಡ ರಂಗಭೂಮಿ, ಕನ್ನಡ ಕಿರುತೆರೆ, ಕನ್ನಡ ಚಲನಚಿತ್ರ ಕ್ಷೇತ್ರ, ಇಂಗ್ಲಿಷ್ ಥಿಯೇಟರ್, ಕನ್ನಡ ಥಿಯೇಟರ್. ಅವರ ಮಾತು, ಅವರ ನೋಟವನ್ನ, ವೇಷವನ್ನ, ಅವರ ಬುದ್ಧಿಮತ್ತೆಯನ್ನ, ಅವರ ಆಕ್ಟಿಂಗ್ ಅನ್ನ ನಾವೆಲ್ಲ ನೋಡಿದೀವಿ. ಆದ್ರೆ ಇವತ್ತು ನಾವು ಅವರನ್ನ ಮತ್ತೊಂದು ರೀತಿಯಲ್ಲಿ, ಮುಖ್ಯವಾಗಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಜನರಿಗೆಲ್ಲ ಹೇಳ್ತಿರೋದು, ವಿದ್ಯಾರ್ಥಿಗಳೇ ತಮಗೋಸ್ಕರ, ಶ್ರೀಯುತ ಪ್ರಕಾಶ್ ಬೆಳವಾಡಿಯವರನ್ನ ಈಗ ನೀವು ನೋಡ್ತಿರುವಂತಹ ರೀತಿಯೇ ಬೇರೆ. ಹಾಗಾಗಿ ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ಪ್ರಕಾಶ್ ಬೆಳವಾಡಿಯವರನ್ನ ಈ ವೇದಿಕೆಯ ಪರವಾಗಿ ಸ್ವಾಗತ ಮಾಡ್ತಾ, ಮಸುಕಾದ ಇತಿಹಾಸದ ಪುಟಗಳು, ಮರೆಯಾದ ವಿಜಯ ಗಾಥೆಗಳು, ಈ ಸಂವಾದವನ್ನು ತಾವು ಪ್ರಾರಂಭಿಸಬೇಕು. ಓವರ್ ಟು ಪ್ರಕಾಶ್ ಸರ್. ಪ್ರಕಾಶ್ ಸರ್ಗೆ ಒಂದು ಮೈಕ್ ಕೊಡಿ. ವೇದಿಕೆಯಲ್ಲಿ 2 ಮೈಕ್ ಬೇಕು. ಚೆಕ್ ಚೆಕ್ ಚೆಕ್. ಎಲ್ರಿಗೂ ನಮಸ್ಕಾರ.
ಈಗ ನೀವು ತುಂಬ ಜನ ಹಿಂದೆ ಕೂತಿದ್ದೀರಾ, ಮುಂದೆ ಸ್ವಲ್ಪ ಸೀಟ್ ಖಾಲಿ ಇದೆ, ನೀವೆಲ್ಲ ಬರೋಕ್ಕಾಗತ್ತಾ? ಇನ್ನು ಸ್ವಲ್ಪ ಇಂಟೆನ್ಸ್ ಆಗಿರುತ್ತೆ, ಎಲ್ಲರ ಬಂದರೆ ಹತ್ರ. ಯಾರ್ಯಾರಿಗೆ ಮನಸ್ಸಿದೆಯೋ ದಯವಿಟ್ಟು ಮುಂದೆ ಬಂದು ಕೂತ್ಕೊಳ್ಳಿ, ಮುಂದೆ ತುಂಬ ಖಾಲಿ ಇದೆ ಸೀಟ್ಗಳು. ಬಲಭಾಗದಲ್ಲಿ ಕೂತಿರೋರು ಮುಂದೆ ಬರ್ಬೋದು ವಿದ್ಯಾರ್ಥಿಗಳು. ಈಗ ನಾನು ಹೇಳ್ತೀನಿ ಹೇಗೆ ಮಾಡ್ತೀವಿ ಅಂತ. ನಾನೊಂದು 6-7 ಪ್ರಶ್ನೆಗಳನ್ನು ನಾನು ತಯಾರು ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಅವರ ಮೊದಲು ವಿಕ್ರಮ್ ಸಂಪತ್ ಅವ್ರ ಬಗ್ಗೆ ಮತ್ತು ಅವ್ರು ಬರೆದಿರೋ ಕೃತಿಗಳ ಬಗ್ಗೆ ಮತ್ತು ಅವರು ಇವಾಗ ಎತ್ಕೊಂಡಿರುವ ವಿಚಾರಗಳ ಬಗ್ಗೆ ನಿಮಗೆ ಸ್ವಲ್ಪ ಅರಿವು ಮೂಡಲಿ ಅನ್ನೋದಕ್ಕಾಗಿ ಆ ಪ್ರಶ್ನೆಗಳನ್ನ ಕೇಳೋದು ನಾನು. ಅದು ಕೇಳ್ತಾ ನಿಮಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಎರಡನೇದು ಏನು ಹೇಳ್ತೀನಿ ಅಂದರೆ, ಅವರು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನೀವು ಯಾರೂ ಅಭ್ಯಂತರ ಮಾಡಬಾರ್ದು. ಯಾಕೆ ಅಂದರೆ ನಿಮಗೆ ಇರಬಾರ್ದು ಅದು ಅಭ್ಯಂತರ. ಅವರು ಇಂಗ್ಲೀಷ್ ಲೇಖಕರು. ಈಗ ನಾವು ಇದನ್ನು ಸರಿಯಾಗಿ ನಡೆಸ್ಕೊಡ್ಬೇಕು ಅಂದರೆ ನಾವು ಕೇಳಿದ ಪ್ರಶ್ನೆಗೆ ಅವ್ರಿಗೆ ತಕ್ಷಣ ಉತ್ತರ ಹೇಳೋಕ್ಕಾಗಬೇಕು ಅಂದರೆ ಅವ್ರ ಆಲೋಚನೆಗೂ ಮತ್ತು ಅವ್ರ ಪದ ಹುಡುಕಾಟಕ್ಕೊಂದು ಒಂದು ಗ್ಯಾಪ್ ಇರುತ್ತೆ. ಇವಾಗ ನಿಮಗೆ ಅಭ್ಯಾಸ ಜಾಸ್ತಿ ಇಲ್ಲದೆ ಇದ್ರೆ ಕನ್ನಡದಲ್ಲಿ ಮಾತಾಡಿ ಅದು ಗ್ಯಾಪ್ ಇರುತ್ತೆ. ಅದಕ್ಕಾಗಿ ಅವ್ರು ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಮಧ್ಯ ಇಂಗ್ಲೀಷ್ನಲ್ಲೂ ಮಾತಾಡ್ತೀನಿ. ನೀವು ತಾಳ್ಮೆಯಿಂದ ಕೇಳಬೇಕು, ಮಧ್ಯದಲ್ಲಿ ಕನ್ನಡದಲ್ಲಿ ಮಾತಾಡಿ ಅಂತೆಲ್ಲ ಸ್ಲೋಗನ್ ಎಲ್ಲ ಕೂಗಬಾರ್ದು. ಅದಕ್ಕೆ ಗೊತ್ತಲ್ಲ ನಮ್ಮಲ್ಲಿ ಏನೇನೋ ಇರುತ್ತೆ ಈ ಥರದ್ದು, ಅದಕ್ಕೆ ಹೇಳ್ತಿದ್ದೀನಿ. ಮೂರನೇದು, ನಾವು ಈಗ 7 ಪ್ರಶ್ನೆಗಳನ್ನ ಪ್ರತಿ ಪ್ರಶ್ನೆಗೂ ಸುಮಾರು 5 ನಿಮಿಷ ತಗೊಳ್ತಾರೆ ಅಂದರೆ ನಾವೊಂದು 35 ನಿಮಿಷದಲ್ಲಿ ನಮ್ಮದು ಮುಗಿಸ್ಬಿಡ್ತೀವಿ. ಆಮೇಲೆ ಪ್ರಶ್ನೆಗಳು ಬಂದರೆ ಅವ್ರು ಮುಂದೆ ಮಾತಾಡ್ತಾರೆ, ನಾವು ಸ್ವಲ್ಪ ಸಂವಾದದ ರೀತಿಯಲ್ಲನ್ನ ನಡೆಸ್ಕೊಡ್ತೀವಿ. ಓಕೆನಾ? Is it okay? See, I want to say this. I know that you've been sitting here very patiently for a long time. But I want to tell you this. This is a very rewarding person for you to listen to. ನಮಗೇನಾಗಿದೆ, ನಮ್ಮಲ್ಲಿ ಯಾರೋ ಇನ್ಯಾರೋ ವ್ಯಾಲಿಡೇಟ್ ಮಾಡೋವರೆಗೂ ಇವ್ರು ದೊಡ್ಡವರು ಅಂತ ನಮಗೆ ಗೊತ್ತಾಗೋದಿಲ್ಲ. ಈಗ ರೋಡಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ, ಯಾರೋ ಆಟೋ ರಿಕ್ಷಾ ಡ್ರೈವರ್ ಮಗ ಎಲ್ಲ ಕ್ರಿಕೆಟ್ ಆಡ್ತಾ ಇರ್ತಾರೆ. ಅವ್ರು ಯಾರು ಅಂತ ಗೊತ್ತಿರಲ್ಲ. ಅವರನ್ನು ಯಾವುದೋ ಮ್ಯಾಚಲ್ಲಿ ತಂದು ಜಗತ್ತಿಗೆ ತೋರಿಸಿದಾಗ ಮಾತ್ರ ಇವರು ಒಳ್ಳೆ ಕ್ರಿಕೆಟರ್ ಆಗಿದ್ದಾರೆ ಅಂತ ಹೇಳ್ತೀವಿ. ಒಂದೇ ದಿನದಲ್ಲಿ ಆಗಿರಲ್ಲ, ಅವ್ರು ಯಾವತ್ತೂ ಅದು ಇರ್ತಾರೆ. ಯಾರೋ ಗುರ್ತಿಸಿದ ಮೇಲೆ ನಾವು ಗುರ್ತಿಸೋ ಥರದ್ದು ಆಗಬಾರ್ದು. ನಮ್ಮ ಜನರೇಷನ್ನು ಸ್ವಲ್ಪ ನಮ್ಮ ಹಿಂದಿನ ಜನರೇಷನ್ನು ಅದರಲ್ಲಿ ನಾವೆಲ್ಲ ನಮಗೆಲ್ಲ ವಿ ಹ್ಯಾವ್ ಸಫರ್ಡ್ ದಿಸ್. ನೀವು ಹಂಗೆ ಆಗಬೇಡಿ. ಫಸ್ಟ್ ಹ್ಯಾಂಡ್ ಯು ಲಿಸನ್ ಟು ಹಿಮ್ ಆ್ಯಂಡ್ ಯು ಡಿಸೈಡ್. ಓಕೆ, ನಾನು ಟೈಮ್ ವೇಸ್ಟ್ ಮಾಡಲ್ಲ, ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕದ ಆರಂಭದಲ್ಲಿ ಅವರು ಕೆಲವರ ಬ್ಲರ್ಬ್ಸ್ ಅಂತ ಹೇಳ್ತೀವಲ್ಲ, ಒಂದು ಪುಸ್ತಕ ಬರೆದ್ರೆ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಕೆಲವರು ಅದರ ಪ್ರಶಂಸೆಯ ರೀತಿಯಲ್ಲಿ ಕೆಲವು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಅದನ್ನ ಮುದ್ರಿಸಿರ್ತಾರೆ. ಅದರಲ್ಲಿ ಸಂಜೀವ್ ಸನ್ಯಾಲ್ ಇವರ ಸ್ನೇಹಿತರು, ಅವರು ಒಬ್ಬರು. ಹಿ ಹಿಮ್ಸೆಲ್ಫ್ ಈಸ್ ಎ ಹಿಸ್ಟಾರಿಯನ್ ಮತ್ತು ಅವರು ಎಕಾನಮಿಸ್ಟು, ಅಡ್ವೈಸರ್ ಟು ದ ನ್ಯಾಷನಲ್ ಗೌರ್ಮೆಂಟ್ ಆಲ್ಸೋ. ಅವರನ್ನು ಇವರು ಕೋಟ್ ಮಾಡ್ತಾರೆ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅವರು ಇವ್ರಿಗೆ ಹೇಳಿದ್ರಂತೆ, ಅಲ್ಲ ಅವರ ಬ್ಲರ್ಬಲ್ ಇದೆ ಹೇಳ್ತಾರೆ ಸಂಜೀವ್ ಸನ್ಯಾಲ್, ದ ಮೇನ್ ಸ್ಟ್ರೀಮ್ historiography of India is not the history of Indians at all, but that of foreign invaders. ಅಂದರೆ ಭಾರತದ ಸಾಧಕರ ಬಗ್ಗೆ ನಿಮಗೆ ತುಂಬ ಕಮ್ಮಿ ಗೊತ್ತಿರುತ್ತೆ. ಭಾರತ ಅಂದರೆ ಏನು ಅನ್ನೋ ಪ್ರಶ್ನೆ ಮುಂದೆ ಕೇಳ್ತೀನಿ. ಭಾರತದ ಸಾಧಕರ ಬಗ್ಗೆ ನಿಮಗೆ ತುಂಬ ಕಮ್ಮಿ ಗೊತ್ತಿರುತ್ತೆ. ಆದರೆ ಭಾರತವನ್ನು ಅಕ್ರಮವಾಗಿ ಪ್ರವೇಶ ಮಾಡಿ, ಅಕ್ರಮವಾಗಿ ಅಂದರೆ ದುರುದ್ದೇಶದಿಂದ ಭಾರತವನ್ನು ಪ್ರವೇಶ ಮಾಡಿ ಲೂಟಿ ಮಾಡಿ ಇಲ್ಲಿಯ ಜನಕ್ಕೆ ಹಿಂಸೆ ಕೊಟ್ಟವರ ಪ್ರಶಂಸೆ, ಅವರ ಹೆಸರಲ್ಲಿ ರಸ್ತೆಗಳು, ಬಿಲ್ಡಿಂಗ್ಗಳು ಎಲ್ಲ ಕಟ್ಟಿರೋದು ನಾವು ನೋಡ್ತಾ ಬಂದಿದ್ದೀವಿ. ಅದನ್ನು ಸಂಜೀವ್ ಸನ್ಯಾಲ್ ಹೇಳ್ತಾರೆ. ಮತ್ತು ಇವ್ರ ಪುಸ್ತಕದಲ್ಲಿ ಸಂಜೀವ್ ಸನ್ಯಾಲ್ನ ಇನ್ನೊಂದು ಕೋಟ್ ಇವ್ರು ಹೇಳ್ತಾರೆ, ಎವ್ರಿ ಬ್ಯಾಟಲ್ ದಟ್ ವಿ ಆರ್ ಟಾಟ್ ಅಬೌಟ್ ಈಸ್ ಒನ್ ಇನ್ ವಿಚ್ ಇಂಡಿಯಾ ಆರ್ ಇಂಡಿಯನ್ಸ್ ಹ್ಯಾವ್ ಓನ್ಲಿ ಲಾಸ್ಟ್. ವಿ ಆರ್ ಮೇಡ್ ಟು ಅಪಿಯರ್ ಲೈಕ್ ಎ ನೇಷನ್ ಆಫ್ ಲೂಸರ್ಸ್. ಈ ಪುಸ್ತಕದಲ್ಲಿ ಬರೀತಾರೆ. ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, could we say your work is largely to counter this imposition of falsehood on Indians today? ಎಲ್ಲರಿಗೂ ನಮಸ್ಕಾರ. ಸುಶ್ರಾವ್ಯವಾದ ಕಸ್ತೂರಿ ಕನ್ನಡ
ಮಾತಾಡಿದ ಮೇಲೆ ಆಂಗ್ಲ ಭಾಷೆನಲ್ಲಿ ನಾನು ಮಾತಾಡೋದು ಸ್ವಲ್ಪ ಕಠೋರವಾಗಿ ಅನಿಸ್ಬೋದು, ಬಟ್ ಪ್ರಕಾಶ್ ಅವ್ರು ಹೇಳಿದ ಹಾಗೆ ಸಿನ್ಸ್ ದಟ್ಸ್ ಮೈ ಲ್ಯಾಂಗ್ವೇಜ್ ಆಫ್ ಕಂಫರ್ಟ್, ಮಕೌಲೆ ಪುತ್ರ ಅಂತಲೂ ಕೆಲವರು ಕರಿಬೋದು. But then, this is the language you've grown up, thinking in and writing in. And I think now we have made English as much an Indian language. Atal Bihari Vajpayee ಅವ್ರದ್ದೊಂದು ಮಾತು ನೆನಪು ಬರುತ್ತೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, in jest of course, that the British actually left India not because of other reasons, but they couldn't tolerate the murder of their queen's language anymore. We have made it so much a part of our own, lingo. Santosh ಅವರು, he referred to our conversation as the sambar and the rasam. It's 1:15. At that time, sambar, rasam ಬಗ್ಗೆ ಮಾತಾಡೋದು, ಅದು ಇತಿಹಾಸದ ಬಗ್ಗೆ ಮಾತಾಡೋದು, I don't know, I hope we can retain all your interest. That's a very pertinent question, Prakash, that you brought up. Now, there are a lot of young people in the audience, so let's just ask some of them. Now, in your growing up years, when you studied history, what were the main battles that you still remember, or the main people or characters of history that you would remember? Would you all have heard about the Arab invasion of Sindh? By a show of hands, please, Arab invasion of Sindh and Muhammad bin Qasim. So few, I think a lot of them were bunking the history classes. Battle of Buxar. Good. Battle of Plassey. Very good. The Battle of Tarain, where Prithviraj Chauhan lost to Muhammad Ghori. Now a few more hands. The battles of Panipat. Oh, almost everybody. Anglo-Mysore War. Yes, Karnataka gotte irbeku. Anglo-Maratha War. Anglo-Sikh War. Okay. What is one common thread among all these wars that we have lost? India and Indians have lost in these battles. Battle of Kolachal. Anyone? 1, 2. Battle of Kasarhada. Not bad. Battle of Kasarhada, someone knows. How many have heard of Lalitaditya Muktapida of... How many know about the Karkota dynasty of Kashmir? What about the Battle of Saraighat? Saraighat, 1, 2, 3. So I think that makes the point very amply clear. The second set of battles that I spoke of were battles where we as India and Indians also won. And we'll talk more about those in the course of this conversation. What Sanjeev spoke to me, I think it was a very jovial kind of a casual conversation that, our history that is taught to us is like this long litany list of wars we have lost as a nation, to fill us with this heen bhavana, an inferior complex that, as you said, we are a nation of losers. But today, if we are the only civilization, only pre-Bronze Age era civilization which is still around, which is surviving, which has managed to weather all the onslaughts of so many centuries, there must have been some battles we won also. Some amount of courage that we showed as a nation, as a civilization, as a Rashtra. So what were those battles? Who were those heroes and, more importantly, heroines? What about the role of the women in this struggle? Who actually kept the light of civilization and of this country alive and burning? That was a question we discussed, and we were posing this very question. Can you name 5 battles we won, or 5 heroes and heroines? And for both of us who are historians and history buffs, it was very difficult to recount that. And that is what deeply, something stirred in me, and I decided, let me do a little more digging into this aspect. And that's how this work, Brave Hearts of Bharat, where there are number of instances of brave resistance, of heroes, heroines in different parts of India, not just one region, who actually kept this flame alive. And I think it is very important. There's a very, very thin line between jingoism, Mera Bharat Mahan, and chest thumping and saying everything about our past is great, but the opposite that has been fed to us over several centuries of colonial rule, and worse, after independence, the kind of
ideological stranglehold that especially history has been under with what is Marxist and leftist historiography has left us as a nation which is deeply, self-loathing, deeply, while it's good to introspect about the problems you have as a nation, as civilization, looking only at the negative aspects and not looking at those genuine reasons to be proud of our past, our ancestors, our civilization. The eminent speakers before us, they spoke about so many achievements that we had. So why doesn't all of this form a part of the collective consciousness of this nation, starting from what we read in school to what we end up, growing up and believing subconsciously about ourselves? I think that was, your question was, have you set out to correct that narrative? That's a huge task, correcting the historiography of a nation. Yeah, so there is I think a reason or a need to have multiple narratives in a discipline like history, which in my view always thrives on dissent, discussion, differences, debates, differences of opinion. But there has been only one major mainstream historiography that has been pushed down our throats. And today, thankfully, there are new voices coming up. You can call them alternative voices, you can call it subaltern, you can call it counter voices. But I think, finally, as that speech goes, the soul of a nation long suppressed is finding utterance. And in the case of Indian historiography, it's taken 75 years after independence for that soul to start speaking finally. ಥ್ಯಾಂಕ್ ಯು. ಇವ್ರು ನೋಡಿ, ಆ ಸಂಭಾಷಣೆ ಮಾಡಿದ ಮೇಲೆ ಈಗ ಕೊರಗಿರ್ದಿರುತ್ತೆ. ಅಂದರೆ ಏನಾದ್ರು ನಾವು ಯಾರೋ ನಮ್ಗೆ ಹೇಳ್ತಾರೆ, ನೋಡಿ ಇದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ, ನಿಮಗೆ ಗೊತ್ತಿತ್ತಾ ಅಂತ. ಆವಾಗ ನಾವು ಕೊರಗೋದಷ್ಟೇ, ಗೊತ್ತಿಲ್ಲ, ಹೌದು ಏನ್ರಿ. ನಾವು ಬೇರೆ ದೇಶಕ್ಕೆ ಹೋದರೆ ಯಾವುದೋ ಒಂದು ಇಟ್ಟಿಗೆ ಗೂಡನ್ನು ತೋರಿಸ್ಬಿಟ್ಟು ಇದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅಂತ ತೋರಿಸ್ತಾರೆ. $5 ಚಾರ್ಜ್ ಇರುತ್ತೆ ಅದ್ರ ಒಳಗೋಗೋದಕ್ಕೆ. ನಮ್ಮದು ಎಲ್ಲ ಎಷ್ಟು ಕತೆಗಳಿದೆ, ನಾವೇನು ತೋರಿಸ್ ಈ ಥರ ಕೊರಗ್ತಾ ಇರ್ತೀವಿ ನಾವು. ಆದರೆ ಇವರು ಆ ಸಂಭಾಷಣೆಯಿಂದ ಈ ಪುಸ್ತಕ ಬರೆದಿದ್ದಾರೆ. 15 ಜನ, 15 ಅವರು ಹೀರೋಯಿಕ್ ಫಿಗರ್ಸ್ ಆಫ್ ಇಂಡಿಯಾ ಅವ್ರ ಬಗ್ಗೆ ಬರೆದಿದ್ದಾರೆ. ಅದರಲ್ಲಿ ಅರ್ಧಕ್ಕರ್ಧ ವಿಮೆನ್ ಇದ್ದಾರೆ ಅದರಲ್ಲಿ. ನೀವೆಲ್ಲ ಇದನ್ನು ಓದಬೇಕು. ಇವರು ಹಿಂದೆಯಿಂದ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ಗೌಹರ್ ಜಾನ್ ಬಗ್ಗೆ ಬರೆದಿದ್ದಾರೆ ಪುಸ್ತಕ. ಮೈಸೂರು ಅರಸರ ಫ್ಯಾಮಿಲಿ ಒಡೆಯರ್ಸ್ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಸಾವರ್ಕರ್ದು ತೋರಿಸಿದ್ರೆ 2 ವಾಲ್ಯೂಮು ಬರೆದಿದ್ದಾರೆ. ಈಗ ಇದನ್ನು ಬರೆದಿದ್ದಾರೆ. ನನಗೇನಿಸುತ್ತೆ ಇದು ಮಾಡ್ತಾ ಇರೋದು ದೊಡ್ಡ ಸಾಹಸ. ಯಾಕೆ ಸಾಹಸ ಅಂತ ಹೇಳ್ತೀನಿ. ಇವ್ರಿಗೆ ತುಂಬ ಕಷ್ಟ ಕೊಟ್ಟಿರೋದು, ಕಿರುಕುಳ ಕೊಟ್ಟಿದ್ದಿದೆ, ಅದಕ್ಕೆ ಮುಂದೆ ಹೇಳ್ತೀನಿ ನಾನು. ಆದರೆ ಇದನ್ನು ಇವರು ಮಾಡೋಕ್ಕೆ ಹೊರಟಿದಾರಲ್ಲ, ಇದರಲ್ಲಿ ನಾನು ವಿಶೇಷವಾಗಿ ಅವ್ರಿಗೆ ಬಹುಶಃ ಹಿಂದೆ ಕೇಳದೇ ಇರೋರ ಪ್ರಶ್ನೆ ಕೇಳ್ತೀನಿ. ಹಿ ಹ್ಯಾಸ್ ಎ PhD ಇನ್ ಹಿಸ್ಟ್ರಿ ಫ್ರಮ್ ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್, ಆಸ್ಟ್ರೇಲಿಯಾ. He has a PhD in music and history. Actually, music ಬಗ್ಗೆ ಅವರಿಗೆ ತುಂಬ ಜ್ಞಾನ ಇದೆ ಅವರಿಗೆ. ನಾನು ವಿಶೇಷವಾಗಿ ಆಸ್ಟ್ರೇಲಿಯಾ ಇದೆಯಲ್ಲ ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತೀನಿ. ಇಲ್ಲಿ ನಾನೇನು ಕೇಳಿದ್ದೀನಿ ಇಲ್ಲಿ ಅಂದರೆ, ನೋಡಿ, ನಾವು ಈ ವಸಾಹತುಶಾಹಿ ಕಷ್ಟಗಳಿಗೆ ಸಿಕ್ಕಾಕೊಂಡಿದ್ದು ನಮ್ಮದೊಂದೇ ದೇಶ ಅಲ್ಲ. There have been other nations in the world that have been colonized by the Dutch, by other European nations. It's tedious to keep naming them. There have been so many of them. By the Portuguese, by the Spanish. The kind of depredations they have done across the world is huge. ನನಗೇನದು ಆಶ್ಚರ್ಯ, ಇವಾಗ ಓಡಾಡ್ಕೊಂಡು ಬಂದಿದ್ದಾರೆ. ಭಾರತ ಒಂದು ರೀತಿಯ ವಿಭಿನ್ನವಾಗಿದೆ, ಭಾರತದ ಅನುಭವ. ವಾಟ್ ಅಬೌಟ್ ಅದರ್ ಲ್ಯಾಂಡ್ಸ್ ಕಾಲನೈಸ್ಡ್ ಬೈ ಯುರೋಪಿಯನ್ಸ್? ವಾಟ್ ಅಬೌಟ್ ದೇರ್ ಓನ್ ವರ್ಷನ್ಸ್ ಆಫ್ ಹಿಸ್ಟ್ರಿ? See, I've just returned from nearly 5 months of Australian experience with the theatre project. I know you have a doctorate, as I mentioned, in history and music. What about aboriginal histories, for instance, or any other example you want to take? But I think it may be important to show how the Indian experience is kind of inspiring and even thrilling in its survival itself compared to these other histories. Very true. I mean, now, right from the 1950s, when across the world, especially after the Second World War, we had a series of countries which got freedom. Across those
nations that were formed, whether it is Africa, whether it is parts of Asia, Latin America, there is this wave that started called decolonization. It's a very catchy word. People use it very loosely and freely in India. But across the world, this has been a very, very serious, experience for them. How from the entire experience of colonization. Colonization was multifold. One is, of course, the use of military power to capture the physical and economic resources of another country. That is one thing. But the second and more difficult and intangible aspect of colonization was cultural and intellectual colonization, where, as was mentioned earlier, Macaulay's minutes, the infamous minutes, which said our entire task is to create, of English education, is to create a vast set of interpreters between us and the millions whom we govern, who are only Indians in blood and color, but in their taste, in their opinions, in their morals, in their intellect, they would all need to be Englishmen. That was the stated objective of Macaulay about English education. So most of these countries, when you come out of this, getting political freedom is probably the easiest task. I'm not underestimating that. That itself has been a big struggle. To get political freedom is perhaps easier. But after so many decades, the deep-rooted subconscious inferiority, the intellectual colonization, that takes a long time to shackle off. And all these countries, Africa and Asia and so on, have started much ahead of us in the 1950s itself, this whole idea of decolonization, where you're looking at your own stories, your folklore, your language, your literature, your history from your perspective, and not from the perspective of a white person who has come from outside and told you this is how you need to approach your past, your language. We are coming from outside and telling you how to appreciate your entire, which is what happened in India too. I mean, right from the myth of that Aryan invasion theory that was created, the British colonizers' idea was to tell us that right from your earliest civilizational moorings, you've had people coming from outside. Your destiny is to be ruled by people from outside, and we anyway believe in karma, and so that's our destiny. Yenu madakagala, that is what is has been there for so many centuries. So and so we, as in the East India Company or the British Raj, is the last in a long list of outsiders who have come and colonized you. And today also we kind of subliminally, I think a lot of educated Indians believe that the English gave us education, they made us a nation, we were not even a country. So the entire idea of India, which was spoken about, that also was given to us by the British. They gave us railways, English education, hospitals, all of this culture. So that deep-rooted, colonization of the mind, it takes a long time to shackle away. Now, most of those countries, as I mentioned, have tried to break free. There have been very strong movements towards decolonization. Even China has managed to do it in our very neighborhood. But we in India and largely the South Asian countries, we still remain very, very, benighted to the Raj and its remnants. There are so many threads on Twitter these days which even are claiming that the Bengal famine was not really caused by Winston Churchill or the British Raj. It was several other reasons. There are apologists for all kinds of things. So the reasons for why we have not done that, there are multifold. That, the kind of people who were given the task, both of the political dispensation and the intellectual dispensation of India after independence, we missed a bus then. And the price we are paying today after 75 years, where outwardly we may be growing, we may be militarily strong, we may be economically strong, but unless you have this sense of self-respect, unless you have this sense of identity, of nationhood, then whatever else you may achieve outside, from inside the core is very, very hollow. And that, thankfully now it is being addressed, and this decolonization is being looked at as something that is important, even in the Indian context. And in the book I actually mention another very important decolonial scholar, Chinua Achebe, the Nigerian scholar, whose famous quote is, "Until the lions find their own storytellers, the history of the hunt will always glorify the hunter."
And in India, finally the lions are now managing to squeak, if not roar, and say this is also our story, and it's not always the hunter's story which needs to be told to us. See, I want to just say one positive thing in this, a brief interlude of positivity before I ask the next question. See, New Zealand was colonized. And New Zealand can now say it's an independent nation. But the aborigines in New Zealand are invisible to us. Australia is an independent nation, although part of the Commonwealth, and although Australia is very strongly proclaiming itself as multicultural, the image you have of Australia is that of a developed nation. You know what that actually means. It's not a native nation. You don't get an image of aboriginals. You may see kangaroo and emu. You don't see people as representing Australia who are native to Australia, the First Nations as they call them. The same thing has happened in Canada. So it is in United States of America. So it's in the South American continent and parts of Africa even today, correct? But in India, they didn't stay. They left us. Remember that. In India, the colonizers left us. But before going, they renamed us in many ways and left us. So I'm going to talk about that a little bit. See, he said, you know, nimge schoolali nimma teachers helta irbadu ಕೆಲವರು. There was no India before the British came. They made India ಅಂತ ಕ್ಲಾಸ್ ರೂಮಲ್ಲೆಲ್ಲ ಹೇಳ್ತಾರಂತ ಈಗ. I've heard from children. So what did Columbus go in search of? When he mistakenly found the Caribbean, and when he mistakenly called those people Indians, what did he go in search of? What is the kind of nonsense you're trying to rewrite now? Forget India. What about Bharat? ನಾವು ಭಾರತ ರಾಷ್ಟ್ರ ಅಂತ ಹೇಳ್ತೀವ ಯಾವ ಥರ ಭಾರತ ರಾಷ್ಟ್ರ ಅಂತ ಎಂದು ಹೇಳಲ್ಲ ನಾವು. My question to you is, when did this idea of the nation state as the nation come? You know, till then, a nation was a cultural entity or a composite of many nations or states. 542 people, you know, princes had to write the letter of accession. Even when the British were here, correct? So the thing is that what is this idea of nation state that informs this young generation now on what a nation is? That's an excellent question. I think that's a topic for an entire session in itself. What you spoke about, India not being a country, there was this Sir John Strachey, who was a British civil servant. He was also in charge of training the Imperial Civil Service students. And he's supposed to have infamously said in all his lectures, it would begin, the first and the most important thing to learn about India is that there is not and there never was an India. So that was something that was taught to the students, Indian students of the Imperial Civil Service. And that is what has come down to us, as I said, subliminally across generations. But you brought out a very important issue, Prakash, which is what is a nation? When did these nation states, come up? Of course, nation state is a more recent, European-inspired kind of a concept. But a nation has multiple dimensions, according to me. One is, of course, the political boundaries, the politics around a nation, which keeps evolving all the time. Boundaries change every few decades or centuries and so on. What America was 300 years ago, it is not what it is today. Our own subcontinent, what it was in 1947, it is not what it is today. States within India, Andhra Pradesh was different 5 years ago. What it is today, it's different. 10 years ago, I think. Yeah, so boundaries change. The physical geography may be changing. But the other important and intangible dimension of a nation is the cultural continuity and a civilizational existence. And in that, I think Bharat has had an unbroken tradition of civilization. But even in terms of the broad contours of our geography,
the sacred geography that we talk of, I think our ancestors had a very, very clear conception of what that needs to be. That famous shloka from Vishnu Puran, which goes as Uttaram yat samudrasya himadraschaiva dakshinam varshatad bharatam nama bharati yatra santati. The entire landmass south of the Himalayas, north of the ocean, that landmass, that Varsha or country, Varsha is country, is Bharata. And its Santati or children are Bharatis. So what more, and this was, some say in the 9th century, some say even before it was composed, the Vishnu Purana. So as early as that, there was a very clear imagination or understanding as to what Bharata was, even geographically. And that is something that we don't talk of. The Mahabharata in the Shanti Parva and the Bhishma Parva, there are numerous verses which talk again about this geography. It talks about several of the anthropological and ethnographic communities which existed here. The Kiratas on the east and the Yavanas or the Greeks on the west, that entire region. Then they talk of various Janapadas, all of which almost map to today's India, Magadha, even the Dakshinapatha, all these places that are spoken of in our ancient literature very clearly gives us that idea. And when we see constantly our Shakti Pithas, which was scattered across 51 Shakti Pithas, now that entire thing can be a story that, Sati fell into the sacrificial fire, and then Shiva took the body and was walking around, and then he was going to burn the entire universe, and that's when Vishnu left his Sudarshan Chakra, and the body dismembered, and it fell in different places. How did these different places get chosen? If you look at the 51 places, they almost map the entire geography of this entire region. Everything didn't go and just fall in one place. Why was it necessary that it had to fall in these places? The Jyotirlingas scattered across the country. The Char Dhams, the 7 Puris according to the Garuda Purana, why were they used all over the nation? So I think our ancestors had a very clear idea as to what faith is, what patriotism is, and also environmental consciousness. Every river, every mountain in different parts are, sacred. When they talk of Sapta Sindhu, it's not the Indus, but you talk of Gange, Yamune, Godavari, Saraswati, even Kaveri, the entire region demarcated by rivers, by mountains, by sacred geography, sacred spots. That is that common sphere of cultural circulation that existed throughout this nation. And that is what I think Adi Shankaracharya kind of earmarked when he went across this country. A man from Kerala who died very early in life, in his early 30s, he could have just stayed in Kerala. There was no need for him to go across this path, establish mathas in the 4 cardinal points, north, south, east, west, Sringeri, Puri, Badrinath, and Dwarka. And then the ultimate, matha in Kashmir, which was the Sarvagnya Pitha. So there also, and when he went across this Digvijaya across the nation, he was not faced with opposition. People didn't say, you're coming from another country, don't come into our territory, or he was not opposed that way, other than intellectual opposition. So I think this cultural sphere of circulation, common sphere of cultural circulation that exists across this landmass through, as I said, various dimensions, whether it is natural features, whether it is sacred spots, whether it is physical geography, all of that also defines a nation. And that is what has existed since time immemorial. And we mark it in, Indians mark that in their daily rituals too, in a sankalpa that they did, Jambu Dvipe, Bharatavarshe, Bharatakhande. So they actually showed you what this sacred geography was. So to say that that is not a nation and only some borders drawn on a paper, which the British, drew a line and said, this is Pakistan, this is India, that doesn't define a nation. Why is Europe still in a state of flux today? Why is, despite having all these concepts, why are those nations not being able to integrate? Whereas India, which had always been written off, saying, we will never survive as a democracy, why have we survived? It is because of this common sphere which exists among all of us, from Kashmir to Kanyakumari, from Kamrup to Kutch. I think there is that commonality between all of us, and that is the nation aspect that we need to celebrate. Thank you.
See, that is the reason I asked you to stay and listen to him, because this is not something we get easily. This is a new rhetoric of India. ಅಂದರೆ ಈಗ ಈ ಥರ ಮಾತಾಡೋದು ಹೊಸದಾಗಿ ಬಂದಿರೋದು. ಇದು ನಾವೇ ಗ್ರೇಟು, ನಮ್ಮ ದೇಶನೇ ಗ್ರೇಟು, ನಮ್ಮ ಬಗ್ಗೆ ಏನಾದ್ರು ಮಾತಾಡಿದ್ರೆ ಕತ್ತಿ ತೊಗೊಂಡು ಬರ್ತೀವಿ ಈ ಥರದ್ದಲ್ಲ ಇದು. ಇದು ಭಾಳ ಸೂಕ್ಷ್ಮವಾಗಿ, ಗಂಭೀರವಾಗಿ, ಶೀಲತೆಯಿಂದ ಕೂಡಿದ ಮಾತಿದು. ಅಂದರೆ ತಿಳಿದು ಮಾತಾಡ್ತಾ ಇರೋದು. ಇದನ್ನ ಚಾಲೆಂಜ್ ಮಾಡೋದು ಅಷ್ಟು ಸುಲಭ ಆಗಿಲ್ಲ. See, you mentioned Macaulay. I want to tell a story. I want to get a reaction from you. See, Dwarkanath Tagore, the grandfather of Rabindranath Tagore, was called Prince. He was so rich when he threw parties that even the Queen used to attend it, I believe, sometimes. And they used to call him Prince because he would spend money lavishly. He was a landlord living on probably very unfair socio-economic terms with his labor class, but that's what he was. When he was in ನೋಡಿಮ್ಮ, ಯಾರು ಕನ್ನಡದಲ್ಲೇ ಮಾತಾಡಿ ಅಂತೆಲ್ಲ ಗಲಾಟೆ ಮಾಡೋಂಗಿಲ್ಲ. ನಾವು ಮೊದಲೇ ಹೇಳಿದೆ, ಪ್ಲೀಸ್. ಆ ಥರ ಡಿಮ್ಯಾಂಡ್ ಮಾಡೋಂಗಿಲ್ಲ ಯಾರು. ಇಲ್ಲ, somebody did now, just I heard. So when he went to Paris, ಆಗ Macaulay had hired Max Muller to translate the Indian scriptures. ಅಂದರೆ ನಮ್ಮ ರಾಮಾಯಣ, ಮಹಾಭಾರತ, whatever, Upanishads and all that. For 4 cents a page, he had hired him to do this translation. He was only 28 years old. And when he went to meet him, Max Muller, who never visited India, ನಮ್ಮಲ್ಲಿ ಮೌಖಿಕ ಇದ್ದಿದ್ದು, ನಮ್ಮ ಜ್ಞಾನ ಎಲ್ಲ ನಮಗೆ ಮೌಖಿಕ ಇದ್ದಿದ್ದು. ಇಲ್ಲಿ ಭಾರತಕ್ಕೆ ಬಂದೇ ಅಲ್ಲ ಅದು ವ್ಯಕ್ತಿ. ಅಲ್ಲೇ ಕೂತ್ಕೊಂಡು ಎಕ್ಸ್ಪರ್ಟು. ಇಲ್ಲಿ ಯಾರನ್ನೂ ಮಾತಾಡಿಸಿಲ್ಲ ಅವರು. ಅವ್ರು ರಿಕ್ವೆಸ್ಟ್ ಮಾಡಿದ್ರಂತೆ, ನಾ ಇವ್ರನ್ನ ಹೋಗಿ ಭೇಟಿಯಾಗಬೇಕು, ಯಾಕೆ ಅಂದರೆ ಫಸ್ಟ್ ಐ ವಾಂಟ್ ಟು ಮೀಟ್ ಅನ್ ಆಥೆಂಟಿಕ್ ಇಂಡಿಯನ್ ಅಂತ ಹೇಳಿದ್ರಂತೆ. ಪ್ಯಾರಿಸಲ್ಲಿ ಅವ್ರ ಅಪಾರ್ಟ್ಮೆಂಟಿಗೆ ಅವ್ರು ಬಂದಾಗ ಅವರು ದ್ವಾರಕಾನಾಥ್ ಟಾಗೋರು ಪಿಯಾನೋ ಅಲ್ಲಿ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕನ್ನು ನುಡಿಸೋದ್ರಂತೆ. ಇವನು ಮ್ಯಾಕ್ಸ್ ಮುಲ್ಲರ್ ಅವ್ರನ್ನ ಕೇಳಿದ್ರಂತೆ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಇದೆಯಾ ಅಂತ ಕೇಳಿದ್ರಂತೆ. ಇವರು ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ಕನ್ನು ಹಾಡಿದ್ರಂತೆ. ಅವರು ಮ್ಯಾಕ್ಸ್ ಮುಲ್ಲರ್ ಹೇಳಿದ್ರಂತೆ, ದೆರ್ ಈಸ್ ನೈದರ್ ಮ್ಯೂಸಿಕ್, ಮೀನಿಂಗ್ ಆರ್ ಮೆಲಡಿ ಇನ್ ದಿಸ್ ಅಂತ ಅಂದ್ರಂತೆ. ಅದಕ್ಕೆ ದ್ವಾರಕಾನಾಥ್ ಟಾಗೋರ್ ಅವ್ರಿಗೆ ಹೇಳಿದ್ರಂತೆ, ನೋಡಿ, ನಾನು ನಿಮ್ಮ ಪಿಯಾನೋನ ಅಭ್ಯಾಸ ಮಾಡಿ ನಿಮ್ಮ ಮ್ಯೂಸಿಕ್ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ನಿಮ್ಮ ಕ್ಲಾಸಿಕಲ್ ಮ್ಯೂಸಿಕನ್ನು ನುಡಿಸೋದಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟು ಮಾಡಿದ್ದೀನಿ ನಾನು. ನಿಮಗೆ 5 ನಿಮಿಷದಲ್ಲಿ ಇದು ಮ್ಯೂಸಿಕ್ಕೇ ಅಲ್ಲ ಅಂತ ಹೇಳೋಕ್ಕೆ ನಿಮಗೆ ಧೈರ್ಯ ಬರುತ್ತಲ್ಲ, ಅದೇ ಸಮಸ್ಯೆ ಇರೋದು ನಿಮ್ಮಲ್ಲಿ ತಿಳಿದ್ರಂತವ್ರು. ಇದಕ್ಕೆ ಇನ್ನೊಂದು ಹೇಳ್ತೀನಿ, ಮೆಕಾಲೆದು ಅವ್ರದ್ದು 1935 ಮಿನಿಟ್ ಅವ್ರು ಹೇಳಿದ್ರಲ್ಲ, ಅವರು ಮೆಕಾಲೆ 18 ವರ್ಷ ಇದ್ದಾಗ ಜೇಮ್ಸ್ ಮಿಲ್ಲನ್ ಅವರು ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅನ್ನೋ ಪುಸ್ತಕ ಬರೆದರು. ಅವರು ಅಷ್ಟೇ, ಅವರು ಪ್ರಿಫೆಸಲ್ಲಿ ಬರ್ಕೊಳ್ತಾರೆ, ನಮ್ಮ ಇದರಲ್ಲಿದೆ ನೋಡಿ ಆ ಪುಸ್ತಕ, ಮಿಥಿಕ್ ಸೊಸೈಟಿಯಲ್ಲಿದೆ ಅದು ಬುಕ್ಕು, ನಾನು ತೆಗೆಸಿ ತೋರಿಸಿದೆ ಒಂದು ಸತಿ. ಅದರಲ್ಲೂ ಪ್ರಿಫೆಸಲ್ಲಿ ಬರೆದಿದ್ದಾರೆ ಅವರು ನೋಡಿ, ಇದು ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ನಾವು ಬರೆದಿದ್ದನಲ್ಲ, ಇದೇ ಬೆಸ್ಟ್ ಹಿಸ್ಟ್ರಿ, ಬೇರೆ ಯಾವುದು ಚೆನ್ನಾಗಿಲ್ಲ. ಯಾಕೆಂದರೆ ದಿಸ್ ವರ್ಕ್ ಹ್ಯಾಸ್ ನಾಟ್ ಬೀನ್ ಕಂಟ್ಯಾಮಿನೇಟೆಡ್ ಬೈ ಎನಿ ಕಾಂಟ್ಯಾಕ್ಟ್ ವಿತ್ ಎನ್ ಇಂಡಿಯನ್ ಅಂತ ಬರ್ತೀನಿ. ಇಂಡಿಯಾಗೆ ಬರ್ದೇನೆ ಇಂಡಿಯನ್ ಹಿಸ್ಟ್ರಿ ಬರ್ತಿದ್ದಾರೆ. ಅವ್ರ ಮಗ ಭಾಳ ದೊಡ್ಡ ಫಿಲಾಸಫರು, ಜಾನ್ ಸ್ಟುವರ್ಟ್ ಮಿಲ್ ಅಂತ. ನಾನು ನಿಮಗೆ ಕೇಳೋ ಪ್ರಶ್ನೆ ಇದೆ, ನಿಮಗೆ ಈಗ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ನಿಮಗೆ ಅಲ್ಲಿ ಆಕೆ ಹೆಸರೆಲ್ಲ ಹೇಳಲ್ಲ ನಾನು, ಯಾರಿಗೆ ಗೊತ್ತು. ಇವರು ಇವಾಗ ಒಂದು ಕೌಂಟರ್ ನ್ಯಾರೇಟಿವ್ನ ಸೃಷ್ಟಿ ಮಾಡೋರನ್ನ ಅಟ್ಯಾಕ್ ಮಾಡಬೇಕು, ಅದು ಪರ್ಸನಲ್ಲಾಗಿ ಅಟ್ಯಾಕ್ ಮಾಡಬೇಕು, ಫಾಲ್ಸ್ಹುಡ್ಡಿಂದ ಅಟ್ಯಾಕ್ ಮಾಡಬೇಕು. ಈ ಕೋರ್ಟಲ್ಲಿ ಹೋಗಿ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ, ವಿಡ್ರಾ ಮಾಡಿಸಿದ್ದಾರೆ ಅವ್ರ ಕಾಮೆಂಟ್ಸ್ನೆಲ್ಲ. ನಮ್ಮ ಬೆಂಗಳೂರಿನಲ್ಲೇ ಇವರು ಬ್ಯಾಂಗ್ಳೂರು ಲಿಟ್ ಫೆಸ್ಟ್, ನಾನು ಅದರಲ್ಲಿ ನನ್ನ ಕನೆಕ್ಷನ್ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಇವರು ಅದರಲ್ಲಿ ಮುಖ್ಯಸ್ಥರಾಗಿದ್ದರು. ಆದರೆ ನಮ್ಮ ಲೆಫ್ಟ್ ಲಿಬರಲ್ ಇಂಟೆಲೆಕ್ಚುಯಲ್ಸ್ ಯಾರಿದಾರ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಇವರು ಅದರಲ್ಲಿ ಇರಬಾರ್ದು ಅಂತ ಹೇಳಿ ಇವರು ರಾಜೀನಾಮೆ ಕೊಟ್ಟು ಬಂದುಬಿಟ್ರು ಹೊರಗಡೆ. ಅಲ್ಲಿ ಬೆಂಗಳೂರು ಲಿಟ್ ಫೆಸ್ಟಲ್ಲಿ ವಿಕ್ರಮ್ ಸಂಪತ್ ಇಲ್ಲ. ಈಗ ನಾ ಹೇಳೋದು, ನಮಗೆ
See, he's a global writer now. His books are bestsellers. He's on the council of many global bodies on historical research. ನನ್ನ ಪ್ರಶ್ನೆ ಇದು, ಇಷ್ಟೆಲ್ಲ ಬರೆದಾಗ, ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಒಂದು 10 ವರ್ಷದಲ್ಲಿ ಇಷ್ಟೆಲ್ಲ ಹಿಂಸೆಗೆ ಒಳಗಾಗಿದ್ದೀರಾ. ಇದನ್ನು ಹೆಂಗೆ ಎದುರಿಸಬೇಕು ನೀವು ಯಂಗ್ಸ್ಟರ್ಸ್ಗೂ ಹೇಳ್ಕೊಡಿ. ಯಾಕೆಂದರೆ ವೆನ್ ಯು ಟಾಕ್ ಅಬೌಟ್ ಎನಿಥಿಂಗ್, ಸಂಬಡಿ ವಿಲ್ ಅಟ್ಯಾಕ್ ಯು. You cannot actually do a counter narrative. Many people will step up and they'll say, ಇದು ಸಂಗಿ, ಭಕ್ತ, ಸಫ್ರನ್ನು ಏನೇನೋ ಇದೆ, ಅವ್ರಿಗೆ ಅವಮಾನ ಮಾಡೋಕ್ಕೆ ಏನೇನೋ ಇರುತ್ತೆ. They will say, how should they counter this from your personal experience? On a light note, grow a very thick hide, very thick skin. But Prakash, I think that is inevitable. When a tree has deep roots for a very long time, any amount of shaking, I think Santoshji also mentioned that, any shaking of that is bound to cause a lot of ruffles. The Bangalore Lit Fest was just one episode. My first book on the Vodayars, in that there was just this one section on Hyder Ali and Tipu Sultan. It was actually quite fair. Yeah, I tried to balance. It praises them actually. ಓದಿಲ್ದೇ ಇರೋರು ಗಲಾಟೆ ಮಾಡ್ತಿರೋದು. ಸೊ ಎಲ್ಲೋ ನಾನು ಇಲ್ಲೇ ಬೆಂಗಳೂರಿನಲ್ಲಿ ಒಂದು ಲೆಕ್ಚರ್ ಕೊಡ್ತಾ ಇದ್ದೆ ಅಬೌಟ್ ದಿ ಇಂಟರ್ರೆಗ್ನಮ್ ಪೀರಿಯಡ್, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಗ್ಗೆ. ಹೀಗೆ ಒಂದು ದೊಡ್ಡ ಸಭಾಂಗಣ ಇತ್ತು, ಅಲ್ಲಿ ಮಾತಾಡ್ತಾ ಇದ್ದೆ. ಸೊ ಮಾತಾಡ್ತಾ ಒಂದಷ್ಟು ಜನ ಬಂದರು, ಕೂತ್ಕೊಂಡ್ರು ಅಲ್ಲಿ. ಆ್ಯಂಡ್ ಐ ವಾಸ್ ರೀಡಿಂಗ್ ಔಟ್ ಫ್ರಮ್ ಟಿಪ್ಪು ಸುಲ್ತಾನ್ಸ್ ಓನ್ ಲೆಟರ್ಸ್. ನಾವು ಪ್ರಮಾಣ ಅಲ್ಲೇ ಇದೆ, ಅವ್ರ ಲೆಟರ್ಸ್ನಲ್ಲಿ ನಾನು ಕ್ಯಾಲಿಕಟ್ಗೆ ಹೋಗಿ ಇಷ್ಟು ಜನನ್ನ ಅಲ್ಲಿ ಮತಾಂತರ ಮಾಡ್ತಾ ಇದ್ದೀನಿ, ಇಷ್ಟೊಂದು ಜನನ್ನ ಸಾಯಿಸಿದ್ವಿ ನಾವು ಅಂತದೇ, ವಾಟ್ ಎವರ್ ಹಿ ಹ್ಯಾಸ್ ರಿಟನ್ ಟು ಹಿಸ್ ಓನ್ ಪೀಪಲ್, ಅದನ್ನು ಓದ್ತಾ ಇದ್ದೆ. ಆ್ಯಂಡ್ ದಿಸ್ ವಾಸ್ 2008 ವೆನ್ ಮೈ ಫಸ್ಟ್ ಬುಕ್ ಹೆಡ್ ಕಮ್. 15-16 ವರ್ಷ ಹಿಂದೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ ಅಂತ ನಮ್ಮ ಗಾದೆ ಹೇಳ್ದಂಗೆ, ಯು ಡೋಂಟ್ ಬಾದರ್ ಅಬೌಟ್ ಆಲ್ ದೀಸ್ ಬಾರ್ಕಿಂಗ್ ಡಾಗ್ಸ್. ಐ ಲವ್ ಡಾಗ್ಸ್, ಸೊ ಇಟ್ಸ್ ಅ ಬ್ಯಾಡ್ ಅನಾಲಜಿ ಟು ಸ್ಟೇಟ್, ಬಟ್ ಐ ಥಿಂಕ್ that sthitaprajna nature needs to come. It takes a lot of effort. It has given me a lot of emotional pain. It has given me a lot of I've suffered a lot in many ways because of all these, for not 1, 2 but several years. But the more you attack, I think that the more it inspires me that I am going to show you what I'm made of. I'm made of sterner stuff than you think. So I think that resolve one needs to build if one needs to do this work. Otherwise, for the faint-hearted, it is very difficult. And if people stand up and say we are going to counter that, there is going to be repercussion. So be ready for that already, that this is going to happen, and move on is my only advice. See, one of the things that he says in the book is that all the narratives that have been made about our history, ಅಂದರೆ ನಮ್ಮ ಇತಿಹಾಸವನ್ನು ರಚನೆ ಮಾಡಿದಾಗ ಅದಕ್ಕೆ ಒಂದು ಕಟ್ಟು, ಅದಕ್ಕೊಂದು ಬಂಧ ಇದೆ. ಅದು ಬಂಧದಲ್ಲಿ ಏನಿದೆ ಅಂದರೆ, ನಾನು ಹೇಳಿದ್ದು, ನಾವು ಸೋಲುವ ಜನ, ತಗ್ಗಿ ಬಗ್ಗಿ ನಡೆಯೋದಕ್ಕೆ ಲಾಯಕ್ಕು ನಾವು, ಬೇರೆಯವ್ರು ಹೇಳಿದ್ದನ್ನು ಮಾತ್ರ ಕೇಳೋದು ನಾವು, ನಮಗೆ ಬೇರೆಯವ್ರು ವ್ಯಾಲಿಡೇಟ್ ಮಾಡಿದ್ರೆ ನಾವು ಸರಿ, ನೀವು ಸಕ್ಸಸ್ಫುಲ್ ಅಂತ ಅವ್ರು ಯಾರೋ ಹೇಳಬೇಕು, ಈ ಥರದ್ದು ಕಂಟಿನ್ಯೂಸ್ ಏನೇನೋ ಬರುತ್ತೆ. ಈಗ ನಾವು ಅದನ್ನು ಸ್ವಲ್ಪ ಲಟಿಯನ್ಸ್ ಮೀಡಿಯಾ, ಒಂದು ಡೆಲ್ಲಿಯಲ್ಲಿ ಒಂದು ಇಕೋಸಿಸ್ಟಮ್ ಇದೆ, ಅವರೇ ಯಾರು ಬೆಸ್ಟ್ ರೈಟರ್ಸು, ಅವರು ನಮ್ಮ ಬೆಳಕಿಗೆ ತರದೇ ಇರೋ ಅಂಥ ವ್ಯಕ್ತಿಗಳು. ಇನ್ನೊಂದು ಏನಂದರೆ, ಡೆಲ್ಲಿ ಬಿಟ್ಟು ಎಲ್ಲೆಲ್ಲ ಏನೇನೋ ನಡೆದಿದೆ ಭಾರತದಲ್ಲಿ. ಬರೀ ಡೆಲ್ಲಿ ಇಲ್ಲಲ್ಲ, ಎಲ್ಲ ಕಡೆನೂ ಏನೇನೋ ನಡೆದಿದೆ. ಭಾರತ ಅಂದರೆ ಬರೀ ಡೆಲ್ಲಿ ಅಲ್ಲ, ಬೆಂಗಳೂರದೇ ಇತಿಹಾಸ ನಮ್ಗೆ ಹೇಳ್ಕೊಡಲ್ಲ. ನಾನೊಂದ್ಸರಿ ಸೂರ್ಯನಾಥ್ ಕಾಮತ್ರವ್ರದ್ದು ಪುಸ್ತಕದಲ್ಲಿ ಬರೆದಿದ್ದಾರೆ, ಮೊದಲನೇ ಕೆಂಪೇಗೌಡ ಅವರು ತೆಲುಗಲ್ಲಿ ಯಕ್ಷಗಾನ ಬರೆದಿದ್ರು ಅಂತ. ಬರೀ ತೆಲುಗಲ್ಲಿ ಅವರು ಯಕ್ಷಗಾನ ಬರೆದಿದ್ರು ಅಂದ್ರೇ ಒಂದು ತುಳುವ ಡೈನೆಸ್ಟಿಗೆ ಅದು ಭಾಷೆ ತೆಲುಗಾಗಿ ಮಾಡ್ಕೊಂಡಿದ್ರು ಅವರು. ಅಲ್ಲಿದ್ದು ಯಕ್ಷಗಾನದ ಪ್ರೀತಿ ಬಿಟ್ಟಿಲ್ಲ ಅವರು, ತುಳುವ ಅವರು. ಇವರು ಗೌಂಡರ್ ಫ್ರಮ್ ಕಾಂಚೀಪುರಂ ಆಗಿದ್ದು, ಕೃಷ್ಣದೇವರಾಯನಿಗೆ ಬಲಗೈ ಬಂಟ ಅವನ ಕಾಲದಲ್ಲಿ ಆಗಿದ್ರು ಅಂತ ಕೆಲವರು ಹೇಳ್ತಾರೆ. ಅವರು ತೆಲುಗಲ್ಲಿ ಯಕ್ಷಗಾನ ಬರೆದ್ರು ಅಂದರೆ ಒಂದು ಒಟ್ಟಿಗೆ ಸೇರಿ ಆಗುವ ಭಾರತದ ಸಾಧ್ಯತೆ ಇತ್ತಲ್ಲ, ಅದನ್ನು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾರು ಹೇಳ್ತಾರೆ? ಇಲ್ಲಿ ಕೂತಿರೋ ಮಕ್ಕಳಿಗೆ ಯಾರು ಗೊತ್ತಿರುತ್ತೆ? ಅಲ್ಲ, ಗೊತ್ತಿರಲ್ಲ, ಯಾರು ಹೇಳೋದಲ್ಲ ಇದೆಲ್ಲ.
ಆ ಡೆಲ್ಲಿ ಸೆಂಟ್ರಿಕ್ ನ್ಯಾರೆಕ್ಟಿವ್ನ ಹೊಡಿಬೇಕಂದ್ರೆ ಇಫ್ ಯು ಹ್ಯಾವ್ ಟು ಕ್ರಿಯೇಟ್, ರಾಣಿ ಅಬ್ಬಕ್ಕನ ಬಗ್ಗೆ ಇದೆ ಇದರಲ್ಲಿ, ಚೆನ್ನಭೈರಾದೇವಿ ಬಗ್ಗೆನೂ ಬರಿಬೇಕು ಯಾರಾದರೂ. ಅದನ್ನು ಹೇಳೋದು ಇದು ಇದೆಯಲ್ಲ, ಇಸ್ ದಿಸ್ ದ ಓನ್ಲಿ ವೇ ಟು ಬೀಟ್, ಆರ್ ಡು ಯು ಥಿಂಕ್ ಎನಿ ವಿ ಶುಡ್ ಮೇಕ್ ಫಿಲ್ಮ್ಸ್ ಆನ್ ದಿಸ್? ಐ ಥಿಂಕ್ ಐ ಲೆಟ್ ಯು ಸೇ. No, what you said is so right, Prakash, that, Delhi occupies such an important and I think incommensurate importance in our consciousness. Large parts of India can be going under floods. Assam nalello floods ಆಗ್ತಾ ಇದೆ, ಬೆಂಗಳೂರಿನಲ್ಲಿ 108 problems ಇರುತ್ತೆ, but the national media will focus on MCD elections. It's finally one municipal corporation in Delhi, alli elections, that is a day-long news which we are all subjected to and we have to look at it. There are 800 universities and all of that across India, but one JNU, some two people had some fist fight, that becomes national news, and that is the idea of India that is projected. So this conflation of Delhi as the entire story of India, that is not just in media but in history also. The students who are there here, they would know the Tughlaqs, they would know the Lodhis, Khiljis, all these people who ruled small portions around Delhi for large parts of their very, very small rules. But the Cholas, who ruled for more than 1,000 years, the Shatavahanas, the Rashtrakutas, largest, the Ahoms of Assam, who ruled for 600 years. If we ask a young person, can you name 2 Ahom Rajas? Or can you name 3 Cholas other than Rajaraja and Rajendra? Or anyone from South India, from Northeast? We actually don't have, the young people may think 10 times because we have not been told, but very beautifully you can have the entire genealogy of the Mughals. You can have all the Lodhis and Khiljis and all of these people whose contribution to this civilization was probably very less. All of that we are taught, but vast parts of India don't feature in this thing called the history of India. If you're calling it history of India, every part of India needs to have a equal representation. It needs to be inclusive. So I think that's what I've tried to do in this book. So Lalitaditya from Kashmir, Rani Naiki Devi from Gujarat, Abbakka from Karnataka, Martandavarma from Kerala, Velu Nachiyar and Rajendra Chola from Tamil Nadu, Rudrama Devi from Warangal, Lachit Barphukan from Assam, who won the Battle of Saraighat that I was talking about, Banda Singh Bahadur from Punjab, who established the first Sikh state in this country, Chand Bibi from Ahmednagar, Begum Hazrat Mahal from Awadh. So these kind of people from different parts of India which don't get featured otherwise in what is known as the history of India, I think that is important. Now even if you go to the NCERT books that are there today, I'm told that these are going to get changed from January, is what the minister has made a announcement. But as on date, if you go to the NCERT website, you download, all the books are free for download. Class 6, class 7, class 8, I would urge some of the parents also to just go and see that. There are 3 chapters on the Mughals, but the Cholas have half a paragraph. The Vijayanagar Empire also a small little paragraph which talks more about the destruction of Hampi. The Pandya, Shatavahanas, Rashtrakutas, all these people are disposed of in a map, saying this is where they ruled and this is what it is. Chhatrapati Shivaji Maharaj, the only coverage for him in our textbook is a photograph. I'm not joking. It's actually only a photograph with a caption saying whose photo this is. So a young child growing up knows only that about Chhatrapati Shivaji, who is probably the beacon of what Indian nationalism needs to be, and who was a inspiration source for the freedom struggle too later, whether it was Tilak or Savarkar or anybody else. So, and the Marathas don't get a feature there. But as I said, 3 chapters on the Mughals. Now, I don't subscribe to this other extreme. I think even the Karnataka government said we should do away with chapters on Tipu Sultan. You can't wish away your history. However inconvenient it is, it has to be mentioned. The good, the bad, the ugly side of every person, every dynasty, every ruler needs to be there. Which you do in your book. Yeah, which is important. We should mention everything. Just because I don't like him, I can't say he never existed. That was a part of our history, and our children should learn. If there are good things about that, you take inspiration. If there are bad things, then that should be an important lesson that this should not occur again.
But there needs to be a balance in the way we see Indian history. And as I said, this Delhi centricity needs to go. I don't know, I keep doing this Delhi bashing so much. I may never even be allowed to enter Delhi very soon, though I don't have much. I don't hate the city, it's a very wonderful place. But it's just that the manner in which, as you said, Lutyens, it's a state of mind. I don't think it's actually a physical location, which controls people's, what they need to think, who needs to be feted, which literature festival, who goes, all this being controlled by this small clique. I think that is what is Delhi centricism, and that needs to go, where the subaltern can actually speak and all parts of India get a fair place at the high table. ಥ್ಯಾಂಕ್ ಯು. ನಂದು ಕಡೆ ಪ್ರಶ್ನೆ ಇದೆ, ಅವ್ರಿಗೆ ಅದನ್ನು ವಿವರಿಸೋಕ್ಕೆ ಬಿಡ್ತೀನಿ. ಅಂದರೆ ಪ್ರಶ್ನೆ ಚಿಕ್ಕದಾಗಿ ಕೇಳ್ತೀನಿ ನಾನು. ನಮ್ಮಲ್ಲಿ ಏನು ಅಭಿಪ್ರಾಯ ಬಂದಿದೆ ಅಂದರೆ, ನಿಮ್ಮಲ್ಲಿ ಮೆನಿ ಯಂಗ್ಸ್ಟರ್ಸ್ ಆಲ್ಸೋ ಯು ಮೇ ಹ್ಯಾವ್ ದಿಸ್ ಫೀಲಿಂಗ್ ದಟ್ ಇಂಡಿಯಾ ವಾಸ್ ಆಲ್ವೇಸ್ ಎ ಪುವರ್ ಕಂಟ್ರಿ. And because, people from elsewhere came, they gave us science and they gave us, ideas of economics and industrialization and technology and so forth. And we should be grateful indeed for being enslaved for so many centuries. That is what it seems like. So I want to ask him, OECD, they appointed a panel led by Angus Madison to look at the GDP of countries or regions, we'll call them, for 1,000 years. For 1,000 years, what has been the GDP of various countries? Okay? I want him to expand on that. Before that, I'll just borrow the book 1 minute from you, Prakash, to just make a small point. Again, constantly we are told that all the invasions happened because we were disunited, social degradation is what led to invasions. Now, on the contrary, when the Arab invasions happened, this is the 8th century, from Sindh, what happened, around that time, a lot of people came with the Arabs. Some of their scholars and people like that. So one such quotation from an Arab cartographer called Muhammad al-Idrisi, he says this about the society that he saw in India, and I quote him, obviously in translation: the Indians are naturally inclined to justice, and they never depart from it in their actions. Their good faith, their honesty, and their fidelity to their engagements are well known. And they are so famous for these qualities that people flock to their country from every side, and hence the country is flourishing and their condition is prosperous, unquote. This is Muhammad al-Idrisi, someone who came along with the invader, who's writing this about you and your society. He has no reason to be having a favorable opinion about the society his master is invading. But whether it was Hyun Sang, Fahien, or later all the other, different people who came to Vijayanagar and others, they always spoke of not only economic prosperity of this nation, but they also spoke about social values. So, chicken and egg problem, did social degradation lead to invasions, or did invasions lead to gradual degradation in society? That is something that we need to think about. One more thing that we talk even about physical prowess before I touch upon the economic aspect. With the death of the Holy Prophet, within a couple of decades after that, almost the whole of Central Asia, Northern Africa was Islamized by the Caliphate. Right from whether it was the Sassanid Empire, the different empires that were there in Central Asia, all of those collapsed, and the Islamic empire expanded from the Atlantic on the west to the very gates of India on the east. But even the invasion of Sindh took 70 years for the Arabs to actually ensure that they could capture Sindh. We do not talk so much about the rulers of Sindh, Chacha and his son Dahar, who ensured that from 636 till 712, when finally it fell, they gave a great resistance. And from then onwards, it took 500 years to establish the first Islamic Sultanate, whereas all those countries had fallen within a couple of decades.
So what were we doing for those 500 years? Were we just not countering that? There was that physical resistance. Lalitaditya, Yashovarman, all these people formed an alliance. There was a grand alliance of people like Bappa Raval, Nagabhatta, Pulakeshin, Danti Durga, all these people who formed another alliance to push the Arabs away. And beyond a narrow strip of Sindh, the Arabs could never occupy most of India. And Turkic invasions also, the kind of resistance that we gave to Ghazni or Ghori. I asked about the Battle of Kasarhada, where Naiki Devi of Gujarat, a Chalukyan Solanki ruler, in 1178 she defeated Muhammad Ghori in Gujarat and ensured he was thrown away from the place. So much so that Ghori never came back. He found it so humiliating to be defeated by a woman that he never came back to Gujarat. So not only were we prosperous, but we were also having that physical prowess which ensured that we gave it back to whoever came. Now Angus Maddison has done this amazing study where even he talks about, during the Mughal period, we are told it's the greatest, pinnacle of our historical, era. But even then, Angus Maddison himself says that the GDP of India per se might have been, on a growth, or it must have been steady. But the per capita GDP of every person actually came down. That means there was concentration of the wealth in the hands of the emperor, but actually the condition of the people was not ameliorated. What were the universities that were set up? As Professor Sahasrabuddhe mentioned, Nalanda was burnt and it burnt for 6 months. After that, what were the great universities that the Delhi Sultanate or the Mughals established in India? None. Because then they became us and all these different things that we talk about. So the economic prosperity too did not reach out to the masses. It's said that Taj Mahal was built when the Deccan was at the height of a terrible famine, which Shah Jahan was trying to quell the rebellion at that time. So economically too, the degradation of India started during this time. And I think works like that of Angus Maddison give us a very clear indication as to where that graph went down. ಥ್ಯಾಂಕ್ ಯು. ಐ ಥಿಂಕ್ ಇಟ್ಸ್ ಸಂವಾದಕ್ಕೆ ಈಗ ಸಮಯ ಇದೆ. ತಾಳ್ಮೆಯಿಂದ ಕೇಳಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಚೀಟಿಗಳು ಕೊಡ್ತೀನಿ ಅಂತ ಹೇಳಿದ್ರು. ಪ್ರಶ್ನೆಗಳು ಯಾರು ಬರೆದು ಕೊಟ್ಟಿದ್ದೀರಾ? ಬಂದಿದೆಯಾ? ಇಲ್ಲಿ 2 ಪ್ರಶ್ನೆ ಇದೆ. It's been about 200 years since Macauliffication existed. With your crystal ball, do you feel it might take another 20 years for de-Macauliffication? Read new education policy, or 200 more years until we can put Macaulay in peace forever? Well, as a historian, I look back in the past. Now to be asked to look at the future, that's a completely different skill set to have. But I think, the spirit of the question is, will there be change? And I think that change has begun. And this change goes beyond politics, political dispensation, who is ruling, who is not, and all that. That was a very important catalyst to start this, process of change. But now I think the awareness is well beyond one person, one party, one government, and so on. Whether it's in the issue of films, whether it's in the arts, it's in media, it's in history, people are asking questions. And there is a very big change. And I don't think that's stopping. I think it will only get bigger as time passes. Actually, the more you expose, the better it is for India. See, cultures that have to hide have to be ashamed. Cultures that can be proud need exposure, that's all, Sir, how do you validate what is written in your books are right? How do you deal with critics in general? Well, that's the part of the research where, you have to go and refer to multiple sources, multiple accounts,
triangulation, as it is called in research methodology, where don't take anything at immediate face value, look at counter viewpoints to every point, and be a neutral bystander. If you get very emotionally involved with something, then the risk is very high that you would not look at all aspects in consideration. So validation is done that way. I'll just give one instance from this book itself, where the Raja Tarangini of Kalhana is spoken about, where he talks of this very, very grand Digvijaya campaign that Lalitaditya goes on. From Kashmir, what we know as Kashmir today, that was just a small state that we have today. But the Kashmiri Empire was almost, a large part of the subcontinent. Now, Kalhana makes very fantastic claims that initially from Kashmir, he conquered all of Punjab, then the whole Kannauj, what is today UP, then Madhya Desha or Madhya Pradesh, then Magadha, Vanga, Banga, so Odisha, Bihar, Bengal, all these, and Bengal was actually the whole of the northeast up to Kamrupa. So the entire, see the span of the Kashmiri Empire. Then he says he also went Dakshinapatha, he went southwards, and the Vindhyas itself bowed its head like a hunched back woman in front of Lalitaditya, and then he came to Karnataka. He also defeated the Rashtrakutas, he made them subsidiaries, then went to the Tamil land, then crossed over to the ocean, went to Sri Lanka, occupied that also, and then went back, and on its way back he conquered Gujarat and all these places. Now this means the whole of the Indian subcontinent was a Kashmiri empire, which is a little difficult to validate, because in Karnataka there is no such folklore of being ruled by a Kashmiri ruler. The Rashtrakuta inscriptions don't talk about it. The temple inscriptions don't talk. Coins, palm leaf manuscripts, nothing talk about it. Similarly, in Tamil Nadu, you'd find no reference or influence of Kashmir on it, and least of all in Lanka. So then you validate and triangulate it with counterfacts and say these things probably are unreal, and he may have said it out of Atishayokti, and don't have to take it at face value. ಇಲ್ಲೊಂದು ಪ್ರಶ್ನೆ ಇದೆ. ಇಷ್ಟು ದೊಡ್ಡ ಇತಿಹಾಸ ಹಿನ್ನೆಲೆ ಇದ್ದ ಭಾರತ ಯಾಕೆ ಪರಕೀಯರಿಗೆ ಬಲಿಯಾಯಿತು ಅನ್ನೋದಿದೆ. ಜೊತೆಗೆ ಇದರ ಮುಂದುವರೆದ ಏನದು ಇದರಿಂದ ಭಾರತವನ್ನು ಮುಕ್ತಗೊಳಿಸುವ ಉಪಾಯಗಳು ಇವೆ. ಇದರ ಈಗಲೂ his question is that if such a powerful Bharat, why was it subjected to so many invasions? Why did it fall so many times? And even now there are conspiracies afoot, and how can, Bharat relieve itself from it? So yeah, I mean, that's a huge question as to why did we fall prey to invasions. As I mentioned, over time, repeated invasions, we gave a very spirited resistance for a long time. At some point we started failing. Disunity was also there. There were not enough strategic thinking. Another thing that Savarkar used to always say, among one of the main reasons for Indians' loss in several physical battles was what he called a Sadguna Vikriti, where unilaterally you would think that you follow all the ethics of warfare code. After sunset we will not fight. On unarmed we will not have any battle. Women, children, old people we will not attack. Places of worship will be left behind. But we came in touch with another group or civilization which didn't believe in any of these sadgunas. But we were unilaterally following all this, thinking someone will give us a medal somewhere, which was foolish. And so that is why we paid the price of that with losing our honor and our independence. जिसको जिस भाषा में समझ आती है उसी भाषा में उसको उत्तर देना चाहिए. I think that is also now slowly the policy that the new government is also following, कि शत्रु के घर के अंदर घुस के उनको मारेंगे. So if that is the language someone understands, that is what you have to give it back to them. I think we didn't have that for over certain periods of time, and that is what led to our downfall. So how can we get out of it? Just being aware of our pitfalls, which is what I think is the main role of history, will give us some sort of a roadmap as to how we need to be for the future. ನಾನು ಇತಿಹಾಸಕಾರ ಅಲ್ಲ, ಆದರೆ ನಾನು ಸಣ್ಣದೊಂದು ಪೀಠಿಕೆ ಹೇಳ್ತೀನಿ. ಅದು ತಪ್ಪು ಇರ್ಬೋದು, ಆದರೆ ಹೇಳ್ತೀನಿ ನೋಡಿ. ಅಮೇರಿಕಾ ಇಸ್ ಅ ವೆರಿ ಬಿಗ್ ಕಂಟ್ರಿ, ಬಟ್ ಅಮೇರಿಕಾ ವಾಸ್ ಅ ಕಾಂಕರ್ಡ್ ಕಂಟ್ರಿ, ಆ್ಯಂಡ್ ದ ನೇಟಿವ್ ಅಮೇರಿಕನ್ಸ್ ಹ್ಯಾವ್ ಬೀನ್ ಡೆಸ್ಟ್ರಾಯ್ಡ್.
Canada is a conquered country. The South American continent is conquered. Australia is a conquered place. New Zealand is a conquered place. India is unconquered. You must understand a difference. ಇವರು ಹೋಲಿಕೆ ಮಾಡಿದಾಗ ದೇಶಗಳದ್ದು ಯಾವುದಕ್ಕೆ ಯಾರು ಹೋಲಿಕೆ ಮಾಡಿದ್ದೀರಾ? ನಿಮಗೆ ನಾವು ಅವ್ರನ್ನ ಕಳಿಸಿದ್ವಿ ಅಂತ ಅಮೇರಿಕ ಹೇಳೋದು ಸುಳ್ಳು. ನೀವೇ ನಿಮ್ಮಲ್ಲಿ ಹೊಡೆದಾಟ ಮಾಡ್ಕೊಂಡು ನಿಮ್ಮಲ್ಲಿ ಕೆಲವ್ರು ಅಲ್ಲಿದ್ದೀರಾ, ಕೆಲವ್ರು ವಾಪಸ್ ಹೋಗಿದ್ದಾರೆ ಅಷ್ಟೇ. ನೀವೆಲ್ಲ ಒಂದೇ. ನೀವು ಯಾರಿಗೆ ಹೇಳ್ತಿದ್ದೀರಾ? ನಾವು ಅವ್ರನ್ನ ಕಳಿಸ್ದಾಗ ನೀವು ಅವ್ರನ್ನ ಯಾರನ್ನೂ ಕಳಿಸಿಲ್ಲ, ನೀವು ಯಾರು. So I feel like the way of comparing is a very strange thing. To have a continuous city for 3,000 years, to have a continuous tradition of music for 3,000 years, ಬರೀ ಕ್ಲಾಸಿಕಲ್ ಅಲ್ಲ ಹೇಳ್ತಿರೋದು, ನಮ್ಮ ಜನಪದಗಳು ಸಾವಿರಾರು ವರ್ಷದಿಂದ ಇದೆ. See, you have to count your victories, and they are not always on the battlefield alone, although he's listed them also, right? Sorry, this last one. This is a dangerous question, whoever wrote this. How do you rewrite history? how do you instill historical temperament in people? First of all, no, I think there's the spirit of the question. I understand that history is constantly going to be rewritten. Because many times I take this analogy. As growing up children, we learned that poem of the blind man and the blind men and the elephant. So the big elephant in the room, all the blind men are there. They are asked to say, can you describe how the elephant is? So each person touched different parts of the elephant. Someone touched the tail, someone touched the trunk, someone touched the tusk, and said the elephant looks like this. They were all correct, but they were all wrong also, because I think the elephant is the sum of the parts of all their opinions. So history to me, ಹಿಂದೆ ಮಾತಾಡಿದ್ವಿ ನಾವೆಲ್ಲ, ನೇತಿ ನೇತಿ ಅನ್ಬೇಕು. correct, ಸ್ವಲ್ಪ ಗೊತ್ತು ಎಲ್ಲ ಗೊತ್ತಿಲ್ಲ ಅನ್ನೋದಿರ್ಬೇಕು ಮನಸ್ಸಲ್ಲಿ ಯಾವಾಗ. correct. So when it comes to history is that elephant in the room, literally and figuratively, where we are all trying to, with our limited means, trying to ascertain what the truth is. So some people have written something, someone else will write something else. There is also politics which comes into it. So writing, rewriting, refashioning of history is a continuous process. But I think the important yardstick for that rewriting is it should be valid, it should be scientific, it should not be rhetorical, it should not be, on the basis of, there should be verifiable evidence on what you're writing. If we are able to rewrite history in a way that is modern, scientific, and which also meets all these other objectives that we spoke of, instilling a sense of genuine pride for your past, for your nation, and not always talk only about failures, talk about your own achievements also, then it becomes a very modern scientific history which has a very important purpose to also instill that sense of nationhood among everybody. But just being rhetorical, saying all kinds of fantastic things, that borders on loony, writing of history, which is what a lot of people unfortunately degenerate to. ನಂದೊಂದು ಪ್ರಶ್ನೆ. ಆ್ಯಕ್ಚುಲಾಗಿ ಇವತ್ತಿಂದು ಸ್ಪಿರಿಟ್ ಆಫ್ ಇಂಡಿಯಾ ನಾವೇನು ಮಾತಾಡ್ತಾ ಹೋದ್ವಿ, ಇದರಲ್ಲಿ ನಾವು ಇನ್ವೇಷನ್ ಟೈಮಲ್ಲಿ ಆದಂಥ ಹಿಸ್ಟ್ರಿನ ನಾವು ಬದಲಾಯಿಸಲಿಕ್ಕೆ, ಸರಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇಟ್ ಇಸ್ ಬ್ಯೂಟಿಫುಲ್, ನಾನು ಇಲ್ಲ ಅನ್ನೋದಿಲ್ಲ. ಬಟ್ ನಮ್ಮ ಹಿಸ್ಟ್ರಿ ಆ್ಯಕ್ಚುಲಿ ಎಕ್ಸಿಸ್ಟ್ ಬಿಫೋರ್ ದೀಸ್ ಇನ್ವೇಡರ್ಸ್ ಕೇಮ್. ಡ್ಯೂರಿಂಗ್ ದ ಟೈಮ್ ಆಫ್ ಹರಪ್ಪ ಮೊಹೆಂಜೊದಾರೋ, even the zero which the technology the world is enjoying, that zero was given by Aryabhatta. Why our books are not rewriting these spirits, talking about such important people, such important personalities who have actually made a big difference not to India alone but to the world. Vedic mathematics ಅದೆಲ್ಲೂ ಇವತ್ತು ಪ್ರಸ್ತಾಪಕ್ಕೆ ಬರಲಿಲ್ಲ. I think our ancient history is something which has happened before the invasions, and those books have to be written because you are an international author. When a person with that status quo, if you write, I think one more, when we talk about our Sardar Vallabhbhai Patel statue, I think we may get a much bigger. Sir, please don't mind my saying this. You should come to a question so he will talk. No, Aryabhatta, sir. Aryabhatta
Vedic mathematics, yoga, our 1000 universities. He has heard you, let him answer. Yes, sir. Yes, sir. Okay? Thank you, sir. Actually, I'll tell everybody this. Please don't come and make your question succinct and let him answer. See, when C.V. Raman, after he won the Nobel Prize, I may be like mistaking the figure, but I think Bertrand Russell he went and met. And Bertrand Russell told Raman, ಹೇಳಿದ್ರಂತೆ, you Indians, you've invented nothing ಅಂತ ಹೇಳಿದ್ರಂತೆ. ಇವರಿಗೆ ಒಂದು ನಿಮಿಷ ಅಂದರೆ ಶಾಕ್ ಆಯ್ತಂತೆ, ಏನು ಹಿಂಗೆ ಮಾತಾಡ್ತಾರೆ ಅಂತ. ಆಮೇಲೆ ಅವರು ಸ್ಮೈಲ್ ಮಾಡಿ ಹೇಳಿದ್ರಂತೆ, ನೀವೇ ನಮಗೆ ಝೀರೋ ಕೊಟ್ಟಿದ್ದು ಅಂತಂದರೆ ನಥಿಂಗ್ ಅಂದರೆ ಆ ಥರ ಫನ್ ಮಾಡಿ ಹೇಳಿದ್ರು ಅಂತ. ಬಟ್ ಆ ಥರ ಜೋಕ್ ಮಾಡೋದ್ರಲ್ಲೇ ಒಂದು ಕಾಂಡೆನ್ಸೇಷನ್ ಇದೆ. ಸಿ ದಟ್ ಈಸ್ ದ ಪ್ರಾಬ್ಲಮ್. ಆ ಜೋಕ್ ಮಾಡೋದ್ರಲ್ಲೇ ನಿಮಗೆ ಯಾವ ಥರ ಹೇಳ್ತೀನಿ ಅಂದರೆ, ನಿಮ್ಮ ವಯಸ್ಸೇನು ಅದನ್ನು ರೋಮನ್ ನ್ಯೂಮರಲ್ಸಲ್ಲಿ ಬರೀರಿ ನೀವು. ಕೆಲವರಿಗೆ ಬರೆಯೋಕ್ಕಾಗತ್ತೆ, ಏನು ಕಷ್ಟ ಇಲ್ಲ, ಅದೇನು ದೊಡ್ಡದಲ್ಲ. ಈಗ 49 ಅಂತ ಬರಿಬೇಕಂದ್ರೆ ಯು ವಿಲ್ ಹ್ಯಾವ್ ಟು ರೈಟ್ 1 L ಅಂತ ಬರೆದ್ರೆ ಅದು 49, L ಅಂದರೆ 50, 1 ಬರಿಬೋದು. ಓಕೆ, ಆದರೆ 1 L ಇಂಟು 1 C ಹೆಂಗೆ ಮಲ್ಟಿಪ್ಲೈ ಮಾಡ್ತೀರಾ? ಇಂಡಿಯನ್ ನ್ಯೂಮರಲ್ಸ್ ವಿತ್ ಝೀರೋ ಇಲ್ಲದೆ ಹೋಗಿದ್ದಿದ್ರೆ ಅವ್ರಿಗೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರ್ತಿರಲಿಲ್ಲ. ದೇ ಕುಂಟ್ ನಾಟ್ ಹ್ಯಾವ್ ಕೆಪ್ಟ್ ಅಕೌಂಟಿಂಗ್ ಬುಕ್ಸ್. ಆ್ಯಂಡ್ ಅವ್ರಿಗೆ ಎಷ್ಟು ಬೇಜಾರಾಯಿತು ಅಂದರೆ ಅದಕ್ಕೆ ಇಂಡಿಯನ್ ನ್ಯೂಮರಲ್ಸ್ನ ಅರಬಿಕ್ ನ್ಯೂಮರಲ್ಸ್ ಅಂತ ಕರ್ಕೊಂಡ್ರು. ಯಾಕೆಂದರೆ ಸ್ವಲ್ಪ ನಿಯರ್ ಪವರಿಂದ ತಗೋಬೋದು. ಬಟ್ ದೇ ಡಿಂಟ್ ವಾಂಟ್ ಟು ಆ ಥರದ ಸಮಸ್ಯೆಗಳಿದೆ. ಅವ್ರು ಹೇಳಿದ್ದು ನಿಜ. ಇವ್ರು ನನಗೆ ಹೇಳಿದ್ರು ಉತ್ತರ ಕೊಡೋದಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಥರದ ಸಮಸ್ಯೆಗಳಿದೆ. ಬಟ್ ದಟ್ ಈಸ್ ನಾಟ್ ದ ಓನ್ಲಿ ಇಶ್ಯೂ. ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಈ ಥರ. ದೇರ್ ಆರ್ ಮೆನಿ ಥಿಂಗ್ಸ್. ಸಿ ಎ ಹೀಲಿಯೋಸೆಂಟ್ರಿಕ್ ಐಡಿಯಾ ಆಫ್ ದ ವರ್ಲ್ಡ್ ವಾಸ್ ಇಂಡಿಯನ್. Way before, Copernicus or Bruno and all, Indians had said that. Bhaskara actually had said. But ನಮ್ಗೆ ಯಾಕೆ ಹೇಳ್ಕೊಳ್ಳಲ್ಲ ಅಂದರೆ, there is a political reason behind it. There is a reason not to write history. That's the question. That's what I'm saying. There's a reason not to write history, but to write a narrative which keeps a mindset where you feel defeated and that you should feel you learned from somebody else, that you don't have you don't have a genius of your own. ಅದನ್ನು ಮಾಡೋದೊಂದು ಕಾನ್ಸ್ಪಿರಸಿ ಇತ್ತು ಅಂತ ಅನಿಸುತ್ತೆ. ದಟ್ ಈಸ್ ನಿಮ್ಮ ರೆಸ್ಪಾನ್ಸ್ ಏನು? ಇಸ್ ಇಸ್ ಟ್ರೂ. ಇಲ್ಲಿಗೆ ಮುಗಿಸ್ಬೋದು ಅನ್ಸುತ್ತಲ್ಲ? ಹೇಳಿ. ನಿಮ್ಮ ಹಿರಿಯರ ಮಾತನ್ನು ನಾವು ಸ್ವೀಕರಿಸಿದ್ದೀವಿ ಸರ್. ಒಂದು ನಿಮಿಷ. Meaningful interaction in the samvada. Let it be a separate samvada by itself, so that we can do this thing. Number one. Number two, there is already lot of awareness given, but still, majority of the section of the people are going behind untruth itself. What is the remedy? Actually, this should be the final answer. ಅವರು ಮೊದಲು ಹೇಳಿದ್ದು ಏನಂದರೆ, ಈ ವೇದಿಕೆ ಕಾರ್ಯಕ್ರಮದ ಜೊತೆ ಈ ಸಂವಾದವನ್ನು ಇಟ್ಕೊಂಡಿದ್ದರಿಂದ ಸ್ವಲ್ಪ ಸಮಯದ ಅಭಾವ ಆಗಿದೆ ಇಲ್ಲಿ. ಮುಂದೆ ಇದಕ್ಕೆ ನಾವು ಮುಂದೆ ಮಾಡೋದೆಲ್ಲ ಈ ಸ್ಪಿರಿಟ್ ಆಫ್ ಇಂಡಿಯಾದ್ರಲ್ಲಿ ಈ ಅರಿವು ಮೂಡಿಸೋ ಥರದ್ದು ಸಂವಾದಗಳನ್ನೇ ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವ್ರು ಹೇಳ್ತಿದ್ದಾರೆ, ಎಷ್ಟೆಲ್ಲ ಜ್ಞಾನ ಇದ್ದು, ಎಷ್ಟೆಲ್ಲ ಬೋಧನೆ ಇದ್ದು, ನಿಮಗೆ ಸುಮ್ಮನೆ ತಕ್ಷಣಕ್ಕೆ ನಿಮಗೆ ಮಾಹಿತಿ ಸಿಗೋ ಥರ ಈ ಜಗತ್ತಲ್ಲಿ ಈಗಲೂ ಅಧರ್ಮ ಯಾಕಿದೆ ಅಂತ ಕೇಳ್ತಿದ್ದಾರೆ ಅವರು. ಅದಕ್ಕೆ ಅವರು ಉತ್ತರ ಕೊಡಲಿ. ಯು ಸೇ ಇಟ್ ಇನ್ ಇಂಗ್ಲಿಷ್. ನೋ see he should say, actually, see, the battles of the world are fought differently. See, you need a certain civilizational impulse to have an idea of dharma and adharma. ಅಂದರೆ ಈಗ ಬೆಂಗಳೂರಿನ ನಾವೆಲ್ಲ ಮಕ್ಕಳ ಆಗಿದ್ದಾಗ ನಲ್ಲಿಯಲ್ಲಿ ಕುಡಿಯೋ ನೀರು ಬರೋದು ಬೆಂಗಳೂರಲ್ಲಿ.
ಡೆವಲಪ್ಡ್ ಕಂಟ್ರಿ ಥರನೇ ಇದ್ವಿ ನಾವು ಈಗ ಡೆವಲಪ್ ಬೆಂಗಳೂರು ಆದಮೇಲೆ ಏನಾಗ್ಬಿಟ್ಟಿದೆ, ರಸ್ತೆ ಕಚಡ ಇದೆ, ನಡೆಯೋದಕ್ಕೆ ಫುಟ್ಪಾತ್ ಇಲ್ಲ, ನೀರನ್ನು ನಾವು ಇಂಥ ಬಾಟ್ಲಲ್ಲಿ ಕುಡಿಬೇಕು, ಆ ಬಾಟ್ಲಲ್ಲಿ ವಿಷ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಊರಲ್ಲಿ ರಾಕೆಟ್ ಸೈನ್ಸ್ ಇದೆ ಅಂದರೆ ಇದು ಸರಿಗಿದೆಯಲ್ಲೋ ಅಂತ ಹೇಳೋದಕ್ಕೆ ಜನ ಇಲ್ಲ ಸರಿಯಾಗಿ. ನಮಗೆ ಸರಿಗಿಲ್ಲ ಅಂದರೆ ಬ್ಯಾನ್ ಮಾಡಬೇಕು ಸರ್ಕಾರ, ಬೇಕಂತ ಈ ಮಾಹಿತಿ ಒದಗಿಸಲ್ಲ. ಆ ಥರ ಊರಾಗಿದೆ ನಮಗೆ. ಇದು ಅಧರ್ಮ ಇದು ಅಲ್ವಾ? ನಾ ಏನು ಹೇಳ್ತೀನಿ ಅಂದರೆ, ಒಂದು ಸ್ಟೇಬಲ್ ಪೀರಿಯಡ್ ಇದ್ದಾಗ, ಈಗ ಅರಸರ ಕಾಲದಲ್ಲಿ, ನಾಲ್ವಡಿ ಕೃಷ್ಣರಾಜ ಅರಸರ ಕಾಲದಲ್ಲಿ ನಮಗೆ ಆದ ಒಂದು ಪ್ರಗತಿ ಏನಿತ್ತು ಅಂದರೆ, ವಾಣಿವಿಲಾಸ ಸನ್ನಿಧಾನ ಅವರಿದ್ದಾಗ, ರಿಜೆಂಟ್ ಇದ್ದಾಗೂ, ಮತ್ತು ನಂತರ ಒಡೆಯರ್ ಪೀರಿಯಡಲ್ಲಿ ವಿ ಹ್ಯಾಡ್ ಡೆವಲಪ್ಮೆಂಟ್. ವಿವೇಕಾನಂದ ನೀವು ಅಲ್ಲಿ ಹೋಗಿ ಅಂತ ಜಮ್ಶೆಡ್ಜಿ ಟಾಟಾಗೆ ಹೇಳಿ ಕಳಿಸೋ ಥರದ ಜಾಗ ಆಗಿತ್ತಿದ್ದು. IASC ಸ್ಟಾರ್ಟ್ ಮಾಡಿದ್ದು ಅದಕ್ಕೇನೆ, ಇವ್ರು ಮಹಾರಾಜರು ಸ್ಟಾರ್ಟ್ ಮಾಡಿದ್ದದು. ಅದು ನಮಗೆ ಗೊತ್ತಿಲ್ಲ, ನಮ್ಗೆ ಹೇಳ್ಕೊಡೋದಿಲ್ಲ ಇದೆಲ್ಲ ಯಾವುದು. ನಮಗೇನಾಗಿತ್ತು, ಒಂದು ಸ್ಟೇಬಲ್ ಪೀರಿಯಡ್ ಸೆಟಪ್ ಮಾಡಿದರು. ಒಂದು ಸಿವಿಲೈಸೇಷನಲ್ ಇಂಪಲ್ಸ್ ಇರುತ್ತೆ. ಸಿವಿಲೈಸೇಷನಲ್ ಇಂಪಲ್ಸ್ ಇದ್ದಾಗ ನಮಗೆ ಧರ್ಮ ಅಧರ್ಮದ ಪ್ರಜ್ಞೆ ಇರುತ್ತೆ, ರೈಟ್ ಆ್ಯಂಡ್ ರಾಂಗ್ ಬಗ್ಗೆ ಒಂದು ಸೂಕ್ಷ್ಮವಾದ ಅರಿವಿರುತ್ತೆ. ಇಲ್ಲದೇ ಇದ್ದರೆ ಕ್ಯೂನಲ್ಲಿ ನನ್ನಿಂದ ಮುಂದೆ ಯಾರು ನಿಂತ್ಕೊಂಡ್ಬಿಡ್ತಾರೆ ಅಂತ ಒಬ್ಬರ ಮೇಲೆ ಒಬ್ಬರು ನಾವು ಪರಸ್ಪರ ಸಂಶಯಗ್ರಸ್ತ ಜಗತ್ತಲ್ಲಿ ಬದುಕಿರೋದು. ಯಾರನ್ನೂ ನಾವು ನಂಬಲ್ಲ. ಅವ್ರನ್ನ ಯಾಕೆ ಮುಂದ್ಗಡೆ ಸೀಟಲ್ಲಿ ಕೊಡಿಸಿದ್ದೀರಾ, ನನ್ನ ಯಾಕೆ ಕೊಡಿಸಿಲ್ಲ, ಈ ಥರ ಜಗಳದಲ್ಲಿ ಬದುಕಿರೋದು. ಕ್ಯೂನಲ್ಲಿ ಅವ್ರು ಯಾಕೆ ಮುಂದೆ ಹೋಗಿದ್ದಾರೆ, ನಮಗೆ ಯಾಕೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂದರೆ ಪೈಪೋಟಿಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಅಭಾವದ ಸೃಷ್ಟಿ ಮಾಡ್ತಾರಲ್ಲ. ನಿಮಗೆ ಟ್ರಾಫಿಕಲ್ಲಿ 2 ಗಂಟೆ ನೀವು ಕೂತ್ಕೊಂಡಿದ್ರೆ ಇವರು ದಂಧೆ ಮಾಡ್ತಾರೆ, 100 ಫ್ಲೈಓವರ್ ಕಟ್ತೀವಿ ಅಂತ ಮಾಡಿದಾಗ ಅಯ್ಯೋ ಅದಾರು ಮಾಡಲಿ ಅಂತ ಅಂತೀರಾ. ಸಿ, ಬೈ ಸ್ಕಾರ್ಸಿಟಿ, by creating artificial scarcity, you can force the people to be desperate and accept anything that is given to them. And they will build bigger and bigger compounds. The richer and richer you get, the higher and higher the walls will go. You'll imprison yourself eventually in the city, rich people. Because we don't trust each other. Ad yavag agatte andre, when you don't have a civilizational impulse. For civilizational impulse to happen, ನಮಗೆ ಸುಭಿಕ್ಷ ದೇಶ ಆಗಬೇಕು ಅಂದರೆ ಎಲ್ಲರಿಗೂ ಅನ್ನ ನೀರು ಊಟ ಆ ಥರದ್ದು ಸಿಗೋ ಥರದ್ದಾಗಿ ಒಬ್ಬರನ್ನೊಬ್ಬರು ವ್ಯವಧಾನದಿಂದ ಕೂತ್ಕೊಂಡು ಸಾವಕಾಶವಾಗಿ ಮಾತಾಡೋದಕ್ಕಾದರೆ ಸಿವಿಲೈಸೇಷನಲ್ ಇಂಪಲ್ಸ್ ಬರುತ್ತೆ. ಅದು ಆಗದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಎಷ್ಟು ದುಷ್ಟಶಕ್ತಿಗಳು ಈ ದೇಶದಲ್ಲಿ. ಅವ್ರನ್ನ ಎದುರಿಸೋದಕ್ಕೆ ಇಂಥವ್ರು ಇದ್ದಾರೆ. ಇವ್ರು ನಿಜವಾದ ಇವಂಗೇನ ನಾಯಕರು ಇವರು. ದಟ್ ಈಸ್ ದ ಆನ್ಸರ್. ಸಾರಿ, ನಾನು ಭಾಷಣನೇ ಮಾಡಿಬಿಟ್ಟೆ, ಸಾರಿ. ಒಂದು ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಸತೀಶ್ ಅಂತ. Both of you have given a very good presentation about our facts and figures which we lack, and our next generation has to move forward. And my humble suggestion is, please conduct this in Bengaluru in all corners, number one, because this is the place where the people who are on the verge of taking our values are very highly active. And apart from that, and even today, the local language is only spoken inside Karnataka, not in Bengaluru. And our language is 2000 years old, not it is 100 years old. Our Kannada language is 2000 years old. And our next generation, we have to give that baton to them so that they understand and they relate, correlate, communicate, coordinate, cohesively move forward. Thank you. ನೋಡಿ, ಇದು ಲಾಸ್ಟ್ ನನ್ನ ಕಾಮೆಂಟ್ ಹೇಳ್ತೀನಿ ಕೇಳಿ. ನಮ್ಮದು ಭಾಳ ದೊಡ್ಡ ಭಾಷೆ ಕನ್ನಡ, ನಿಜ. ಐತಿಹಾಸಿಕವಾಗಿ 2000 ವರ್ಷ ಎಕ್ಸ್ಟೆಂಟಾಗಿ ಉಳ್ಕೊಂಡಿರೋ ಭಾಷೆಗಳಲ್ಲಿ ಭಾಳ ವಿರಳ, ಅದರಲ್ಲಿ ಕನ್ನಡ ಒಂದು. ನಾನು ಕೇಳೋದು, ನಿಮ್ಮಲ್ಲಿ ಶಿವಮೊಗ್ಗದಲ್ಲಿ ಓದಿದ್ದ ಪ್ರೊಫೆಸರ್ CNR ರಾವ್ ಇದ್ದಾರೆ, ಅವರು ಕನ್ನಡದಲ್ಲಿ ಮಾತಾಡ್ತಾರವರು. ಅವ್ರು ನಿಮ್ಮ ಇಂಟೆಲೆಕ್ಚುಯಲ್ ಅಂತ ನೋಡಿಸ್ತೀರಾ? ನಾನು ಹಿಂದೆ ಹೇಳಿದ್ದೀನಿ, ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರು. ತಪ್ಪಿಲ್ಲ, ನೀವು ಇವರು ಅವರು ಯಾರೋ ಪ್ರೈವೇಟ್ ಫೌಂಡೇಶನ್ ಕೊಡೋ ಜ್ಞಾನಪೀಠ ಅವಾರ್ಡ್ ಕೊಟ್ಟವ್ರದ್ದು ಫೋಟೋ ಎಲ್ಲ ಕಡೆ ಹಾಕ್ಕೊಂಡಿದ್ದೀರಾ ನೀವು, ತಪ್ಪಿಲ್ಲ. ಆದರೆ
ನಿಮ್ಮಲ್ಲಿ ದೊಡ್ಡ ವಿಜ್ಞಾನಿಗಳು ಬೆಂಗಳೂರಿನಲ್ಲಿ ಬೆಂಗಳೂರನ್ನ ಗ್ರೀನ್ ಮಾಡಿದ ಮರಿಗೌಡರು, ಅವ್ರ ಬಗ್ಗೆ ನೀವು ಅವ್ರನ್ನ ಹೀರೋಸ್ ಮಾಡಿದ್ದಾರೆ. ಅವ್ರ ಇಂಟೆಲೆಕ್ಚುಯಲ್ಸಾ? ಇಲ್ಲಿ ಮ್ಯಾಥಮೆಟಿಷಿಯನ್ಸ್ ಇದ್ದರು, ಇಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದರು, ಅವರೇ ನಿಮ್ಮ ಇಂಟೆಲೆಕ್ಚುಯಲ್ಸಾ? ಬರೀ ಸಾಹಿತ್ಯ ಬರೆಯೋರು ಲೆಫ್ಟಿಸ್ಟ್ ಅವ್ರು ಮಾತ್ರ ಇಂಟೆಲೆಕ್ಚುಯಲ್ ಅಂತ ಮಾಡಿಟ್ಕೊಂಡಿದ್ದಾರಲ್ಲ, ಅದು ಸರಿನಾ? ಅದು 2000 ವರ್ಷದ ಇತಿಹಾಸ ಇರೋ ಭಾಷೆಯಲ್ಲಿ ನೀವು ವೈಜ್ಞಾನಿಕ ಪುಸ್ತಕಗಳನ್ನು ನೀವು ತಯಾರಿಸಿದ್ದೀರಾ. ಇಂಟರ್ನ್ಯಾಷನಲ್ ಲಾ, ಇಂಟರ್ನ್ಯಾಷನಲ್ ಕಾಮರ್ಸ್ ಆ್ಯಂಡ್ ಟ್ರೇಡ್, ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಏನು, ರುಪಿನ ಹೇಗೆ ವ್ಯಾಲ್ಯೂ ಮಾಡ್ತಾರೆ, ರುಪಿ ಡಾಲರ್ ಎಕ್ಸ್ಚೇಂಜ್ ರೇಟ್ ಯಾರು ಫಿಕ್ಸ್ ಮಾಡ್ತಾರೆ, ವರ್ಲ್ಡ್ ಬ್ಯಾಂಕ್ ಹೇಗೆ ಭಾರತ ಬೆಳೆದಿದೆಯೋ ಕುಗ್ಗಿದೆಯೋ ಅಂತ ಹೇಳ್ತಾರೆ. ಅದನ್ನು ಕನ್ನಡದಲ್ಲಿ ಒದಗಿಸೋದಕ್ಕೆ ಸುಲಭವಾಗಿ ಮಾಹಿತಿ ಸ್ಕೂಲಲ್ಲಿ ಮಕ್ಕಳಿಗೆ ಬೋಧನೆ ಮಾಡೋದಕ್ಕಿದೆಯಾ? ಇಲ್ಲಿ ಇಂಟೆಲೆಕ್ಚುಯಲ್ಸ್ ಅಂದರೆ ಬರೀ ಹ್ಯುಮ್ಯಾನಿಟೀಸ್ ಕಡೆ ಹೋದವ್ರನ್ನ ಮಾಡಿದ್ರೆ ನೀವು ವಿಜ್ಞಾನ, ಮನೆ ಕಟ್ಟೋದು, ಮೋರಿ ಕಟ್ಟೋದು ಮಾಡೋದು ಯಾರಿದ್ದಾರೆ? ಅವರೆಲ್ಲ ಇಂಟೆಲೆಕ್ಚುಯಲ್ಸ್ ಅಲ್ವಾ? ಬರೀ ಓದೋಕ್ಕೆ ಬರೆಯೋಕ್ಕೆ ಬರೋರು ಮಾತ್ರ ಇಂಟೆಲೆಕ್ಚುಯಲ್ಸ್. ಆ ಥರ ಮಾಡ್ಕೊಂಡಿದ್ದೀವಿ. ಕನ್ನಡ ಬೆಳಿಬೇಕು, ಕನ್ನಡ ಬೆಳೆಯೋಕ್ಕೆ ಅವಕಾಶ ಬರಬೇಕು. ಇಂಗ್ಲೀಷ್ ಮೂಲಕ ಬೆಳೆದ್ರೂ ಸರಿ. ಇವಾಗ ನಮಗೆ ನಮ್ಮದೇ ಸ್ವಂತ ಬುಕ್ಸ್ ಇಲ್ಲ. ಈಗ ಅದನ್ನು ಮಾಡಿಕೊಡೋ ಒಂದು ಕಾಲ ಬರುತ್ತೆ, ತಂತ್ರಜ್ಞಾನದಿಂದನೇ ಬರುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ನಾವು ಇಂಗ್ಲೀಷ್ ಜೊತೆ ಸಹಬಾಳ್ವೆ ಮಾಡಬೇಕಾಗಿದೆ. ಬಿಟ್ಬಿಡೋಣ, ನಮ್ಮದೇ ಇದ್ರೆ ಯಾತಿಗೆ ಬೇಕು ನಮಗೆ ಹೇಳೋದಕ್ಕೆ ಬಂದರೆ. ಈಗ ಅಂಬೇಡ್ಕರ್ ಅವರು ಸಂಸ್ಕೃತವನ್ನು ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಮಾಡಿದ್ರೆ ಜಗಳ ಆಗಲ್ಲ ಅನ್ನೋ ಥರದ್ದು ಒಂದು ಯೋಚನೆ ಬಂದಿತ್ತಂತೆ ಅವರಿಗೆ. ಅದನ್ನು ಬೇಡ, ಯಾರು ಮೆಜಾರಿಟಿ ಮಾತಾಡ್ತಾರೋ ಅವರಿಗೆ ಅವ್ರ ಭಾಷೆಯನ್ನು ಮಾಡೋಣ ಅಂತ ಗಲಾಟೆ ಆಗಿದ್ದು ಹಿಂದೆ ನಮಗೆ ಗೊತ್ತಿತ್ತು. ನಾ ಯಾಕೆ ಹೇಳ್ತೀನಿ, ಕನ್ನಡ ಬೆಳೆಯುತ್ತೆ. ಇವತ್ತಿನ ಸ್ಪಿರಿಟ್ ಆಫ್ ಇಂಡಿಯಾದ ಮುಖ್ಯ ಭಾಗ ಈ ಸಂವಾದ. ಮಸುಕಾದ ಇತಿಹಾಸದ ಪುಟಗಳು, ಮರೆಯಾದ ವಿಜಯ ಗಾಥೆಗಳು. ಶ್ರೀಯುತ ಪ್ರಕಾಶ್ ಬೆಳವಾಡಿಯವರು ಮತ್ತು ಅವರ ಜೊತೆಯಲ್ಲಿ ಸಾಹಿತಿಗಳು, ಇತಿಹಾಸಕಾರರು ಆದಂತಹ ಶ್ರೀ ವಿಕ್ರಮ್ ಸಂಪತ್ ಅವರು ಸುಮಾರು ಒಂದು ಮುಕ್ಕಾಲು ಗಂಟೆಗಳ ಕಾಲ ಇದು ನಡೆದಿದೆ. ಹೌದು, 1:15 ಶುರುವಾಗಿದ್ದು ಬಹಳ ಚೆನ್ನಾಗಿ ಇದು ನಡೀತು. ಸಾಕಷ್ಟು ಜನ ಇದ್ರ ಬಗ್ಗೆ ಹೇಳಿದಂತಹ ಮಾತು ಏನಂದರೆ, ಮುಖ್ಯ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒತ್ತನ್ನು ಕೊಡಬೇಕು ಅಂತ. ಮುಂದೆ ನಡೆಯುವಂತಹ ಯಾವುದೇ ಈ ಕಾರ್ಯಕ್ರಮಕ್ಕೂ ಇದ್ರ ಕಡೆ ಖಂಡಿತವಾಗ್ಲೂ ಗಮನ ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಮಾತನ್ನು ಅನಂತ್ ಅವರ ಪರವಾಗಿ ನಾನು ಹೇಳ್ತಾ, ಈ ಕಾರ್ಯಕ್ರಮವನ್ನು ತಾವಿಬ್ಬರೂ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ವೇದಿಕೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅನಂತ್ ಶನಿವಾರ ಅವ್ರು ಬರಬೇಕು ಸರ್. ದಯಮಾಡಿ 1 ನಿಮಿಷ. ಪ್ರಕಾಶ್ ಸರ್, 1 ನಿಮಿಷ. ಕಾರ್ಯಕ್ರಮ ಮುಗಿದು ಎಲ್ಲರೂ ಎದ್ದು ಹೊರಡಲಿಕ್ಕೆ ಮುಂಚೆ ಬಹಳ ಮುಖ್ಯವಾಗಿ ಒಬ್ಬರು ಪರಿಚಯ ಮಾಡಿಕೊಡ್ಬೇಕಿರೋದು ವತ್ಸಲಾ ಮೋಹನ್ ಅವರು. ನಟಿ, ರಂಗನಟಿ, ಚಿತ್ರನಟಿ, ಟಿವಿ ಸೀರಿಯಲ್ಗಳನ್ನು ಮಾಡಿದ್ದಾರೆ ಮತ್ತು ಅಮೋಘವಾಗಿ ಸ್ಪಷ್ಟವಾಗಿ ಕನ್ನಡವನ್ನು
ಈ ಒಂದು ಸ್ಪಿರಿಟ್ ಆಫ್ ಇಂಡಿಯಾ ಕಾರ್ಯಕ್ರಮದ ಏರಿ ಒಂದು ಸಂವಾದ ಸರಣಿಯ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸಾಹಿತಿಗಳು ಮತ್ತು ಇತಿಹಾಸಕಾರರಾಗಿರ್ತಕ್ಕಂತಹ ವಿಕ್ರಮ್ ಸಂಪತ್ ಅವರು ಮತ್ತು ಚಿಂತಕರು ಕಲಾವಿದರಾಗಿರ್ತಕ್ಕಂತಹ ಪ್ರಕಾಶ್ ಬೆಳವಾಡಿಯವರ ಜೊತೆಯಲ್ಲಿ ಒಂದು ಸಂವಾದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿ ಬಂದಿದೆ. ಆದ್ದರಿಂದ ಅವರಿಬ್ಬರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನಂತ ಚೀನಿವಾರ್ ಅವರು ಸಹ ಮೊದಲಿನಿಂದ ಇಲ್ಲಿಯವರೆಗೂ ಸಹ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ಮತ್ತು ಮೊದಲಿನಿಂದ ಇಲ್ಲಿಯವರೆಗೂ ಸಹ ನಿರೂಪಣೆಯನ್ನು ಶ್ರೀಮತಿ ವತ್ಸಲಾ ಮೋಹನ್ ಅವರು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ನಡೆಸೋದಕ್ಕೆ ಆಡಿಟೋರಿಯಮನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ರಾಷ್ಟ್ರೀಯ ವಿದ್ಯಾಲಯ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕಾ ಬಳಗದ ಮಿತ್ರರು, ಮಾಧ್ಯಮ ಬಳಗದ ಮಿತ್ರರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಅನೇಕ ಕಾಲೇಜುಗಳಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಸಹ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿ ಹೋಗಿದ್ದಾರೆ. ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸಿ ಈ ಕಾರ್ಯಕ್ರಮಕ್ಕೆ ಇತಿಶ್ರೀಯನ್ನು ಆಡೋಣ. ನಮಸ್ಕಾರ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮದ ಮುಂದಕ್ಕೆ ತಗೊಂಡು ಹೋಗೋಣ. ಈಗ ರಾಷ್ಟ್ರಗೀತೆ ಜನಗಣ ಮನ